ಎಲ್ಲ ತಾಂತ್ರಿಕ ವಿದ್ಯಾರ್ಥಿಗಳಿಗೆ ನಮಸ್ಕಾರ. PUC ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಅಮೋಘ್, ನಿಮ್ಮ CS ಫ್ಯಾಕಲ್ಟಿ. ಸೊ ಇವತ್ತೇನು ವಿಶೇಷ, ಇವತ್ತು ಯಾವ ಟಾಪಿಕ್ನ ಡಿಸ್ಕಸ್ ಮಾಡ್ತಾ ಇವಿ ಅಂದರೆ ಸ್ಟೂಡೆಂಟ್ಸ್, PU2ನ ಕೊನೆ ಚಾಪ್ಟರ್ ಸೆಕ್ಯೂರಿಟಿ ಆಸ್ಪೆಕ್ಟ್ಸ್, 12ನೇ ಚಾಪ್ಟರ್ ಸೆಕ್ಯೂರಿಟಿ ಆಸ್ಪೆಕ್ಟ್ಸ್ನ ಡಿಸ್ಕಸ್ ಮಾಡೋಣ ಇವತ್ತು. ಸೊ ಎಲ್ಲ ಚಾಪ್ಟರ್ನು ಡಿಸ್ಕಸ್ ಮಾಡಿಬಿಟ್ಟಿದ್ದೀವಿ. ಸೊ ಇದು ಕೊನೆಯ ಚಾಪ್ಟರ್ ಉಳಿದಿದೆ. ಸೊ ರಿಯಲಿ ಐ ವಾಂಟ್ ಟು ಥ್ಯಾಂಕ್ ಆಲ್ ಆಫ್ ಯು. ಸೊ ಕಮೆಂಟ್ಸ್ ನೋಡ್ತಾ ಇದ್ದೆ, ಸೊ ತುಂಬ ಜನ ಅರ್ಥ ಆಗಿದೆ ಎಲ್ಲ ಚಾಪ್ಟರ್ಸ್ ಅಂತ ಹೇಳ್ತಾ ಇದ್ದೀರಾ. ದಯವಿಟ್ಟು ರಿವೈಸ್ ಮಾಡಿ. ಸೊ SQL ರಿಲೀಸ್ ಆಗಿದೆ ಈ ವಾರ. ಸೊ ನೆಕ್ಸ್ಟ್ ವಾರ ನೆಟ್ವರ್ಕ್ಸ್ ರಿಲೀಸ್ ಆಗುತ್ತೆ PU2ಗೆ, ಮತ್ತು ಲಿಸ್ಟ್ ಕೂಡ ರಿಲೀಸ್ ಆಗುತ್ತೆ PU1ಗೆ. ಓಕೆನಾ? ಸೊ ನಿಮ್ಮ ಕಮೆಂಟ್ಸ್ನ ಹೀಗೆ ಫೀಡ್ಬ್ಯಾಕ್ ತಿಳಿಸ್ತೀರಿ. ಸೊ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಫಿಲ್ ಮಾಡಿ. ಸೊ ನಾನು ಅದಕ್ಕೆ ಉತ್ತರ ಕೊಡ್ತೀನಿ, ಆಯಿತಾ? ಸೊ ಆಯಿತು, ಸೆಕ್ಯೂರಿಟಿ ಆಸ್ಪೆಕ್ಟ್ಸ್ ಇದು ಕೊನೆಯ ಚಾಪ್ಟರ್ PU2ಅಲ್ಲಿ. ಸೊ ಏನು ಇಂಪಾರ್ಟೆಂಟು, ಸೊ ಬ್ಲೂ ಪ್ರಿಂಟ್ ಏನು, ಏನೇನು ಕಾನ್ಸೆಪ್ಟ್ಸ್ ಬರುತ್ತೆ ಇದನ್ನು ನೋಡ್ತಾ ಹೋಗೋಣ, ಆಯಿತಾ? ಸೊ ಸೆಕ್ಯೂರಿಟಿ ಆಸ್ಪೆಕ್ಟ್ಸ್ ಇದು ಲಾಸ್ಟ್ ಚಾಪ್ಟರ್ ಆಫ್ PU2. ಸೊ ಆಮೇಲೆ ತುಂಬ ಜನ ನೋಟ್ಸ್ ಕೇಳ್ತಾ ಇರ್ತೀರ ಕಮೆಂಟ್ಸಲ್ಲಿ. ನಾನು ಫಸ್ಟ್ PU ಚಾಪ್ಟರ್ಸು ನೋಡ್ತಾ ಇರ್ತೀನಲ್ಲ, ಸೊ ನನಗೆ ನೋಟ್ಸ್ ಬೇಕು, PDF ಬೇಕು ಅಂತ ಕೇಳ್ತಿರ್ತೀರ. ನಮ್ಮ ಪರೀಕ್ಷೆ ಆ್ಯಪ್ನ ಡೌನ್ಲೋಡ್ ಮಾಡಿ, ಪ್ಲೇಸ್ಟೋರ್ಗೆ ಹೋಗಿ ಪರೀಕ್ಷೆ ಆ್ಯಪ್ನ ಡೌನ್ಲೋಡ್ ಮಾಡಿದ್ರೆ ನಿಮಗೆ PDF ನೋಟ್ಸ್ ಸಿಗುತ್ತೆ, ಪ್ಲಸ್ ನಮ್ಮ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ಕೂಡ ಸಿಗುತ್ತೆ. ಸೊ ಅದನ್ನು ಡೌನ್ಲೋಡ್ ಮಾಡಿ ಓದೋದನ್ನು ಮರಿಬೇಡಿ, ಆಯಿತಾ? ಸೊ ಈ ಸೆಕ್ಯೂರಿಟಿ ಆಸ್ಪೆಕ್ಟ್ಸಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ ಫಸ್ಟ್ ನೋಡೋದಾದರೆ, ಸೊ ಬೋರ್ಡ್ ಎಕ್ಸಾಮ್ಗೆ 1 MCQ ಇದೆ. ಸೊ ಇದು ಅಪ್ಡೇಟೆಡ್ ಬ್ಲೂ ಪ್ರಿಂಟ್. ಆಮೇಲೆ ಒಂದು 5 ಮಾರ್ಕ್ ಬರುತ್ತೆ. ಸೊ ಇದರಲ್ಲಿ ಟೋಟಲ್ 6 ಮಾರ್ಕ್ಸ್ ಬರುತ್ತೆ ಸೆಕ್ಯೂರಿಟಿ ಆಸ್ಪೆಕ್ಟ್ಸ್ ಚಾಪ್ಟ್ರಲ್ಲಿ. ಓಕೆ, ಸೊ ಇದು ಲಾಸ್ಟ್ ಚಾಪ್ಟರ್ ಆ್ಯಂಡ್ ತುಂಬ ಸಿಂಪಲ್ ಆಗಿದೆ. ಸೊ ನೀವು ಜಸ್ಟ್ ಕಾಮನ್ ಬೇಸಿಕ್ ಟರ್ಮ್ಸ್, ಇದರಲ್ಲಿ ಏನು ಅಷ್ಟೇನು ಬೈ ಹಾರ್ಟ್ ಮಾಡೋದಂಥದ್ದು ಏನಿಲ್ಲ. ಸೊ ನಿಮಗೆ ಕಂಪ್ಯೂಟ್ರಲ್ಲಿ ಆಗುವಂಥ ಮಿಸ್ಟೇಕ್ಸು, ಸೊ ಇಲ್ಲಿ ಕಂಪ್ಯೂಟ್ರಲ್ಲಿ ಆಗೋ ಫಾಲ್ಟ್ಸು, ಡಿಫೆಕ್ಟ್ಸು ಇದೆಲ್ಲ ತಿಳ್ಕೊಬೇಕಷ್ಟೇ, ಆಯಿತಾ? ಸೊ ಏನೇನು ಕಾನ್ಸೆಪ್ಟ್ಸ್ ಬರುತ್ತೆ ಈ ಸೆಕ್ಯೂರಿಟಿ ಆಸ್ಪೆಕ್ಟ್ಸಲ್ಲಿ ನೋಡ್ತಾ ಬರೋಣ. ಸೊ ಫಸ್ಟ್ ಕಾನ್ಸೆಪ್ಟ್ಸ್, ಥ್ರೆಟ್ಸ್ ಆ್ಯಂಡ್ ಪ್ರಿವೆನ್ಷನ್. ಸೊ ಥ್ರೆಟ್ ಅಂದರೆ ಏನು, ಕಂಪ್ಯೂಟರ್ಗೆ ಥ್ರೆಟ್ ಆಗುತ್ತಲ್ಲ, ಸೊ ಥ್ರೆಟ್ ಅಂದರೆ ಏನು, ಸೊ ಅದನ್ನು ಹೆಂಗೆ ಪ್ರಿವೆಂಟ್ ಮಾಡ್ಬೋದು ಫಸ್ಟ್ ಕಾನ್ಸೆಪ್ಟಲ್ಲಿ ನೋಡೋಣ. ಸೆಕೆಂಡ್ ಕಾನ್ಸೆಪ್ಟಲ್ಲಿ ಮ್ಯಾಲ್ವೇರ್ ಆ್ಯಂಡ್ ಇಟ್ಸ್ ಟೈಪ್ಸ್. ಮ್ಯಾಲ್ವೇರ್ ಅಂದರೆ ಯಾವುದಾದ್ರು ಒಂದು ಸಾಫ್ಟ್ವೇರ್ ಡೇಂಜರಸ್ ಅಂತ ನಾವು ಐಡೆಂಟಿಫೈ ಮಾಡಿದ್ರೆ ಅದನ್ನು ಮ್ಯಾಲ್ವೇರ್ ಅಂತ ಕರಿತೀವಿ. ಏನದು ಮ್ಯಾಲಿಷಿಯಸ್ ಸಾಫ್ಟ್ವೇರ್ ಅಂತ ಕೂಡ ಹೇಳ್ತೀವಿ. ಸೊ ಅದರಲ್ಲಿ ಎಷ್ಟು ಟೈಪ್ಸ್ ಬರುತ್ತೆ ಅಂತ ಎರಡನೇ ಕಾನ್ಸೆಪ್ಟ್ ನೋಡೋಣ. ಮೂರನೇ ಕಾನ್ಸೆಪ್ಟಲ್ಲಿ ಮ್ಯಾಲ್ವೇರ್ಸ್ ಅಂದರೆ ಮ್ಯಾಲಿಷಿಯಸ್ ಸಾಫ್ಟ್ವೇರ್ಸ್ ಅಥವಾ ಡೇಂಜರಸ್ ಸಾಫ್ಟ್ವೇರ್ಸ್ ಹೆಂಗೆ ಡಿಸ್ಟ್ರಿಬ್ಯೂಟ್ ಆಗ್ತಿದೆ, ಇಂಟರ್ನೆಟಿಂದ ಡೌನ್ಲೋಡ್ ಮಾಡಿದ್ರೆ ಡಿಸ್ಟ್ರಿಬ್ಯೂಟ್ ಆಗ್ತಿದೆಯಾ, ಸೊ ನಮ್ಗೆ ಗೊತ್ತಾಗದೆ ಸ್ಪ್ಯಾಮ್ ಇಮೇಲ್ಸಲ್ಲಿ ನಮಗೆ ಸ್ಪ್ಯಾಮ್ ಅಂತ ಬಂದು ಅದು ಡೌನ್ಲೋಡ್ ಆಗ್ತಿದೆಯಾ, ಅಥವಾ ಯಾವ್ದಾದ್ರು ಲಿಂಕ್ ನಾವು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ತಾ ಇದೀವಾ, ಸೊ ಅಲ್ಲಿ ನೋಡೋಣ. ಆಮೇಲೆ ಹೆಂಗೆ ಇದನ್ನು ಪ್ರಿವೆಂಟ್ ಮಾಡೋದು, ಹೆಂಗೆ ಕಾಂಬ್ಯಾಟ್ ಮಾಡೋದು ಮ್ಯಾಲ್ವೇರ್ನ, ಇದು ತಿಳ್ಕೊಳ್ಳೋಣ. ನಾಲ್ಕನೇ ಕಾನ್ಸೆಪ್ಟಲ್ಲಿ ಆಂಟಿವೈರಸ್ ಆ್ಯಂಡ್ ಸ್ಪ್ಯಾಮ್ ಬಗ್ಗೆ ತಿಳ್ಕೊಳ್ಳೋಣ. ಆಂಟಿವೈರಸ್ ಅಂದರೆ ಏನು, ಹೆಂಗೆ ನಾವು ವೈರಸ್ನ ಓಡಿಸ್ತೀವಿ ನಮ್ಮ ಸಿಸ್ಟಮಿಂದ, ಆ್ಯಂಡ್ ವೈರಸ್ನ ಹೆಂಗೆ ಪ್ರಿವೆಂಟ್ ಮಾಡ್ಬೋದು, ಆಂಟಿವೈರಸ್ ತಿಳ್ಕೊಳ್ಳೋಣ. ಸ್ಪ್ಯಾಮ್ ಅಂದರೆ ಅನ್ವಾಂಟೆಡ್ ಇಮೇಲ್ಸ್ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಸೊ ಐದನೇ ಕಾನ್ಸೆಪ್ಟ್ ಆಲ್ರೆಡಿ ನಾವು ನೋಡಿದ್ದೀವಿ ನೆಟ್ವರ್ಕಿಂಗಲ್ಲಿ, HTTP ಆ್ಯಂಡ್ HTTPSಗೆ ವ್ಯತ್ಯಾಸ ಏನು ಅಂತ ತಿಳ್ಕೊಳ್ಳೋಣ. ಆರನೇ ಕಾನ್ಸೆಪ್ಟಲ್ಲಿ ಫೈರ್ವಾಲ್ ಅಂದರೆ ಸೊ ಬ್ರಿಡ್ಜ್ ಅಂತ ಹೇಳ್ತೀವಿ. ನಮ್ಮ ಸಿಸ್ಟಮ್, ನಮ್ಮ ಪ್ರೈವೇಟ್ ನೆಟ್ವರ್ಕ್ ಹಾಗೂ ಔಟ್ಸೈಡ್ ನೆಟ್ವರ್ಕ್ಗೆ ಒಂದು ಬ್ರಿಡ್ಜ್ ಎಸ್ಟಾಬ್ಲಿಷ್ ಮಾಡಿದ್ರೆ ಅದನ್ನು ಫೈರ್ವಾಲ್ ಅಂತ ಕರಿತೀವಿ. ಏಳನೇ ಕಾನ್ಸೆಪ್ಟಲ್ಲಿ ಕುಕೀಸ್. ಏನು ಸರ್ ಕುಕೀಸ್, ತಿನ್ನೋ ಕುಕೀಸ್ ಅಲ್ಲ. ಸೊ ಕುಕೀಸ್ ಅಂದರೆ ಒಂದು ಸ್ಮಾಲ್ ಫೈಲ್ ವೆಬ್ಸೈಟ್ ನಿಮ್ಮ ಸಿಸ್ಟಮ್ಗೆ ಡೌನ್ಲೋಡ್ ಮಾಡುತ್ತೆ ಅಥವಾ ನಿಮ್ಮ ಸಿಸ್ಟಮಲ್ಲಿ ಸ್ಟೋರ್ ಮಾಡುತ್ತೆ. ನೀವು ಯಾವುದೇ ವೆಬ್ಸೈಟ್ ಆಕ್ಸೆಸ್ ಮಾಡಿದ್ರು ಒಂದು ಕುಕೀಸ್ ಅಂತ ನಿಮ್ಮ ಸಿಸ್ಟಮಲ್ಲಿ ಸ್ಟೋರ್ ಮಾಡುತ್ತೆ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಎಂಟನೇ ಕಾನ್ಸೆಪ್ಟಲ್ಲಿ ಹ್ಯಾಕರ್ಸ್ ಆ್ಯಂಡ್ ಕ್ರ್ಯಾಕರ್ಸ್. ಹ್ಯಾಕರ್ಸ್ ಅಂದರೆ ಯಾರೋ ಕೆಟ್ಟವನು ಫುಲ್ ಹ್ಯಾಕ್ ಮಾಡ್ತಾನೆ ಸಿಸ್ಟಮ್ಸು. ಹ್ಯಾಕರ್ ಅಂದರೆ ಕ್ರ್ಯಾಕರ್ ಅಂದರೆ ಏನು, ಅದ್ರ ವ್ಯತ್ಯಾಸ ಏನು ಅದನ್ನು ತಿಳ್ಕೊಳ್ಳೋಣ. ಲಾಸ್ಟ್ ಕಾನ್ಸೆಪ್ಟಲ್ಲಿ ನೆಟ್ವರ್ಕ್ ಸೆಕ್ಯೂರಿಟಿ ಥ್ರೆಟ್ಸ್. ಸೊ ಹೆಂಗೆ ಥ್ರೆಟ್ಸ್ ಬರುತ್ತೆ ನೆಟ್ವರ್ಕ್ಗೆ, ಇಂಟರ್ನೆಟ್ ಮುಖಾಂತರ ಏನೇನು ಥ್ರೆಟ್ಸ್ ಇದೆ, ಡಿನೈಲ್ ಆಫ್ ಸರ್ವಿಸ್ ಅಟ್ಯಾಕ್ಸ್ ಇರ್ಬೋದು, ಇಂಟ್ರೂಷನ್ ಪ್ರಾಬ್ಲಮ್ಸ್ ಇರ್ಬೋದು, ಸೊ ಈವ್ಸ್ ಡ್ರಾಪಿಂಗ್ ಇರ್ಬೋದು, ಸ್ನೂಪಿಂಗ್ ಇರ್ಬೋದು, ಇದ್ರ ಬಗ್ಗೆ ಎಲ್ಲ ಲಾಸ್ಟ್ ಕಾನ್ಸೆಪ್ಟಲ್ಲಿ ತಿಳ್ಕೊಳ್ಳೋಣ, ಆಯಿತಾ? ಸೊ ಇಲ್ಲಿ ಏನು ಮುಖ್ಯ, ಮ್ಯಾಲ್ವೇರ್ ಅನ್ನೋದು ಟೈಪ್ಸ್ ತಿಳ್ಕೊಬೇಕು. ಸೊ ಮ್ಯಾಲ್ವೇರ್ ಏನು ಅಂತ ತಿಳ್ಕೊಬೇಕು, ಅದರಲ್ಲಿ ಎಷ್ಟು ಟೈಪ್ಸ್ ಬರುತ್ತೆ, ವೈರಸ್ ಇರ್ಬೋದು, ವರ್ಮ್ಸ್ ಇರ್ಬೋದು, ಸೊ ರ್ಯಾನ್ಸಮ್ ವೇರ್ ಇರ್ಬೋದು, ಈ ಥರ ತುಂಬ ಟೈಪ್ಸ್ ಬರುತ್ತೆ, ಅದ್ರ ಬಗ್ಗೆ ತಿಳ್ಕೊಬೇಕು. ಮ್ಯಾಲ್ವೇರ್ಸ್ ಹೆಂಗೆ ಡಿಸ್ಟ್ರಿಬ್ಯೂಟ್ ಆಗ್ತಿದೆ, ಸೊ ಹೆಂಗೆ ಡಿಸ್ಟ್ರಿಬ್ಯೂಟ್ ಆಗ್ತಿದೆ ಅಂತ ತಿಳ್ಕೊಬೇಕು. ಇಂಟರ್ನೆಟ್ಟಿಂದ, ಮೇಲ್ಸಿಂದ, ಸೊ ಅದರಿಂದ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಹೆಂಗೆ ನಾವು ಪ್ರಿವೆಂಟ್ ಮಾಡ್ಬೋದು ಮ್ಯಾಲ್ವೇರ್ಸ್, ಸೊ ಇದು ಕೂಡ ಕೇಳೋ ಪಾಸಿಬಿಲಿಟೀಸ್ ಇದೆ. ಆಂಟಿವೈರಸ್ ಅನ್ನೋ ಕಾನ್ಸೆಪ್ಟಲ್ಲಿ ಸೊ ಹೆಂಗೆ ನಾವು ಐಡೆಂಟಿಫೈ ಮಾಡ್ತೀವಿ ಮ್ಯಾಲ್ವೇರ್ಸ್, ಆಂಟಿವೈರಸ್ ಇಟ್ಕೊಂಡು ಮ್ಯಾಲ್ವೇರ್ಸ್ ಹೆಂಗೆ ಐಡೆಂಟಿಫೈ ಮಾಡ್ತೀವಿ, ಇದು ಮ್ಯಾಲ್ವೇರ್ ಐಡೆಂಟಿಫಿಕೇಶನ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಸೊ ಅದು ಕೂಡ 5 ಮಾರ್ಕ್ಸ್ಗೆ ಕೇಳೋ ಪಾಸಿಬಿಲಿಟೀಸ್ ಇದೆ, ಆಯಿತಾ? ಸೊ ಮ್ಯಾಲ್ವೇರ್ ಆ್ಯಂಡ್ ಇಟ್ಸ್ ಟೈಪ್ಸ್, ಸೊ ಮ್ಯಾಲ್ವೇರ್ ಡಿಸ್ಟ್ರಿಬ್ಯೂಷನ್ ಹೆಂಗೆ ಆಗ್ತಿದೆ, ಹೆಂಗೆ ಪ್ರಿವೆಂಟ್ ಮಾಡೋದು, ಸೊ ಹೆಂಗೆ ಆಂಟಿವೈರಸ್ ಐಡೆಂಟಿಫೈ ಮಾಡ್ತಿದೆ ಮ್ಯಾಲ್ವೇರ್ಸ್ನ, ಸೊ ಅದು 5 ಮಾರ್ಕಿಗೆ ಈ ಎಲ್ಲ ಕಾನ್ಸೆಪ್ಟ್ಸ್ ಕೇಳೋ ಪಾಸಿಬಿಲಿಟೀಸ್ ಇದೆ. ಇನ್ನು ಮಿಕ್ಕಿದೆಲ್ಲ ನೀವು 2 ಮಾರ್ಕರ್ಸ್ ಈ ಚಾಪ್ಟ್ರಲ್ಲಿ ಇಲ್ಲ, ಬಟ್ MCQ ಕೇಳೋ ಪಾಸಿಬಿಲಿಟೀಸ್ ಇದೆ. ಹ್ಯಾಕರ್ ಅಂದ್ರೇನು, ಕ್ರ್ಯಾಕರ್ ಅಂದ್ರೇನು. ಸೊ ಹ್ಯಾಕರ್ಸಲ್ಲಿ ಅಗೇನ್ ಹ್ಯಾಕರ್ ಆ್ಯಂಡ್ ಕ್ರ್ಯಾಕರಲ್ಲಿ ಹ್ಯಾಕರ್ಸಲ್ಲಿ 3 ಟೈಪ್ಸ್ ಬರುತ್ತೆ, ವೈಟ್ ಹ್ಯಾಟ್, ಬ್ಲ್ಯಾಕ್ ಹ್ಯಾಟ್, ಆಮೇಲೆ ಗ್ರೇ ಹ್ಯಾಟ್. ಸೊ ಅಗೇನ್ ಕ್ಲಾಸಿಫಿಕೇಶನ್ ಕೇಳ್ಬೋದು 5 ಮಾರ್ಕ್ಸ್ಗೆ. ಬರೀ 3 ಕ್ಲಾಸಿಫಿಕೇಶನ್ ಇರೋದು, ಬಟ್ ಅದು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳೋ ಪಾಸಿಬಿಲಿಟೀಸ್ ಇದೆ, ಆಯಿತಾ? ಸೊ ಆಯಿತು, ಇದೆಲ್ಲ ಕಾನ್ಸೆಪ್ಟ್ಸು ಡಿಸ್ಕಸ್ ಮಾಡೋಣ. ಸೊ ಯಾವ ಕಾನ್ಸೆಪ್ಟು ಸ್ಕಿಪ್ ಮಾಡಬೇಡಿ. ಸೊ ಏನೇ ಡೌಟ್ಸ್ ಬಂದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡಿ. ಸೊ ಫಸ್ಟ್ ಕಾನ್ಸೆಪ್ಟ್ ಥ್ರೆಟ್ಸ್ ಅಂದರೆ ಏನು, ಹೆಂಗೆ ಪ್ರಿವೆಂಟ್ ಮಾಡೋದು, ಇದ್ರ ಬಗ್ಗೆ ತಿಳ್ಕೊಂಬೋಣ ಬೇಸಿಕ್ಲಿ. ಸೊ ಫಸ್ಟ್
ಥ್ರೆಡ್ಸ್ ಆ್ಯಂಡ್ ಪ್ರಿವೆನ್ಷನ್. ಸೊ ಥ್ರೆಡ್ಸ್ ಆ್ಯಂಡ್ ಪ್ರಿವೆನ್ಷನ್, ನೀವು ಬ್ಯಾಕ್ಗ್ರೌಂಡ್ ಇಮೇಜಸ್ ನೋಡಿದಾಗೆಲ್ಲ ನಿಮ್ಗೆ ಏನು ಅನಿಸ್ಬೇಕು, ಓ ನನ್ನ ಸಿಸ್ಟಮ್ ಥ್ರೆಟ್ಟಲ್ಲಿ ಇದೆಯಪ್ಪ, ಯಾವುದೋ ಒಂದು ವೈರಸ್ ಬಂದು ಅಟ್ಯಾಕ್ ಮಾಡ್ತಿದೆ, ಅಥವಾ ಯಾರೋ ಹ್ಯಾಕರ್ ಇಲ್ಲಿಗಲಿ ನನ್ನ ಸಿಸ್ಟಮ್ ಆಕ್ಸೆಸ್ ಮಾಡ್ತಾಯಿನೆ. ಸೊ ನಾನು ಈ ಬ್ಯಾಕ್ಗ್ರೌಂಡ್ ಎಲ್ಲ ಹಿಂಗೆ ಹಾಕಿರೋದೇ ನಿಮಗೆ ಆ ಫೀಲ್ ಬರಲಿ ಅಂತ, ಆಯಿತಾ. ಸೊ ಇದನ್ನ ನೋಡ್ಕೊಂಡು ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಸೊ ಥ್ರೆಟ್ ಅಂದರೆ ಏನು, ಅದನ್ನು ಹೆಂಗೆ ಪ್ರಿವೆಂಟ್ ಮಾಡ್ಬೋದು ಇದನ್ನು ನೋಡೋಣ. ಸೊ ಫಸ್ಟ್ ಪಾಯಿಂಟ್ ನೋಡ್ಬೇಡ, ದ ಮೋಸ್ಟ್ ಸೂಟಬಲ್ ಸಿಚುವೇಶನ್ ಫಾರ್ ಅನ್ ಇಂಡಿವಿಜುವಲ್ ಇಸ್ ಬೀಯಿಂಗ್ ಅಲೋನ್ ಇನ್ ಟರ್ಮ್ಸ್ ಆಫ್ ಸೆಕ್ಯೂರಿಟಿ. ಸೊ ನಾವೆಲ್ಲ ಏನು ಮಾಡ್ತೀವಿ, ನಾವು ಸೆಕ್ಯೂರ್ ಆಗಿರಬೇಕಪ್ಪ, ನನಗೆ ಯಾರು ಅಟ್ಯಾಕ್ ಮಾಡಬಾರ್ದಪ್ಪ ಅಂದರೆ ಮೋಸ್ಟ್ ಆಫ್ ದ ಟೈಮ್ಸ್ ನಾವು ಒಟ್ಟಿಗೆ ಯಾರ್ಯಾರ ಜೊತೆ ಒಟ್ಟಿಗೆ ಹೋಗೋದಿಲ್ಲ ಅಲ್ವಾ. ಸೊ ನಾವು ಒಬ್ಬರೇ ಇರ್ತೀವಿ. ಸೊ ಅದೇ ಥರ ಕಂಪ್ಯೂಟರ್ ಸಿಸ್ಟಮು ಏನು ಬಯಸುತ್ತೆ ಅಂದರೆ, ಸೊ ಬೇರೆ ಸಿಸ್ಟಮ್ ಜೊತೆ ನಾನು ಲಿಂಕ್ ಆಗಬಾರ್ದಪ್ಪ. ಸೊ ಲಿಂಕ್ ಆದರೆ ವೈರಸ್ ಅಟ್ಯಾಕ್ ಆಗ್ಬೋದು, ಸೊ ಹ್ಯಾಕರ್ ನನ್ನ ಸಿಸ್ಟಮ್ ಆಕ್ಸೆಸ್ ಮಾಡ್ಬೋದು. ಸೊ ದಿಸ್ ಅಪ್ಲೈಸ್ ಟು ಕಂಪ್ಯೂಟರ್ಸ್ ಆಸ್ ವೆಲ್. ಸೊ ಒಬ್ಬಂಟಿಯಾಗಿರಬೇಕು ಅಂತ ಕೂಡ ನಾವು ಬಯಸ್ತೀವಿ ಅಲ್ವಾ, ಸೆಕ್ಯೂರ್ ಆಗಿರೋಕ್ಕೆ. ಸೊ ಅದೇ ಥರ ಕಂಪ್ಯೂಟರ್ ಬಯಸುತ್ತೆ. ಬಟ್ ಇರೋಕ್ಕಾಗುತ್ತಾ, ಮುಂದಿನ ಪಾಯಿಂಟಲ್ಲಿ ನೋಡೋಣ. ಅ ಕಂಪ್ಯೂಟರ್ ವಿತ್ ನೋ ಲಿಂಕ್ ಟು ಎನ್ ಎಕ್ಸ್ಟರ್ನಲ್ ಡಿವೈಸ್ ಆರ್ ಕಂಪ್ಯೂಟರ್ ಈಸ್ ಫ್ರೀ ಫ್ರಮ್ ಸೆಕ್ಯೂರಿಟಿ ಥ್ರೆಟ್ಸ್ ಅರೈಸಿಂಗ್ ಅದರ್ವೈಸ್. ಸೊ ಕಂಪ್ಯೂಟರ್ ಯಾವುದೇ ಸಿಸ್ಟಮ್ ಜೊತೆ ಲಿಂಕ್ ಆಗಿಲ್ಲ ಅಂದರೆ ಅದಕ್ಕೆ ಥ್ರೆಟ್ ಬರೋ ಪ್ರಾಬಬಿಲಿಟಿ ಕಡಿಮೆ ಇದೆ. ಓಕೆ, ಸೊ ಬಟ್ ಇದು ಇರೋಕ್ಕಾಗುತ್ತಾ ರಿಯಲ್ ವರ್ಲ್ಡಲ್ಲಿ, ನೆಕ್ಸ್ಟ್ ಪಾಯಿಂಟಲ್ಲಿ ನೋಡೋಣ. ಸೊ ಹೌಎವರ್ ಇಟ್ ಇಸ್ ನಾಟ್ ಐಡಿಯಲ್ ಸೊಲ್ಯೂಷನ್ ಫಾರ್ ಹ್ಯೂಮನ್ ಬೀಯಿಂಗ್ ಆರ್ ಕಂಪ್ಯೂಟರ್ ಟು ಬಿ ಐಸೋಲೇಟೆಡ್ ಇನ್ ಆರ್ಡರ್ ಟು ಮಿಟಿಗೇಟ್ ಎನಿ ಸೆಕ್ಯೂರಿಟಿ threats as the world at present is connected. ಸೊ ನೀವು ಥ್ರೆಟ್ನ ಅವಾಯ್ಡ್ ಮಾಡೋದಕ್ಕಾಗಲ್ಲ, ಯಾಕಂದರೆ ಪ್ರೆಸೆಂಟ್ ವರ್ಲ್ಡ್ ಕನೆಕ್ಟೆಡ್ ಆಗಿದೆ. ಒಂದು ಸಿಸ್ಟಮ್ ಬೇರೆ ಸಿಸ್ಟಮ್ ಜೊತೆ ಕನೆಕ್ಟೆಡ್ ಆಗಿರಲೇಬೇಕು ಅಲ್ವಾ. ಸೊ ಥ್ರೂ ವೈಫೈ ಅಟ್ಲೀಸ್ಟ್ ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡಿದ್ದೀವಿ ಇಲ್ಲಿ. ಸೊ ವೈರಸ್ ಬರುತ್ತೆ ಅಂತ ನಾನು ಜಸ್ಟ್ ಒಬ್ಬಂಟಿಯಾಗಿರೋದಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಏನು ಗೋಲು, ನೆಟ್ವರ್ಕ್ ಸೆಕ್ಯೂರಿಟಿ ಅಂದರೆ ಏನು ಮಾಡಬೇಕಿಲ್ಲಿ. ಸೊ ನಾವು ಡಿವೈಸ್ನ ಪ್ರೊಟೆಕ್ಟ್ ಮಾಡಬೇಕು. ಸೊ ಇಲ್ಲಿ 4ನೇ ಪಾಯಿಂಟ್, ದ ಗೋಲ್ ಆಫ್ ನೆಟ್ವರ್ಕ್ ಸೆಕ್ಯೂರಿಟಿ ಇಸ್ ಟು ಪ್ರೊಟೆಕ್ಟ್ ಡಿವೈಸಸ್ ಆ್ಯಂಡ್ ಡೇಟಾ ಫ್ರಮ್ ಇಲೆಜಿಟಿಮೇಟ್ ಆಕ್ಸೆಸ್ ಆರ್ ಮಿಸ್ಯೂಸ್. ಅನ್ಆಥರೈಸ್ಡ್ ಆಕ್ಸೆಸ್ಸಿಂದ ನಾವು ಪ್ರೊಟೆಕ್ಷನ್ ಮಾಡಬೇಕು. ಏನು ಅನ್ಆಥರೈಸ್ಡ್ ಆಕ್ಸೆಸ್ ಅಂದರೆ, ನಾವು ಯಾರನ್ನೂ ಕರೆದಿಲ್ಲ ಬಾ ಅಂತ, ಸೊ ಅವನಾಗವನೇ ಬಂದು ಸಿಸ್ಟಮ್ನ ಹ್ಯಾಕ್ ಮಾಡೋ ರೀತಿಲಿ ಯಾರಾದರೂ ಬಂದರೆ, ಸೊ ವಿ ಹ್ಯಾವ್ ಟು ಪ್ರೊಟೆಕ್ಟ್ ದ ಡಿವೈಸಸ್, ಅಥವಾ ನಮ್ಮ ಡೇಟಾನ ಪ್ರೊಟೆಕ್ಟ್ ಮಾಡಬೇಕು. ಸೊ ಅದೇ ಗೋಲ್ ಆಫ್ ನೆಟ್ವರ್ಕ್ ಸೆಕ್ಯೂರಿಟಿ, ಆಯಿತಾ. ಸೊ ನೆಕ್ಸ್ಟ್ ಪಾಯಿಂಟ್ಗೆ ಹೋಗ್ಬೋಣ ಇಲ್ಲಿ. ಸೊ ಐ ಹೋಪ್ ಇದು ಅರ್ಥ ಆಯಿತು. ಥ್ರೆಟ್ಸ್ ಅಂದರೆ ಏನು? ಸೊ ಥ್ರೆಟ್ ಅಂದರೆ ಇಲ್ಲಿ ಡೆಫಿನೇಷನ್ ಇದೆ. ಥ್ರೆಟ್ಸ್ ಕ್ಯಾನ್ ಇನ್ಕ್ಲೂಡ್ ಆಲ್ ವೇಸ್ ಟು ಎಕ್ಸ್ಪ್ಲಾಯ್ಟ್ ವೀಕ್ನೆಸ್ ಆಫ್ ದ ನೆಟ್ವರ್ಕ್ ಟು ಕಾಸ್ ಹಾರ್ಮ್ ಆರ್ ಡ್ಯಾಮೇಜ್ ಒನ್ಸ್ ರೆಪ್ಯುಟೇಷನ್. ನಾನು ಎಕ್ಸ್ಪ್ಲಾಯ್ಟ್ ಮಾಡ್ತೀನಿ, ನೆಟ್ವರ್ಕ್ ವೀಕ್ ಆಗಿದೆ, ನಾನು ಎಕ್ಸ್ಪ್ಲಾಯ್ಟ್ ಮಾಡ್ತೀನಿ. ಸೊ ನಾನೇನೋ ಒಂದು ಪ್ರೋಗ್ರಾಮ್ ಇನ್ಸ್ಟಾಲ್ ಮಾಡೋ ಥರ ಅವನಿಗೆ ಇನ್ಫ್ಲೂಯೆನ್ಸ್ ಮಾಡ್ತೀನಿ. ಅವನ ಪ್ರೋಗ್ರಾಮ್ ಅಥವಾ ಸಾಫ್ಟ್ವೇರ್ ಇನ್ಫ್ಲೂಯೆನ್ಸ್ ಮಾಡಿದ್ರೆ ಅವ್ನ ಸಿಸ್ಟಮ್ಗೆ ವೈರಸ್ ಬರೋ ಥರ ನಾನು ಮಾಡ್ತೀನಿ. ಕರೆಕ್ಟ್. ಸೊ ಥ್ರೆಟ್ ಅಂದರೆ ನೀವು ನೆಟ್ವರ್ಕ್ನ ವೀಕ್ನೆಸ್ನ ಎಕ್ಸ್ಪ್ಲಾಯ್ಟ್ ಮಾಡ್ತೀರಾ, ಆಮೇಲೆ ಡ್ಯಾಮೇಜ್ ಮಾಡ್ತೀರಾ ಸಿಸ್ಟಮ್ನ, ಇದನ್ನು ಥ್ರೆಟ್ ಅಂತ ಹೇಳ್ತೀವಿ. ಹೆಂಗೆ ಪ್ರಿವೆಂಟ್ ಮಾಡ್ಬೋದು? ಸೊ ಪ್ರಿವೆನ್ಷನ್ ಅಂದರೆ ಏನು? ಪ್ರಿವೆನ್ಷನ್ ಈಸ್ ಟೇಕಿಂಗ್ ಮೆಷರ್ ಟು ಗಾರ್ಡ್ ಅಗೇನ್ಸ್ಟ್ ದ ಥ್ರೆಟ್ಸ್. ಸೊ ನೀವೇ ಮೆಷರ್ಸ್ ತೊಗೊಂಡ್ಬಿಡ್ತೀರಾ. ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಲ್ಲ. ಸೊ ವೈರಸ್ ಅಟ್ಯಾಕ್ ಆಗ ಮುಂಚೆನೇ ನೀವೇ ಕೆಲವು ಮೆಷರ್ಸ್ ಬಳಸ್ಕೊತೀರಾ. ಸೊ ಅಂದರೆ ಇವಾಗ ಆಂಟಿವೈರಸ್ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡೋದಾಗಿರ್ಬೋದು, ಸೊ HTTPS ಇರೋ ವೆಬ್ಸೈಟೇ ನೀವು ಆಕ್ಸೆಸ್ ಮಾಡೋದಿರ್ಬೋದು. ಸೊ ಆ ಥರ ನೀವು ಮೆಷರ್ಸ್ ತೊಗೊಂಡ್ರೆ ಅದನ್ನು ಪ್ರಿವೆನ್ಷನ್ ಅಂತ ಹೇಳ್ತೀವಿ. ಓಕೆ, ಸೊ ಫಸ್ಟ್ ಕಾನ್ಸೆಪ್ಟ್ ತುಂಬ ಸಿಂಪಲ್. ಥ್ರೆಟ್ ಅಂದ್ರೆ ಏನು? ಸೊ ಥ್ರೆಟ್ ಇಸ್ ಎಕ್ಸ್ಪ್ಲಾಯ್ಟಿಂಗ್ ದ ವೀಕ್ನೆಸ್, ನೆಟ್ವರ್ಕ್ ವೀಕ್ನೆಸ್ ಎಕ್ಸ್ಪ್ಲಾಯ್ಟ್ ಮಾಡಿ ಡ್ಯಾಮೇಜ್ ಮಾಡೋದು ಸಿಸ್ಟಮ್ನ. ಸೊ ಪ್ರಿವೆನ್ಷನ್ ಅಂದರೆ ನೀವು ಮೆಷರ್ಸ್ ತೊಗೊಳ್ಳೋದು. ಸೊ ಅದನ್ನು ಥ್ರೆಟ್ನ ಅವಾಯ್ಡ್ ಮಾಡೋಕ್ಕೆ ನೀವು ಮೆಷರ್ಸ್ ತೊಗೊಂತಿರಲ್ಲ, ಅದನ್ನು ಪ್ರಿವೆನ್ಷನ್ ಅಂತ ಹೇಳ್ತೀವಿ, ಆಯಿತಾ. ಸೊ ಫಸ್ಟ್ ಕಾನ್ಸೆಪ್ಟ್ ಅರ್ಥ ಅಂತ ಭಾವಿಸ್ತೀನಿ, ವೆರಿ ಸಿಂಪಲ್. ಸೊ ಈ ಡೆಫಿನೇಷನ್ಸ್ ತಿಳ್ಕೊಳ್ಳಿ, ಥ್ರೆಟ್ ಅಂದ್ರೆ ಏನು ಮತ್ತು ಪ್ರಿವೆನ್ಷನ್ ಅಂದರೆ ಏನು, ಆಯಿತಾ. ಸೊ ಎರಡನೇ ಕಾನ್ಸೆಪ್ಟ್, ಮ್ಯಾಲ್ವೇರ್ ಅಂಡ್ ಇಟ್ಸ್ ಟೈಪ್ಸ್. ಏನಿದು ಮ್ಯಾಲ್ವೇರ್? ಸೊ ಮ್ಯಾಲ್ವೇರ್ ಅಂದರೆ ಒಂದು ಸಾಫ್ಟ್ವೇರ್, ಇಟ್ ಈಸ್ ಇಲ್ಲೀಗಲ್ ಅಂತ ಹೇಳ್ತೀವಿ, ಅಥವಾ ಇಟ್ ಇಸ್ ಡೇಂಜರಸ್ ಸಾಫ್ಟ್ವೇರ್ ಅಂತ ಕರಿತೀವಿ. ಮ್ಯಾಲಿಷಿಯಸ್ ಸಾಫ್ಟ್ವೇರ್ ಅಂದರೆ ಡೇಂಜರಸ್ ಸಾಫ್ಟ್ವೇರ್ ಅಂತ ಕರಿತೀವಿ. ಸೊ ಇದರಲ್ಲಿ ಎಷ್ಟು ಟೈಪ್ ಬರುತ್ತೆ, ಮ್ಯಾಲ್ವೇರ್ಸ್ ಅಂದರೆ ಏನು, ಇದೆಲ್ಲ ನೋಡೋಣ. ಸೊ ಇದು ತುಂಬ ಇಂಪಾರ್ಟೆಂಟ್, ಆಯಿತಾ. ಸೊ ಇದು 5 ಮಾರ್ಕರ್ಸ್ ಕೇಳೋ ಪಾಸಿಬಿಲಿಟೀಸ್ ಇದೆ ಇಲ್ಲಿ. ಸೊ ಮ್ಯಾಲ್ವೇರ್ ಅಂದರೆ ಏನು ಅಂತ ತಿಳ್ಕೊಂಬೋಣ. ಸೊ ಬ್ಯಾಕ್ಗ್ರೌಂಡ್ ನೋಡ್ಬೋದು. ಅಗೇನ್ ಕೆಲವರು ಡೇಂಜರಸ್ ಬ್ಯಾಕ್ಗ್ರೌಂಡ್ ಅನ್ಸ್ಬೋದು. ಸೊ ಮ್ಯಾಲ್ವೇರ್ಸ್ ಅಂದ್ರೆ ಡೇಂಜರಸ್ ಸಾಫ್ಟ್ವೇರ್ ಅಲ್ವಾ. ಸೊ ನಾನು ಈ ಬ್ಯಾಕ್ಗ್ರೌಂಡ್ ಹಾಕಿರೋದೇ ನಿಮ್ಗೆ ಆ ಫೀಲ್ ಕೊಡೋಕ್ಕೆ ಆ್ಯಂಡ್ ಆ ಲುಕ್ ಕೊಡೋದಕ್ಕೆ. ಸೊ ಮ್ಯಾಲ್ವೇರ್ ಆ್ಯಂಡ್ ಇಟ್ಸ್ ಟೈಪ್ಸ್. ಸೊ ಇಲ್ಲಿ ಸ್ಕೆಲಿಟನ್ ಫೋಟೋ ಇದೆ, ಸೊ ಯಾರು ಭಯಪಡೋ ಅವಶ್ಯಕತೆ ಇಲ್ಲ. ಮ್ಯಾಲಿಷಿಯಸ್ ಕೋಡ್, ಸೊ ಇಲ್ಲಿ ಎಷ್ಟು ಟೈಪ್ ಇದೆ ಮ್ಯಾಲ್ವೇರ್ಸು, ವೈರಸ್ ಇದೆ, ಟ್ರೋಜನ್ ಇದೆ, ವರ್ಮ್ಸ್ ಇದೆ. ಸೊ ಇದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕು ನಾವು. ಸ್ಪೈವೇರ್ ಇದೆ, ರ್ಯಾನ್ಸಮ್ ವೇರ್ ಇದೆ. ರೂಟ್ ಕಿಟ್ಸ್ ನಿಮಗಿಲ್ಲ, ಸೊ ರೂಟ್ ಕಿಟ್ಸ್ ಒಂದು ಇಲ್ಲ, ಆಯಿತಾ. ಸೊ ಬಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಲ್ವೇರ್ಸ್ ತಿಳ್ಕೊಳ್ಳೋಣ. ಫಸ್ಟ್ ಮ್ಯಾಲ್ವೇರ್ ಏನು ಅಂತ ತಿಳ್ಕೊಂಬೋಣ. ಸೊ ಮ್ಯಾಲ್ವೇರ್ ಅಂದರೆ ಏನು ಸರ್? ಮ್ಯಾಲ್ವೇರ್ ಇಸ್ ಅ ಶಾರ್ಟ್ ಟರ್ಮ್ ಫಾರ್ ಮೆಲಿಷಿಯಸ್ ಸಾಫ್ಟ್ವೇರ್. ಸೊ ಮ್ಯಾಲ್ವೇರ್ ಫುಲ್ ಫಾರ್ಮ್ ಏನಂದರೆ ಮೆಲಿಷಿಯಸ್ ಸಾಫ್ಟ್ವೇರ್. ಮೆಲಿಷಿಯಸ್ ಅಂದರೆ ಏನು? ಡೇಂಜರಸ್. ಸೊ ಸಾಫ್ಟ್ವೇರ್ ವಿಚ್ ಇಸ್ ಡೇಂಜರಸ್. ಸೊ ಆ ಡೇಂಜರಸ್ ಸಾಫ್ಟ್ವೇರ್ ನಮ್ಮ ಸಿಸ್ಟಮ್ನ ಹಾರ್ಮ್ ಮಾಡೋ ಪಾಸಿಬಿಲಿಟೀಸ್ ಇದೆ. ಸೊ ಮೆಲಿಷಿಯಸ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಸೊ ಡೆಫಿನೇಷನ್ ಇಲ್ಲಿದೆ, ಇಟ್ ಈಸ್ ಎನಿ ಸಾಫ್ಟ್ವೇರ್ ಡೆವಲಪ್ಡ್ ವಿತ್ ಅನ್ ಇಂಟೆನ್ಷನ್ ಟು ಡ್ಯಾಮೇಜ್ ದ ಹಾರ್ಡ್ವೇರ್ ಡಿವೈಸಸ್, ಸ್ಟೀಲ್ ಡೇಟಾ ಆರ್ ಕಾಸ್ ಎನಿ ಟ್ರಬಲ್ ಟು ದ ಯೂಸರ್. ಸೊ ಇಂಥ ಸಾಫ್ಟ್ವೇರ್ ಏನು ಮಾಡುತ್ತೆ, ನಮ್ಮ ಹಾರ್ಡ್ವೇರ್ ಡಿವೈಸ್ನ ಫಸ್ಟ್ ಡ್ಯಾಮೇಜ್ ಮಾಡುತ್ತೆ. ಡ್ಯಾಮೇಜ್ ಮಾಡಿ ಎಂಟ್ರಿ ತೊಗೊಳುತ್ತೆ, ನಮ್ಮ ಸಿಸ್ಟಮ್ ಒಳಗೆ ಎಂಟ್ರಿ ತೊಗೊಂಡು ಪಾಸ್ವರ್ಡ್ ಇರ್ಬೋದು, ಸೆನ್ಸಿಟಿವ್ ಡೇಟಾ ಇರ್ಬೋದು, ಅದೆಲ್ಲ ಸ್ಟೀಲ್ ಮಾಡುತ್ತೆ, ಆಯಿತಾ. ಸೊ ಇದು ಮ್ಯಾಲ್ವೇರ್ಸ್. ಸೊ ನಾವು ತುಂಬ ಹುಷಾರಾಗಿರ್ಬೇಕು ಇಂಟರ್ನೆಟ್ನ ಯೂಸ್ ಮಾಡುವಾಗ.
ಸೊ ಯಾವುದೋ ಲಿಂಕ್ಸ್ ಬಂತು, ಇಮೇಲ್ ಅಟ್ಯಾಚ್ಮೆಂಟ್ ಬಂತು, ಅದನ್ನೆಲ್ಲ ನೀವು ಡೌನ್ಲೋಡ್ ಮಾಡೋಕೆ ಹೋದ್ರೆ ಅಥವಾ ಯಾವುದೋ ಆ್ಯಡ್ ಪಾಪಪ್ ಆಯಿತು, ಸೊ ಅದನ್ನು ಕ್ಲಿಕ್ ಮಾಡೋಕೆ ಹೋದ್ರೆ ಮ್ಯಾಲ್ವೇರ್ಸ್ ಡೌನ್ಲೋಡ್ ಆಗೋ ಪಾಸಿಬಿಲಿಟೀಸ್ ಇದೆ. ಸೊ ಅದು ನಿಮ್ಮ ಸಿಸ್ಟಮ್ನ ಡ್ಯಾಮೇಜ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ಮ್ಯಾಲ್ವೇರ್ಸ್ ಅರ್ಥ ಇದೆ ಅಂತ ಭಾವಿಸ್ತೀನಿ. ಇಟ್ ಇಸ್ ನಥಿಂಗ್ ಬಟ್ ಮ್ಯಾಲಿಷಿಯಸ್ ಸಾಫ್ಟ್ವೇರ್. ಸೊ ಇಟ್ ಇಸ್ ವಿತ್ ಅನ್ ಇಂಟೆಂಟ್ ಟು ಡ್ಯಾಮೇಜ್ ದ ಸಿಸ್ಟಮ್ಸ್. ಇಂಟೆಂಟ್ ಏನಿದೆ, ಸಿಸ್ಟಮ್ನ ಡ್ಯಾಮೇಜ್ ಮಾಡಬೇಕಂತ ಇಂಟೆಂಟ್ ಇರೋದು. ಕರೆಕ್ಟ್. ಸೊ ಆಯಿತು, ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ನೆಕ್ಸ್ಟ್ ಪಾಯಿಂಟ್ ಏನು? ಮೆನಿ ಆಫ್ ದೀಸ್ ಮ್ಯಾಲ್ವೇರ್ ಪ್ರೋಗ್ರಾಮ್ಸ್ ಹ್ಯಾವ್ ಬೀನ್ ಐಡೆಂಟಿಫೈಡ್ ಆ್ಯಂಡ್ ಕೌಂಟರ್ ಮೆಷರ್ಸ್ ಹ್ಯಾವ್ ಬೀನ್ ಇನಿಷಿಯೇಟೆಡ್. ಸೊ ಮ್ಯಾಲ್ವೇರ್ಸ್ ನಮ್ಗೆ ಗೊತ್ತು, ಮೋಸ್ಟ್ ಆಫ್ ದ ಮ್ಯಾಲ್ವೇರ್ಸ್ ಇವಾಗ ಆಲ್ರೆಡಿ ಅದಕ್ಕೆ ಸೊಲ್ಯೂಷನ್ ಕೂಡ ಹುಡುಕಿದ್ವಿ, ಬಟ್ ರಿಪೀಟ್ ಆಗ್ತಾ ಇರುತ್ತೆ. ಇಲ್ಲಿ 4ನೇ ಪಾಯಿಂಟ್ ನೋಡ್ಬೋದು. ಹೌ ಎವರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಲ್ವೇರ್ಸ್ ಕೀಪ್ ಆನ್ ಕಮಿಂಗ್ ಆನ್ ರೆಗ್ಯುಲರ್ ಬೇಸಿಸ್. ಸೊ ರೆಗ್ಯುಲರ್ ಬೇಸಿಸ್ ಅಲ್ಲಿ ಆ ಮ್ಯಾಲ್ವೇರ್ಸ್ ಪ್ಯಾಟರ್ನ್ಸ್ ಚೇಂಜ್ ಮಾಡ್ಕೊಂಡು ಮತ್ತೆ ಬರುತ್ತೆ. ಸೊ ಪ್ಯಾಟರ್ನ್ಸ್ ಚೇಂಜ್ ಮಾಡಿದಾಗ ನಮ್ಗೆ ಐಡೆಂಟಿಫೈ ಮಾಡೋದು ಕಷ್ಟ ಆಗೋದು. ಸಡನ್ ಆಗಿ ಐಡೆಂಟಿಫೈ ಮಾಡೋದು ಕಷ್ಟ ಆಗುತ್ತೆ. ಈಗ ಯಾವುದೋ ಒಂದು ಮ್ಯಾಲ್ವೇರ್ ABC ಬಂತು ಅಂತ ಅನ್ಕೊಳ್ಳೋಣ. ಸೊ ಇದನ್ನು ಆಲ್ರೆಡಿ ನಮ್ಮ ಡೇಟಾ ಬೇಸಲ್ಲಿ ಈ ಮ್ಯಾಲ್ವೇರ್ಸ್ಗೆ ಸೊಲ್ಯೂಷನ್ ಇದೆ, ಬಟ್ ಇದು ಪ್ಯಾಟರ್ನ್ ಚೇಂಜ್ ಮಾಡಿ ಈ ABCನೇ ಮತ್ತೆ DEF ಆಗಿ ಬಂತು ಅಂದ್ಕೊಳ್ಳೋಣ. ಸೊ ಆವಾಗ ಸಿಗ್ನೇಚರ್ ಚೇಂಜ್ ಆಗಿದೆ. ಸೊ ಇದಕ್ಕೆ ಸೊಲ್ಯೂಷನ್ ನಾವು ಬೇರೆ ಥರ ಹುಡುಕ್ಬೇಕಾಗುತ್ತೆ, ಆಯಿತಾ. ಸೊ ಮ್ಯಾಲ್ವೇರ್ಸ್ನ ಐಡೆಂಟಿಫೈ ಮಾಡಿ ನಾವು ಅದನ್ನು ಪ್ರಿವೆಂಟ್ ಮಾಡಬೇಕು. ಓಕೆ, ಸೊ ಇದು ಅರ್ಥ ಇದೆ ಅಂತ ಭಾವಿಸ್ತೀನಿ. ಸೊ ಡಿಫ್ರೆಂಟ್ ಮ್ಯಾಲ್ವೇರ್ಸ್ ಬರ್ತಾನೆ ಇದೆ. ಎಷ್ಟು ಟೈಪ್ಸ್ ಇದೆ ಮ್ಯಾಲ್ವೇರ್ಸ್, ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ಇಂಪಾರ್ಟೆಂಟು ನೋಡ್ಬೋಣ. ಸೊ ವೈರಸ್, ವರ್ಮ್ಸ್, ರ್ಯಾನ್ಸಮ್ ವೇರ್, ಟ್ರೋಜನ್ಸ್, ಸ್ಪೈವೇರ್, ಆಡ್ವೇರ್, ಕೀ ಲಾಗರ್ಸ್ ಆರ್ ಸಮ್ ಆಫ್ ದ ಕಾಮನ್ ಟೈಪ್ಸ್ ಆಫ್ ಮ್ಯಾಲ್ವೇರ್ಸ್. ಸೊ ಇದು ತುಂಬ ಇಂಪಾರ್ಟೆಂಟ್. ನಿಮ್ಮ ಸಿಲೆಬಸ್ಸಲ್ಲಿ ಇದೆಲ್ಲ ಇದೆ. ಸೊ ಇದೆಲ್ಲದ್ರ ಬಗ್ಗೆ ತಿಳ್ಕೊಬೇಕು, ಪ್ಲಸ್ ಎಕ್ಸಾಂಪಲ್ಸ್ ತಿಳ್ಕೊಬೇಕು. ವೈರಸ್ ಅಂದರೆ ಏನು, ವರ್ಮ್ಸ್ ಅಂದರೆ ಏನು, ರ್ಯಾನ್ಸಮ್ ವೇರ್ ಅಂದರೆ ಏನು, ಸ್ಪೈವೇರ್ ಅಂದರೆ ಏನು, ಆಡ್ವೇರ್ ಅಂದರೆ, ಕೀ ಲಾಗರ್ಸ್ ಅಂದರೆ ಏನು, ಟ್ರೋಜನ್ ಹಾರ್ಸ್ ಅಂದರೆ ಏನು. ಸೊ ಇದೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಲ್ವೇರ್ಸ್. ಓಕೆ, ಸೊ ಈಗ ಒಂದೊಂದಾಗಿ ತಿಳ್ಕೊಂಬೋಣ. ಫಸ್ಟ್ ವೈರಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ವೈರಸ್ ಅಂದರೆ ಏನು? ಸೊ ವೈರಸ್ ನಿಮ್ಮ ಬಯೋಲಾಜಿಕಲ್ ವೈರಸ್ ಜೊತೆನೇ ಅದೇ ಥರನೇ ಇರುತ್ತೆ, ಕರೆಕ್ಟಾ. ಬಟ್ ಬಯೋಲಾಜಿಕಲ್ ವೈರಸ್ ಹ್ಯೂಮನ್ಸ್ನ ಅಟ್ಯಾಕ್ ಮಾಡುತ್ತೆ. ಸೊ ಈ ವೈರಸ್ ಕಂಪ್ಯೂಟರ್ ಸಿಸ್ಟಮ್ನ ಅಟ್ಯಾಕ್ ಮಾಡುತ್ತೆ, ಅದೊಂದೇ ವ್ಯತ್ಯಾಸ. ಬಟ್ ವೈರಸ್ ಅಂದರೆ ಏನು? ಇಟ್ ಇಸ್ ಅ ಸಾಫ್ಟ್ವೇರ್ ಕೋಡ್. ಆ ಸಾಫ್ಟ್ವೇರ್ ಕೋಡ್ ಏನು ಮಾಡುತ್ತೆ? ನಿಮ್ಮ ರಿಸೋರ್ಸಸ್ನ ಡ್ಯಾಮೇಜ್ ಮಾಡುತ್ತೆ. ನಿಮ್ಮ CPU ಟೈಮ್ ಇರ್ಬೋದು, ಮೆಮರಿ ಇರ್ಬೋದು, ಫೈಲ್ಸ್ ಇರ್ಬೋದು, ಅದನ್ನೆಲ್ಲ ಡ್ಯಾಮೇಜ್ ಮಾಡುತ್ತೆ ಅಥವಾ ಅದನ್ನೆಲ್ಲ ಕರಪ್ಟ್ ಮಾಡುತ್ತೆ. ಸೊ ಅದನ್ನು ವೈರಸ್ ಅಂತ ಹೇಳ್ತೀವಿ, ಕರೆಕ್ಟ್. ಸೊ ವೈರಸ್ ಬಗ್ಗೆ ಸ್ವಲ್ಪ ತಿಳ್ಕೊಂಬೋಣ. ಸೊ ನೆಕ್ಸ್ಟ್ ವೈರಸ್ ಮ್ಯಾಲ್ವೇರ್ ಟೈಪ್ಸಲ್ಲಿ ಫಸ್ಟ್ ವೈರಸ್ ಅಂತ ಇದೆ. ಸೊ ವೈರಸ್ ಅಂದರೆ ಏನು, ಯಾರು ಇನ್ವೆಂಟ್ ಮಾಡಿದ್ದು, ಯಾವ ಇಸ್ವಿಲ್ ಇನ್ವೆಂಟ್ ಆಯಿತು, ಇದನ್ನು ತಿಳ್ಕೊಂಬೋಣ. ಸೊ ಫಸ್ಟ್ ಪಾಯಿಂಟ್, ದ ಟರ್ಮ್ ಕಂಪ್ಯೂಟರ್ ವೈರಸ್ ವಾಸ್ ಕಾಯಿನ್ಡ್ ಇನ್ 1985 ಬೈ ಫ್ರೆಡ್ ಕೋಹನ್. ಸೊ ಇಯರ್ ನೆನ್ಪಿಟ್ಕೊಳ್ಳಿ, MCQ ಕೇಳ್ಬೋದು. ಸೊ 1985 ಬೈ ಫ್ರೆಡ್ ಕೋಹನ್ ಇನ್ವೆಂಟ್ ಮಾಡಿದ್ರು ವೈರಸ್ ಅನ್ನೋ ಟರ್ಮ್ನ. So it has been borrowed from biological science as the behavior is similar, but the only difference being the victim is the computer system. So virus ಅಂದರೆ ಏನು ಹೇಳ್ತೀವಿ? ಸೊ ಹ್ಯೂಮನ್ ಅಟ್ಯಾಕ್ ಮಾಡುತ್ತೆ ಅಂತ ಹೇಳ್ತೀವಿ ಬಯೋಲಾಜಿಕಲ್ ಟರ್ಮ್ಸ್ ಅಲ್ಲಿ. ಬಟ್ ಅದೇ ಬಿಹೇವಿಯರ್ ಸಿಸ್ಟಮ್ಗಾದರೆ ವಿ ಕಾಲ್ ಇಟ್ ಕಂಪ್ಯೂಟರ್ ವೈರಸ್ ಅಲ್ವಾ. ಸೊ ಈ ಕಂಪ್ಯೂಟರ್ ವೈರಸ್ ಅಂದರೆ ಏನು, ಡೆಫಿನೇಷನ್ ಏನು, ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ತಿಳ್ಕೊಂಬೋಣ. ಸೊ ವೈರಸ್ ಇಸ್ ಅ ಪೀಸ್ ಆಫ್ ಸಾಫ್ಟ್ವೇರ್ ಕೋಡ್ ಕ್ರಿಯೇಟೆಡ್ ಟು ಪರ್ಫಾರ್ಮ್ malicious activities and hamper resources of this computer system like CPU time, memory and personal files. ಸೊ ಇದೇ ಹೇಳಿದ್ದು ಸಾಫ್ಟ್ವೇರ್ ಕೋಡ್. ಆ ಕೋಡ್ ಏನು ಮಾಡುತ್ತೆ, ನಿಮ್ಮ ರಿಸೋರ್ಸಸ್, ನಿಮ್ಮ ಸಿಸ್ಟಮ್ ರಿಸೋರ್ಸನ್ನ ಡ್ಯಾಮೇಜ್ ಮಾಡುತ್ತೆ. CPU ಡ್ಯಾಮೇಜ್ ಮಾಡ್ಬೋದು, ಅಥವಾ ಹಾರ್ಡ್ವೇರ್ ಡಿವೈಸಸ್ ಡ್ಯಾಮೇಜ್ ಮಾಡ್ಬೋದು, ಅಥವಾ ಆಪರೇಟಿಂಗ್ ಸಿಸ್ಟಮ್ ಡ್ಯಾಮೇಜ್ ಮಾಡ್ಬೋದು. ಸೊ ಇದೆಲ್ಲ ಡ್ಯಾಮೇಜ್ ಮಾಡುತ್ತಲ್ಲ ಈ ರಿಸೋರ್ಸಸ್ನ, ಸೊ ಇದನ್ನು ವೈರಸ್ ಅಂತ ಕರಿತೀವಿ. ಓಕೆ, ಸೊ 4ನೇ ಪಾಯಿಂಟ್ ಇಂಪಾರ್ಟೆಂಟು, ರಿಮೇನ್ಸ್ ಡಾರ್ಮೆಂಟ್ ಆ್ಯಂಡ್ ಬಿಕಮ್ಸ್ ಆಕ್ಟಿವ್ ಆಸ್ ಸೂನ್ ಎಸ್ ದ ಇನ್ಫೆಕ್ಟೆಡ್ ಫೈಲ್ ಇಸ್ ಓಪನ್ಡ್. ರಿಮೇನ್ಸ್ ಡಾರ್ಮೆಂಟ್ ಅಂದರೆ ಏನು ಸರ್? ಸೊ ಆಕ್ಟಿವ್ ಇರಲ್ಲ, ಇನ್ಆಕ್ಟಿವ್ ಆಗಿರುತ್ತೆ, ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಕೂತಿರುತ್ತೆ. ಸೊ ನೀವು ಆ ಫೈಲ್ ಓಪನ್ ಮಾಡಿದ ತಕ್ಷಣ ಆಕ್ಟಿವ್ ಆಗಿ ಫೈಲ್ನೆಲ್ಲ ಇನ್ಫೆಕ್ಟ್ ಮಾಡುತ್ತೆ. ಓಕೆ, ಸೊ ಡಾರ್ಮೆಂಟ್ ಅಂದರೆ ಸೊ ಇನ್ಆಕ್ಟಿವ್, ಅಥವಾ ಯು ಕ್ಯಾನ್ ಸೇ ಇನ್ಆಕ್ಟಿವ್ ಅನ್ನೋದಕ್ಕಿಂತ ಇನ್ಆಕ್ಟಿವ್ ಒಂದು ಟರ್ಮ್ ಹೇಳ್ಬೋದು ಡಾರ್ಮೆಂಟ್ ಅಂದರೆ, ಅಥವಾ ಅನ್ರೆಕಗ್ನೈಸ್ಡ್ ಅಂತ ಕೂಡ ಹೇಳ್ಬೋದು. ಸೊ ಇದು ರೆಕಗ್ನೈಸ್ ಆಗಿರಲ್ಲ ಇನಿಷಿಯಲಿ, ಸೊ ಅದು ಎಲ್ಲಿದೆ ಅಂತ ಕೂಡ ನಿಮ್ಗೆ ಗೊತ್ತಿರಲ್ಲ. ಸೊ ನೀವು ಒಂದು ಫೈಲ್ ಓಪನ್ ಮಾಡಿದ ತಕ್ಷಣ ಅದು ವೈರಸಲ್ಲಿ ಇನ್ಫೆಕ್ಟ್ ಆಗಿದ್ರೆ ಆವಾಗ ಆ ಫೈಲ್ ಪೂರ್ತಿ ಇಟ್ ವಿಲ್ ಬಿ ಇನ್ಫೆಕ್ಟೆಡ್ ಬೈ ದ ವೈರಸ್. ಓಕೆ, ಸೊ ಡಾರ್ಮೆಂಟ್ ಅಂದರೆ ನಾವು ರೆಕಗ್ನೈಸ್ ಮಾಡೋಕ್ಕಾಗಲ್ಲ ಸ್ಟಾರ್ಟಿಂಗಲ್ಲಿ. ಸೊ ನೀವು ಒಂದು ಫೈಲ್ ಓಪನ್ ಮಾಡಿದ ತಕ್ಷಣ ಅದು ಅಟ್ಯಾಕ್ ಆಗಿದೆ ಅಂತ ಗೊತ್ತಾದಮೇಲೆ ಸೊ ಆವಾಗ ನಮ್ಗೆ ಗೊತ್ತಾಗುತ್ತೆ ಅದು ಆ್ಯಕ್ಟಿವ್ ಆಗುತ್ತೆ ವೈರಸ್ಸು, ಆ ಫೈಲಲ್ಲಿ ಅದು ಆ್ಯಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ಏನಿದ್ರ ಇಂಟೆಂಟು? ದ ಮೇನ್ ಮೋಟಿವ್ಸ್ ಇನ್ಕ್ಲೂಡ್ ಸ್ಟೀಲಿಂಗ್ ಪಾಸ್ವರ್ಡ್ಸ್ ಆರ್ ಡೇಟಾ, ಕರಪ್ಟಿಂಗ್ ಫೈಲ್ಸ್, ಟೇಕಿಂಗ್ ಕಂಟ್ರೋಲ್ ಆಫ್ ಯೂಸರ್ ಮೆಷಿನ್. ಏನಪ್ಪ ಇದ್ರ ಮೇನ್ ಇಂಟೆಂಟ್? ಯಾಕೆ ಸರ್ ವೈರಸ್ ಮಾಡಬೇಕು, ಅಥವಾ ಯಾಕೆ ಸರ್ ವೈರಸ್ನ ಇನ್ನೊಂದು ಸಿಸ್ಟಮ್ಗೆ ಇನ್ಫಿಲ್ಟ್ರೇಟ್ ಮಾಡಬೇಕು, ಏನಕ್ಕೆ ನಾವು ಸ್ಪ್ರೆಡ್ ಮಾಡಬೇಕು ವೈರಸ್ನ ಅಂದರೆ, ಸೊ ಕೆಲವು ವ್ಯಕ್ತಿಗಳು ಪಾಸ್ವರ್ಡ್ಸ್, ಸೆನ್ಸಿಟಿವ್ ಡೇಟಾ ಸ್ಟೀಲ್ ಮಾಡೋದಕ್ಕೆ, ಅಥವಾ ಫೈಲ್ಸ್ನ ಕರಪ್ಟ್ ಮಾಡೋಕ್ಕೆ, ಅಥವಾ ಒಬ್ಬರು ಯೂಸರ್ ಸಿಸ್ಟಮ್ನ ಕಂಟ್ರೋಲ್ ಮಾಡೋದಕ್ಕೆ ವೈರಸ್ನ ದೇ ವಿಲ್ ಸೆಂಡ್. ಓಕೆ, ಸೊ ಅಥವಾ ವೈರಸ್ನ ದೇ ವಿಲ್ ಸ್ಪ್ರೆಡ್ ಇನ್ ಟು ದ ಕಂಪ್ಯೂಟರ್ ಸಿಸ್ಟಮ್. ಸೊ ಎಕ್ಸಾಂಪಲ್ಸ್ ಇದೆ, ಕೆಲವೊಂದು ವೈರಸ್ ಎಕ್ಸಾಂಪಲ್ಸ್ ನೀವು ತಿಳ್ಕೊಬೇಕು. ಕ್ರಿಪ್ಟೋ ಲಾಕರ್, ಏನಿದು ಕ್ರಿಪ್ಟೋ ಲಾಕರ್? ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ನೆಕ್ಸ್ಟ್ ಸ್ಲೈಡಲ್ಲಿ. ಕ್ರಿಪ್ಟೋ ಲಾಕರ್ ಅಂತಿದೆ. ಐ ಲವ್ ಯು, ಯಾಕೆ ಸರ್ ಐ ಲವ್ ಯು ಅಂತ ಹೇಳ್ತಾ ಇದ್ದೀರಾ? ಸೊ ಐ ಲವ್ ಯು ಅನ್ನೋದು ಒಂದು ವೈರಸ್, ಆಯಿತಾ. ಸೊ ಇಟ್ ಈಸ್ ಅ ವೈರಸ್. ಅದೇನಂದರೆ ಇಮೇಲ್ಸಲ್ಲಿ ಸಬ್ಜೆಕ್ಟಲ್ಲಿ ಐ ಲವ್ ಯು ಅಂತ ಬರ್ತಿತ್ತು, ಅದೊಂದು ಇಮೇಲ್ ಸ್ಪ್ಯಾಮು. ಸೊ ಅಲ್ಲಿ ಅಟ್ಯಾಚ್ಮೆಂಟಲ್ಲಿ ಒಂದು ಲವ್ ಲೆಟರ್ ಇತ್ತು. ಸೊ ಏನು ಮಾಡ್ತಿತ್ತು, ಅದು ಎಲ್ಲ ಯೂಸರ್ಸ್ಗೂ ಹೋಗಿ ಕಳಿಸ್ತಿತ್ತು.
ಸೊ ಅದನ್ನು ನೀವು ಡೌನ್ಲೋಡ್ ಮಾಡಿದ ತಕ್ಷಣ ವೈರಸ್ ನಿಮ್ಮ ಸಿಸ್ಟಮ್ಗೆ ಬರ್ತಿತ್ತು ಆಯಿತಾ. ಸೊ ಅದು ಐ ಲವ್ ಯು ಅಂತ ಎಲ್ಲರೂ ಏನು ಅನ್ಕೊಂತಾರೆ, ಸೊ ಐ ಲವ್ ಯು ಅಂತ ಲೆಟರ್ ಬಂತು, ಮೇ ಬಿ ಯಾರೋ ನಂಗೆ ಕಳಿಸಿದ್ರೆ ಓಪನ್ ಮಾಡಿ ನೋಡೋಣ ಅಂತ ಅನ್ಕೊಂತಾರೆ. ಓಪನ್ ಮಾಡಿ ನೋಡಿದ್ಮೇಲೆ ನಿಮ್ಮ ಸಿಸ್ಟಮ್ಗೆ ವೈರಸ್ ಅಂಟ್ಕೊಂಡಿರುತ್ತೆ ಆಯಿತಾ. ಸೊ ಕ್ರಿಪ್ಟೋ ಲಾಕರ್, ಸೊ ಇದು ಹೇಳದ್ನಲ್ಲ, ಸೊ ಕ್ರಿಪ್ಟೋ ಲಾಕರ್ ಅಂದರೆ ಸೊ ನಿಮ್ಮ ಡೇಟಾ ಇರುತ್ತಲ್ಲ ಅಥವಾ ನಿಮ್ಮ ಫೈಲ್ಸ್ ಇರ್ತಲ್ಲ, ನಿಮ್ಮ ಫೈಲ್ಸ್ ಎಲ್ಲ ಎನ್ಕ್ರಿಪ್ಟ್ ಆಗೋಗುತ್ತೆ. ಸೊ ಯಾರೋ ಒಬ್ಬ ಹ್ಯಾಕರ್ ಏನು ಮಾಡ್ತಾನೆ ಅಥವಾ ಅಟ್ಯಾಕರ್ ಏನು ಮಾಡ್ತಾನೆ, ಸೊ ನಿಮ್ಮ ಫೈಲ್ಸ್ ಎಲ್ಲ ಎನ್ಕ್ರಿಪ್ಟ್ ಮಾಡಿಬಿಡ್ತಾನೆ. ಎನ್ಕ್ರಿಪ್ಟ್ ಅಂದರೆ ಏನು ಸರ್? ಸೊ ನಿಮಗೆ ನಿಮ್ಮ ಕೋಡ್ನ ಬದಲಾಯಿಸ್ಬಿಡ್ತಾನೆ. ನಿಮ್ಮ ಫೈಲಲ್ಲಿ ಏನೋ ಇದ್ದರೆ ಅದನ್ನು ಬೇರೆ ರೀತಿ ನಮ್ಗೆ ಗೊತ್ತಾಗದೇ ಇರೋ ರೀತಿ ಅದನ್ನು ಕನ್ವರ್ಟ್ ಮಾಡ್ತಾನೆ ಕೋಡ್ನ. ಸೊ ಅದು ಏನು ಮಾಡುತ್ತೆ, ಲಾಕ್ ಆಗೋಗಿರುತ್ತೆ. ಲಾಕ್ ಆದಮೇಲೆ ನೀವು ಬಿಟ್ ಕಾಯಿನ್ಸ್ ಕೊಡಬೇಕು. ಬಿಟ್ ಕಾಯಿನ್ಸ್ ಅಂದ್ರೆ ಏನು? ಡಿಜಿಟಲ್ ಕರೆನ್ಸಿ. ಬ್ಲಾಕ್ ಚೈನಲ್ಲಿ ನೋಡಿದ್ವಲ್ಲ, ಸೊ ನೀವು ಮನಿ ಪೇ ಮಾಡಿ ಮತ್ತೆ ನಿಮ್ಮ ಫೈಲ್ಸ್ನ ರಿಕವರ್ ಮಾಡಬೇಕಾಗುತ್ತೆ ಆಯಿತಾ. ಕ್ರಿಪ್ಟೋ ಲಾಕರ್ ಇದು ಕೂಡ ಒಂದು ವೈರಸ್ಸು. ಸೊ ಅದಾದಮೇಲೆ ಮೈ ಡೂಮ್ ಸ್ಯಾಸರ್ ಇದೆಯಲ್ಲ, ಸೊ ಈ ನೆಟ್ವರ್ಕಿಂದ ಸ್ಪ್ರೆಡ್ ಆಗುತ್ತೆ. ಮೈಡೂಮ್ ಆ್ಯಂಡ್ ಸ್ಯಾಸರ್ ಈ ವೈರಸಸ್ ಏನಿದೆ ನೆಟ್ವರ್ಕ್ ಮುಖಾಂತರ ಸ್ಪ್ರೆಡ್ ಆಗುತ್ತೆ, ಅಂದರೆ ಇಂಟರ್ನೆಟ್ ಮುಖಾಂತರ ಸ್ಪ್ರೆಡ್ ಆಗುತ್ತೆ. ಸೊ ನಾನು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಈ ವೈರಸಸ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಇಲ್ಲ, ಎಕ್ಸಾಂಪಲ್ ತಿಳ್ಕೊಂಡ್ರೆ ಸಾಕು. ಕ್ರಿಪ್ಟೋ ಲಾಕರ್ ಅಂದರೆ ನಿಮ್ಮ ಫೈಲ್ಸ್ ಎಲ್ಲ ಎನ್ಕ್ರಿಪ್ಟ್ ಆಗೋಗುತ್ತೆ. ಯಾರೋ ಅಟ್ಯಾಕರ್ ಏನು ಮಾಡ್ತಾನೆ, ನಿಮ್ಮ ಫೈಲ್ಸ್ನ ಎನ್ಕ್ರಿಪ್ಟ್ ಮಾಡ್ತಾನೆ. ಸೊ ನೀವು ಅವ್ನಿಗೆ ದುಡ್ಡು ಕೊಡಬೇಕಾಗತ್ತೆ ಮತ್ತೆ ನಿಮ್ಮ ಫೈಲ್ಸ್ನ ರಿಕವರ್ ಮಾಡೋದಕ್ಕೆ ಆಯಿತಾ. ಸೊ ಐ ಲವ್ ಯು ಅನ್ನೋದು ಒಂದು ಇಮೇಲ್ ಸ್ಪ್ಯಾಮ್. ಸೊ ಅಲ್ಲಿ ನೀವು ಫೈಲ್ಸ್ನ ಏನಾದ್ರು ಡೌನ್ಲೋಡ್ ಮಾಡಿದ್ರೆ ವೈರಸ್ ಅಂಟ್ಕೊಳ್ಳೋದು ನಿಮ್ಮ ಸಿಸ್ಟಮ್ಗೆ. ಮೈ ಡೂಮ್ ಆ್ಯಂಡ್ ಸ್ಯಾಸರ್ ನೆಟ್ವರ್ಕಿಂದ ಸ್ಪ್ರೆಡ್ ಆಗೋ ವೈರಸ್ ಆಯಿತಾ. ಸೊ ಇಲ್ಲಿ ನೆಕ್ಸ್ಟ್ ಸ್ಲೈಡಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿದೆ, ಬಟ್ ನಿಮಗೆ ಸಿಲೆಬಸ್ಸಲ್ಲಿ ಇಲ್ಲ ಆಯಿತಾ. ಸೊ ಈ ಕ್ರಿಪ್ಟೋ ಲಾಕರ್ ಬಗ್ಗೆ ಜಸ್ಟ್ ಒಂದು ಡೈಗ್ರಾಮ್ ಇದೆ ನೋಡ್ಬೋದು. ಕ್ರಿಪ್ಟೋ ಲಾಕರ್ ಅಂದರೆ ಏನು ಮಾಡುತ್ತೆ ಈ ವೈರಸ್ಸು? ಎನ್ಕ್ರಿಪ್ಟ್ಸ್ ಯೂಸರ್ಸ್ ಫೈಲ್ಸ್ ಆ್ಯಂಡ್ ಡಿಮ್ಯಾಂಡ್ಸ್ ಆರ್ ಆನ್ಸಮ್ ಯೂಶಲಿ ಇನ್ ಬಿಟ್ ಕಾಯಿನ್ ಟು ಅನ್ಲಾಕ್ ದೆಮ್. ಸೊ ಬಿಟ್ ಕಾಯಿನ್ ಅಂದರೆ ಡಿಜಿಟಲ್ ಕರೆನ್ಸಿ ಅಲ್ವಾ, ಡಿಜಿಟಲ್ ಅಥವಾ ವರ್ಚುವಲ್ ಕರೆನ್ಸಿ. ನಾವು ಆಲ್ರೆಡಿ ಬ್ಲಾಕ್ ಚೈನ್ ಕಲ್ತಿದ್ದೀವಿ PU1 ಅಲ್ಲಿ. ಸೊ ಬಿಟ್ ಕಾಯಿನ್ ಅಂದರೆ ಏನು? ವರ್ಚುವಲ್ ಕರೆನ್ಸಿ ಅಥವಾ ಡಿಜಿಟಲ್ ಕರೆನ್ಸಿ. ಎಲ್ಲಿ ಯೂಸ್ ಮಾಡ್ತೀವಿ ಇದನ್ನು? ಬ್ಲಾಕ್ ಚೈನಲ್ಲಿ. ಸೊ ಯೂಸ್ಡ್ ಇನ್ ಬ್ಲಾಕ್ ಚೈನ್. ಸೊ ಇದು ಡಿಸೆಂಟ್ರಲೈಸ್ಡ್ ಅಂತ ಹೇಳ್ತೀವಲ್ವಾ. ಡಿಸೆಂಟ್ರಲೈಸ್ಡ್ ಅಂದರೆ ಏನು? ಇದಕ್ಕೆ ಓನರ್ಶಿಪ್ ಇರೋದಿಲ್ಲ. ಸೊ ಈ ಬಿಟ್ ಕಾಯಿನ್ಸ್ಗೆ ಓನರ್ಶಿಪ್ ಇರೋದಿಲ್ಲ, ಕರೆಕ್ಟ್. ಸೊ ಬ್ಲಾಕ್ ಚೈನಲ್ಲಿ ನಾವು ಡೇಟಾ ಎಲ್ಲ ಬ್ಲಾಕ್ಸ್ ಮುಖಾಂತರ ಸ್ಟೋರ್ ಮಾಡ್ತೀವಿ. ಆ ಬ್ಲಾಕಲ್ಲಿ ಡೇಟಾ ಎಲ್ಲ ಎನ್ಕ್ರಿಪ್ಟ್ ಆಗಿರುತ್ತೆ. ಸೊ ಎನ್ಕ್ರಿಪ್ಟ್ ಅಂದರೆ ಏನು? ಇಲ್ಲಿ ಕ್ರಿಪ್ಟೋ ಲಾಕರ್ ಅಂದರೆ ಎನ್ಕ್ರಿಪ್ಟ್ ಮಾಡ್ತೀವಲ್ಲ ಡೇಟಾನ, ಸೊ ಬೇರೆ ರೂಪ ಕೊಡುತ್ತೆ. ಅಂದರೆ ಬೇರೆ ರೂಪ ಕೊಡ್ತೀವಿ ಕೋಡ್ಗೆ ಅಥವಾ ಫೈಲ್ಸ್ಗೆ. ಈಗ ಫೈಲ್ಸಲ್ಲಿ ಏನಾದರೂ ABC ಅಂತ ಸ್ಟೋರ್ ಆಗಿದ್ರೆ ಇದಕ್ಕೆ ಬೇರೆ ರೂಪ ಕೊಡೋದು ಎನ್ಕ್ರಿಪ್ಷನ್ ಅಂತಾರೆ. ಇದಕ್ಕೆ ಹ್ಯಾಶ್ ಆ್ಯಡ್ ಸಿಂಬಲ್ ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಏನಾದ್ರು ಫಿಲ್ ಮಾಡ್ಬೋದು. 8 1 3 ಅಂತ ನಂಬರ್ಸ್ ಆಗಿ ಫಿಲ್ ಮಾಡ್ಬೋದು. ಇದೇ ABCನ ಅವ್ರು ಎನ್ಕ್ರಿಪ್ಟ್ ಮಾಡಿ ಸ್ಟೋರ್ ಮಾಡ್ತಾರೆ. ಸೊ ನಿಮ್ಗೆ ಇದೇನು ಅಂತ ಗೊತ್ತಾಗೋದಿಲ್ಲ. ಇದನ್ನು ಮತ್ತೆ ABCಗೆ ಕನ್ವರ್ಟ್ ಮಾಡೋದಕ್ಕೂ ಆಗೋದಿಲ್ಲ ನಿಮಗೆ. ಸೊ ಡಿಕ್ರಿಪ್ಟ್ ಮಾಡೋದಕ್ಕೆ ಅವ್ರು ದುಡ್ಡು ಕೇಳ್ತಾರೆ. ಸೊ ಇದು ಒಂದು ವೈರಸ್ ಆಯಿತಾ. ಸೊ ನೆಕ್ಸ್ಟ್ ಐ ಲವ್ ಯು ಅಂತಿತ್ತು. ಸೊ ಐ ಲವ್ ಯು ಅಂದರೆ ಏನು? ಸೊ ಐ ಲವ್ ಯುಗೂ ಇಮೇಜಸ್ ತೊಗೊಂಡಿನಿ, ಅದು ಒಂದು ವೈರಸ್ ಟೈಪ್. ಸೊ ಐ ಲವ್ ಯು ಅಂದರೆ, ಸೊ ಇಲ್ಲಿ ನೋಡ್ಬೋದು, ಸೆಂಟ್ ಕಾಪೀಸ್ ಆಫ್ ಇಮೇಲ್ ಟು ಎವ್ರಿ ಒನ್ ಇನ್ ದ ಯೂಸರ್ಸ್ ಕಾಂಟ್ಯಾಕ್ಟ್. ಸೊ ಇದು ಐ ಲವ್ ಯು ಅನ್ನೋದು ಒಂದು 2000 ಇನ್ವೆಂಟ್ ಆಗಿದ್ದು ವೈರಸ್ಸು. ಸೊ ಏನು ಮಾಡ್ತಿದ್ದು? ಇಮೇಲ್ ಬೇಸ್ಡ್ ಡಿಸೆಪ್ಷನ್, ಮಾಸ್ ಸ್ಪ್ರೆಡಿಂಗ್. ಸೊ ನಿಮ್ಮ ಕಾಂಟ್ಯಾಕ್ಟಲ್ಲಿ ಯಾರ್ಯಾರು ಇದ್ದಾರೋ ಎಲ್ರಿಗೂ ಇದನ್ನು ಇಮೇಲ್ ಸ್ಪ್ಯಾಮ್ ಮಾಡ್ತಿದ್ರು. ಸೊ ದಿಸ್ ಇಸ್ ಅ ಫಾರ್ಮ್ ಆಫ್ ವೈರಸ್. ಸೊ ಇದ್ರ ಬಗ್ಗೆ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಡೀಟೇಲ್ ಇಲ್ಲ, ಜಸ್ಟ್ ನೀವು ನೇಮ್ ತಿಳ್ಕೊಂಡ್ರೆ ಸಾಕು. ಕ್ರಿಪ್ಟೋ ಲಾಕರ್, ಐ ಲವ್ ಯು, ಸೊ ಮೈ ಡೂಮ್, ಆಮೇಲೆ ಸ್ಯಾಸರ್. ಸೊ ನೆಕ್ಸ್ಟ್ ಟೈಪ್ ಆಫ್ ಮ್ಯಾಲ್ವೇರ್ಗೆ ಹೋಗ್ಬೋಣ. ಸೊ ವೈರಸ್ ಅರ್ಥ ಇದೆ ಅಂತ ಭಾವಿಸ್ತೀನಿ. ಸೊ ಈಗ ವರ್ಮ್ಸ್ ಅಂತ ಇದೆ, ಕರೆಕ್ಟಾ? ಏನಿದು ವರ್ಮ್ಸ್? ಸೊ ವರ್ಮ್ಸ್ ಬಗ್ಗೆನೂ ತಿಳ್ಕೊಂಬೋಣ. ಸೊ ನೆಕ್ಸ್ಟ್ ಟೈಪ್ ಆಫ್ ಮ್ಯಾಲ್ವೇರ್, ವರ್ಮ್ಸ್. ಸೊ ಏನಿದು ವರ್ಮ್ಸ್? ಸೊ ವರ್ಮ್ಸ್ ಅಂದರೆ ಸ್ಟೂಡೆಂಟ್ಸ್ ಸೇಮ್ ವೈರಸ್ ಥರನೇ, ಬಟ್ ಇಲ್ಲಿ ನೆಟ್ವರ್ಕಿಂದ ಸ್ಪ್ರೆಡ್ ಆಗುತ್ತೆ. ಆ್ಯಂಡ್ ಇಲ್ಲಿ ಅದಕ್ಕೆ ಕಂಪ್ಯೂಟರ್ ಸಿಸ್ಟಮು ಫೈಲ್ಸಲ್ಲಿ ಅಟ್ಯಾಚ್ ಮಾಡಬೇಕು ಆ ಥರದ್ದು ಏನೂ ಇಲ್ಲ ಆಯಿತಾ. ನೆಟ್ವರ್ಕ್ ಇಂಟರ್ನೆಟಿಂದ ಸ್ಪ್ರೆಡ್ ಆಗೋದನ್ನ ವರ್ಮ್ಸ್ ಅಂತ ಕರಿತೀವಿ. ಓಕೆ, ಸೊ ಈ ವರ್ಮ್ಸ್ ಬಗ್ಗೆನೂ ತಿಳ್ಕೊಂಬೋಣ. ಸೊ ಇದು ಹ್ಯೂಮನ್ ಇಂಟರ್ವೆನ್ಷನ್ ಬೇಕಾಗಿಲ್ಲ, ಅಂದರೆ ಹ್ಯೂಮನ್ ಟ್ರಿಗರ್ ಮಾಡಬೇಕಂತಿಲ್ಲ. ಅಂದರೆ ನಾನು ಹೋಗಿ ಮೇಲ್ನ ಡೌನ್ಲೋಡ್ ಮಾಡಿದ್ರೆ ವೈರಸ್ ನನ್ನ ಸಿಸ್ಟಮ್ಗೆ ಬರಬೇಕಂತ ಇಲ್ಲ. ಸೊ ಈ ವರ್ಮ್ಸಲ್ಲಿ ಇಂಟರ್ನೆಟ್ ಮುಖಾಂತರ ಸ್ಪ್ರೆಡ್ ಆಗುತ್ತೆ. ಇಲ್ಲಿ ಹ್ಯೂಮನ್ ಇನ್ವಾಲ್ವ್ಮೆಂಟ್ ಬೇಕಾಗಿರಲ್ಲ ಆಯಿತಾ. ಸೊ ಇದನ್ನ ಡೇಂಜರಸ್ಸು, ವೈರಸ್ಗಿಂತ ಡೇಂಜರ್ ಇದು. ಸೊ ಇದ್ರ ಬಗ್ಗೆ ಕೂಡ ತಿಳ್ಕೊಂಬೋಣ. ವರ್ಮ್ಸ್. ಸೊ ದ ವರ್ಮ್ ಈಸ್ ಆಲ್ಸೋ ಅ ಮ್ಯಾಲ್ವೇರ್ ದಟ್ ಕಾಸಸ್ ಡ್ಯಾಮೇಜಿಂಗ್ ಬಿಹೇವಿಯರ್ ಆನ್ ಅನ್ ಇನ್ಫೆಕ್ಟೆಡ್ ಕಂಪ್ಯೂಟರ್ ಸಿಸ್ಟಮ್. ಸೊ ಇದು ಕೂಡ ಕಂಪ್ಯೂಟರ್ ಸಿಸ್ಟಮ್ನ ಡ್ಯಾಮೇಜ್ ಮಾಡುತ್ತೆ. ಸೊ ವೈರಸ್ಗೆ ವರ್ಮ್ಸ್ಗೆ ಏನು ವ್ಯತ್ಯಾಸ ಇಲ್ಲಿ ತಿಳ್ಕೊಳ್ಳೋಣ. ದ ಡಿಫರೆನ್ಸ್ ಬಿಟ್ವೀನ್ ವೈರಸ್ ಆ್ಯಂಡ್ ವರ್ಮ್ಸ್ ಇಸ್ ದಟ್ ಅನ್ಲೈಕ್ ವೈರಸ್, ವರ್ಮ್ಸ್ ಡಸ್ ನಾಟ್ ನೀಡ್ ಹೋಸ್ಟ್ ಪ್ರೋಗ್ರಾಮ್ಸ್ ಆರ್ ಎನಿ ಸಾಫ್ಟ್ವೇರ್ ಫಾರ್ ಇನ್ಸರ್ಟಿಂಗ್ ಇಟ್ಸ್ ಕೋಡ್. ಸೊ ಇದಕ್ಕೆ ಏನು ಪ್ರೋಗ್ರಾಮ್ ಬೇಕಾಗಿಲ್ಲ, ನಾವೇ ಏನು ಸಿಸ್ಟಮ್ ಕೂಡ ಬೇಕಾಗಿಲ್ಲ ಇದಕ್ಕೆ. ಸೊ ಇದು ಏನಾದರೂ ಅಟ್ಯಾಕ್ ಮಾಡಬೇಕಾದ್ರೆ ಸೊ ಈ ನೆಟ್ವರ್ಕ್ ಮುಖಾಂತರನೇ ಅಟ್ಯಾಕ್ ಮಾಡ್ಬೋದು, ಇಂಟರ್ನೆಟ್ ಮುಖಾಂತರನೇ ಅಟ್ಯಾಕ್ ಮಾಡ್ಬೋದು. ಸೊ ಇದಕ್ಕೇನು ಸಾಫ್ಟ್ವೇರ್ ನೆಸೆಸಿಟಿ ಇಲ್ಲ, ಅದು ಕೋಡ್ ಇನ್ಸರ್ಟ್ ಮಾಡಬೇಕು, ಕೋಡಿಂದನೇ ಅದು ಸ್ಪ್ರೆಡ್ ಆಗಬೇಕಂತ ಏನು ನೆಸೆಸಿಟಿ ಇಲ್ಲ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ಗೆ ಹೋಗ್ಬೋಣ. ಸೊ ಮೂರನೇ ಪಾಯಿಂಟ್,
a worm is a self-replicating malicious program that spreads automatically through networks without needing human intervention ಅಥವಾ human triggering ಅಥವಾ human action. ಸೊ ಇದು ಡೆಫಿನೇಷನ್ ಆಫ್ ದ ವರ್ಮ್ ಆಯ್ತಾ. ಸೊ ಡೆಫಿನೇಷನ್ ಆಫ್ ದ ವರ್ಮ್ ಕೇಳ್ಬೋದು MCQಲಿ. ಸೊ ವರ್ಮ್ ಅಂದ್ರೆ ಏನು? ಸೆಲ್ಫ್ ರೆಪ್ಲಿಕೇಟಿಂಗ್ ಪ್ರೋಗ್ರಾಮ್ ಅಂದ್ರೆ ರಿಪೀಟಿಂಗ್, ಸೆಲ್ಫ್ ರಿಪೀಟ್ ಆಗುತ್ತೆ. ಒಂದ್ ಕಡೆ ಹೋದ್ಮೇಲೆ ಇನ್ನೊಂದ್ ಕಡೆ ಮತ್ತೆ ರಿಪೀಟ್ ಆಗುತ್ತೆ. ಒಂದು ಫೋಲ್ಡರ್ಗೆ ಹೋದ್ರೆ ಇನ್ನೊಂದು ಫೋಲ್ಡರ್ಗೆ ಸ್ಪ್ರೆಡ್ ಆಗುತ್ತೆ. ಸೊ ಅದನ್ನ ವಿ ಕಾಲ್ ಇಟ್ ವರ್ಮ್. ಸೆಲ್ಫ್ ರೆಪ್ಲಿಕೇಟಿಂಗ್, ರಿಪೀಟಿಂಗ್, ಮತ್ತೆ ಮತ್ತೆ ರಿಪೀಟ್ ಆಗೋ ಪ್ರೋಗ್ರಾಮ್ ದಟ್ ಸ್ಪ್ರೆಡ್ಸ್ ಆಟೋಮೆಟಿಕ್ಲಿ ಥ್ರೂ ದ ನೆಟ್ವರ್ಕ್ ಇಂಟರ್ನೆಟ್ ಇಂದಾನೆ ಸ್ಪ್ರೆಡ್ ಆಗುತ್ತೆ. ಸೊ ವಿ ಡೋಂಟ್ ನೀಡ್ ಹ್ಯೂಮನ್ ಟ್ರಿಗರಿಂಗ್. ಸೊ ಹ್ಯೂಮನ್ ಹೋಗಿ ಫೈಲ್ನ ಡೌನ್ಲೋಡ್ ಮಾಡಿ ಬಟನ್ನ ಪ್ರೆಸ್ ಮಾಡಿದ್ಮೇಲೆ ನನ್ನ ಸಿಸ್ಟಮ್ ಬರಬೇಕಂತ ಇಲ್ಲ. ಓಕೆ. ಸೊ 4ನೇ ಪಾಯಿಂಟ್ ಎಕ್ಸಾಂಪಲ್: ಸ್ಟಾರ್ಮ್ ವರ್ಮ್, ಸೋಬಿಂಗ್, MS ಬ್ಲಾಸ್ಟ್, ಕೋಡ್ ರೆಡ್, ನಿಮ್ಡಾ, ಮಾರಿಸ್ ವರ್ಮ್. ಸೊ ಈ ವರ್ಮ್ಸ್ ಬಗ್ಗೆ ಕೂಡ ಎಕ್ಸಾಂಪಲ್ಸ್ ತಿಳ್ಕೊಳ್ಳಿ. ಸೊ ಎಕ್ಸಾಂಪಲ್ಸ್ ಬಗ್ಗೆ ಏನು ನಿಮಗೆ ಜಾಸ್ತಿ ಏನು ತಿಳ್ಕೊಬೇಕಾಗಿಲ್ಲ, ಎಕ್ಸಾಂಪಲ್ಸ್ ನೇಮ್ಸ್ ತಿಳ್ಕೊಳ್ಳಿ ಸಾಕು. ಸೊ ನಾನು ಎಕ್ಸಾಂಪಲ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಅಂದರೆ ಸ್ಟಾರ್ಮ್ ವರ್ಮ್ ಅಂದರೆ ಏನು, ಸೋಬಿಗ್ ಅಂದರೆ ಏನು, MS ಬ್ಲಾಸ್ಟ್, ಈ 3 ತೊಗೊಂಡಿನಿ. ಈ 3 ಬಗ್ಗೆ ಸ್ವಲ್ಪ ತಿಳ್ಕೊಂಬೋಣ, ಬಟ್ ನಿಮ್ಮ ಸಿಲೆಬಸಲ್ಲಿ ಇಲ್ಲ ಆಯಿತಾ. ಜಸ್ಟ್ ಆ ನೇಮ್ಸ್ ತಿಳ್ಕೊಳ್ಳಿ ಸಾಕು. ವೈರಸ್ದು ಅಷ್ಟೇ ಎಕ್ಸಾಂಪಲ್ ನೇಮ್ಸ್ ತಿಳ್ಕೊಳ್ಳಿ. ಐ ಲವ್ ಯು, ಮೈಡೂಮ್, ಸಾಜರ್. ಸೊ ನೇಮ್ಸ್ ತಿಳ್ಕೊಳ್ಳಿ, ನೇಮ್ಸ್ ತಿಳ್ಕೊಂಡ್ರೆ ಸಾಕು. ಕ್ರಿಪ್ಟೋ ಲಾಕರ್. ಸೊ ಇಲ್ಲೂ ಕೂಡ ನೇಮ್ಸ್ ತಿಳ್ಕೊಳ್ಳಿ. ಸ್ಟಾರ್ಮ್ ವರ್ಮ್, ಸ್ಯಾಬಿಂಗ್ ಅಂತೀನಿ, ಸ್ಟೋಬಿಗ್, ಆಮೇಲೆ ಸೊ 3ನೇದು MS ಬ್ಲಾಸ್ಟ್. 2-3 ಎಕ್ಸಾಂಪಲ್ಸ್ ತಿಳ್ಕೊಳ್ಳಿ ಆಯ್ತಾ. ಸೊ ಇದ್ರ ಬಗ್ಗೆ ಡೈಗ್ರಾಮ್ ಇದೆ, ನಾನು ಡೈಗ್ರಾಮ್ ಜಸ್ಟ್ ಡೆಮಾನ್ಸ್ಟ್ರೇಟ್ ಮಾಡ್ತೀನಿ. ಎಕ್ಸಾಂಪಲ್ಸ್ ಆಫ್ ವರ್ಮ್ಸ್. ಸೊ ಇಲ್ಲಿ ಜಸ್ಟ್ ಡೈಗ್ರಾಮ್ ನೋಡ್ಕೊಳ್ಳಿ. ಸೊ ಡೈಗ್ರಾಮ್ ಮುಖಾಂತರ ನೀವು ಅರ್ಥ ಮಾಡ್ಕೋಬೇಕು. ಸ್ಟಾರ್ಮ್ ವರ್ಮ್, ಸೊ ಇದು ಸೋಷಿಯಲ್ ಇಂಜಿನಿಯರಿಂಗ್ ಬಾಟ್ನೆಟ್ 2007 ಬಂದಿದ್ದು. ಸೋಷಿಯಲ್ ಇಂಜಿನಿಯರಿಂಗ್ ಅಂದರೆ ಏನು ಸರ್? ಸೋಷಿಯಲ್ ಇಂಜಿನಿಯರಿಂಗ್ ಅಂದರೆ ಅಟ್ಯಾಕ್ ಮಾಡೋದು, ಯೂಸರ್ನ ನಂಬಿಸೋದು, ಏನಿಲ್ಲಪ್ಪ ಡೌನ್ಲೋಡ್ ಮಾಡು ಅಂತ ನಂಬಿಸೋದು. ಅವ್ನು ಡೌನ್ಲೋಡ್ ಮಾಡಿದ್ಮೇಲೆ ಅವ್ನ ಸಿಸ್ಟಮ್ಗೆ ಅಟ್ಯಾಕ್ ಆಗೋದು. ಸೊ ನಾವು ಸೋಷಿಯಲ್ ಇಂಜಿನಿಯರಿಂಗ್ ಅಂದರೆ ವಿ ವಿಲ್ ಸೇ ಒಂದು ಒಳ್ಳೆ ಇಂಟೆನ್ಷನಿಂದ ನಾವು ಕೊಡೋ ಥರ. ಸೊ ಒಳ್ಳೆ ಇಂಟೆನ್ಷನಲ್ಲೇ ನಾವು ಈ ಫೈಲ್ಸ್ನ ಅಪ್ಲೋಡ್ ಮಾಡಿದ್ದೀವಿ ಅಂತ ಹೇಳೋದು, ಬಟ್ ಅಲ್ಲಿ ಕೆಟ್ಟ ಇಂಟೆನ್ಷನ್ಸ್ ಇರುತ್ತೆ. ಸೊ ಟ್ರಿಕ್ ಮಾಡೋದು, ಯೂಸರ್ನ ಟ್ರಿಕ್ ಮಾಡೋದನ್ನು ಸೋಷಿಯಲ್ ಇಂಜಿನಿಯರಿಂಗ್ ಅಂತ ಹೇಳ್ತೀವಿ ಆಯಿತಾ. ಸೊ ಸ್ಟಾರ್ಮ್ ವರ್ಮ್ ಬಗ್ಗೆ ನೋಡಿ. ಸ್ಟಾರ್ಮ್ ವರ್ಮ್ sent through emails with subject lines like 230 dead as storm batters Europe. ಈ ಥರ ಒಂದು ಸಬ್ಜೆಕ್ಟ್ ಹಾಕಿದ್ರು, 230 dead as storm batters Europe ಅಂತ. ಸೊ ಆ ಥರ ಹೆಡ್ಡಿಂಗ್ ಹಾಕ್ಬಿಟ್ಟು ಏನಾಗ್ತಿತ್ತು, ಸೊ ನೀವು ಅದನ್ನು ಓಪನ್ ಮಾಡಿದ ತಕ್ಷಣ ಸೊ ಈ ವರ್ಮ್ ನಿಮ್ಮ ಸಿಸ್ಟಮ್ಗೆ ಅಟ್ಯಾಕ್ ಆಗ್ತಿತ್ತು. ಓಕೆ. ಸೊ ಇಂಟರ್ನೆಟ್ ಮುಖಾಂತರನೇ ಸೊ ಇದು ಅಟ್ಯಾಕ್ ಆಗಿದೆ ಅಲ್ವಾ. ಸೊ ಸೋಬಿಗ್ ಕೇಮ್ ಆಸ್ ಅನ್ ಇಮೇಲ್ ಅಟ್ಯಾಚ್ಮೆಂಟ್ ಪ್ರಿಟೆಂಡಿಂಗ್ ಟು ಬಿ ಅ ಲೆಜಿಟ್ ಡಾಕ್ಯುಮೆಂಟ್. ಸೊ ಇದು ಕೂಡ ಒಂದು ಸೋಷಿಯಲ್ ಇಂಜಿನಿಯರಿಂಗ್ ಅಟ್ಯಾಕೆ. ಸೊ ಸೋಬಿಗೂ ಕೂಡ 2003 ಇದು. ಸೊ ಇಟ್ ಈಸ್ ಆಲ್ಸೋ ಸೋಷಿಯಲ್ ಇಂಜಿನಿಯರಿಂಗ್ ಅಟ್ಯಾಕ್. ಸೊ ಇದು ಇಮೇಲ್ ಸರಿ ಅಂದರೆ ಲೆಜಿಟ್ ಅಂದರೆ ಸೊ ಇಮೇಲ್ ಸೇಫ್ ಅಪ್ಪ, ಏನು ಇಲ್ಲ ಅನ್ನೋ ಥರನೇ ಕಾಣಿಸ್ತಿತ್ತು. ಅದನ್ನು ಒತ್ತದ ಮೇಲೆ ಗೊತ್ತಾಯಿತು ಸೊ ಇದು ಒಂದು ವರ್ಮ್ ಅಂತ. ಓಕೆ. ಸೊ 3ನೇದು MS ಬ್ಲಾಸ್ಟ್ ಏನು ಮಾಡ್ತಿತ್ತು, ನಿಮ್ಮ ಸಿಸ್ಟಮ್ನ ರೀಬೋಟ್ ಮಾಡ್ತಿತ್ತು ಅಥವಾ ನಿಮ್ಮ ಸಿಸ್ಟಮ್ನ ಕ್ರ್ಯಾಶ್ ಮಾಡ್ತಿತ್ತು. ಸೊ ಇಲ್ಲಿ ನೋಡ್ಬೋದು MS ಬ್ಲಾಸ್ಟ್ ಸ್ಪ್ರೆಡ್ ಥ್ರೂ ದ ನೆಟ್ವರ್ಕ್ಸ್ ಆ್ಯಂಡ್ ಕಾಸ್ಡ್ ಸಿಸ್ಟಮ್ ಕ್ರ್ಯಾಶ್ ಆ್ಯಂಡ್ ಶಟ್ ಡೌನ್. ಸೊ ಈ 3 ಬಗ್ಗೆ ಜಸ್ಟ್ ನೀವು ನೇಮ್ಸ್ ತಿಳ್ಕೊಳ್ಳಿ ಸಾಕು, ಏನು ಡಿಸ್ಕ್ರಿಪ್ಷನ್ ಏನೂ ಬೇಕಾಗಿಲ್ಲ. ಸೊ MS ಬ್ಲಾಸ್ಟ್, ಸೋಬಿಗ್, ಆಮೇಲೆ ಸ್ಟಾರ್ಮ್ ವರ್ಮ್, ಯಾವ್ದು 2-3 ತಿಳ್ಕೊಳ್ಳಿ ಸಾಕು ಆಯಿತಾ. ದಿಸ್ ಆಲ್ ಅಬೌಟ್ ವರ್ಮ್ಸ್ ಆಮೇಲೆ ವೈರಸ್ ಡಿಫ್ರೆನ್ಸ್ ತಿಳ್ಕೊಳ್ಳಿ. ಸೊ ವರ್ಮ್ಸ್ಗೆ ಒಂದು ಹೋಸ್ಟ್ ಪ್ರೋಗ್ರಾಮ್ ಅಥವಾ ಒಂದು ಸಾಫ್ಟ್ವೇರ್ ಬೇಕಾಗಿಲ್ಲ, ಕೋಡ್ ಬೇಕಾಗಿಲ್ಲ ಅದನ್ನ ಇನ್ಸರ್ಟ್ ಮಾಡೋದಕ್ಕೆ. ಸೊ ನೆಟ್ವರ್ಕಿಂದನೇ ಆಟೋಮೆಟಿಕ್ ಸ್ಪ್ರೆಡ್ ಆಗ್ಬೋದು. ಸೊ ವೈರಸ್ ಥರ ಅದಕ್ಕೆ ಕೋಡ್ ಏನೂ ಬೇಕಾಗಿರಲ್ಲ, ನೆಟ್ವರ್ಕಿಂದನೇ ಅದು ಸ್ಪ್ರೆಡ್ ಆಗ್ಬೋದು. ವೈರಸ್ಗಂದರೆ ಹ್ಯೂಮನ್ ಟ್ರಿಗರ್ ಮಾಡಬೇಕಾಗತ್ತೆ, ಬಟ್ ಇಲ್ಲಿ ಹ್ಯೂಮನ್ ಟ್ರಿಗರ್ ಮಾಡೋದು ಬೇಕಾಗಿಲ್ಲ. ಸೊ ಅದಾಗದೆ ಸ್ಪ್ರೆಡ್ ಆಗುತ್ತೆ. ಓಕೆ. ಸೊ ಫೈನ್, ಇದು ಅರ್ಥ ಅಂತ ಭಾವಿಸ್ತೀನಿ. 2ನೇ ಟೈಪ್ ಆಫ್ ಮ್ಯಾಲಿಷಿಯಸ್ ಸಾಫ್ಟ್ವೇರ್ ಅಥವಾ ಮ್ಯಾಲ್ವೇರ್ ಅಂತ ಕರಿತೀವಿ. ಸೊ 3ನೇದು ಯಾವ್ದು ಸರ್? ರ್ಯಾನ್ಸಮ್ ವೇರ್. ರ್ಯಾನ್ಸಮ್ ಅಂದರೆ ಏನು? ರ್ಯಾನ್ಸಮ್ ಅಂದರೆ ಅಮೌಂಟ್ ಕೊಡೋದು ಅಲ್ವಾ. ಸೊ ನಿಮ್ಮ ಡೇಟಾನೇ ಬ್ಲಾಕ್ ಮಾಡಿಬಿಡ್ತಾನೆ ಯಾರೋ ಅಟ್ಯಾಕರ್ ಬಂದು. ಸೊ ದುಡ್ಡು ಕೊಡಿ, ನಾನು ಆಮೇಲೆ ನಿಮ್ಮ ಫೈಲ್ನ ಡಿಕ್ರಿಪ್ಟ್ ಮಾಡ್ತೀನಿ ಅಂತಾನೆ. ಅದು ರ್ಯಾನ್ಸಮ್ ವೇರ್. ಕ್ರಿಪ್ಟೋ ಲಾಕರ್ ಥರನೇ ರ್ಯಾನ್ಸಮ್ ವೇರ್ ಕೂಡ ನೋಡ್ಬೋಣ. ಸೊ ರ್ಯಾನ್ಸಮ್ ವೇರ್ ಬಗ್ಗೆ ತಿಳ್ಕೊಂಬೋಣ. ಸೊ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದ ರ್ಯಾನ್ಸಮ್ ವೇರ್. ಸೊ ಇಟ್ ಈಸ್ ಅ ಟೈಪ್ ಆಫ್ ಮ್ಯಾಲ್ವೇರ್ ದಟ್ ಟಾರ್ಗೆಟ್ಸ್ ದ ಯೂಸರ್ ಡೇಟಾ. ಇದು ಕೂಡ ಒಂದು ಮ್ಯಾಲ್ವೇರೇ. ಸೊ ಯೂಸರ್ ನಿಮ್ಮ ಅಪ್ಲಿಕೇಶನ್ನ ಟಾರ್ಗೆಟ್ ಮಾಡುತ್ತೆ ಆ್ಯಂಡ್ ನಿಮ್ಮ ಅಪ್ಲಿಕೇಶನ್ ಎನ್ಕ್ರಿಪ್ಟ್ ಕೂಡ ಮಾಡ್ಬೋದು. 2ನೇ ಪಾಯಿಂಟಲ್ಲಿ ನೋಡಿ. ಸೊ ಇಟ್ ಐದರ್ ಬ್ಲಾಕ್ಸ್ ದ ಯೂಸರ್ ಫ್ರಮ್ ಆಕ್ಸೆಸಿಂಗ್ ದರ್ ಓನ್ ಡೇಟಾ ಆರ್ ಥ್ರೆಟನ್ಸ್ ಟು ಪಬ್ಲಿಷ್ ದ ಪರ್ಸನಲ್ ಡೇಟಾ ಆನ್ಲೈನ್ ಆ್ಯಂಡ್ ಡಿಮ್ಯಾಂಡ್ಸ್ ರ್ಯಾನ್ಸಮ್ ಪೇಮೆಂಟ್ ಅಗೇನ್ಸ್ಟ್ ದ ಸೇಮ್. ಸೊ ಇದೇನು ಮಾಡುತ್ತೆ, ನಿಮ್ಮ ಡೇಟಾನ ಬ್ಲಾಕ್ ಮಾಡ್ಬೋದು ಅಥವಾ ನಿಮ್ಮ ಡೇಟಾನ ಎನ್ಕ್ರಿಪ್ಟ್ ಮಾಡ್ಬೋದು. ಸೊ ಎನ್ಕ್ರಿಪ್ಟ್ ಅಂದ್ರೆ ಏನು? ಸೊ ನಿಮ್ಮ ಒರಿಜಿನಲ್ ಡೇಟಾ ಬೇರೆ ಥರ ಮಾಡೋದು, ಅಂದರೆ ನಿಮ್ಮ ಒರಿಜಿನಲ್ ಡೇಟಾ ಸೊ ಬೇರೆ ಫಾರ್ಮ್ಗೆ ಕನ್ವರ್ಟ್ ಮಾಡೋದನ್ನ ವಿ ಕಾಲ್ ಇಟ್ ಎನ್ಕ್ರಿಪ್ಟಿಂಗ್. ಸೊ ಇದೇನು ಮಾಡುತ್ತೆ, ಐದರ್ ನಿಮ್ಮ ಡೇಟಾನ ಬ್ಲಾಕ್ ಮಾಡುತ್ತೆ ಅಥವಾ ಎನ್ಕ್ರಿಪ್ಟ್ ಮಾಡುತ್ತೆ, ಸೊ ರ್ಯಾನ್ಸಮ್ ವೇರ್, ಅಥವಾ ನಿಮ್ಮ ಒರಿಜಿನಲ್ ಡೇಟಾನೇ ಆನ್ಲೈನ್ ಪಬ್ಲಿಷ್ ಮಾಡ್ತೀವಿ ಅಂತ ಥ್ರೆಟನ್ ಮಾಡುತ್ತೆ. ಸೊ ಆವಾಗ ನೀವು ದುಡ್ಡು ಕೊಟ್ಟು ನಿಮ್ಮ ಡೇಟಾನ ವಾಪಸ್ ತೊಗೊಬೇಕಾಗುತ್ತೆ. ಓಕೆ. ಸೊ ದಿಸ್ ಇಸ್ ಅ ಟೈಪ್ ಆಫ್ ಮ್ಯಾಲಿಷಿಯಸ್ ಸಾಫ್ಟ್ವೇರ್. ಇದು ಕೂಡ ಒಂದು ಡೇಂಜರಸ್ ಸಾಫ್ಟ್ವೇರ್. ಓಕೆ. ಸೊ ರ್ಯಾನ್ಸಮ್ ವೇರ್ 3ನೇ ಪಾಯಿಂಟ್ ಬಗ್ಗೆ ಹೋಗೋಣ. ಸೊ 3ನೇ ಪಾಯಿಂಟ್, ಸಮ್ ransomware simply block the access to the data while others encrypt the data making it very difficult to access. ಸೊ ಕೆಲವೊಂದು ransomware ಜಸ್ಟ್ ನಿಮ್ಮ ಡೇಟಾನ ಬ್ಲಾಕ್ ಮಾಡ್ಬೋದು. ಸೊ ನಿಮ್ಮ ಡೇಟಾ ಬ್ಲಾಕ್ ಮಾಡಿದ್ರೆ ನಿಮ್ಗೆ ಆಕ್ಸೆಸ್ ಮಾಡೋದಕ್ಕೆ ಆಗಲ್ಲ, ಅಥವಾ ನಿಮ್ಮ ಡೇಟಾ ಎನ್ಕ್ರಿಪ್ಟ್ ಮಾಡ್ಬೋದು. ಸೊ ಎನ್ಕ್ರಿಪ್ಟ್ ಮಾಡಿದಾಗ ನೀವು ಡೇಟಾ ಆಕ್ಸೆಸ್ ಮಾಡ್ಬೋದು, ಬಟ್ ಏನೂ ಗೊತ್ತಾಗಲ್ಲ ನಿಮ್ಗೆ ಡೇಟಾ. ಕರೆಕ್ಟಾ? ಸೊ 4ನೇ ಪಾಯಿಂಟ್, ಇನ್ May 2017 ransomware WannaCry
ಸೊ ವಾನಕ್ರೈ ಅಂತ ಒಂದು ನೇಮ್ ಇತ್ತು, ಅದೊಂದು ರ್ಯಾನ್ಸಮ್ ವೇರ್, ಅದರ ಹೆಸರು ಕೊಟ್ಟಿದ್ದು ವಾನಕ್ರೈ ಅಂತ. ಏನಕ್ಕೆ ಅಂತ ನಾನು ಹೇಳ್ತೀನಿ. ಇನ್ಫೆಕ್ಟೆಡ್ ಆಲ್ಮೋಸ್ಟ್ 2 lakh ಕಂಪ್ಯೂಟರ್ಸ್ ಅಕ್ರಾಸ್ 150 ಕಂಟ್ರೀಸ್. ಸೊ ಇದು ಅಂದರೆ 2 ಲಕ್ಷ ಸಿಸ್ಟಮ್ಸ್ನ ಇದು ಎಫೆಕ್ಟ್ ಮಾಡಿತ್ತು 2017 ಓಕೆ. ಸೊ ಇಟ್ ವರ್ಕ್ಡ್ ಬೈ ಎನ್ಕ್ರಿಪ್ಟಿಂಗ್ ಡೇಟಾ ಆ್ಯಂಡ್ ಡಿಮ್ಯಾಂಡಿಂಗ್ ರ್ಯಾನ್ಸಮ್ ಪೇಮೆಂಟ್ಸ್ ಇನ್ ಬಿಟ್ ಕಾಯಿನ್ ಕ್ರಿಪ್ಟೋ ಕರೆನ್ಸಿ. ಸೊ ಸಿಮಿಲರ್ ಟು ನಿಮ್ಮ ಕ್ರಿಪ್ಟೋ ಲಾಕರ್ ಥರನೇ ಇದು ಏನು ಮಾಡಿತ್ತು ನಿಮ್ಮ ವಾನಕ್ರೈ. ಸೊ ನಿಮ್ಮ ಡೇಟಾನೆಲ್ಲ ಎನ್ಕ್ರಿಪ್ಟ್ ಮಾಡಿತ್ತು. ಸೊ ಎನ್ಕ್ರಿಪ್ಟ್ ಅಂದರೆ ಬೇರೆ ಫಾರ್ಮ್ಗೆ ಕನ್ವರ್ಟ್ ಮಾಡಿತ್ತು. ಸೊ ನನ್ನ ಡೇಟಾ ABC ಏನಾದರೂ ಇದ್ದರೆ, ಸೊ ಇದು ಬೇರೆ ಫಾರ್ಮ್ ಅಂದರೆ ಏನೋ ಒಂದು ಬೇರೆ ಫಾರ್ಮ್ಗೆ ಕನ್ವರ್ಟ್ ಮಾಡಿತ್ತು. @XYZ ಏನೋ ಒಂದು ಬೇರೆ ಫಾರ್ಮ್ಗೆ ಕನ್ವರ್ಟ್ ಮಾಡಿತ್ತು. ಸೊ ಆಮೇಲೆ ಡಿಮ್ಯಾಂಡ್ ಮಾಡ್ತಿದ್ರು, ದುಡ್ಡು ಕೊಡಿ, ಕ್ರಿಪ್ಟೋ ಕರೆನ್ಸಿ ಕೊಡಿ, ಆವಾಗಲೇ ನಿಮ್ಮ ಡೇಟಾನ ವಾಪಸ್ ಕೊಡೋದು, ಆವಾಗಲೇ ನಿಮ್ಮ ಡೇಟಾನ ಡಿಕ್ರಿಪ್ಟ್ ಮಾಡಿ ನಿಮಗೆ ತಲುಪಿಸೋದು ಅಂತ ಅದು ಥ್ರೆಟನ್ ಮಾಡ್ತಿದ್ರು. ಓಕೆ. ಸೊ ಇದು ಕ್ರಿಪ್ಟೋ ಲಾಕರ್ ಥರನೇ ವಾನಕ್ರೈ. ಏನಕ್ಕೆ ಸರ್ ವಾನಕ್ರೈ ಅಂತ ಹೆಸರು ಏನಕ್ಕೆ ಬಂದಿದ್ದಕ್ಕೆ? ಸೊ ತುಂಬ ಜನ ಸೊ ಈ ವೈರಸ್ ಇನ್ಸ್ಟಾಲ್ ಮಾಡಾದ್ಮೇಲೆ ಅಥವಾ ಈ ಮ್ಯಾಲಿಷಿಯಸ್ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಾದ್ಮೇಲೆ ಸಿಸ್ಟಮ್ಗೆ, ಸೊ ಅವ್ರು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಅದಕ್ಕೆ ಸೊ ಅವ್ರ ಹತ್ರ ದುಡ್ಡು ವಸೂಲಿ ಮಾಡ್ತಿದ್ರಲ್ಲ, ಸೊ ಇಲ್ಲೀಗಲ್ ಆಗಿ, ಸೊ ಅವ್ರು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಅದಕ್ಕೆ ಇದ್ರ ಹೆಸರು ವಾನಕ್ರೈ ಅಂತ. ಓಕೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಡಯಾಗ್ರಾಮ್ ಇದೆ, ಸೊ ಡಯಾಗ್ರಾಮ್ ನೋಡ್ಬಿಡಿ. ಸೊ ರ್ಯಾನ್ಸಮ್ ವೇರ್, ವಾನಕ್ರೈ ರ್ಯಾನ್ಸಮ್ ವೇರ್. ಸೊ ರ್ಯಾನ್ಸಮ್ ಅಂದರೆ ನಿಮ್ಗೆ ಗೊತ್ತಾಗಬೇಕು ಮನಿ ಅಲ್ವಾ. ಸೊ ದುಡ್ಡು ಕೊಟ್ರೆ ನಿಮ್ಮ ಡೇಟಾ ನಿಮಗೆ ವಾಪಸ್ ಸಿಗೋದು. ಸೊ ಇಟ್ ಈಸ್ ಆಲ್ಸೋ ಟೈಪ್ ಆಫ್ ಮ್ಯಾಲಿಷಿಯಸ್ ಸಾಫ್ಟ್ವೇರ್. ಓಕೆ. ಸೊ ಇಲ್ಲಿ ನೋಡಿ, ಯುವರ್ ಫೈಲ್ಸ್ ಹ್ಯಾವ್ ಬೀನ್ ಎನ್ಕ್ರಿಪ್ಟೆಡ್. ಸೊ ವಾರ್ನಿಂಗ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಈ ಥರ ನಿಮ್ಮ ಸಿಸ್ಟಮ್ನ ಅಟ್ಯಾಕ್ ಮಾಡುತ್ತೆ. ಓಕೆ. ಸೊ ರ್ಯಾನ್ಸಮ್ ವೇರ್ ಬಗ್ಗೆ ಗೊತ್ತಾಯ್ತು ಅಂತ ಭಾವಿಸ್ತೀನಿ. ಸೊ ಏನೇ ಡೌಟ್ ಇದ್ರು ಕಾಮೆಂಟ್ ಮಾಡಿ. ನೆಕ್ಸ್ಟ್ ಯಾವುದು? ಸೊ ನೆಕ್ಸ್ಟ್ ಟೈಪ್ ಆಫ್ ಮ್ಯಾಲಿಷಿಯಸ್ ಸಾಫ್ಟ್ವೇರ್ ಅಥವಾ ಮ್ಯಾಲ್ವೇರ್, ಟ್ರೋಜನ್ ಹಾರ್ಸ್. ಏನು ಸರ್ ಟ್ರೋಜನ್ ಹಾರ್ಸ್ ಅಂದರೆ? ಸೊ ಟ್ರೋಜನ್ ಹಾರ್ಸ್ ಬಗ್ಗೆ ತಿಳ್ಕೊಂಬೋಣ. ಟ್ರೋಜನ್ ಅಥವಾ ಟ್ರೋಜನ್ ಹಾರ್ಸ್ ಅಂತ ಹೇಳ್ತೀವಿ. ಸೊ ಟ್ರೋಜನ್, ಸೊ ಈ ಟ್ರೋಜನ್ ಬಗ್ಗೆ ಕೆಲವು ಪಾಯಿಂಟ್ಸ್ ಇದೆ, ಕೆಲವು ಪಾಯಿಂಟ್ಸಿಂದನೇ ಅರ್ಥ ಮಾಡ್ಕೊಂಬೋಣ. ಸೊ ಫಸ್ಟ್ ಪಾಯಿಂಟ್, ಸಿನ್ಸ್ ದ ಏನ್ಷಿಯಂಟ್ ಗ್ರೀಕ್ಸ್ ಕುಡ್ ನಾಟ್ ಇನ್ಫಿಲ್ಟ್ರೇಟ್ ದ ಸಿಟಿ ಆಫ್ ಟ್ರಾಯ್, ದೇ ಗಿಫ್ಟೆಡ್ ದ ಕಿಂಗ್ ಆಫ್ ಟ್ರಾಯ್ ವಿತ್ ಅ ವುಡನ್ ಹಾರ್ಸ್ ವಿತ್ ಹಿಡನ್ ಸೋಲ್ಜರ್ಸ್ ಇನ್ ಸೈಡ್ ಆ್ಯಂಡ್ ಎವೆನ್ಚುಲಿ ಡಿಫೀಟೆಡ್ ದೆಮ್. ಸೊ ಏನ್ಷಿಯಂಟ್ ಗ್ರೀಕ್ಸ್ ಅಂದರೆ ಗ್ರೀಸ್ ಅನ್ನೋ ಕಂಟ್ರಿಯಲ್ಲಿ ಏನಾಗಿತ್ತು, ಸೊ ಇನ್ಫಿಲ್ಟ್ರೇಟ್ ಮಾಡೋಕ್ಕಾಗಿಲ್ಲ. ಯಾವ ಕಂಟ್ರಿನ? ಸೊ ಟ್ರಾಯ್ ಅಂದರೆ ಟರ್ಕಿದು ಒಂದು ಕಂಟ್ರಿ, ಇದು ಒಂದು ಸಿಟಿ ಅಂತ ಹೇಳ್ಬೋದು ನೀವು. ಸೊ ಇದು ಟ್ರಾಯ್ ಅನ್ನೋದು ಟರ್ಕಿಲಿ ಒಂದು ಸಿಟಿ ಆಗಿತ್ತು. ಸೊ ಇಲ್ಲಿ ಗ್ರೀಕ್ಸ್ ಅವರು ಇನ್ಫಿಲ್ಟ್ರೇಟ್ ಮಾಡೋಕ್ಕಾಗಿಲ್ಲ, ಅಂದರೆ ಎಂಟ್ರಿ ಮಾಡೋಕ್ಕಾಗಿಲ್ಲ. ಸೊ ಏನು ಮಾಡಿದ್ರು, ಆ ಕಿಂಗ್ ಆಫ್ ಟ್ರಾಯ್ ಇದೆಯಲ್ಲ, ಅಂದರೆ ಕಿಂಗ್ ಆಫ್ ಟ್ರಾಯ್ ಅಂದರೆ ರಾಜ, ಟರ್ಕಿಗೆ ರಾಜ ಅವ್ರಿಗೆ ಏನು ಮಾಡಿದ್ರು, ಒಂದು ಗಿಫ್ಟ್ ಕೊಟ್ಟರು, ವುಡನ್ ಹಾರ್ಸ್ ಗಿಫ್ಟ್ ಕೊಟ್ಟರು. ಆ ಗಿಫ್ಟ್ ಒಳಗೆಲ್ಲ ಸೋಲ್ಜರ್ಸ್ ಇದ್ದರು ಆ್ಯಂಡ್ ಆ ಸೋಲ್ಜರ್ಸ್ ಡಿಫೀಟ್ ಮಾಡಿದ್ರು. ಸೊ ಇಲ್ಲಿ ಏನು ಅರ್ಥ ಮಾಡ್ಕೊಬೇಕು ನೀವು, ಟ್ರೋಜನ್ ಅಂದರೆ ಸೊ ನಿಮಗೆ ಸಾಫ್ಟ್ವೇರು ಕಾಣಿಸೋದು ಒಂದು ಒಳ್ಳೆ ಸಾಫ್ಟ್ವೇರ್ ಥರನೇ ಕಾಣಿಸುತ್ತೆ. ಬಟ್ ನೀವು ಡೌನ್ಲೋಡ್ ಮಾಡಾದಮೇಲೆ ಸೊ ಅದು ಒಂದು ಮ್ಯಾಲ್ವೇರ್ ಆಗಿ ಕನ್ವರ್ಟ್ ಆಗಿ ಅಥವಾ ವೈರಸ್ ಆಗಿ ಕನ್ವರ್ಟ್ ಆಗಿ ನಿಮ್ಮ ಸಿಸ್ಟಮ್ನ ಇನ್ಫೆಕ್ಟ್ ಮಾಡುತ್ತೆ. ಓಕೆ. ಸೊ ಎರಡನೇ ಪಾಯಿಂಟಲ್ಲಿ ತಿಳ್ಕೊಳ್ಳಿ, ಡೆಫಿನೇಷನ್ ಇದೆ. ಟ್ರೋಜನ್ ಇಸ್ ಅ ಮ್ಯಾಲ್ವೇರ್ ದಟ್ ಲುಕ್ಸ್ ಲೈಕ್ ಅ ಲೆಜಿಟಿಮೇಟ್ ಸಾಫ್ಟ್ವೇರ್. ಈ ಸಾಫ್ಟ್ವೇರ್ ಕರೆಕ್ಟಾಗಿ ಇದೆ, ಏನು ವೈರಸ್ ಇಲ್ಲ ಇದರಲ್ಲಿ ಅಂತ ನಿಮ್ಗೆ ಅನಿಸುತ್ತೆ. ಬಟ್ ಡೌನ್ಲೋಡ್ ಮಾಡಾದ್ಮೇಲೆ ಸೊ ಅದು ನಿಮ್ಮನ್ನ ಟ್ರಿಕ್ ಮಾಡಿ, ಸೊ ಒನ್ಸ್ ನೀವು ಡೌನ್ಲೋಡ್ ಮಾಡಾದ್ಮೇಲೆ ಇಟ್ ವಿಲ್ ಬಿ ಸಮಥಿಂಗ್ ಎಲ್ಸ್, ವೈರಸ್ ಅಥವಾ ವರ್ಮ್ ಇರ್ತದು. ಓಕೆ. And once it tricks a user into installing it, it acts pretty much like a virus or worm. So ಇದನ್ನ we call it Trojan. So ನೋಡಕ್ಕೆ ಸಾಫ್ಟ್ವೇರ್ ಕರೆಕ್ಟಾಗೇ ಇರುತ್ತೆ, ಬಟ್ ಡೌನ್ಲೋಡ್ ಮಾಡಾದ್ಮೇಲೆ ನೀವು ಸೊ ಅದು ವೈರಸ್ ಆಗಿರುತ್ತೆ ಅಥವಾ ವರ್ಮ್ ಆಗಿರುತ್ತೆ. ಓಕೆ. ಸೊ ವರ್ಮ್ ಯಾಕಾಗುತ್ತೆ ಅಂದರೆ ನೀವು ನೆಟ್ವರ್ಕ್ ಮುಖಾಂತರ ಇನ್ಸ್ಟಾಲ್ ಮಾಡ್ತಾ ಇರೋ, ಸೊ ಅದಕ್ಕೋಸ್ಕರ ವರ್ಮ್ ಆಗೋ ಪಾಸಿಬಿಲಿಟೀಸ್ ಕೂಡ ಇದೆ. ಓಕೆ. ಸೊ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ಟ್ರೋಜನ್, however, a Trojan does not self-replicate or infect other files. ಇದು ಇಂಪಾರ್ಟೆಂಟು. ಸೊ ಟ್ರೋಜನ್ ಏನು ಮಾಡುತ್ತೆ, ಬೇರೆ ಫೈಲ್ಸ್ನ ಎಫೆಕ್ಟ್ ಮಾಡೋದಿಲ್ಲ. ಸೊ ನೀವು ಯೂಸರಿಂದನೇ ನೀವು ಫೈಲ್ಸ್ನ ಡೌನ್ಲೋಡ್ ಮಾಡೋದಾಗಿರ್ಬೋದು, ಇಮೇಲ್ಸ್ ಅಟ್ಯಾಚ್ ಮಾಡಿರೋ ಇಮೇಲ್ಸ್ ಡೌನ್ಲೋಡ್ ಮಾಡೋದಾಗಿರ್ಬೋದು. ಸೊ ಇದು ಬೇರೆ ಫೈಲ್ಸ್ಗೆ ಇನ್ಫೆಕ್ಟ್ ಮಾಡೋದಿಲ್ಲ. ಸೊ ನಿಮ್ಮ ಸಿಸ್ಟಮಲ್ಲಿ ಬೇರೆ ಫೈಲ್ಸ್ ಇದ್ದರೆ, ಫೋಲ್ಡರ್ಸ್ ಇದ್ದರೆ, ಆ ಫೋಲ್ಡರ್ಸ್ ನೀನು ಟಚ್ ಮಾಡೋದಿಲ್ಲ. ಓಕೆ. ಇಟ್ ಸ್ಪ್ರೆಡ್ಸ್ ಥ್ರೂ ಯೂಸರ್ ಇಂಟ್ರಾಕ್ಷನ್. ಸೊ ಯೂಸರ್ ಇಂಟ್ರಾಕ್ಷನ್ದಿಂದನೇ ಇದು ಸ್ಪ್ರೆಡ್ ಆಗುತ್ತೆ. ಓಕೆ. ಸಚ್ ಆಸ್ ಓಪನಿಂಗ್ ಅನ್ ಇಮೇಲ್ ಅಟ್ಯಾಚ್ಮೆಂಟ್ ಆರ್ ಡೌನ್ಲೋಡಿಂಗ್ ಅ ಫೈಲ್ ಫ್ರಮ್ ದಿ ಇಂಟರ್ನೆಟ್. ಸೊ ಇದು ಸ್ಪ್ರೆಡ್ ಆಗೋದು ಹೆಂಗೆ ಅಂದರೆ, ಸೊ ನೀವು ಇಂಟರ್ನೆಟಿಂದ ಫೈಲ್ ಡೌನ್ಲೋಡ್ ಮಾಡೋದಾಗಿರ್ಬೋದು, ಇಮೇಲ್ ಅಟ್ಯಾಚ್ಮೆಂಟ್, ಇಮೇಲಲ್ಲಿ ಏನೋ ಫೈಲ್ಸ್ ಇದೆ ಅದನ್ನು ಡೌನ್ಲೋಡ್ ಮಾಡೋದಾಗಿರ್ಬೋದು, ಆವಾಗ ಈ ಟ್ರೋಜನ್ ಅನ್ನೋ ಮ್ಯಾಲ್ವೇರ್ ನಮ್ಮ ಸಿಸ್ಟಮ್ಗೆ ಅಟ್ಯಾಕ್ ಮಾಡುತ್ತೆ. ಓಕೆ. ಸೊ ಇದು ಅರ್ಥದಿಂದ ಭಾವಿಸ್ತೀನಿ. ಸೊ ಆಯಿತು. ಸೊ ಡಯಾಗ್ರಾಮ್ ಕೂಡ ಇದೆ. ಸಮ್ ಟ್ರೋಜನ್ಸ್, ನೆಕ್ಸ್ಟ್ ಪಾಯಿಂಟ್. ಸೊ ಸಮ್ ಟ್ರೋಜನ್ಸ್ ಕ್ರಿಯೇಟ್ ಬ್ಯಾಕ್ ಡೋರ್ಸ್ ಅಂದರೆ ಏನು, ಇಲ್ಲಿ ನೋಡಿ, ಸೀಕ್ರೆಟ್ ಡೋರ್ಸ್. ಸೊ ಹ್ಯಾಕರ್ಸ್ಗೆ ಎಂಟ್ರಿ ಕೂಡ ಮಾಡುತ್ತೆ. ಈ ಟ್ರೋಜನ್ ಏನಾದ್ರು ನಮ್ಮ ಸಿಸ್ಟಮ್ ಒಳಗೆ ಅಟ್ಯಾಕ್ ಆದರೆ ಅಥವಾ ಸಿಸ್ಟಮ್ ಒಳಗೆ ಇನ್ಸ್ಟಾಲ್ ಆದರೆ ಏನಾಗುತ್ತೆ, ಸೊ ಇದು ಸೀಕ್ರೆಟ್ ಡೋರ್ಸ್ ಕೂಡ ಕ್ರಿಯೇಟ್ ಮಾಡುತ್ತೆ. ಹ್ಯಾಕರ್ಸ್ ಬಂದು ನಮ್ಮ ಸಿಸ್ಟಮ್ನ ಅವಾಗ ಎಂಟ್ರಿ ಮಾಡ್ಬೋದು ಅಥವಾ ಹ್ಯಾಕರ್ಸ್ಗೆ ಎಂಟ್ರಿ ಕೊಡುತ್ತಿದ್ದು. ಓಕೆ. ಸೊ ಸೀಕ್ರೆಟ್ ಡೋರ್ಸ್ ಟು ಗಿವ್ ಮ್ಯಾಲಿಷಿಯಸ್ ಯೂಸರ್ಸ್ ಆರ್ ಹ್ಯಾಕರ್ಸ್ ಆಕ್ಸೆಸ್ ಟು ದ ಸಿಸ್ಟಮ್ ರಿಮೋಟ್ಲಿ. ಸೊ ಇದನ್ನು ಇನ್ಸ್ಟಾಲ್ ಆದರೆ ಅಥವಾ ನಿಮ್ಮ ಸಿಸ್ಟಮ್ಗೆ ಬಂದು ಇದು ಇನ್ಫೆಕ್ಟ್ ಆದರೆ ಸೊ ಸೀಕ್ರೆಟ್ ಡೋರ್ಸ್ ಕೂಡ ಇದು ಕ್ರಿಯೇಟ್ ಮಾಡುತ್ತೆ. ಸೊ ಈ ಸೀಕ್ರೆಟ್ ಡೋರ್ಸ್ ಕ್ರಿಯೇಟ್ ಮಾಡಿದಾಗ ಹ್ಯಾಕರ್ಸ್ ಕ್ಯಾನ್ ಗೇನ್ ಎಂಟ್ರಿ ಇನ್ ಟು ದ ಸಿಸ್ಟಮ್. ಹ್ಯಾಕರ್ಸ್ ಕೂಡ ನಿಮ್ಮ ಸಿಸ್ಟಮ್ನ ಆಕ್ಸೆಸ್ ಮಾಡಿ ಸೆನ್ಸಿಟಿವ್ ಡೇಟಾನ ಸ್ಟೀಲ್ ಮಾಡ್ಬೋದು. ಓಕೆ. ಸೊ ದಿಸ್ ಆಲ್ ಅಬೌಟ್ ಟ್ರೋಜನ್. ಸೊ ಟ್ರೋಜನ್ ಬಗ್ಗೆ ತಿಳ್ಕೊಳ್ಳಿ. ಸೊ
ಏನು ಟ್ರೋಜನ್ ಅಂದರೆ ಸೊ ಲೆಜಿಟಿಮೇಟ್ ಒಂದು ಕರೆಕ್ಟ್ ಸಾಫ್ಟ್ವೇರ್ ಥರನೇ ಇರುತ್ತೆ, ಬಟ್ ಡೌನ್ಲೋಡ್ ಮಾಡಾದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಸೊ ಇದು ಕೂಡ ಒಂದು ವೈರಸ್ ಅಥವಾ ಇದು ಕೂಡ ಒಂದು ವರ್ಮ್ ಆಗಿರುತ್ತೆ ಅಂತ. ಸೊ ಇದು ಟ್ರಿಕ್ ಮಾಡುತ್ತೆ ಯೂಸರ್ನ. ಓಕೆ, ಸೊ ದಿಸ್ ಆಲ್ ಅಬೌಟ್ ಟ್ರೋಜನ್. ಸೊ ಐ ಥಿಂಕ್ ಡೈಗ್ರಾಮ್ ಇದೆ, ಸೊ ಹಾರ್ಸ್ ಡೈಗ್ರಾಮ್ ಇದೆ. ಸೊ ಈ ಹಾರ್ಸ್ ಡೈಗ್ರಾಮಿಂದ ನೀವು ನೋಡ್ಬೋದು. ಸೊ ಟ್ರೋಜನ್ ಏನು ಮಾಡ್ತೀವಿ ಫಸ್ಟ್ ಸ್ಟೆಪ್, ಸೊ ಲೆಜಿಟಿಮೇಟ್ ಲುಕಿಂಗ್, ಸೊ ನೋಡೋಕ್ಕೆ ಕರೆಕ್ಟ್ ನಾರ್ಮಲ್ ಸಾಫ್ಟ್ವೇರ್ ಥರನೇ ಇರುತ್ತೆ. ಸೊ ನೋಡೋಕ್ಕೆ ನಾರ್ಮಲ್ ಸಾಫ್ಟ್ವೇರ್ ಅಂದರೆ ಈಗ ನೀವೇನಾದರೂ ಸಾಫ್ಟ್ವೇರ್ ಅಥವಾ ಗೇಮ್ಸ್ ಡೌನ್ಲೋಡ್ ಮಾಡ್ತೀರಾ, ಸೊ ಆ ವೆಬ್ಸೈಟಲ್ಲಿ ಹೆಂಗಿದೆ ಅದೇ ಥರ ಇರುತ್ತೆ ಇದೂ, ಬಟ್ ಇದು ಆ ಒರಿಜಿನಲ್ ಸಾಫ್ಟ್ವೇರ್ ಆಗಿರಲ್ಲ. ಓಕೆ, ಸೊ ಹಿಡನ್ ಮ್ಯಾಲಿಷಿಯಸ್ ಪೇಲೋಡ್, ಇದರಲ್ಲೇ ಒಂದು ಹಿಡನ್ ಕೋಡ್ ಇರುತ್ತೆ. ಸೊ ಅದಾದಮೇಲೆ ಲೆಜಿಟಿಮೇಟ್ ಲುಕಿಂಗ್ ಡಿಸ್ಗೈಸ್, ನೋಡೋದು ಕೂಡ ಸೇಮ್ ಆ್ಯಪ್ ಥರನೇ ಇರುತ್ತೆ. ಇವಾಗ ಸಪೋಸ್ ನಾನು ಯಾವುದೋ ಒಂದು ಆ್ಯಪ್ ಡೌನ್ಲೋಡ್ ಮಾಡಿದೆ, ಅದೇ ಆ್ಯಪ್ ಥರನೇ ಇನ್ನೊಂದು ರೆಪ್ಲಿಕೇಟ್ ಆಗಿರುತ್ತಲ್ಲ, ಸೊ ಅದನ್ನು ಟ್ರೋಜನ್ ಅಂತ ಹೇಳ್ತೀವಿ. ಸೊ ಅದೇ ಥರ ಒಂದು ವೈರಸ್. ಓಕೆ, ಸೊ ಆಮೇಲೆ ಹಿಡನ್ ಪೇಲೋಡ್ ಅಂದರೆ ಹಿಡನ್ ಕೋಡ್ ಇರುತ್ತೆ. ಸೊ ಅದಾದಮೇಲೆ ನಿಮ್ಮ ಸಿಸ್ಟಮ್ನ ಇನ್ಫೆಕ್ಟ್ ಮಾಡುತ್ತೆ ನೀವು ಡೌನ್ಲೋಡ್ ಮಾಡಾದ್ಮೇಲೆ. ಓಕೆ, ಸೊ ತುಂಬ ಕೇರ್ಫುಲ್ ಆಗಿರಬೇಕು ಆನ್ಲೈನಲ್ಲಿ. ಸೊ ಈ ಥರ ತುಂಬ ಆ್ಯಪ್ಸ್ ಬರುತ್ತಲ್ವ, ಸೊ ಯಾವುದೇ ನೀವು ಆ್ಯಪ್ ಡೌನ್ಲೋಡ್ ಮಾಡಿದ್ರು, ಗೂಗಲ್ ಕ್ರೋಮ್ ಒಂದು ಎಕ್ಸಾಂಪಲ್ ಹೇಳ್ತಾ ಇದೀನಿ, ವೆಬ್ಸೈಟ್ ಅದೇ ಥರ ಆ್ಯಪ್ ಇನ್ನೊಂದು ಯಾರೋ ಕ್ರಿಯೇಟ್ ಮಾಡಿರ್ಬೋದು. ಸೊ ನೀವು ಅದೇ ಒರಿಜಿನಲ್ ಅಂದ್ಕೊಂಡು ನೀವು ಡೌನ್ಲೋಡ್ ಮಾಡಿದ್ರೆ, ಸೊ ನೀವು ಮ್ಯಾಲಿಷಿಯಸ್ ಸಾಫ್ಟ್ವೇರ್ ಅಥವಾ ಈ ಟ್ರೋಜನ್ಗೆ ನೀವು ಪವರ್ ಕೊಡ್ತಾ ಇರಾ ಟು ಎಂಟರ್ ಇನ್ ಟು ಯುವರ್ ಆ್ಯಪ್ ಅಲ್ವಾ. ಸೊ ಈ ಟ್ರೋಜನ್ ಬಗ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ಏನೇ ಡೌಟ್ ಇದ್ರು ಕಮೆಂಟ್ ಮಾಡೋದು ಮರಿಬೇಡಿ, ಆಯಿತಾ. ಸೊ ನೆಕ್ಸ್ಟ್ ಟೈಪ್ ಆಫ್ ಮ್ಯಾಲ್ವೇರ್ಸ್ ಯಾವ್ದು ಸರ್? ನೆಕ್ಸ್ಟ್ ಟೈಪ್ ಆಫ್ ಮ್ಯಾಲ್ವೇರ್ ಸ್ಪೈವೇರ್ ಅಂದರೆ ಏನು ಸರ್ ತಿಳ್ಕೊಂಬೋಣ. ಸ್ಪೈವೇರ್ ನೆಕ್ಸ್ಟ್ ಟೈಪ್. ಸೊ ಸ್ಪೈವೇರ್ ಏನಿದು ಸ್ಪೈವೇರ್? ಸೊ ನಿಮ್ಮನ್ನ ಸೀಕ್ರೆಟಾಗಿ ಅಬ್ಸರ್ವ್ ಮಾಡೋದು, ಸೀಕ್ರೆಟಾಗಿ ಅಬ್ಸರ್ವ್ ಮಾಡಿ ಇವ್ನು ಏನು ಮಾಡ್ತೀನಪ್ಪ ತಿಳ್ಕೊಳ್ಳೋದು, ಇದನ್ನು ಸ್ಪೈವೇರ್ ಅಂತ ಕರಿತೀವಿ. ಸೊ ಈ ಸಾಫ್ಟ್ವೇರ್ ಏನಾದರೂ ನಿಮ್ಮ ಸಿಸ್ಟಮಲ್ಲಿದ್ದರೆ ನೀವು ಏನೇನು ಮಾಡ್ತಾ ಇರಿ ಅಂತೆಲ್ಲ ರೆಕಾರ್ಡ್ ಮಾಡಿ, ಸೊ ಇದು ಎಕ್ಸ್ಟರ್ನಲ್ ಡಿವೈಸ್ಗೂ ಕೂಡ ಕಳಿಸೋ ಪಾಸಿಬಿಲಿಟೀಸ್ ಇದೆ. ಸೊ ನಿಮ್ಮ ಡೇಟಾ ಸ್ಟೀಲ್ ಆಗೋ ಪಾಸಿಬಿಲಿಟೀಸ್ ಇದೆ ಇಲ್ಲಿ. ಸೊ ಈ ಸ್ಪೈವೇರ್ಸ್ ನಿಮ್ಗೆ ಗೊತ್ತಾಗೋದಿಲ್ಲ, ನಿಮ್ಮ ಸಿಸ್ಟಮ್ ಒಳಗೆ ಇರುತ್ತೆ, ಬಟ್ ನಿಮ್ಗೆ ಗೊತ್ತಾಗೋದಿಲ್ಲ. ಸೊ ನೀವು ಏನೇನು ಮಾಡ್ತಾ ಇರೋ ಎಲ್ಲ ರೆಕಾರ್ಡ್ ಮಾಡಿ ಆ ಫೈಲ್ನ ಹೋಗಿ ಯಾವುದೋ ಒಂದು ಬೇರೆ ಹ್ಯಾಕರ್ಗೆ ಕಳಿಸೋ ಪಾಸಿಬಿಲಿಟೀಸ್ ಇದೆ. ಸೊ ಇದನ್ನು ಸ್ಪೈವೇರ್ ಅಂತ ಕರಿತೀವಿ. ಇದ್ರ ಬಗ್ಗೆ ತಿಳ್ಕೊಂಬೋಣ. ಸೊ ಪಾಯಿಂಟ್ 1, ಸ್ಪೈವೇರ್ದು ಇಟ್ ಈಸ್ ಅ ಟೈಪ್ ಆಫ್ ಮ್ಯಾಲ್ವೇರ್ ದಟ್ ಸ್ಪೈಸ್ ಆನ್ ಅ ಪರ್ಸನ್ ಆರ್ ಆರ್ಗನೈಸೇಷನ್ ಬೈ ಗ್ಯಾದರಿಂಗ್ ಇನ್ಫಾರ್ಮೇಷನ್ ಅಬೌಟ್ ದೆಮ್ ವಿತೌಟ್ ನಾಲೆಜ್ ಆಫ್ ದ ಯೂಸರ್. ಸೊ ಇದು ನೀವು ಏನೇನು ಮಾಡ್ತೀರಾ ಸಿಸ್ಟಮಲ್ಲಿ ಎಲ್ಲ ಅದು ಗಮನಿಸಿ ಆ ಡೇಟಾ ತೊಗೊಂಡು ಒಂದು ಎಕ್ಸ್ಟರ್ನಲ್ ಎಂಟಿಟಿಗೆ ಫಾರ್ವರ್ಡ್ ಮಾಡುತ್ತೆ. ಓಕೆ, ಸೊ ಎರಡನೇ ಪಾಯಿಂಟ್, ಇಟ್ ರೆಕಾರ್ಡ್ಸ್ ಅಂಡ್ ಸೆನ್ಸ್ ದ ಕಲೆಕ್ಟೆಡ್ ಇನ್ಫಾರ್ಮೇಷನ್ ಟು ಎನ್ ಎಕ್ಸ್ಟರ್ನಲ್ ಎಂಟಿಟಿ ವಿತೌಟ್ ನಾಲೆಜ್ ಆಫ್ ದ ಯೂಸರ್. ಸೊ ಯೂಸರ್ಗೆ ಏನಾಗ್ತಿದೆ ಅಂತ ಗೊತ್ತಿಲ್ಲ. ಸೊ ಈ ಸ್ಪೈವೇರ್ ಅನ್ನೋ ಸಾಫ್ಟ್ವೇರ್ ನೀವೇನು ಮಾಡುತ್ತೆ ಎಲ್ಲ ಗಮನಿಸಿ, ಸೊ ಆಮೇಲೆ ನೀವು ಪಾಸ್ವರ್ಡ್ ಎಂಟರ್ ಮಾಡಿದ್ರು, ಯೂಸರ್ ಐ ಡಿ ಎಂಟರ್ ಮಾಡಿದ್ರು, ಆ ಡೇಟಾ ಎಲ್ಲ ಹೋಗಿ ಒಂದು ಹ್ಯಾಕರ್ಗೆ ಅಥವಾ ಎಕ್ಸ್ಟರ್ನಲ್ ಎಂಟಿಟಿಗೆ ಫಾರ್ವರ್ಡ್ ಮಾಡುತ್ತೆ. ಓಕೆ, ಸೊ ಆಯಿತು, ಮೂರನೇ ಪಾಯಿಂಟ್ಗೆ ಹೋಗ್ಬೋಣ. ಸೊ ಸ್ಪೈವೇರ್ಸ್ ಯೂಶಲಿ ಟ್ರ್ಯಾಕ್ಸ್ ದ ಇಂಟರ್ನೆಟ್ ಯೂಸೇಜ್ ಅಂಡ್ ಸೆಲ್ಸ್ ದಮ್ ಟು ಅಡ್ವರ್ಟೈಸರ್ಸ್ ಆರ್ ಅಟ್ಯಾಕರ್ಸ್ ಟು ಕ್ಯಾಪ್ಚರ್ ಸೆನ್ಸಿಟಿವ್ ಇನ್ಫಾರ್ಮೇಷನ್. ಸೊ ಈ ಸ್ಪೈವೇರ್ ಏನು ಮಾಡುತ್ತೆ, ನಿಮ್ಮ ಇಂಟರ್ನೆಟ್ ಯೂಸೇಜ್ ಅಥವಾ ನಿಮ್ಮ ಬ್ರೌಸರ್ ಹಿಸ್ಟ್ರಿನ ಅಬ್ಸರ್ವ್ ಮಾಡಿ, ನೀವು ಬ್ರೌಸರಲ್ಲಿ ಏನೇನು ಮಾಡಿರಾ, ಎಲ್ಲೆಲ್ಲಿ ಪಾಸ್ವರ್ಡ್ ಎಂಟರ್ ಮಾಡಿರಾ, ಎಲ್ಲೆಲ್ಲಿ ಬ್ಯಾಂಕ್ ಅಕೌಂಟ್ ನಂಬರ್ ಎಂಟರ್ ಮಾಡಿರಾ, ಅದೆಲ್ಲ ಅಬ್ಸರ್ವ್ ಮಾಡಿ ಆ ಡೇಟಾ ತೊಗೊಂಡು ಒಂದು ಎಕ್ಸ್ಟರ್ನಲ್ ಎಂಟಿಟಿ ಅಥವಾ ಒಂದು ಅಟ್ಯಾಕರ್ಗೆ ಫಾರ್ವರ್ಡ್ ಮಾಡುತ್ತೆ. ಓಕೆ, ಸೊ ತುಂಬ ಡೇಂಜರಸ್ ಸ್ಪೈವೇರ್. ಸೊ ತುಂಬ ಕೇರ್ಫುಲ್ ಆಗಿ ಇರಬೇಕು. ಕರೆಕ್ಟ್. ಸೊ ಈ ಸ್ಪೈವೇರ್ಸ್ ಅನ್ನು ಅರ್ಥ ಇದೆ ಅಂತ ಭಾವಿಸ್ತೀನಿ. ಸೊ ಸ್ಪೈ ಅಂದರೆ ಏನು? ಸೊ ಸ್ಪೈ ಅಂತ ನೀವು ತಿಳ್ಕೊಬೇಕು. ಅಬ್ಸರ್ವರ್. ಸೊ ಅಬ್ಸರ್ವರ್ ಅಂತ ಹೇಳ್ಬೋದು, ಸೈಲೆಂಟಾಗಿ ಅಬ್ಸರ್ವ್ ಮಾಡ್ತಾ ಇರುತ್ತೆ. ಸೈಲೆಂಟಾಗಿ ಅಬ್ಸರ್ವ್ ಮಾಡಿ ಎಲ್ಲ ವಿಷಯ ತಿಳ್ಕೊಂಡು ಸ್ಪ್ರೆಡ್ ಮಾಡುತ್ತೆ ಡೇಟಾನ. ಓಕೆ, ಸೊ ಅಥವಾ ಡೇಟಾನ ಇಟ್ ವಿಲ್ ಫಾರ್ವರ್ಡ್ ಟು ಅಟ್ಯಾಕರ್ ಅಥವಾ ಹ್ಯಾಕರ್ ಅಂತ ಹೇಳ್ತೀವಿ. ಕರೆಕ್ಟಾ? ಸೊ ದಿಸ್ ಆಲ್ ಅಬೌಟ್ ಸ್ಪೈವೇರ್. ಸೊ ಅರ್ಥ ಇದೆ ಅಂತ ಭಾವಿಸ್ತೀನಿ. ಸೊ ಸ್ಪೈವೇರ್ ನೋಡ್ಬೋದು, ಸೊ ಸೈಲೆಂಟಾಗಿ ಅಬ್ಸರ್ವ್ ಮಾಡಿ ಎಲ್ಲ ಡೇಟಾನು ತೊಗೊಂಡು ಫಾರ್ವರ್ಡ್ ಮಾಡುತ್ತೆ ಅಟ್ಯಾಕರ್ಗೆ. ಓಕೆ, ಸೊ ದಿಸ್ ಆಲ್ ಅಬೌಟ್ ಸ್ಪೈವೇರ್. ಏನೇ ಡೌಟ್ ಇದ್ರು ಕಮೆಂಟ್ ಮಾಡೋದು ಮರಿಬೇಡಿ, ಆಯ್ತಾ. ಸೊ ನೆಕ್ಸ್ಟ್ ಟೈಪ್ ಆಫ್ ಮ್ಯಾಲ್ವೇರ್ಸ್ ಬಗ್ಗೆ ತಿಳ್ಕೊಂಬೋಣ ಸ್ಟೂಡೆಂಟ್ಸ್. ಸೊ ನೆಕ್ಸ್ಟ್ ಟೈಪ್ ಆಫ್ ಮ್ಯಾಲ್ವೇರ್ಸ್ ಯಾವುದು? ಆಡ್ವೇರ್ಸ್. ಏನು ಸರ್ ಆಡ್ವೇರ್ ಅಂದರೆ? ಆಡ್ವೇರ್ ಅಂದರೆ ಸ್ಟೂಡೆಂಟ್ಸ್ ಆಡ್ಸ್ನ ಡಿಸ್ಪ್ಲೇ ಮಾಡುತ್ತೆ. ಆಡ್ಸ್ ಅಥವಾ ಪಾಪ್ಅಪ್ಸ್ ಇರ್ಬೋದು. ಸೊ ನಿಮಗೆ ಇನ್ಸೆಂಟಿವೈಸ್ ಮಾಡುತ್ತೆ. ಕ್ಲಿಕ್ ಮಾಡಲೇಬೇಕು ಈ ಆಡ್ಸು, ಈ ಆಡಲ್ಲಿ ಏನೋ ಇದೆ ಅಂತ ನಿಮ್ಗೆ ಕ್ಲಿಕ್ ಮಾಡುತ್ತೆ. ಸೊ ನೀವು ಕ್ಲಿಕ್ ಮಾಡಿದ ತಕ್ಷಣ ಇದು ಕ್ರಿಯೇಟ್ ಯಾರು ಮಾಡಿದ್ದಾರೆ ಅವ್ರಿಗೆ ದುಡ್ಡು ಹೋಗುತ್ತೆ. ಓಕೆ, ಸೊ ಇದು ಕೂಡ ಒಂದು ಡೇಂಜರಸ್ ಮ್ಯಾಲ್ವೇರ್ಸ್ ಅಂತ ಹೇಳ್ತೀವಿ. ಸೊ ಆಡ್ವೇರ್ಸ್ ಬಗ್ಗೆ ತಿಳ್ಕೊಂಬೋಣ. ನೆಕ್ಸ್ಟ್ ಟೈಪ್ ಆಫ್ ಮ್ಯಾಲ್ವೇರ್ ಇಸ್ ಆಡ್ವೇರ್. ಸೊ ಆಡ್ವೇರ್ ಅಂದರೆ ಏನು? ಸೊ ಪಾಯಿಂಟ್ 1 ತಿಳ್ಕೊಂಬೋಣ ಪಾಯಿಂಟ್ ವೈಸ್. ಆಡ್ವೇರ್ ಇಸ್ ಅ ಪ್ರೋಗ್ರಾಮ್ ದಟ್ ಶೋಸ್ ಅನ್ವಾಂಟೆಡ್ ಆಡ್ಸ್ ಆನ್ ಯುವರ್ ಕಂಪ್ಯೂಟರ್ ಆರ್ ಫೋನ್ ಯೂಶ್ಲಿ ಟು ಮೇಕ್ ಮನಿ ಫಾರ್ ಇಟ್ಸ್ ಕ್ರಿಯೇಟರ್. ಸೊ ಅನ್ವಾಂಟೆಡ್, ನಂಗೆ ಬೇಕಾಗಿಲ್ಲ ಈ ಆಡ್ಸು, ಯಾವುದೋ ಒಂದು ಆ್ಯಪ್ ಡೌನ್ಲೋಡ್ ಮಾಡಿದೆ, ಅದರಲ್ಲಿ ಏನೋ ಆಡ್ಸ್ ಬರ್ತಿದೆ. ಸೊ ಆ ಆಡ್ಸಿಂದ ಯಾರು ಕ್ರಿಯೇಟ್ ಮಾಡಿರ್ತಾರೆ ಅವ್ರಿಗೆ ದುಡ್ಡು ಹೋಗುತ್ತೆ. ಓಕೆ, ಸೊ ಎರಡನೇ ಪಾಯಿಂಟ್, ಡಿಸೈನ್ಡ್ ಟು ಜನರೇಟ್ ರೆವೆನ್ಯೂ ಥ್ರೂ ಆನ್ಲೈನ್ ಅಡ್ವರ್ಟೈಸ್ಮೆಂಟ್. ಸೊ ಏನಕ್ಕೆ ಆನ್ಲೈನ್ ಅಡ್ವರ್ಟೈಸ್ಮೆಂಟ್ಸ್ ಇರೋದು? ಸೊ ರೆವೆನ್ಯೂ ಜನರೇಟ್ ಮಾಡೋಕ್ಕೆ. ಎಕ್ಸಾಂಪಲ್, ಒನ್ಸ್ ಯು ಇನ್ಸ್ಟಾಲ್ ಅನ್ ಆ್ಯಪ್ ಆರ್ ಗೇಮ್, ಬ್ರೌಸರ್ ಡಿಸ್ಪ್ಲೇಯಿಂಗ್ ಪಾಪ್ಅಪ್. ಸೊ ಇದು ಒಂದು ಎಕ್ಸಾಂಪಲ್ ಆಫ್ ಆಡ್ವೇರ್. ನೀವೇನೋ ಒಂದು ಆ್ಯಪ್ ಅಥವಾ ಏನೋ ಒಂದು ವೆಬ್ಸೈಟಲ್ಲಿ ಯಾವುದೋ ಒಂದು ಗೇಮ್ ಡೌನ್ಲೋಡ್ ಮಾಡ್ತೀರಾ, ಡೌನ್ಲೋಡ್ ಮಾಡಾದ್ಮೇಲೆ ಒಂದು ವೆಬ್ಸೈಟಲ್ಲಿ ಪಾಪ್ಅಪ್ ಸ್ಟಾರ್ಟ್ ಆಗುತ್ತೆ. ಸೊ ಪಾಪ್ಅಪ್ ಸ್ಟಾರ್ಟ್ ಆಗಿದ ತಕ್ಷಣ ಸೊ ನೀವು ಅದನ್ನು ಕ್ಲಿಕ್ ಮಾಡಿದ್ರೆ, ಸೊ ಕ್ಲಿಕ್ ಮಾಡಿದ ತಕ್ಷಣ ಯು ವಿಲ್ ಗಿವ್ ದ ಅಮೌಂಟ್ ಹೋಗುತ್ತೆ ಕ್ರಿಯೇಟರ್ಗೆ. ನೀವು ಕೊಡೋದಿಲ್ಲ, ಬಟ್ ಕ್ರಿಯೇಟರ್ಗೆ ಅಮೌಂಟ್ ಹೋಗುತ್ತೆ, ವೆಬ್ಸೈಟಿಂದ ಅಮೌಂಟ್ ಹೋಗುತ್ತೆ. ಓಕೆ, ಸೊ ಆಯಿತು, ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ಆಡ್ವೇರಲ್ಲಿ ಡಿಸ್ಪ್ಲೇಸ್ ಪಾಪ್ಅಪ್ಸ್, ವೆಬ್ ಪೇಜಸ್ ಆರ್ ಇನ್ಸ್ಟಾಲೇಷನ್ ಸ್ಕ್ರೀನ್ ಆಡ್ಸ್ ಯೂಸಸ್ ಪೇ ಪರ್ ಕ್ಲಿಕ್ ಮಾಡೆಲ್ಸ್. ಸೊ ಪೇ ಪರ್ ಕ್ಲಿಕ್ ಅಂದರೆ, ಸೊ ನೀವು
ಕ್ಲಿಕ್ ಮಾಡಿದ್ರೆ ಅವ್ರಿಗೆ ದುಡ್ಡು ಹೋಗುತ್ತೆ. ಓಕೆ, ಸೊ ಅಡ್ವರ್ಟೈಸ್ಮೆಂಟ್ ಕ್ಲಿಕ್ ಮಾಡಿದ ತಕ್ಷಣ ದುಡ್ಡು ಹೋಗುತ್ತೆ. ಸೊ ಇದು ಮೂರನೇ ಪಾಯಿಂಟ್. ಸೊ ನೆಕ್ಸ್ಟ್ ಪಾಯಿಂಟ್, ಜನರಲಿ ಅನಾಯಿಂಗ್ ಬಟ್ ಕ್ಯಾನ್ ಪೇವ್ ದ ವೇ ಫಾರ್ ಮೋರ್ ಡೇಂಜರಸ್ ಮ್ಯಾಲ್ವೇರ್ ಥ್ರೂ ಅನ್ಸೇಫ್ ಲಿಂಕ್ಸ್. ಸೊ ಜನರಲಿ ಸೇಫ್ ಏನೇ ಇದು, ಬಟ್ ನೀವು ಕ್ಲಿಕ್ ಮಾಡುವಾಗ ಯಾವ್ದಾದ್ರು ಡೇಂಜರಸ್ ಲಿಂಕ್ ಕ್ಲಿಕ್ ಮಾಡಿದ್ರೆ ಸೊ ಅದರಲ್ಲಿ ಏನಾದರೂ ಮ್ಯಾಲ್ವೇರ್ಸ್ ಇದ್ರೆ ಅದು ಕೂಡ ನಿಮ್ಮ ಸಿಸ್ಟಮ್ಗೆ ಇನ್ಫೆಕ್ಟ್ ಮಾಡುತ್ತೆ. ಓಕೆ, ಸೊ ಈ ಅಡ್ವೈಸ್ ಜನರಲಿ ಸೇಫ್ ಅಂತ ಹೇಳ್ತೀವಿ, ಅಡ್ವರ್ಟೈಸ್ಮೆಂಟ್ಸ್ ಡಿಸ್ಪ್ಲೇ ಮಾಡೋದು. ಸೊ ಆ ಅಡ್ವರ್ಟೈಸ್ಮೆಂಟ್ಸ್ ಜನರಲಿ ನೀವು ಕ್ಲಿಕ್ ಮಾಡಿದ್ರೆ ಏನು ಆಗೋದಿಲ್ಲ, ಬಟ್ ಕ್ರಿಯೇಟರ್ಗೆ ದುಡ್ಡು ಹೋಗುತ್ತೆ. ಬಟ್ ಕೆಲವೊಂದು ಲಿಂಕ್ಸ್ ಇರುತ್ತೆ, ಸೊ ಅಡ್ವೈಸ್ ಅಲ್ಲಿ ಡೇಂಜರಸ್ ಲಿಂಕ್ಸ್ ಕೂಡ ಇರುತ್ತೆ. ಸೊ ಅದನ್ನ ನೀವೇನಾದ್ರು ಕ್ಲಿಕ್ ಮಾಡಿದ್ರೆ ನಿಮ್ಮ ಸಿಸ್ಟಮ್ ಅಲ್ಲಿ ಇನ್ಫೆಕ್ಟ್ ಆಗ್ಬೋದು, ಅಥವಾ ನಿಮ್ಮ ಸಿಸ್ಟಮ್ ಹ್ಯಾಕರ್ಗೆ ನೀವು ಅಟ್ಯಾಕರ್ಗೆ ಅಥವಾ ಹ್ಯಾಕರ್ಗೆ ನೀವು ಪರ್ಮಿಷನ್ ಕೊಟ್ಟು ಅವ್ನಿಗೆ ಎಂಟ್ರಿ ಕೊಡೋ ಚಾನ್ಸಸ್ ಕೂಡ ಇದೆ ಇಲ್ಲಿ. ಓಕೆ, ಸೊ ಇದು ಅರ್ಥ ಇದೆ ಅಂತ ಭಾವಿಸ್ತೀನಿ. ಸೊ ಡೈಗ್ರಾಮ್ ಇದೆ, ಡೈಗ್ರಾಮ್ ಆಫ್ ದ ಆಡ್ವೇರ್. ಎಲ್ಲರೂ ಗೊತ್ತು ಆಡ್ಸ್ ಹೆಂಗಿರುತ್ತೆ ಅಂತ, ವೆಬ್ಸೈಟ್ಸಲ್ಲಿ ಪಾಪಪ್ಸ್ ಹೆಂಗೆ ಬರುತ್ತೆ. ಸೊ ಯು ಒನ್, ಸೊ ಆ ಥರ ಏನಾದರೂ ಒಂದು ಇಮೇಲ್ಸ್ ಬರುತ್ತೆ. ಸೊ ಇಮೇಲ್ಸಲ್ಲೇ ಯು ಒನ್ ದಿಸ್ ಅಮೌಂಟ್, ಐಫೋನ್ ನಿಮ್ಗೆ ಸಿಕ್ಕಿದೆ ಅಂತ ಇಮೇಲ್ ಬರುತ್ತೆ. ಸೊ ಅದೆಲ್ಲ ಅಡ್ವರ್ಟೈಸ್ಮೆಂಟ್ಸ್ ಅಲ್ವಾ. ಸೊ ಇದು ಕೂಡ ಒಂದು ಟೈಪ್ ಆಫ್ ಮ್ಯಾಲ್ವೇರ್ ಅಂತ ಹೇಳ್ತೀವಿ. ಆಯಿತು ಸರ್, ನೆಕ್ಸ್ಟ್ ಟೈಪ್ ಯಾವುದಿದೆ? ಮ್ಯಾಲ್ವೇರ್, ಆಡ್ವೇರ್ ಗೊತ್ತಾಯಿತು, ಸ್ಪೈವೇರ್ ಗೊತ್ತಾಯಿತು, ಇನ್ಯಾವುದಿದೆ? ಸೊ ಲಾಸ್ಟ್ ಟೈಪ್ ಕೀ ಲಾಗರ್ ಅಂತಿದೆ. ಏನು ಸರ್ ಕೀ ಲಾಗರ್ ಅಂದರೆ? ಸೊ ಕೀ ಲಾಗರ್ ಅಂದರೆ ನೀವು ಕೀಬೋರ್ಡಲ್ಲಿ ಟೈಪ್ ಮಾಡ್ತೀರಲ್ಲ, ಫಿಸಿಕಲಾಗಿ ABCD ಅಂತ ಟೈಪ್ ಮಾಡ್ತೀರಲ್ಲ. ಸೊ ಕೀ ಲಾಗರ್ ಅನ್ನೋ ವೈರಸ್ ಅಥವಾ ಅನ್ನೋ ಮ್ಯಾಲಿಷಿಯಸ್ ಸಾಫ್ಟ್ವೇರ್ ನೀವೇನು ಕೀಸ್ ಟೈಪ್ ಮಾಡ್ತಾಯಿರೋ ಅದನ್ನು ರೆಕಾರ್ಡ್ ಮಾಡುತ್ತೆ. ಸೊ ನಿಮ್ಗೆ ಗೊತ್ತಾಗೋದಿಲ್ಲ. ಸೊ ನೀವೇನೋ ಟೈಪ್ ಮಾಡ್ತಾ ಹೋಗ್ತೀರಾ, ಏನೋ ಪಾಸ್ವರ್ಡ್ ಎಂಟ್ರಿ ಮಾಡ್ತೀರಾ. ಸೊ ಆ ಕೀ ಲಾಗರ್ ಅನ್ನೋ ಮ್ಯಾಲ್ವೇರ್ ಎಲ್ಲ ಡಿಟೆಕ್ಟ್ ಮಾಡುತ್ತೆ, ಏನೇನು ಟೈಪ್ ಮಾಡ್ದ ಇವನು. ಸೊ ಟೈಪ್ ಮಾಡಿದೆಲ್ಲ ಡಿಟೆಕ್ಟ್ ಮಾಡಿ, ಸೊ ಅದಾದಮೇಲೆ ಎಕ್ಸ್ಟರ್ನಲ್ ಎಂಟಿಟಿಗೆ ಫಾರ್ವರ್ಡ್ ಮಾಡ್ಬೋದು, ಅಥವಾ ಬೇರೆ ಯಾರಿಗೋ ಅಟ್ಯಾಕರ್ಗೆ ಫಾರ್ವರ್ಡ್ ಮಾಡ್ಬೋದು. ಸೊ ಅರ್ಥ ಇದೆ ಅಂತ ಭಾವಿಸ್ತೀನಿ. ಸೊ ಇದ್ರ ಬಗ್ಗೆ ಕೂಡ ತಿಳ್ಕೊಂಬೋಣ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್, ಅಥವಾ ನೆಕ್ಸ್ಟ್ ಟೈಪ್ ಆಫ್ ಮ್ಯಾಲ್ವೇರ್ ಈಸ್ ಕೀ ಲಾಗರ್. ಸೊ ಕೀ ಲಾಗರ್ ಅಂದರೆ ಏನು ತಿಳ್ಕೊಂಬೋಣ. ಸೊ ಫಸ್ಟ್ ಪಾಯಿಂಟ್, ಕೀ ಲಾಗರ್ ಕ್ಯಾನ್ ಐದರ್ ಬಿ ಮ್ಯಾಲ್ವೇರ್ ಆರ್ ಹಾರ್ಡ್ವೇರ್. ಸೊ ಇದು ಮ್ಯಾಲ್ವೇರ್ ಆಗೋ ಇರ್ಬೋದು, ಹಾರ್ಡ್ವೇರ್ ಕೂಡ ಇರ್ಬೋದು, ಯಾಕಂದರೆ ಕೀಬೋರ್ಡ್ ಅಲ್ವಾ. ಸೊ ಕೀಬೋರ್ಡ್ ಡಿಟೆಕ್ಟ್ ಮಾಡೋಕ್ಕೆ ಹಾರ್ಡ್ವೇರ್ ಡಿವೈಸ್ ಅಂತ ಹೇಳ್ತೀವಿ. ಸೊ ದ ಮೇನ್ ಪರ್ಪಸ್ ಆಫ್ ದಿಸ್ ಮ್ಯಾಲ್ವೇರ್ ಇಸ್ ಟು ರೆಕಾರ್ಡ್ ದ ಕೀಸ್ ಪ್ರೆಸ್ಡ್ ಬೈ ದ ಯೂಸರ್ ಆನ್ ದ ಕೀಬೋರ್ಡ್. ಏನಿದು ಏನು ಮಾಡುತ್ತೆ ಈ ಕೀ ಲಾಗರ್ ಅನ್ನೋ ಮ್ಯಾಲ್ವೇರ್ ಏನು ಮಾಡುತ್ತೆ? ಸೊ ನೀವೇನು ಕೀ ಟೈಪ್ ಮಾಡಿದ್ದೀರಾ ಅದನ್ನು ರೆಕಾರ್ಡ್ ಮಾಡುತ್ತೆ. ಓಕೆ, ಸೊ ಅ ಕೀ ಲಾಗರ್ ಮೇಕ್ಸ್ ಲಾಗ್ಸ್ ಆಫ್ ಡೈಲಿ ಕೀಬೋರ್ಡ್ ಯೂಸೇಜ್ ಆ್ಯಂಡ್ ಮೇ ಸೆಂಡ್ ಇಟ್ ಟು ಎಕ್ಸ್ಟರ್ನಲ್ ಎಂಟಿಟಿ ಆಸ್ ವೆಲ್. ಸೊ ಡೈಲಿ ನೋಡುತ್ತೆ ನೀವು ಏನೇನು ಟೈಪ್ ಮಾಡಿದ್ದೀರಾ, ಸೊ ಆ ಕೀಬೋರ್ಡಲ್ಲಿ ಏನೇನು ಕೀಸ್ ಪ್ರೆಸ್ ಮಾಡಿದ್ದೀರಾ ಆ ಕೀಸ್ ಎಲ್ಲ ರೆಕಾರ್ಡ್ ಮಾಡಿ, ಅದಾದಮೇಲೆ ಇಟ್ ವಿಲ್ ಸೆಂಡ್ ಇಟ್ ಟು ಅನದರ್ ಎಂಟಿಟಿ ಅಥವಾ ಬೇರೆ ಅಟ್ಯಾಕರ್ಗೆ ಸೆಂಡ್ ಮಾಡ್ತಾರೆ. ಓಕೆ, ಸೊ ಇದು ಕೂಡ ತುಂಬ ಡೇಂಜರಸ್. ಸೊ ಇಲ್ಲೇನು ಹೇಳ್ತೀವಿ, ನಾರ್ಮಲ್ ಕೀಬೋರ್ಡ್ ಯೂಸ್ ಮಾಡಬಾರ್ದು ಅಂತ ಹೇಳ್ತೀವಿ. ನೀವು ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಏನಾದರೂ ಮಾಡೋದಾಗಿದ್ರೆ ಸೊ ನಾರ್ಮಲ್ ಕೀಬೋರ್ಡ್ ಯೂಸ್ ಮಾಡಬೇಡಿ, ವರ್ಚುವಲ್ ಕೀಬೋರ್ಡ್ ಯೂಸ್ ಮಾಡಿ ಅಂತ ಹೇಳ್ತೀವಿ. ವರ್ಚುವಲ್ ಕೀಬೋರ್ಡ್ ಯೂಸ್ ಮಾಡೋದ್ರಿಂದ ಸೊ ನೀವೇನೇ ಟೈಪ್ ಮಾಡಿದ್ರು ಅದು ರೆಕಾರ್ಡ್ ಆಗೋದಿಲ್ಲ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟಲ್ಲಿದೆ, ನೋಡ್ಬೋಣ ನೆಕ್ಸ್ಟ್ ಪಾಯಿಂಟಲ್ಲಿ. ಸೊ ಇನ್ ದಿಸ್ ವೇ ಪ್ರೈವೇಟ್ ಇನ್ಫಾರ್ಮೇಷನ್ ಲೈಕ್ ಇಮೇಲ್ ID, ಪಾಸ್ವರ್ಡ್ಸ್ ಕ್ಯಾನ್ ಬಿ ಲೀಕ್ ಟು ಎನ್ ಔಟ್ಸೈಡರ್. ಸೊ ಈ ಕೀ ಲಾಗರ್ ಅನ್ನೋ ಮ್ಯಾಲ್ವೇರ್ ತುಂಬ ಡೇಂಜರಸ್ಸು. ನೀವು ಏನೇನು ಕೀಸ್ನ ಒತ್ತಾ ಇದ್ದೀರಾ ಅದೆಲ್ಲ ಅದು ತೊಗೊಂಡು ಬೇರೆ ಔಟ್ಸೈಡರ್ಗೆ ಲೀಕ್ ಮಾಡುತ್ತೆ ಅಥವಾ ಬೇರೆ ಔಟ್ಸೈಡರ್ಗೆ ಕೊಡುತ್ತೆ. ಸೊ ನಿಮ್ಮ ಸೆನ್ಸಿಟಿವ್ ಇನ್ಫಾರ್ಮೇಷನ್ ಎಲ್ಲ ಲೀಕ್ ಮಾಡುತ್ತಿದ್ದು. ಓಕೆ, ಸೊ ಒನ್ ಸೊಲ್ಯೂಷನ್ ಇಸ್ ಟು ಯೂಸ್ ಅನ್ ಆನ್ಲೈನ್ ವರ್ಚುವಲ್ ಕೀಬೋರ್ಡ್ ದಟ್ ರ್ಯಾಂಡಮೈಸಸ್ ಈಚ್ ಕೀ ಇನ್ಸ್ಟೆಡ್ ಆಫ್ QWERTY ಕೀಬೋರ್ಡ್ಸ್. ಒಂದು ಸೊಲ್ಯೂಷನ್ ಏನಪ್ಪ ಅಂದರೆ, ಈ ನಾರ್ಮಲ್ QWERTY ನಾರ್ಮಲ್ ಕೀಬೋರ್ಡಲ್ಲಿ ನೀವು ಟೈಪ್ ಮಾಡ್ತೀರಾ, ಫಿಸಿಕಲಾಗಿ ಟೈಪ್ ಮಾಡ್ತೀರಾ. ಸೊ ಈ ಕೀಬೋರ್ಡ್ ಯೂಸ್ ಮಾಡೋದಕ್ಕಿಂತ ಒಂದು ವರ್ಚುವಲ್ ಕೀಬೋರ್ಡ್ ಮೊಬೈಲಲ್ಲಿ ಬರುತ್ತಲ್ಲ ಆ ಥರ ಕೀಬೋರ್ಡ್ಸ್ ನಾವು ಯೂಸ್ ಮಾಡಿದ್ರೆ ಸೊ ರ್ಯಾಂಡಮೈಸ್ ಆಗುತ್ತೆ ಈಚ್ ಕೀ. ಸೊ ಈಚ್ ಕೀ ರ್ಯಾಂಡಮೈಸ್ ಆದರೆ ಹ್ಯಾಕರ್ಗೆ ಗೊತ್ತಾಗೋದಿಲ್ಲ ಯಾವ ಕೀ ನೀವು ಟೈಪ್ ಮಾಡ್ತಾ ಇರೋ ಅಂತ ಗೊತ್ತಾಗೋದಿಲ್ಲ. ಓಕೆ, ಸೊ ದಿಸ್ ಆಲ್ ಅಬೌಟ್ ಕೀ ಲಾಗರ್ಸ್. ಸೊ ಕೀ ಲಾಗರ್ ಏನು ಟಾಸ್ಕು? ಸೊ ತುಂಬ ಡೇಂಜರಸ್ ಮ್ಯಾಲ್ವೇರ್ ಏನು ಮಾಡುತ್ತಿದ್ದು, ಸೊ ಇಟ್ ರೆಕಾರ್ಡ್ಸ್ ಆಲ್ ದ ಕೀಸ್. ನೀವೇನೇನು ಟೈಪ್ ಮಾಡ್ತೀರಾ ಎಲ್ಲ ರೆಕಾರ್ಡ್ ಮಾಡಿ ಎಕ್ಸ್ಟರ್ನಲ್ ಎಂಟಿಟಿಗೆ ಫಾರ್ವರ್ಡ್ ಮಾಡುತ್ತೆ. ಸೊ ಇದರಲ್ಲಿ ಹುಷಾರಾಗಿರಬೇಕು ಅಂದರೆ ವರ್ಚುವಲ್ ಕೀಬೋರ್ಡ್ ಅಥವಾ ಆನ್ಲೈನ್ ಕೀಬೋರ್ಡ್ ಯೂಸ್ ಮಾಡೋದು ಇನ್ನೂ ಸೇಫು. ಓಕೆ, ಸೊ ಆಯಿತು, ವರ್ಚುವಲ್ ಕೀಬೋರ್ಡ್ ಎಲ್ಲರೂ ನೋಡ್ತೀರಾ. ಸೊ ವರ್ಚುವಲ್ ಕೀಬೋರ್ಡಿಂದ ನೀವು ಎಂಟರ್ ಮಾಡಿದ್ರೆ ಇದು ಕೂಡ QWERTYನೇ ಅಂತ ಹೇಳ್ಬೋದು. QWERTY ಏನೇ ಇದೆ, ಬಟ್ ಇದು ರ್ಯಾಂಡಮೈಸ್ ಮಾಡುತ್ತೆ ಕೀನ. ಸೊ ರ್ಯಾಂಡಮೈಸ್ ಅಂದರೆ ನೀವು ಏನೇ ಕೀ ಪ್ರೆಸ್ ಮಾಡಿದ್ರು ಇಲ್ಲಿ ಸೇಮ್ ಕೋಡ್ ಬರೋದಿಲ್ಲ. ಸೊ ನಮ್ಮ ನಾರ್ಮಲ್ ಕೀಬೋರ್ಡಲ್ಲಿ ನಾವು ಫಿಸಿಕಲಿ ಟೈಪ್ ಮಾಡ್ತೀವಲ್ಲ ಆ ಕೀ ಲಾಗರ್ ರೆಕಾರ್ಡ್ ಮಾಡುತ್ತೆ, ಬಟ್ ನೀವು ಇಲ್ಲಿ ಮೊಬೈಲ್ ಎಂಟ್ರಿ ಮಾಡೋದ್ರಿಂದ ರೆಕಾರ್ಡ್ ಆಗೋದಿಲ್ಲ. ಓಕೆ, ಸೊ ರ್ಯಾಂಡಮ್ ಕೀಸ್ ಆಗಿ ಇದು ಜನರೇಟ್ ಆಗುತ್ತೆ. ಓಕೆ, ಸೊ ಇದು ಅರ್ಥ ಇಂದ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಸೊ ದಿಸ್ ಇಸ್ ಆಲ್ ದ ಟೈಪ್ಸ್ ಆಫ್ ಮ್ಯಾಲ್ವೇರ್ಸ್. ಸೊ ಮ್ಯಾಲ್ವೇರ್ಸ್ ಎಲ್ಲ ಟೈಪ್ಸ್ ನೋಡಿದ್ದೀವಿ, ವೈರಸ್, ವರ್ಮ್ಸ್, ಮತ್ತು ರ್ಯಾನ್ಸಮ್ವೇರ್, ಮತ್ತು ಸ್ಪೈವೇರ್, ಆಡ್ವೇರ್, ಟ್ರೋಜನ್ ಮತ್ತು ಕೀ ಲಾಗರ್ಸ್. ಓಕೆ, ಸೊ 6ರಿಂದ 7 ಮ್ಯಾಲ್ವೇರ್ ಟೈಪ್ಸ್ ನೋಡಿದ್ದೀವಿ. ಸೊ ಇದು ಕೇಳೋ ಪಾಸಿಬಿಲಿಟೀಸ್ ಇದೆ ಎಕ್ಸಾಮ್ಸಲ್ಲಿ. ಸೊ ಎಕ್ಸಾಮ್ಸಲ್ಲಿ 2-3 ಪಾಯಿಂಟ್ಸ್ ಎಲ್ಲಾದ್ರದ್ದು ತಿಳ್ಕೊಂಡು ಎಕ್ಸಾಂಪಲ್ಸು ತಿಳ್ಕೊಳ್ಳಿ. ಓಕೆ, ಸೊ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡೋದು ಮರಿಬೇಡಿ. ದಿಸ್ ಇಸ್ ಆಲ್ ಅಬೌಟ್ ಮ್ಯಾಲ್ವೇರ್ ಆ್ಯಂಡ್ ಇಟ್ಸ್ ಟೈಪ್ಸ್. ಆಯಿತಾ? ಸೊ ಆಯಿತು, ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ. ಸೊ 2ನೇ ಕಾನ್ಸೆಪ್ಟ್ ಆಗಿದೆ. ಸೊ ಇದು 5 ಮಾರ್ಕ್ಸ್ಗೆ ಕೇಳೋ ಪಾಸಿಬಿಲಿಟೀಸ್ ಇದೆ. ಸೊ ಓದೋದನ್ನು ಮರಿಬೇಡಿ. 3ನೇ ಕಾನ್ಸೆಪ್ಟ್ ಮ್ಯಾಲ್ವೇರ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಕಂಬ್ಯಾಟಿಂಗ್ ಮ್ಯಾಲ್ವೇರ್. ಸೊ ಮ್ಯಾಲ್ವೇರ್ ಡಿಸ್ಟ್ರಿಬ್ಯೂಷನ್ ಅಂದರೆ ಯಾವ ಮೋಡಿಂದ ಮ್ಯಾಲ್ವೇರ್ಸ್ ನಮಗೆ ಡೌನ್ಲೋಡ್ ಆಗ್ತಿದೆ. ಸೊ ಇಂಟರ್ನೆಟಿಂದ ಡೌನ್ಲೋಡ್ ಆಗ್ತಿದೆಯಾ, ಮೇಲ್ಸಿಂದ ಬರ್ತಿದೆಯಾ, ಸೊ ಪೆನ್ ಡ್ರೈವ್ ಏನಾದರೂ ಬರ್ತಿದೆಯಾ, ನೆಟ್ವರ್ಕಿಂದನೇ ಬರ್ತಿದೆಯಾ, ಸೊ ಯಾವ ಮೋಡಿಂದ ನಮಗೆ ಮ್ಯಾಲ್ವೇರ್ಸ್ ಬರ್ತಿದೆ ಸಿಸ್ಟಮ್ಗೆ ಆ್ಯಂಡ್ ಇದನ್ನು ಹೆಂಗೆ ಪ್ರಿವೆಂಟ್ ಮಾಡೋದು. ಸೊ ಇದು 3ನೇ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಂಬೋಣ. ಸೊ ಮ್ಯಾಲ್ವೇರ್ ಡಿಸ್ಟ್ರಿಬ್ಯೂಷನ್
ಆ್ಯಂಡ್ ಕಂಬ್ಯಾಟಿಂಗ್ ಮ್ಯಾಲ್ವೇರ್. ಸೊ ಮ್ಯಾಲ್ವೇರ್ಸ್ನ ಹೆಂಗೆ ನಾವು ಪ್ರಿವೆಂಟ್ ಮಾಡ್ಬೋದು, ಇದು ಮೂರನೇ ಕಾನ್ಸೆಪ್ಟ್. ಸೊ ಈ ಮೂರನೇ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಂಬೋಣ. ಸೊ ಮೋಡ್ಸ್ ಆಫ್ ಮ್ಯಾಲ್ವೇರ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಕಂಬ್ಯಾಟಿಂಗ್ ಮ್ಯಾಲ್ವೇರ್. ಸೊ ಇದ್ರ ಬಗ್ಗೆ ತಿಳ್ಕೊಂಬೋಣ. ಯಾವ ಮೋಡ್ ಇದೆ ಡಿಸ್ಟ್ರಿಬ್ಯೂಷನ್ ಆಗಕ್ಕೆ ಮ್ಯಾಲ್ವೇರ್ಸು, ಸೊ ಹೆಂಗೆ ಡಿಸ್ಟ್ರಿಬ್ಯೂಟ್ ಆಗ್ತಿದೆ, ಇಂಟರ್ನೆಟಿಂದ ಆಗ್ತಿದೆಯಾ, ಕೆಲವೊಂದು ಮೋಡ್ಸ್ ಇದೆ, ಇದ್ರ ತಿಳ್ಕೊಂಬೋಣ. ಮೋಡ್ಸ್ ಆಫ್ ಮ್ಯಾಲ್ವೇರ್ ಡಿಸ್ಟ್ರಿಬ್ಯೂಷನ್ ಡೌನ್ಲೋಡೆಡ್ ಫ್ರಮ್ ದಿ ಇಂಟರ್ನೆಟ್. ಸೊ ಈ ಮ್ಯಾಲ್ವೇರ್ಸ್ ಅಥವಾ ಮೆಲಿಷಿಯಸ್ ಸಾಫ್ಟ್ವೇರ್ ಹೆಂಗೆ ಬರ್ತಿದೆ, ಡೇಂಜರಸ್ ಸಾಫ್ಟ್ವೇರ್ಸ್ ಇಂಟರ್ನೆಟಿಂದ ನಮಗೆ ಬರ್ತಿದೆ. ಓಕೆ, ಸೊ ಇಲ್ಲಿ ಪಾಯಿಂಟ್ ತಿಳ್ಕೊಬೋದು. ಮೋಸ್ಟ್ ಆಫ್ ದ ಟೈಮ್ ಮ್ಯಾಲ್ವೇರ್ ಇಸ್ unintentionally downloaded onto the hard drive of the computer by user disguised as free files. ಸೊ ಇದು ಯೂಸರೇ ಡೌನ್ಲೋಡ್ ಮಾಡೋದು, ಬಟ್ ಇದು ಫ್ರೀ ಅಂತ ನಾವು ಡೌನ್ಲೋಡ್ ಮಾಡಿಬಿಡ್ತೀವಿ, ಬಟ್ ನಮ್ಗೆ ಗೊತ್ತಿರಲ್ಲ ಅದು ಮ್ಯಾಲ್ವೇರ್ ಅಂತ. ಸೊ ಇಂಟರ್ನೆಟಿಂದ ಡೌನ್ಲೋಡ್ ಮಾಡೋದು ಫಸ್ಟ್ ಮೋಡ್. ಸೊ ಇನ್ನೆಂಗೆ ಬರ್ತಿದೆ ಮ್ಯಾಲ್ವೇರ್ಸು, ಸ್ಪ್ಯಾಮ್ ಇಮೇಲ್ಸ್. ಸೊ ಇಮೇಲ್ಸಿಂದ ಕೂಡ ನಮಗೆ ಬರ್ತಿದೆ. ಇಮೇಲ್ ಅಟ್ಯಾಚ್ಮೆಂಟ್ ಯಾವುದೋ ಒಂದು ಕ್ಲಿಕ್ ಮಾಡಿದೆ, ಅದರಿಂದ ಕೂಡ ನಂಗೆ ಮ್ಯಾಲ್ವೇರ್ ಡಿಸ್ಟ್ರಿಬ್ಯೂಟ್ ಆಗ್ತಿದೆ. ಸೊ ವಿ ಆಫನ್ ರಿಸೀವ್ unsolicited emails with embedded hyperlinks or attachment files. Unsolicited ಅಂದರೆ ಏನು? ಸೊ ಅನ್ಇನ್ವೈಟೆಡ್, ಅಥವಾ ನಾನು ಕೇಳಿಲ್ಲ ಆ ಇಮೇಲ್ಸ್ ನನಗೆ ಬರಬೇಕಂತ, ಬಟ್ ಅದು ಬಂದಿದೆ. ಓಕೆ, ಸೊ ಅನ್ಇನ್ವೈಟೆಡ್ ಅಂತ ಹೇಳ್ಬೋದು, ಅಥವಾ ಅನ್ಇನ್ವೈಟೆಡ್ ವಿ ಸೇ. ಅನ್ಸಾಲಿಟೈಸ್ಡ್ ಅಂದರೆ ಅನ್ಇನ್ವೈಟೆಡ್, ಅಥವಾ ನಾಟ್ ರಿಕ್ವೆಸ್ಟೆಡ್. ರಿಕ್ವೆಸ್ಟ್ ಮಾಡಿದಿರೋ ಇಮೇಲ್ಸ್ ನನಗೆ ಬಂದರೆ ಅನ್ರಿಕ್ವೆಸ್ಟೆಡ್, ಅಥವಾ ನಾಟ್ ರಿಕ್ವೆಸ್ಟೆಡ್ ಇಮೇಲ್ಸ್ ನನಗೆ ಬಂದರೆ ಅನ್ಸಾಲಿಟೈಸ್ಡ್ ಇಮೇಲ್ಸ್ ಅಂತ ಕೂಡ ಹೇಳ್ತೀವಿ. ಓಕೆ, ಸೊ ಇನ್ಯಾವ ಮೋಡ್ಸಿಂದ ನಮಗೆ ಮ್ಯಾಲ್ವೇರ್ ಸ್ಪ್ರೆಡ್ ಆಗ್ಬೋದು ನೋಡ್ಬೋಣ. ಸೊ ಮೂರನೇ ಪಾಯಿಂಟ್, ರಿಮೂವಬಲ್ ಸ್ಟೋರೇಜ್ ಡಿವೈಸ್. ರಿಮೂವಬಲ್ ಸ್ಟೋರೇಜ್ ಡಿವೈಸ್ ಅಂದರೆ ಪೆನ್ ಡ್ರೈವ್ಸ್ ಇರ್ಬೋದು, ಸಾಲಿಡ್ ಸ್ಟೇಟ್ ಡ್ರೈವ್ಸ್ ಆಗಿರ್ಬೋದು. ಇಲ್ಲಿ ನೋಡ್ಬೋದು, ಆಫನ್ ದ ಮ್ಯಾಲ್ವೇರ್ ಟಾರ್ಗೆಟ್ ಸ್ಟೋರೇಜ್ ಡಿವೈಸ್ ಲೈಕ್ ಪೆನ್ ಡ್ರೈವ್ಸ್, ಸಾಲಿಡ್ ಸ್ಟೇಟ್ ಡ್ರೈವ್ ಕಾರ್ಡ್ಸ್ ದಟ್ ಅಗೇನ್ ಸ್ಪ್ರೆಡ್ಸ್ ದ ಮ್ಯಾಲ್ವೇರ್ ಟು ಅದರ್ ಡಿವೈಸಸ್. ಸೊ ಪೆನ್ ಡ್ರೈವ್ಸ್ ಏನು ಮಾಡ್ತಾರೆ, ಸೊ ಪೆನ್ ಡ್ರೈವ್ಸಿಂದ ಒಂದು ಸಿಸ್ಟಮ್ಗೆ ನೀವು ಎಂಟ್ರಿ ಮಾಡ್ತೀರಾ. ಸೊ ಒಂದು ಸಿಸ್ಟಮ್ ಎಂಟ್ರಿಯಿಂದ ಮತ್ತೆ ಮ್ಯಾಲ್ವೇರ್ಸ್ ಏನಾದರೂ ಆ ಪೆನ್ ಡ್ರೈವ್ಗೆ ಇನ್ಫೆಕ್ಟ್ ಆದರೆ ಮತ್ತೆ ಪೆನ್ ಡ್ರೈವ್ ಬೇರೆ ಸಿಸ್ಟಮ್ಗೆ ಹಾಕಿದ್ರೆ ಮತ್ತೆ ಆ ಸಿಸ್ಟಮ್ಗೂ ಸ್ಪ್ರೆಡ್ ಆಗುತ್ತೆ. ಕರೆಕ್ಟ್. ಸೊ ಇನ್ಯಾವ ಮೋಡಿಂದ ಬರುತ್ತೆ, ನೆಟ್ವರ್ಕ್ ಪ್ರಾಪಗೇಷನ್. ಇಂಟರ್ನೆಟಿಂದ ಕೂಡ ಸ್ಪ್ರೆಡ್ ಆಗೋ ಚಾನ್ಸಸ್ ಇದೆ. ಓಕೆ, ಸಮ್ ಮ್ಯಾಲ್ವೇರ್ಸ್ ಲೈಕ್ ವರ್ಮ್ಸ್ ಸ್ಪ್ರೆಡ್ ಥ್ರೂ ನೆಟ್ವರ್ಕ್ ಕನೆಕ್ಷನ್ಸ್, ಅಥವಾ ನೆಟ್ವರ್ಕ್ ಪ್ರಾಪಗೇಷನ್ಸ್ ಅಥವಾ ಇಂಟರ್ನೆಟಿಂದ ಕೂಡ ಇದು ಮ್ಯಾಲ್ವೇರ್ ಸ್ಪ್ರೆಡ್ ಆಗೋ ಪಾಸಿಬಿಲಿಟೀಸ್ ಇದೆ. ಸೊ ಇದು ತುಂಬ ಇಂಪಾರ್ಟೆಂಟ್. ಮೋಡ್ಸ್ ಆಫ್ ಮ್ಯಾಲ್ವೇರ್ ಡಿಸ್ಟ್ರಿಬ್ಯೂಷನ್ 5 ಮಾರ್ಕ್ಸ್ಗೆ ಕೇಳೋ ಪಾಸಿಬಿಲಿಟೀಸ್ ಇದೆ. ಹೆಂಗೆ ಮ್ಯಾಲ್ವೇರ್ ಸ್ಪ್ರೆಡ್ ಆಗ್ತಿದೆ ನಮ್ಮ ಸಿಸ್ಟಮ್ಸ್ಗೆ? ಒಂದು, ಇಂಟರ್ನೆಟಿಂದ ಡೌನ್ಲೋಡ್ ಮಾಡ್ತಾ ಇವಿ, ಸೊ ನಮ್ಗೆ ಗೊತ್ತಿಲ್ಲದೆ ಡೌನ್ಲೋಡ್ ಮಾಡ್ತೀವಿ, ಗೊತ್ತಿಲ್ಲದೆ ಡೌನ್ಲೋಡ್ ಮಾಡ್ತಾ ಇವಿ. ಎರಡನೇದು, ಸ್ಪ್ಯಾಮ್ ಇಮೇಲ್ಸ್. ಸೊ ಇಮೇಲ್ ಅಟ್ಯಾಚ್ಮೆಂಟಿಂದ ಕೂಡ ಬರ್ಬೋದು. ಮೂರನೇ ಪಾಯಿಂಟ್, ಪೆನ್ ಡ್ರೈವ್ಸ್ ಅಥವಾ ರಿಮೂವಬಲ್ ಸ್ಟೋರೇಜ್ ಡಿವೈಸಿಂದ ಸ್ಪ್ರೆಡ್ ಮಾಡ್ಬೋದು, ಅಥವಾ ನೆಟ್ವರ್ಕಿಂದ ಕೂಡ ಸ್ಪ್ರೆಡ್ ಆಗ್ಬೋದು. ಓಕೆ, ಸೊ ದಿಸ್ ಆಲ್ ಅಬೌಟ್ ಮೋಡ್ಸ್ ಆಫ್ ಮ್ಯಾಲ್ವೇರ್ ಡಿಸ್ಟ್ರಿಬ್ಯೂಷನ್. ಆಯಿತು ಸರ್, ಸೊ ಮ್ಯಾಲ್ವೇರ್ ಇದೆ ಅಂತ ನಮ್ಮ ಸಿಸ್ಟಮ್ಗೆ ಹೆಂಗೆ ಗೊತ್ತಾಗುತ್ತೆ ನಮಗೆ? ಸೊ ನಮ್ಮ ಸಿಸ್ಟಮಲ್ಲಿ ಮ್ಯಾಲ್ವೇರ್ ಇದೆ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಸೊ ಅದು ನೆಕ್ಸ್ಟು. ಸೊ ಏನು ಕಾಮನ್ ಎಫೆಕ್ಟ್ಸ್ ಅಥವಾ ನೋಡ್ಬೋದು. ಸೊ ಇಲ್ಲಿ ಡೈಗ್ರಾಮ್ ಇದೆ, ಮೋಡ್ಸ್ ಆಫ್ ಮ್ಯಾಲ್ವೇರ್ ಡಿಸ್ಟ್ರಿಬ್ಯೂಷನ್. ಸೊ ಈ ಮೋಡ್ಸ್ ಆಫ್ ಮ್ಯಾಲ್ವೇರ್ ಡಿಸ್ಟ್ರಿಬ್ಯೂಷನ್ ಅರ್ಥ ಇದೆ ಅಂತ ಭಾವಿಸ್ತೀನಿ. ಸೊ ಇವಾಗ ಕಾಮನ್ ಆಗಿ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಮ್ಯಾಲ್ವೇರ್ ಇದೆ ನಮ್ಮ ಸಿಸ್ಟಮಲ್ಲಿ ಅಂತ? ಸೊ ಇದು ನೆಕ್ಸ್ಟಲ್ಲಿ ತಿಳ್ಕೊಂಬೋಣ. ಸಮ್ ಆಫ್ ದ ಕಾಮನ್ ಸೈನ್ಸ್ ಆಫ್ ಮ್ಯಾಲ್ವೇರ್ ಇನ್ಫೆಕ್ಷನ್ ಇನ್ಕ್ಲೂಡ್. ಸೊ ಏನು ಕಾಮನ್ ಸೈನ್ಸ್ ಏನು ಸರ್, ಮ್ಯಾಲ್ವೇರ್ ಹೆಂಗಿದೆ ನಮ್ಮ ಸಿಸ್ಟಮಲ್ಲಿ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಸೊ ಇಲ್ಲಿ ಕಾಮನ್ ಸೈನ್ಸ್ ಇದೆ. ಕಾಮನ್ ಸೈನ್ಸ್ ಬಗ್ಗೆ ತಿಳ್ಕೊಂಬೋಣ. ಫ್ರೀಕ್ವೆಂಟ್ ಪಾಪ್ಅಪ್ಸ್ ಪ್ರಾಂಪ್ಟಿಂಗ್ ಡೌನ್ಲೋಡ್ಸ್. ಫ್ರೀಕ್ವೆಂಟಾಗಿ ಒಂದು ಪಾಪಪ್ ಬರುತ್ತೆ ನಿಮ್ಮ ಸಿಸ್ಟಮಲ್ಲಿ. ಬ್ರೌಸರ್ ಓಪನ್ ಮಾಡಿದಾಗೆಲ್ಲ ಬೇರೆ ಯಾವುದೋ ಒಂದು ಸೈಟ್ ಓಪನ್ ಆಗಿ ಡೌನ್ಲೋಡ್ ಮಾಡಿ ಅಂತ ಹೇಳುತ್ತೆ. ಸೊ ಅದು ನೀವು ತಿಳ್ಕೊಬೇಕು ಮ್ಯಾಲ್ವೇರ್ ನಿಮ್ಮ ಸಿಸ್ಟಮಲ್ಲಿ ಇದೆ ಅಂತ. ಓಕೆ, ಸೊ ಎರಡನೇದು, ಚೇಂಜಸ್ ಟು ದ ಬ್ರೌಸರ್ ಹೋಮ್ ಪೇಜ್. ಹೋಮ್ ಪೇಜ್ ಯಾವಾಗಲೂ ಗೂಗಲಲ್ಲೇ ಇರುತ್ತೆ, ಬಟ್ ಸಡನ್ನಾಗಿ ಹೋಮ್ ಪೇಜ್ ಏನಾದ್ರು ಚೇಂಜ್ ಆದರೆ ಕೂಡ ಸೊ ಮ್ಯಾಲ್ವೇರ್ಸ್ ಇನ್ಫೆಕ್ಟ್ ಆಗಿದೆ ಅಂತ ಅರ್ಥ. ಮೂರನೇದು, ಮಾಸ್ ಇಮೇಲ್ ಸೆಂಡ್ ಫ್ರಮ್ ಯೋರ್ ಅಕೌಂಟ್. ಸೊ ನಿಮ್ಮ ಅಕೌಂಟಿಂದ ಇಮೇಲ್ಸ್ ಯಾರ್ಯಾರಿಗೋ ಸೆಂಡ್ ಆಗೋಗಿದ್ರೆ ಅದು ಕೂಡ ಮ್ಯಾಲ್ವೇರ್ ಇನ್ಫೆಕ್ಟ್ ಆಗಿದೆ ನಿಮ್ಮ ಸಿಸ್ಟಮ್ಗೆ ಅಂತ ಹೇಳ್ತೀವಿ. ನಾಲ್ಕನೇ ಪಾಯಿಂಟ್, ಸ್ಲೋ ಕಂಪ್ಯೂಟರ್ ಪರ್ಫಾರ್ಮೆನ್ಸ್ ಆರ್ ಕ್ರ್ಯಾಶಸ್. ನಿಮ್ಮ ಕಂಪ್ಯೂಟರ್ ಸ್ಪೀಡ್ ಸಡನ್ನಾಗಿ ಸ್ಲೋ ಆಗುತ್ತೆ ಅಥವಾ ಕ್ರ್ಯಾಶ್ ಆಗುತ್ತೆ, ಅನ್ನೋನ್ ರೀಸನ್ಗೆ ಕ್ರ್ಯಾಶ್ ಆಗುತ್ತೆ. ಸೊ ಇದೆಲ್ಲ ರೀಸನ್ಸಿಂದ ವಿ ವಿಲ್ ಸೇ ಮ್ಯಾಲ್ವೇರ್ಸ್ ನಿಮ್ಮ ಸಿಸ್ಟಮ್ನ ಇನ್ಫೆಕ್ಟ್ ಮಾಡಿದೆ ಅಂತ ಹೇಳ್ತೀವಿ. ಇನ್ನೂ ಕೆಲವು ಪಾಯಿಂಟ್ಸ್ ಇದೆ, ತಿಳ್ಕೊಂಬೋಣ. ಸೊ ಅನ್ನೋನ್ ಸ್ಟಾರ್ಟಪ್ ಪ್ರೋಗ್ರಾಮ್ಸ್. ಸೊ ನೀವು ಕಂಪ್ಯೂಟರ್ ಆನ್ ಮಾಡಿದಾಗ ಬೇರೆ ಯಾವುದೋ ಒಂದು ಪ್ರೋಗ್ರಾಮ್ ರನ್ ಆಗುತ್ತೆ. ಸೊ ಒಂದು ಬೇರೆ ಪ್ರೋಗ್ರಾಮ್ ರನ್ ಆಗಿ ಬೇರೆ ಏನೋ ಒಂದು ಆಕ್ಟಿವಿಟಿ ಮಾಡಿದ್ರೆ ಕೂಡ ಮ್ಯಾಲ್ವೇರ್ಸ್ ಆಗಿದೆ ಅಂತ ಅರ್ಥ, ಅಂದರೆ ಮ್ಯಾಲ್ವೇರ್ಸ್ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಅರ್ಥ. ಪ್ರೋಗ್ರಾಮ್ಸ್ ಓಪನಿಂಗ್ ಆರ್ ಕ್ಲೋಸಿಂಗ್ ಆಟೋಮ್ಯಾಟಿಕ್ಲಿ. ಯಾವುದೋ ಒಂದು ಪ್ರೋಗ್ರಾಮ್ ನಮ್ಗೆ ಗೊತ್ತಿಲ್ಲದೆ ಇರೋದು ಅದಾಗದೇ ಆಟೋಮ್ಯಾಟಿಕ್ ಓಪನ್ ಆಗ್ತಿದೆ, ಅದಾಗದೇ ಆಟೋಮ್ಯಾಟಿಕ್ ಕ್ಲೋಸ್ ಆಗ್ತಿದೆ ಅಂತ ಕೂಡ ಸೊ ಮ್ಯಾಲ್ವೇರ್ಸ್ ನಿಮ್ಮ ಸಿಸ್ಟಮ್ಗೆ ಬಂದಿದೆ ಅಂತ ಅರ್ಥ. ಓಕೆ, ಸಡನ್ ಸ್ಟೋರೇಜ್ ಸ್ಪೇಸ್ ಲಾಸ್, ರ್ಯಾಂಡಮ್ ಮೆಸೇಜಸ್ ಆರ್ ಸೌಂಡ್ಸ್. ಸಡನ್ನಾಗಿ ಸ್ಟೋರೇಜ್ ಸ್ಪೇಸ್ ಅಥವಾ ರ್ಯಾಮ್ ಸ್ಪೇಸ್ ಸಡನ್ನಾಗಿ ಡಿಕ್ರೀಸ್ ಆಗೋದು, ಅಥವಾ ನಿಮ್ಮ ಸೆಕೆಂಡ್ರಿ ಮೆಮರಿ ಸ್ಪೇಸ್ ಸಡನ್ನಾಗಿ ಡಿಕ್ರೀಸ್ ಆಗೋದು. ಸೊ ಇದೆಲ್ಲ ವಿ ವಿಲ್ ಸೇ ಮ್ಯಾಲ್ವೇರ್ ನಿಮ್ಮ ಸಿಸ್ಟಮ್ನ ಇನ್ಫೆಕ್ಟ್ ಮಾಡಿದೆ ಅಂತ. ಲಾಸ್ಟ್ ಪಾಯಿಂಟ್, ಫೈಲ್ಸ್ ಅಪಿಯರಿಂಗ್ ಆರ್ ಡಿಸ್ಅಪಿಯರಿಂಗ್ ವಿತೌಟ್ ನಾಲೆಜ್. ಹೊಸ ಫೈಲ್ಸ್ ಬರೋದು, ಹಳೆ ಫೈಲ್ಸ್ ಎಲ್ಲ ಡಿಲೀಟ್ ಆಗೋಗೋದು. ಸೊ ಇದೆಲ್ಲ ಪಾಸಿಬಿಲಿಟೀಸ್ ವಿ ವಿಲ್ ಸೇ ಮ್ಯಾಲ್ವೇರ್ ನಿಮ್ಮ ಸಿಸ್ಟಮ್ ಇನ್ಫೆಕ್ಟ್ ಮಾಡಿದೆ ಅಂತ ಹೇಳ್ತೀವಿ. ಓಕೆ, ಸೊ ಇದೆಲ್ಲ ಕಾಮನ್ ಸೈನ್ಸ್ ಮ್ಯಾಲ್ವೇರ್ ಇಸ್ ಅಫೆಕ್ಟೆಡ್ ಯುವರ್ ಸಿಸ್ಟಮ್. ಏನೇನು ಹೇಳಬೇಕು? ಫ್ರೀಕ್ವೆಂಟ್ ಪಾಪ್ಅಪ್ಸ್. ನಿಮ್ಗೆ ಡೌನ್ಲೋಡ್ ಮಾಡಿ ಅಂತ ಫ್ರೀಕ್ವೆಂಟಾಗಿ ಪಾಪ್ಅಪ್ ಮಾಡುತ್ತೆ. ಸೊ ಪಾಪ್ಅಪ್ ಬಂದರೆ ಯು ಕ್ಯಾನ್ ಅಸ್ಯೂಮ್ ಮ್ಯಾಲ್ವೇರ್ ಇನ್ಫೆಕ್ಟ್ ಆಗಿದೆ ನಿಮ್ಮ ಸಿಸ್ಟಮ್ ಅಂತ. ಸೊ ಎರಡನೇದು, ಚೇಂಜಸ್ ಟು ಬ್ರೌಸರ್ ಹೋಮ್ ಪೇಜ್. ನಿಮ್ಮ ಹೋಮ್ ಪೇಜ್ ಬ್ರೌಸರ್ಸ್ ಚೇಂಜ್ ಆಗಿದ್ರೆ, ಸೊ ಮಾಸ್ ಇಮೇಲ್ಸ್ ನೀವು ಸೆಂಡ್ ಮಾಡಿರಲ್ಲ, ಬಟ್ ಏನಾದರೂ
ಏನಾದರೂ ನಿಮ್ಮ ಮೇಲ್ ಐ ಡಿಯಿಂದ ಬೇರೆಯವ್ರಿಗೆ ಹೋಗಿದ್ರೆ ಕೂಡ ವಿ ವಿಲ್ ಸೇ ಮಾಲ್ವೇರ್ ಇನ್ಫೆಕ್ಟ್ ಆಗಿದೆ ಅಂತ. ಸ್ಲೋ ಪರ್ಫಾರ್ಮೆನ್ಸ್, ಸೊ ಪರ್ಫಾರ್ಮೆನ್ಸ್ ಸ್ಲೋ ಆಗಿದ್ರೆ ಅನ್ನೋನ್ ಸ್ಟಾರ್ಟ್ಅಪ್ ಪ್ರೋಗ್ರಾಮ್ಸ್, ಸೊ ಇದೆಲ್ಲ 3 to 4 ನೀವು ತಿಳ್ಕೊಬೇಕು ಆಯಿತಾ. ಸೊ ಅಂದರೆ 3 to 4 to 5 ನೀವು ತಿಳ್ಕೊಳ್ಳಿ ಆಯಿತಾ. ಸೊ 5 ಮಾರ್ಕ್ಸ್ ಕ್ವೆಶನ್ ಇದೆ ಇದರಲ್ಲಿ. ಸೊ ಮಾಲ್ವೇರ್ ಇನ್ಫೆಕ್ಷನ್ ಸೈನ್ಸ್ ಅಂತ ಕೇಳಿದ್ರೆ ಅಟ್ಲೀಸ್ಟ್ 5 ಪಾಯಿಂಟ್ ಗೊತ್ತಿರಬೇಕು ನಿಮಗೆ. ಫ್ರೀಕ್ವೆಂಟ್ ಪಾಪ್ಅಪ್ಸ್ ಅಂತ ಹೇಳ್ತೀರಾ. ಸೊ ಎರಡನೇ ಚೇಂಜಸ್ ಟು ದ ಬ್ರೌಸರ್ ಹೋಮ್ ಪೇಜ್. ಮೂರನೇದು ಲಾರ್ಜ್ ಇಮೇಲ್ಸ್ ಏನಾದರೂ ನಾನು ಸೆಂಡ್ ಮಾಡಿಲ್ಲ ಬಟ್ ಅದು ಎಲ್ರಿಗೂ ಹೋಗ್ಬಿಟ್ಟಿದೆ ಅಂದರೆ ಕೂಡ ಮಾಲ್ವೇರ್ ಇನ್ಫೆಕ್ಟ್ ಆಗಿದೆ ಅಂತ ಹೇಳ್ತೀವಿ. ಸೊ ಆಟೋಮೆಟಿಕ್ಲಿ ಪ್ರೋಗ್ರಾಮ್ ಓಪನ್ ಆಗ್ತಿದೆ, ಕ್ಲೋಸ್ ಆಗ್ತಿದೆ ಅಂತ ಕೂಡ, ಆಟೋಮೆಟಿಕ್ಲಿ ಪ್ರೋಗ್ರಾಮ್ಸ್ ಅಪಿಯರ್ ಆಗ್ತಿದೆ, ಡಿಸಪಿಯರ್ ಆಗ್ತಿದೆ ಅಂದ್ರೆ ಕೂಡ ಮಾಲ್ವೇರ್ ಇನ್ಫೆಕ್ಟ್ ಆಗಿದೆ ಅಂತ ಹೇಳ್ತೀವಿ. ಓಕೆ, ಸೊ ಇದೆಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಇದನ್ನು ಪ್ರಿವೆಂಟ್ ಹೆಂಗೆ ಮಾಡೋದು? ಸೊ ಪ್ರಿವೆಂಟ್ ಮಾಡೋಕ್ಕೆ ಕೂಡ ಕೆಲವೊಂದು ಪಾಯಿಂಟ್ಸ್ ಇದೆ. ಆಂಟಿವೈರಸ್ ನೀವು ಅಪ್ಡೇಟ್ ಮಾಡ್ತಾ ಇರಬೇಕು ಟೈಮ್ ಟು ಟೈಮ್. ಆ್ಯಂಡ್ ನಿಮ್ಮ ಬ್ರೌಸರ್ ಸೆಟ್ಟಿಂಗ್ಸಲ್ಲಿ ಹೋಗಿ ಸೇಫ್ ಟರ್ನ್ ಆನ್ ಮಾಡಬೇಕಾಗತ್ತೆ, ಅಂದರೆ ಸೇಫ್ ಹಿಸ್ಟ್ರಿನ ಟರ್ನ್ ಆನ್ ಮಾಡಬೇಕಾಗತ್ತೆ. ಆಮೇಲೆ ಸೊ ಪಾಪ್ಅಪ್ಸ್ನ ಬ್ಲಾಕ್ ಮಾಡಬೇಕಾಗತ್ತೆ. ಸೊ ಇದೆಲ್ಲ ನೀವು ಮಾಡಿದ್ರೆ ನೀವು ಈ ಮಾಲ್ವೇರ್ಸ್ನ ಪ್ರಿವೆಂಟ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ ಮಾಲ್ವೇರ್ ಪ್ರಿವೆನ್ಷನ್. ಸೊ ಪ್ರಿವೆನ್ಷನ್ ಅಥವಾ ಕಂಬ್ಯಾಟಿಂಗ್ ಮಾಲ್ವೇರ್. ಸೊ ಹೌ ಟು ಕಂಬ್ಯಾಟ್ ದ ಮಾಲ್ವೇರ್ಸ್ ಅಥವಾ ಮಾಲ್ವೇರ್ನ ಹೆಂಗೆ ಪ್ರಿವೆಂಟ್ ಮಾಡ್ಬೋದು ಇಲ್ಲಿದೆ. ಸೊ ಸಮ್ ಆಫ್ ದ ಪ್ರಿವೆಂಟಿವ್ ಮೆಷರ್ಸ್ ಆರ್. ಸೊ ಪ್ರಿವೆಂಟಿವ್ ಮೆಷರ್ಸ್ ಏನೇನು ಬರುತ್ತೆ ಸರ್? ಇಲ್ಲಿ ಪ್ರಿವೆಂಟಿವ್ ಮೆಷರ್ಸ್ ನೋಡ್ಬೋಣ. ಸೊ ಫಸ್ಟ್ ಪಾಯಿಂಟ್, ಯೂಸ್ ರೆಗ್ಯುಲರ್ಲಿ ಅಪ್ಡೇಟೆಡ್ ಆಂಟಿವೈರಸ್ ಆರ್ ಆಂಟಿ ಮಾಲ್ವೇರ್ ಸಾಫ್ಟ್ವೇರ್. ಸೊ ಆಂಟಿವೈರಸ್ ಅಪ್ಡೇಟ್ ಆಗಿರಬೇಕು, ಅಪ್ಡೇಟ್ ಆಗಿರೋ ಆಂಟಿವೈರಸ್ ಸಾಫ್ಟ್ವೇರ್ಸ್ನ ಯೂಸ್ ಮಾಡಿ. ಓಕೆ, ಸೊ ಕಾನ್ಫಿಗರ್ ಬ್ರೌಸರ್ ಸೆಕ್ಯೂರಿಟಿ ಸೆಟ್ಟಿಂಗ್ಸ್. ಸೊ ಸೆಕ್ಯೂರಿಟಿ ಬ್ರೌಸರ್ ಇರೋ ಸೆಕ್ಯೂರಿಟಿ ಸೆಟ್ಟಿಂಗ್ಸ್ನ ನೀವು ಕಾನ್ಫಿಗರ್ ಮಾಡಿ. ಏನಂತ? ಸೊ ಟರ್ನ್ ಆನ್ ಸೇಫ್ ಬ್ರೌಸಿಂಗ್ ಟರ್ನ್ ಆನ್ ಮಾಡಿದ್ರೆ ಸೊ ಯಾವುದೋ ಬ್ಯಾಡ್ ವೆಬ್ಸೈಟ್ಸ್ ಎಲ್ಲ ನಿಮ್ಮ ಸಿಸ್ಟಮ್ಸ್ಗೆ ಬರೋದಿಲ್ಲ, ಅಥವಾ ಅದರಿಂದ ಆಡ್ಸ್ ಪಾಪಪ್ಪು, ಅದರಿಂದ ಮೆಸೇಜು ಏನೂ ಬರೋದಿಲ್ಲ. ಓಕೆ, ಸೊ ಎನೇಬಲ್ ಪಾಪಪ್ ಬ್ಲಾಕರ್, ಪಾಪಪ್ಸ್ನ ಬ್ಲಾಕ್ ಮಾಡ್ಬೋದು ನಿಮ್ಮ ಸೈಡಿಂದ. ಓಕೆ, ಸೊ ಇದರಿಂದ ಎಲ್ಲ ನೀವು ಮಾಲ್ವೇರ್ಸ್ನ ಪ್ರಿವೆಂಟ್ ಮಾಡ್ಬೋದು. ಮೂರನೇ ಪಾಯಿಂಟ್, ಚೆಕ್ ಫಾರ್ ಲಾಕ್ ಐಕಾನ್ ವೆನ್ ಮೇಕಿಂಗ್ ಪೇಮೆಂಟ್ಸ್. ಅಂದರೆ HTTPS ಇದೆಯಾ ಬ್ರೌಸರಲ್ಲಿ? ಸೊ HTTPS ಬ್ರೌಸರಲ್ಲಿ ಇದ್ದರೆ, ಅಂದರೆ HTTPS ಇಂದ ಬ್ರೌಸರ್ ಏನಾದರೂ ಓಪನ್ ಮಾಡೋದಿದ್ರೆ ಅಲ್ಲಿ ಮಾತ್ರ ನೀವು ಪೇಮೆಂಟ್ಸ್ ಮಾಡಿ. HTTP ಎನ್ಕ್ರಿಪ್ಟ್ ಆಗಿಲ್ಲ ಅಂದರೆ ನೀವು ಪೇಮೆಂಟ್ಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಅಲ್ಲಿ ಹ್ಯಾಕರ್ ಎನ್ಕ್ರಿಪ್ಟ್ ಮಾಡ್ಬೋದು ಡೇಟಾನ. ಓಕೆ, ಆಲ್ರೆಡಿ HTTPS ಏನು ಅಂತ ನಮ್ಗೆ ಗೊತ್ತು. ಸೊ ಇದು HTTPS ಇದ್ದರೆ ಸೈಟಲ್ಲಿ ಸೊ ಸೆಕ್ಯೂರ್ ಅಂತ ಹೇಳ್ತೀವಿ, ಕರೆಕ್ಟ್. ಸೊ HTTP ಇದ್ದರೆ ಅದು ಸೆಕ್ಯೂರ್ ಅಲ್ಲ, ಅದು ಎನ್ಕ್ರಿಪ್ಟ್ ಆಗಿರಲ್ಲ. ಸೊ ನೀವು ಪೇಮೆಂಟ್ಸ್ ಏನಾದ್ರು ಮಾಡಬೇಕಾದ್ರೆ ಸೊ ನಿಮ್ಮ ಅಡ್ರೆಸ್ URL ಅಲ್ಲಿ HTTPS ಇದೆಯಾ ನೋಡ್ಬಿಟ್ಟು ಆಮೇಲೆ ನೀವು ಪೇಮೆಂಟ್ಸ್ ಮಾಡಿ. ಇದು ಮೂರನೇ ವೇ. ಸೊ ನಾಲ್ಕನೇದು, ಅವಾಯ್ಡ್ ಪೈರೇಟೆಡ್ ಆರ್ ಅನ್ಲೈಸೆನ್ಸ್ ಸಾಫ್ಟ್ವೇರ್. ಸೊ ಪೈರೇಟೆಡ್ ಸಾಫ್ಟ್ವೇರ್ಸ್ ಡೌನ್ಲೋಡ್ ಮಾಡೋ ಬದಲು ಫ್ರೀ ಆ್ಯಂಡ್ ಓಪನ್ ಸೋರ್ಸ್ ಸಾಫ್ಟ್ವೇರ್ಸ್ ಪ್ರಿಫರ್ ಮಾಡಿ. ಸೊ FOSS ಅಂದ್ರೇನು? ಫ್ರೀ ಆ್ಯಂಡ್ ಓಪನ್ ಸೋರ್ಸ್. ಸೊ ಫ್ರೀ ಆಗಿರೋ ಸಾಫ್ಟ್ವೇರ್ಸ್ ಡೌನ್ಲೋಡ್ ಮಾಡಿ, ಬಟ್ ಪೈರೇಟೆಡ್ ವರ್ಷನ್ಸ್ ಡೌನ್ಲೋಡ್ ಮಾಡಬೇಡಿ. ಸೊ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. 5ನೇ ಪಾಯಿಂಟ್, ಅಪ್ಲೈ ಮ್ಯಾನುಫ್ಯಾಕ್ಚರ್ ಅಪ್ಡೇಟ್ಸ್ ಆರ್ ಪ್ಯಾಚಸ್. ಸೊ ಏನಾದ್ರು ಪ್ಯಾಚಸ್ ಬಿಡುಗಡೆ ಆದರೆ, ಸೊ ಮೈಕ್ರೋಸಾಫ್ಟ್ ಎಲ್ಲರೂ ನೋಡ್ತಾ ಇರ್ತೀರಾ, ಮೈಕ್ರೋಸಾಫ್ಟ್ ವರ್ಡು, ಎಕ್ಸೆಲ್ಲು ಡೈಲಿ ಅಪ್ಡೇಟ್ಸ್ ಬರುತ್ತೆ. ಡೈಲಿ ಇಲ್ಲಾಂದ್ರೂ ವೀಕ್ಲಿ ಮಂತ್ಲಿ ಅಪ್ಡೇಟ್ಸ್ ಬರುತ್ತೆ. ಆದಷ್ಟು ಪ್ಯಾಚಸ್ಸು ಅಪ್ಡೇಟ್ಸ್ನ ಡೌನ್ಲೋಡ್ ಮಾಡಿ. ಓಕೆ, ಸೊ ರೆಗ್ಯುಲರ್ಲಿ ಬ್ಯಾಕಪ್ ಇಂಪಾರ್ಟೆಂಟ್ ಡೇಟಾ. ಸೊ ಡೇಟಾನ ಬ್ಯಾಕಪ್ ಮಾಡೋದು ಮರಿಬೇಡಿ. ಸೊ ಆಲ್ರೆಡಿ ನಮಗೆ ಗೂಗಲಿಂದ ಬ್ಯಾಕಪ್ ಕೊಡುತ್ತೆ ಅಲ್ವಾ, ಗೂಗಲ್ ಡ್ರೈವಲ್ಲಿ ನಾವು ಬ್ಯಾಕಪ್ ಮಾಡ್ಬೋದು, ಗೂಗಲ್ ಫೋಟೋಸಲ್ಲಿ ನಮ್ಮ ಫೋಟೋಸ್ ಬ್ಯಾಕಪ್ ಮಾಡ್ಬೋದು. ಸೊ ರೆಗ್ಯುಲರ್ಲಿ ಬ್ಯಾಕಪ್ ಮಾಡಿ. ಓಕೆ, ಎನ್ಫೋರ್ಸ್ ಫೈರ್ವಾಲ್ ಪ್ರೊಟೆಕ್ಷನ್. ಫೈರ್ವಾಲ್ಗೆ ಬರೋಣ. ಸೊ ಫೈರ್ವಾಲ್ ಅಂದರೆ ಸ್ಟೂಡೆಂಟ್ಸ್, ಸೊ ಅದು ಒಂದು ಮಧ್ಯಂತರ ಥರ ಆ್ಯಕ್ಟ್ ಮಾಡುತ್ತೆ, ಅಥವಾ ಇಂಟರ್ಮೀಡಿಯೇಟ್ ಥರ ಆ್ಯಕ್ಟ್ ಮಾಡುತ್ತೆ ಬಿಟ್ವೀನ್ ಯೂಸರ್ ಆಮೇಲೆ ಔಟ್ಸೈಡ್ ನೆಟ್ವರ್ಕ್ಸ್. ನನ್ನ ಪ್ರೈವೇಟ್ ನೆಟ್ವರ್ಕು ಮತ್ತು ಔಟ್ಸೈಡ್ ನೆಟ್ವರ್ಕ್ ಮಧ್ಯ ಫೈರ್ವಾಲ್ ಇರುತ್ತೆ. ಸೊ ಫೈರ್ವಾಲ್ ನೀವು ಪ್ರೊಟೆಕ್ಷನ್ ಅಥವಾ ಎನ್ಫೋರ್ಸ್ ಮಾಡಿದ್ರೆ ಔಟ್ಸೈಡ್ ಬರೋ ಡೇಟಾ ಎಲ್ಲ ಫಿಲ್ಟರ್ ಆಗುತ್ತೆ. ಅಂದರೆ ಕೆಟ್ಟ ಡೇಟಾ ಅಥವಾ ಬೇಡದಿರೋ ಡೇಟಾ ಎಲ್ಲ ಫಿಲ್ಟರ್ ಆಗಿ ನಾವು ಬೇಡದಿರೋ ಡೇಟಾ ಬರೋದಿಲ್ಲ, ನಮಗೆ ನಾವು ಬೇಕಾಗಿರೋ ಡೇಟಾ ಮಾತ್ರ ಬರುತ್ತೆ. ಸೊ ವೆಬ್ಸೈಟಲ್ಲಿ ಏನೋ ರಾಂಗ್ ಮೆಸೇಜಸ್ ಇತ್ತು, ಸೊ ಅದೆಲ್ಲ ಬರಲ್ಲ, ಅದೆಲ್ಲ ಫಿಲ್ಟರ್ ಆಗಿ ನಮಗೆ ಬೇಕಾಗಿರೋ ಡೇಟಾ ಮಾತ್ರ ಬರುತ್ತೆ ಸಿಸ್ಟಮಿಂದ. ಸೊ ಅದು ಫೈರ್ ವಾಲ್ ಪ್ರೊಟೆಕ್ಷನ್ ಅಂತ ಹೇಳ್ತೀವಿ. ಅವಾಯ್ಡ್ ಎಂಟ್ರಿಂಗ್ ಸೆನ್ಸಿಟಿವ್ ಡೇಟಾ ಆನ್ ಪಬ್ಲಿಕ್ ಕಂಪ್ಯೂಟರ್ಸ್ ಆರ್ ಅನ್ನೋನ್ ಕಂಪ್ಯೂಟರ್ಸ್. ಸೊ ಪಬ್ಲಿಕ್ ಅಥವಾ ಅನ್ನೋನ್ ನೆಟ್ವರ್ಕ್ಸಲ್ಲಿ ನೀವು ಸೆನ್ಸಿಟಿವ್ ಡೇಟಾ ಹಾಕಬೇಡಿ. ಸೊ ಹಾಕಿದ್ರೆ ಇಟ್ ಮೇ ಗೆಟ್ ಇಂಟರ್ಸೆಪ್ಟೆಡ್, ಹ್ಯಾಕರ್ಸ್ ಇಂಟರ್ಸೆಪ್ಟ್ ಮಾಡ್ಬೋದು. ಓಕೆ, ಸೊ 8ನೇ ಪಾಯಿಂಟ್, ಡೋಂಟ್ ಕ್ಲಿಕ್ ಲಿಂಕ್ಸ್ ಆರ್ ಡೌನ್ಲೋಡ್ ಅಟ್ಯಾಚ್ಮೆಂಟ್ ಫ್ರಮ್ ಅನ್ಸಾಲಿಟೈಸ್ಡ್ ಇಮೇಲ್ಸ್. ಸೊ ಯಾವುದೋ ಗೊತ್ತಿಲ್ಲದಿರೋ ಇಮೇಲ್ಸಲ್ಲಿ ಹೋಗಿ ಅಟ್ಯಾಚ್ಮೆಂಟ್ ಡೌನ್ಲೋಡ್ ಮಾಡೋದು, ಇದೆಲ್ಲ ಮಾಡಬೇಡಿ. ಸೊ ಇದೆಲ್ಲ ನಾವು ಪ್ರಿವೆನ್ಷನ್ ಮೆಷರ್ಸ್ ಅಂತ ಹೇಳ್ತೀವಿ ಫಾರ್ ಮಾಲ್ವೇರ್ಸ್. ಏನೇನು ಪ್ರಿವೆನ್ಷನ್ ಮೆಷರ್ಸ್ ಕೇಳ್ತಾರೆ 5 ಮಾರ್ಕ್ಸ್ಗೆ? ಹೌ ಟು ಪ್ರಿವೆಂಟ್ ಮಾಲ್ವೇರ್ಸ್ ಆರ್ ಹೌ ಟು ಕಾಂಬ್ಯಾಟ್ ಮಾಲ್ವೇರ್ ಅಂತ ಕೇಳ್ತಾರೆ. ಸೊ ಮಾಲ್ವೇರ್ಸ್ ಹೆಂಗೆ ಪ್ರಿವೆಂಟ್ ಮಾಡ್ಬೋದು ಅಂದರೆ, ರೆಗ್ಯುಲರ್ಲಿ ಆಂಟಿವೈರಸ್ ಅಪ್ಡೇಟ್ ಮಾಡಿ, ಆಂಟಿವೈರಸ್ನ ನೀವು ರನ್ ಮಾಡಿ. ಸೊ ನಿಮ್ಮ ಸಿಸ್ಟಮ್ಸ್ ಪ್ರೊಟೆಕ್ಟ್ ಆಗಿರುತ್ತೆ. ಸೊ ಆಮೇಲೆ ಸೇಫ್ ಬ್ರೌಸಿಂಗ್, ನೀವು ಬ್ರೌಸರ್ ಸೆಟ್ಟಿಂಗ್ಸಲ್ಲಿ ಸೇಫ್ ಬ್ರೌಸಿಂಗ್ ಅಥವಾ ಪಾಪ್ಅಪ್ಸ್ನ ಬ್ಲಾಕ್ ಮಾಡೋದನ್ನು ನೀವು ಎನೇಬಲ್ ಮಾಡಿ. ಓಕೆ, ಸೊ ಆವಾಗ ಪಾಪ್ಅಪ್ಸ್ ಬರೋದಿಲ್ಲ. ಸೊ ಮೂರನೇ ಪಾಯಿಂಟ್, ಚೆಕ್ ಫಾರ್ HTTPS. ಸೊ ನಿಮ್ಮ ಅಡ್ರೆಸ್ ಬಾರಲ್ಲಿ HTTPS ಇದ್ದರೆ ಪೇಮೆಂಟ್ಸ್ ಮಾಡಿ, ಆಯಿತಾ. ಸೊ 4ನೇ ಪಾಯಿಂಟ್, ಅವಾಯ್ಡ್ ಪೈರೇಟೆಡ್ ಸಾಫ್ಟ್ವೇರ್ಸ್. ಸೊ ಪೈರೇಟೆಡ್ ಸಾಫ್ಟ್ವೇರ್ಸ್ ಡೌನ್ಲೋಡ್ ಮಾಡಬೇಡಿ ಆದಷ್ಟು. ಸೊ ಆಮೇಲೆ ಅಪ್ಡೇಟ್ಸ್ ಏನಾದ್ರು ಇದ್ದರೆ ಮ್ಯಾನುಫ್ಯಾಕ್ಚರ್ ಸೈಡಿಂದ ಮೈಕ್ರೋಸಾಫ್ಟ್ ಜನರಲಿ ಅಪ್ಡೇಟ್ಸ್ ಬಿಡ್ತಾರಲ್ಲ, ಸಿಸ್ಟಮ್ ಅಪ್ಡೇಟ್ ಆಗಾಗ ಮಾಡ್ತಾ ಇರಿ. ಸೊ ಬ್ಯಾಕಪ್ ಮಾಡಿ ನಿಮ್ಮ ಸಾಫ್ಟ್ವೇರ್ಸ್ನ. ಅದಾದಮೇಲೆ ಫೈರ್ವಾಲ್ ಪ್ರೊಟೆಕ್ಷನ್
ಎನ್ಫೋರ್ಸ್ ಮಾಡಿ. ಸೊ ಅದಾದಮೇಲೆ ಸೆನ್ಸಿಟಿವ್ ಡೇಟಾ ಏನು ಇನ್ಸರ್ಟ್ ಮಾಡಬೇಡಿ, ನಿಮ್ಗೆ ಗೊತ್ತಿಲ್ಲದಿರೋ ವೆಬ್ಸೈಟಲ್ಲಿ ಸೆನ್ಸಿಟಿವ್ ಡೇಟಾ ಹೋಗಿ ಇನ್ಸರ್ಟ್ ಮಾಡಬೇಡಿ. ಆಮೇಲೆ ಸೊ ಇಮೇಲ್ಸಿಂದ ಕೂಡ ನೀವು ಬೇಡದಿರೋ ಅಟ್ಯಾಚ್ಮೆಂಟಿಂದ ಡೌನ್ಲೋಡ್ ಮಾಡೋಕ್ಕೆ ಹೋಗಬೇಡಿ. ಸೊ ಇದರಿಂದ ಎಲ್ಲ ನಾವು ಮ್ಯಾಲ್ವೇರ್ಸ್ನ ಪ್ರಿವೆಂಟ್ ಮಾಡ್ಬೋದು. ಸೊ ಇದೆಲ್ಲ ನಮ್ಮ ಕೈಲೇ ಇದೆ. ಸೊ ನಾವು ಕೆಲವೊಂದು ರೂಲ್ಸ್ ಫಾಲೋ ಮಾಡಿದ್ರೆ ಮ್ಯಾಲ್ವೇರ್ಸ್ ಕೂಡ ನಮ್ಮ ಸಿಸ್ಟಮ್ಗೆ ಎಂಟ್ರಿ ಆಗೋದಿಲ್ಲ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಕಂಬ್ಯಾಟಿಂಗ್ ಮ್ಯಾಲ್ವೇರ್. ಆಮೇಲೆ ಮ್ಯಾಲ್ವೇರ್ಸ್ ಹೆಂಗೆ ಪ್ರಿವೆಂಟ್ ಮಾಡ್ಬೋದು ಅಂತ ಅರ್ಥ ಆಯ್ತಾ. ಸೊ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ ಸ್ಟೂಡೆಂಟ್ಸ್. ಸೊ ಇದು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಆಯ್ತಾ. ಸೊ ಮೂರನೇ ಕಾನ್ಸೆಪ್ಟ್ ಅರ್ಥ ಇದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಮೋಡ್ಸ್ ಆಫ್ ಮ್ಯಾಲ್ವೇರ್ ಡಿಸ್ಟ್ರಿಬ್ಯೂಷನ್, ಆಮೇಲೆ ಕಂಬ್ಯಾಟಿಂಗ್ ಮ್ಯಾಲ್ವೇರ್. ಸೊ ಇಲ್ಲಿ ಕೂಡ 5 ಮಾರ್ಕ್ಸ್ಗೆ ಹೇಳೋ ಪಾಸಿಬಿಲಿಟೀಸ್ ಇದೆ. ಸೊ ಮ್ಯಾಲ್ವೇರ್ ಮೋಡ್ಸ್ ಏನೇನು, ಸೊ ಮೋಡ್ಸ್ ಏನೇನು ನೋಡಿದ್ವಿ, ಇಂಟರ್ನೆಟಿಂದ ಡೌನ್ಲೋಡ್ ಮಾಡ್ಬೋದು, ಸ್ಪ್ಯಾಮ್ ಇಮೇಲ್ಸಿಂದ ಮ್ಯಾಲ್ವೇರ್ಸ್ ಬರ್ಬೋದು ನಮ್ಮ ಸಿಸ್ಟಮ್ಗೆ. ಸೊ ಸೆಕೆಂಡ್ರಿ ಸ್ಟೋರೇಜ್ ಡಿವೈಸ್ ಅಥವಾ ಪೆನ್ ಡ್ರೈವ್ಸ್ ಅಥವಾ ಸಾಲಿಡ್ ಸ್ಟೇಟ್ ಡ್ರೈವ್ಸಿಂದ ಕೂಡ ಬರ್ಬೋದು, ಸ್ಪ್ರೆಡ್ ಆಗ್ಬೋದು, ನೆಟ್ವರ್ಕಿಂದ ಕೂಡ ಸ್ಪ್ರೆಡ್ ಆಗ್ಬೋದು. ಸೊ ಈ ಮೋಡ್ಸ್ ಬಗ್ಗೆ ತಿಳ್ಕೊಳ್ಳಿ, ಮೋಡ್ಸ್ ಆಫ್ ಮ್ಯಾಲ್ವೇರ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಕಂಬ್ಯಾಟಿಂಗ್ ಮ್ಯಾಲ್ವೇರ್. ಸೊ ಮ್ಯಾಲ್ವೇರ್ಸ್ ಹೆಂಗೆ ಪ್ರಿವೆಂಟ್ ಮಾಡ್ಬೋದು ಈಗ ತಾನೇ ನೋಡಿದ್ವಿ. ಸೊ ಏನೇ ಡೌಟ್ ಇದ್ರು ಕಮೆಂಟ್ ಮಾಡೋದು ಮರಿಬೇಡಿ. 4ನೇ ಕಾನ್ಸೆಪ್ಟ್ ಆಂಟಿವೈರಸ್ ಆ್ಯಂಡ್ ಸ್ಪ್ಯಾಮ್. ಆಂಟಿವೈರಸ್ ಅಂದರೆ ಏನು? ಸೊ ವೈರಸ್ನ ನಾನು ಪ್ರಿವೆಂಟ್ ಮಾಡೋದಕ್ಕೆ, ವೈರಸ್ ಹೋಗ್ಸೋಕ್ಕೆ ನಾನು ಈ ಆಂಟಿವೈರಸ್ ಸಾಫ್ಟ್ವೇರ್ ರನ್ ಮಾಡ್ಬೋದು. ಕರೆಕ್ಟ್. ಸ್ಪ್ಯಾಮ್, ಸೊ ಸ್ಪ್ಯಾಮ್ ಅಂದರೆ ಅನ್ವಾಂಟೆಡ್ ಇಮೇಲ್ಸ್, ಅನ್ವಾಂಟೆಡ್ ನನಗೆ ಬೇಡದಿರೋ ಅಡ್ವರ್ಟೈಸ್ಮೆಂಟ್ ಇರ್ಬೋದು, ಬೇಡದಿರೋ ಪಾಪಪ್ ಇರ್ಬೋದು, ಇದನ್ನೆಲ್ಲ ಸ್ಪ್ಯಾಮ್ ಅಂತ ಕರಿತೀವಿ ಅಲ್ವಾ. ಸೊ ಈ 4ನೇ ಕಾನ್ಸೆಪ್ಟ್ ಬಗ್ಗೆ ನಾವು ತಿಳ್ಕೊಂಬೋಣ, ಆಂಟಿವೈರಸ್ ಆ್ಯಂಡ್ ಸ್ಪ್ಯಾಮ್. ಸೊ ಆಂಟಿವೈರಸ್ ಆಮೇಲೆ ಸ್ಪ್ಯಾಮ್. ಸೊ ನಿಮ್ಗೆ ಬ್ಯಾಕ್ಗ್ರೌಂಡಿಂದನೇ ಗೊತ್ತಾಗಬೇಕು. ಆಂಟಿವೈರಸ್ಸಿಂದ ನಮ್ಮ ಡೇಟಾ ಸೇಫ್ ಆಗುತ್ತೆ, ಸ್ಪ್ಯಾಮ್ಸಿಂದ ನೋಡ್ಬೋದು ಇಮೇಲ್ ನಮ್ಮ ಪೂರ್ತಿ ಇನ್ಬಾಕ್ಸ್ ಫಿಲ್ ಆಗೋಗುತ್ತೆ ಅಲ್ವಾ. ಸೊ ಇಮೇಲ್ಸ್ ಎಲ್ಲ ಫಿಲ್ ಆಗೋಗುತ್ತೆ, ನಮ್ಗೆ ಏನು ಗೊತ್ತಾಗೋದಿಲ್ಲ ಯಾವ ಇಮೇಲ್ಸ್ ಅಪ್ಪ ಇದು ಅಂತ ಗೊತ್ತಾಗೋದಿಲ್ಲ. ಸೊ ಬರ್ತಾನೇ ಇರುತ್ತೆ, ಅಡ್ವರ್ಟೈಸ್ಮೆಂಟ್ ಇರ್ಬೋದು, ಪಾಪಪ್ ಇರ್ಬೋದು, ಎಲ್ರಿಗೂ ಗೊತ್ತಲ್ವಾ. ಸೊ ಇದನ್ನು ಸ್ಪ್ಯಾಮ್ ಅಂತ ಕರಿತೀವಿ. ಎಸ್. ಸೊ ಫಸ್ಟು ಆಂಟಿವೈರಸ್ ಬಗ್ಗೆ ತಿಳ್ಕೊಂಬೋಣ. ಸೊ ಆಂಟಿವೈರಸ್ ಅಂದರೆ ಆಂಟಿ ಮ್ಯಾಲ್ವೇರ್ ಅಂತ ಕೂಡ ಕರಿತೀವಿ. ಸೊ ಆಂಟಿವೈರಸ್ ಅಂದರೆ ಏನು? ಸೊ ಆಂಟಿವೈರಸ್, ಆಲ್ಸೋ ಕಾಲ್ಡ್ ಆಂಟಿ ಮ್ಯಾಲ್ವೇರ್, ಇಸ್ ದ ಸಾಫ್ಟ್ವೇರ್ ಇನಿಷಿಯಲಿ ಡೆವಲಪ್ ಟು ಡಿಟೆಕ್ಟ್ ಆ್ಯಂಡ್ ರಿಮೂವ್ ದ ವೈರಸಸ್. ಸೊ ಆಂಟಿ ಮ್ಯಾಲ್ವೇರ್ಸ್ ಅಂತ ಹೇಳ್ತೀವಿ ಅಥವಾ ಆಂಟಿ ವೈರಸ್ ಅಂತ ಕೂಡ ಹೇಳ್ತೀವಿ. ಸೊ ಇನಿಷಿಯಲಿ ಏನಕ್ಕೆ ಡೆವಲಪ್ ಮಾಡಿದ್ರಪ್ಪ ಅಂದರೆ, ಸೊ ವೈರಸ್ನ ಡಿಟೆಕ್ಟ್ ಮಾಡಿ ರಿಮೂವ್ ಮಾಡೋಕ್ಕೆ ನಮ್ಮ ಸಿಸ್ಟಮಿಂದ ಆಂಟಿವೈರಸ್ ಇನ್ವೆಂಟ್ ಮಾಡಿದ್ರು. ಕರೆಕ್ಟ್. ಸೊ 2ನೇ ಪಾಯಿಂಟ್, ಇವಾಲ್ವ್ ಟು ಇನ್ಕ್ಲೂಡ್ ಪ್ರಿವೆನ್ಷನ್, ಡಿಟೆಕ್ಷನ್ ಆ್ಯಂಡ್ ರಿಮೂವಲ್ ಆಫ್ ವೈಡ್ ರೇಂಜ್ ಆಫ್ ಮ್ಯಾಲ್ವೇರ್. ಸೊ ಎಲ್ಲ ಇದು ಇವಾಲ್ವ್ ಆಗಿದ್ದು ಎಲ್ಲ ಮ್ಯಾಲ್ವೇರ್ಸ್ ಕೂಡ ಡಿಟೆಕ್ಟ್ ಮಾಡಿ ರಿಮೂವ್ ಮಾಡೋ ಥರ ಈ ಆಂಟಿವೈರಸ್ ಮತ್ತೆ ಅಪ್ಡೇಟ್ ಆಯಿತು. ಓಕೆ, ಸೊ ಆಯಿತು. ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ಮೆಥಡ್ಸ್ ಆಫ್ ಮ್ಯಾಲ್ವೇರ್ ಐಡೆಂಟಿಫಿಕೇಶನ್, ಇದು ಇಂಪಾರ್ಟೆಂಟು, 5 ಮಾರ್ಕ್ಸ್ ಕೇಳ್ತಾರೆ. ಸೊ ಆಂಟಿವೈರಸ್ ಹೆಂಗೆ ಮ್ಯಾಲ್ವೇರ್ನ ಐಡೆಂಟಿಫೈ ಮಾಡಿ ಅದನ್ನು ರಿಮೂವ್ ಮಾಡ್ತಿದೆ, ಹೆಂಗೆ ಇದು ಮಾಡ್ತಿದೆ ಆಂಟಿವೈರಸ್, ಹೆಂಗೆ ನಮ್ಮ ಸಿಸ್ಟಮಲ್ಲಿ ಮ್ಯಾಲ್ವೇರ್ಸ್ ಬಂದರೆ ಆಂಟಿವೈರಸ್ ಹೆಂಗೆ ರಿಮೂವ್ ಮಾಡ್ತಿದೆ. ಸೊ ಇದನ್ನು ತಿಳ್ಕೊಬೇಕಾಗುತ್ತೆ. ಆಂಟಿವೈರಸ್ ಪ್ರೋಗ್ರಾಮ್ಸ್ ಎಂಪ್ಲಾಯ್ ಮಲ್ಟಿಪಲ್ ಟೆಕ್ನಿಕ್ಸ್ ಟು ಐಡೆಂಟಿಫೈ ದ ಮ್ಯಾಲಿಷಿಯಸ್ ಸಾಫ್ಟ್ವೇರ್. ಸೊ ಏನೇನು ಟೆಕ್ನಿಕ್ ಎಂಪ್ಲಾಯ್ ಮಾಡ್ತಿದೆ, ಈ ಟೆಕ್ನಿಕ್ಸ್ ಬಗ್ಗೆ ತಿಳ್ಕೊಂಬೋಣ. ಸೊ ಫಸ್ಟ್ ಟೆಕ್ನಿಕ್, ಸಿಗ್ನೇಚರ್ ಬೇಸ್ಡ್ ಡಿಟೆಕ್ಷನ್. ಏನು ಸರ್ ಸಿಗ್ನೇಚರ್ ಬೇಸ್ಡ್ ಡಿಟೆಕ್ಷನ್ ಅಂದರೆ? ಸೊ ನಿಮ್ಮ ವೈರಸಸ್ ಇರುತ್ತಲ್ಲ, ಅಂದರೆ ನಿಮ್ಮ ಮ್ಯಾಲ್ವೇರ್ಸ್, ಏನೇ ಮ್ಯಾಲ್ವೇರ್ಸ್ ಇರ್ಬೋದು. ಸೊ ಈ ಸಿಗ್ನೇಚರ್ ಬೇಸ್ಡ್ ಡಿಟೆಕ್ಷನ್ ಏನು ಮಾಡುತ್ತೆ, ಒಂದು ಡೇಟಾ ಬೇಸಲ್ಲಿ ಚೆಕ್ ಮಾಡುತ್ತೆ. ಒಂದು ಡೇಟಾ ಬೇಸಲ್ಲಿ ಎಲ್ಲ ಮ್ಯಾಲ್ವೇರ್ಸು ಇರುತ್ತೆ, ನಿಮ್ಮ ಸಿಸ್ಟಮಲ್ಲಿ ಬಂದಿರೋ ಮ್ಯಾಲ್ವೇರ್ಸ್ಗೂ ಡೇಟಾ ಬೇಸಲ್ಲಿರೋ ಮ್ಯಾಲ್ವೇರ್ಸ್ಗೂ ಮ್ಯಾಚ್ ಆಗ್ತಿದೆಯಾ ಅಂತ ಚೆಕ್ ಮಾಡುತ್ತೆ. ಮ್ಯಾಚ್ ಆಗ್ತಿದ್ರೆ ಸೊ ಆ ಮ್ಯಾಲ್ವೇರ್ಸ್ನ ರಿಮೂವ್ ಮಾಡುತ್ತೆ. ಓಕೆ, ಸೊ ಇದು ಸಿಗ್ನೇಚರ್ ಬೇಸ್ಡ್ ಡಿಟೆಕ್ಷನ್ ಅಂತ ಹೇಳ್ತೀವಿ. ಸೊ ಡೇಟಾ ಬೇಸನ್ನು ಚೆಕ್ ಮಾಡಿ ಆಮೇಲೆ ಮ್ಯಾಲ್ವೇರ್ಸ್ನ ರಿಮೂವ್ ಮಾಡೋದು. ಓಕೆ, ಸೊ ಸಿಗ್ನೇಚರ್ ಬೇಸ್ಡ್ ಡಿಟೆಕ್ಷನ್ ತಿಳ್ಕೊಂಬೋಣ. ಸೊ ಸಿಗ್ನೇಚರ್ ಬೇಸ್ಡ್ ಡಿಟೆಕ್ಷನ್ ಅಂದರೆ ಏನು? ಯೂಸಸ್ ಅ ಡೇಟಾ ಬೇಸ್ ಆಫ್ ನೋನ್ ವೈರಸ್ ಸಿಗ್ನೇಚರ್ಸ್ ಕಾಲ್ಡ್ ವೈರಸ್ ಡೆಫಿನಿಷನ್ ಫೈಲ್. ಸೊ ಈ ಡೇಟಾಬೇಸ್ ಹೆಸರೇನು? ವೈರಸ್ ಡೆಫಿನಿಷನ್ ಫೈಲ್. ಇಲ್ಲಿ ಎಲ್ಲ ಟೈಪ್ ಆಫ್ ವೈರಸಸ್ ಅಥವಾ ಮ್ಯಾಲ್ವೇರ್ಸ್ ಸ್ಟೋರ್ ಆಗಿರುತ್ತೆ. ಡಿಟೆಕ್ಟ್ಸ್ ಬೈ ಕಂಪೇರಿಂಗ್ ಸಿಗ್ನೇಚರ್ಸ್ ಆರ್ ಪ್ಯಾಟರ್ನ್ಸ್. ನಿಮ್ಮ ಸಿಸ್ಟಮಲ್ಲಿ ಬಂದಿರೋ ವೈರಸ್ ಅಥವಾ ನಿಮ್ಮ ಸಿಸ್ಟಮಲ್ಲಿ ಬಂದಿರೋ ಮ್ಯಾಲ್ವೇರ್ ಪ್ಯಾಟರ್ನ್ನ ಡೇಟಾಬೇಸಲ್ಲಿರೋ ಪ್ಯಾಟರ್ನ್ಗೆ ಮ್ಯಾಚ್ ಮಾಡಿ ನೋಡುತ್ತೆ. ಮ್ಯಾಚ್ ಆದರೆ ಸೊ ಡಿಟೆಕ್ಟ್ ಆಯಿತು ಅಂತ ಅರ್ಥ. ಕರೆಕ್ಟ್. ಸೊ VDF ಅಂದರೆ ವೈರಸ್ ಡೆಫಿನಿಷನ್ ಫೈಲ್ ಮಸ್ಟ್ ಬಿ ಅಪ್ಡೇಟೆಡ್ ಕಂಟಿನ್ಯೂಸ್ಲಿ. ಸೊ ಇದು ಕಂಟಿನ್ಯೂಸ್ಲಿ ಅಪ್ಡೇಟ್ ಆಗ್ತಿರಬೇಕು ನಿಮ್ಮ ಡೇಟಾಬೇಸ್. ವೈರಸ್ ಡೆಫಿನಿಷನ್ ಫೈಲ್ ಅಪ್ಡೇಟ್ ಆಗಿಲ್ಲ ಅಂದರೆ ಹೊಸ ಟೈಪ್ ಮ್ಯಾಲ್ವೇರ್ಸ್ ಮತ್ತೆ ಬಂದು ನಿಮ್ಮ ಸಿಸ್ಟಮ್ನ ಅಟ್ಯಾಕ್ ಮಾಡುತ್ತೆ. ಕರೆಕ್ಟ್. ಸೊ ಔಟ್ಡೇಟೆಡ್ VDF ರೆಂಡರ್ಸ್ ಆಂಟಿವೈರಸ್ ಇನ್ಎಫೆಕ್ಟಿವ್ ಅಗೇನ್ಸ್ಟ್ ದ ನ್ಯೂ ಥ್ರೆಟ್ಸ್. ಸೊ ಏನಾದರೂ ಹೊಸ ಥ್ರೆಟ್ ಬಂದರೆ ಸೊ ಅದನ್ನು ಐಡೆಂಟಿಫೈ ಮಾಡೋ ಥರ ಇರಬೇಕು. ಅದಕ್ಕೆ ವೈರಸ್ ಡೆಫಿನೇಷನ್ ಫೈಲ್ ಯಾವಾಗಲೂ ಅಪ್ಡೇಟ್ ಆಗ್ತಿರಬೇಕು. ಓಕೆ, ಸೊ ದಿಸ್ ಈಸ್ ಫಸ್ಟ್ ಮೆಥಡ್, ಮೊದಲನೇ ಮೆಥಡ್ ಆಫ್ ವೈರಸ್ ಐಡೆಂಟಿಫಿಕೇಶನ್ ಅಥವಾ ಮ್ಯಾಲ್ವೇರ್ ಐಡೆಂಟಿಫಿಕೇಶನ್ ಯೂಸಿಂಗ್ ಆಂಟಿವೈರಸ್. ಆಂಟಿವೈರಸ್ ಯೂಸ್ ಮಾಡಿ ಮ್ಯಾಲ್ವೇರ್ಸ್ನ ಐಡೆಂಟಿಫೈ ಮಾಡ್ತಾ ಇದ್ದೀವಿ. ಯಾವುದು? ಸಿಗ್ನೇಚರ್ ಬೇಸ್ಡ್ ಡೆಫಿನೇಷನ್ ಅಥವಾ ಸಿಗ್ನೇಚರ್ ಬೇಸ್ಡ್ ಡಿಟೆಕ್ಷನ್ ಅಂತ ನಾವು ಯೂಸ್ ಮಾಡ್ತಾ ಇದ್ದೀವಿ. ಸೊ 3ನೇ ಪಾಯಿಂಟ್ ಬಗ್ಗೆ ಹೋಗೋಣ. ಸೊ 3ನೇ ಪಾಯಿಂಟ್, ಇದರ ಲಿಮಿಟೇಷನ್ಸ್ ಏನು? ಇಟ್ಸ್ ಲಿಮಿಟೇಷನ್ಸ್ ಆರ್ ಇಟ್ ಕೆನಾಟ್ ಡಿಟೆಕ್ಟ್ ಪಾಲಿಮಾರ್ಫಿಕ್ ಮ್ಯಾಲ್ವೇರ್ ಅಥವಾ ಚೇಂಜಸ್ ಇಟ್ ಸಿಗ್ನೇಚರ್ ಆರ್ ಕೋಡ್ ಎನ್ಕ್ರಿಪ್ಟೆಡ್. ಸೊ ಇದ್ರ ಲಿಮಿಟೇಷನ್ ಏನಪ್ಪ ಅಂದರೆ, ಒಂದು ಮ್ಯಾಲ್ವೇರ್ ಯಾವಾಗಲೂ ಕೋಡ್ ಚೇಂಜ್ ಮಾಡ್ತಿದ್ರೆ ಅಥವಾ ಅದ್ರ ಪ್ಯಾಟರ್ನ್ ಚೇಂಜ್ ಮಾಡ್ತಿದ್ರೆ ಸೊ ಈ ಸಿಗ್ನೇಚರ್ ಬೇಸ್ಡ್ ಡಿಟೆಕ್ಷನ್ ಟೆಕ್ನಿಕ್ ವರ್ಕ್ ಆಗೋದಿಲ್ಲ. ಓಕೆ, ಈಗ ಒಂದು ಮ್ಯಾಲ್ವೇರ್ ಇದೆ ಅನ್ಕೊಳ್ಳೋಣ. ಸೊ ಮ್ಯಾಲ್ವೇರ್
ಎಕ್ಸ್ ವೈ ಝೆಡ್ ಅನ್ನೋ ಮ್ಯಾಲ್ವೇರ್ ಇದೆ ಅನ್ಕೊಳ್ಳೋಣ, ನಿಮ್ಮ ಸಿಸ್ಟಮಲ್ಲಿ ಎಕ್ಸ್ ವೈ ಝೆಡ್ ಅನ್ನೋ ಮ್ಯಾಲ್ವೇರ್ ಸಾಫ್ಟ್ವೇರ್ಸ್ ಇದೆ ಅನ್ಕೊಳ್ಳೋಣ. ಸೊ ಈ ಎಕ್ಸ್ ವೈ ಝೆಡ್ ಮತ್ತೆ ನೆಕ್ಸ್ಟ್ ಟೈಮ್ ನಿಮ್ಮ ಸಿಸ್ಟಮಲ್ಲಿ ಡಿಸ್ಟ್ರಿಬ್ಯೂಟ್ ಆಗುವಾಗ ಝೆಡ್ ವೈ ಎ ಅಂತ ಡಿಸ್ಟ್ರಿಬ್ಯೂಟ್ ಆಯಿತು ಅನ್ಕೊಳ್ಳೋಣ. ಸೊ ಈ ಥರ ಪ್ಯಾಟರ್ನ್ಸ್ ಚೇಂಜ್ ಮಾಡಿದ್ರೆ ಸೊ ಈ ಸಿಗ್ನೇಚರ್ ಬೇಸ್ ಡಿಟೆಕ್ಷನ್ ಸಿಸ್ಟಮ್ಗೆ ಗೊತ್ತಾಗೋದಿಲ್ಲ. ಓಕೆ, ಸೊ ಇದು ಇದರ ಲಿಮಿಟೇಷನ್. ಸೊ ಸಿಗ್ನೇಚರ್ ಬೇಸ್ ಡಿಟೆಕ್ಷನ್ ಏನು ಮಾಡುತ್ತೆ, ಸೊ ಡೇಟಾ ಬೇಸ್ ಚೆಕ್ ಮಾಡುತ್ತೆ. ಸೊ ಡೇಟಾ ಬೇಸಲ್ಲಿ ಇರೋ ಮ್ಯಾಲ್ವೇರ್ಸ್ಗೂ ನಿಮ್ಮ ಸಿಸ್ಟಮಲ್ಲಿ ಇರೋ ಮ್ಯಾಲ್ವೇರ್ಗೂ ಕಂಪ್ಯಾರಿಸನ್ ಮಾಡಿ ಸೊ ಆ ಮ್ಯಾಲ್ವೇರ್ನ ರಿಮೂವ್ ಮಾಡ್ತಿತ್ತು. ಓಕೆ, ಬಟ್ ಇದರ ಲಿಮಿಟೇಷನ್ ಏನಪ್ಪಾ ಅಂದ್ರೆ, ಸೊ ಮ್ಯಾಲ್ವೇರ್ಸ್ ಏನಾದರೂ ಹೊಸ ಹೊಸ ಪ್ಯಾಟರ್ನ್ಸ್ ಇಂದ ನಿಮ್ಮ ಸಿಸ್ಟಮ್ಗೆ ಸ್ಪ್ರೆಡ್ ಆಗಿದ್ರೆ ಈ ವೈರಸ್ ಡೆಫಿನಿಷನ್ ಫೈಲ್ ಅಥವಾ ಈ ಸಿಗ್ನೇಚರ್ ಬೇಸ್ ಡಿಟೆಕ್ಷನ್ ಅದನ್ನ ಐಡೆಂಟಿಫೈ ಮಾಡೋದಿಲ್ಲ. ಸೊ ಸಿಗ್ನೇಚರ್ ಬೇಸ್ ಡಿಟೆಕ್ಷನ್ ಅರ್ಥ ಇದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಸೊ ಇಲ್ಲಿ ಡೈಗ್ರಾಮ್ ಇದೆ, ಸೊ ಡೈಗ್ರಾಮ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಡೇಟಾ ಬೇಸ್ ಕಂಪೇರ್ ಮಾಡಿ ನಾವು ಈ ಮ್ಯಾಲ್ವೇರ್ಸ್ನ ರಿಮೂವ್ ಮಾಡ್ತೀವಿ. ಕರೆಕ್ಟ್. ಸೊ ಇಲ್ಲಿ ಮ್ಯಾಲ್ವೇರ್ ಡೇಟಾ ಬೇಸ್ ಇದೆ, ಸೊ ಎಲ್ಲ ಮ್ಯಾಲ್ವೇರ್ ಸಿಗ್ನೇಚರ್ಸ್ ಇದೆ. ಸೊ ನಮ್ಮ ಸಿಸ್ಟಮಲ್ಲಿ ಬಂದಿರೋದನ್ನ ಇಲ್ಲಿ ಮ್ಯಾಲ್ವೇರ್ ಡೇಟಾ ಬೇಸ್ ಜೊತೆ ಕಂಪೇರ್ ಮಾಡಿ, ಸೊ ಕಂಪೇರ್ ಆದಮೇಲೆ ಸೊ ಮತ್ತೆ ಥ್ರೆಟ್ನ ರಿಮೂವ್ ಮಾಡ್ತೀವಿ ನಮ್ಮ ಸಿಸ್ಟಮಿಂದ. ಓಕೆ, ಸೊ ಇದು ಅರ್ಥ ಅಂತ ಭಾವಿಸ್ತೀನಿ. ಸೊ ಏನೇ ಡೌಟ್ ಇದ್ರು ಕಮೆಂಟ್ ಮಾಡೋದು ಮರಿಬೇಡಿ, ಆಯ್ತಾ. ಸೊ ಎರಡನೇ ಟೈಪ್ ಬಗ್ಗೆ ತಿಳ್ಕೊಂಬೋಣ. ಯಾವ್ದು ಸರ್ ಎರಡನೇ ಟೈಪು? ಸೊ ಸ್ಯಾಂಡ್ ಬಾಕ್ಸ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಸ್ಯಾಂಡ್ ಬಾಕ್ಸ್ ಡಿಟೆಕ್ಷನ್ ಏನು ಸರ್ ಸ್ಯಾಂಡ್ ಬಾಕ್ಸ್ ಡಿಟೆಕ್ಷನ್ ಅಂದರೆ, ಸೊ ನಿಮ್ಮ ಸಿಸ್ಟಮಲ್ಲಿ ಏನಾದ್ರು ಮ್ಯಾಲ್ವೇರ್ಸ್ ಬಂದರೆ ಅಥವಾ ಸಿಸ್ಟಮಲ್ಲಿ ಮ್ಯಾಲ್ವೇರ್ಸ್ ಇದ್ದರೆ ಸೊ ಈ ಮ್ಯಾಲ್ವೇರ್ಸ್ನ ಅದು ಒಂದು ಔಟ್ಸೈಡ್ ಎನ್ವೈರ್ಮೆಂಟಲ್ಲಿ ಎಕ್ಸಿಕ್ಯೂಟ್ ಮಾಡುತ್ತೆ. ಈ ಆಂಟಿವೈರಸ್ ಏನು ಮಾಡುತ್ತೆ, ಎರಡನೇ ವೇ ಹೆಂಗೆ ಐಡೆಂಟಿಫೈ ಮಾಡುತ್ತೆ ಮ್ಯಾಲ್ವೇರ್ಸ್ನ ಅಂದರೆ ಬೇರೆ ಎನ್ವೈರ್ಮೆಂಟಲ್ಲಿ ಮ್ಯಾಲ್ವೇರ್ಸ್ನ ಎಕ್ಸಿಕ್ಯೂಟ್ ಮಾಡುತ್ತೆ. ಸೊ ಇದ್ರ ಬಗ್ಗೆ ಕೂಡ ತಿಳ್ಕೊಂಬೋಣ. ಸ್ಯಾಂಡ್ ಬಾಕ್ಸ್ ಡಿಟೆಕ್ಷನ್. ಇನ್ ದಿಸ್ ಮೆಥಡ್ ದ ನ್ಯೂ ಅಪ್ಲಿಕೇಶನ್ ಆರ್ ಫೈಲ್ ಇಸ್ ಎಕ್ಸಿಕ್ಯೂಟೆಡ್ ಇನ್ ಅ ವರ್ಚುವಲ್ ಎನ್ವಿರಾನ್ಮೆಂಟ್ ಆ್ಯಂಡ್ ಇಟ್ಸ್ ಬಿಹೇವಿಯರಲ್ ಪ್ಯಾಟರ್ನ್ ಇಸ್ ಅಬ್ಸರ್ವ್ಡ್ ಫಾರ್ ಪಾಸಿಬಲ್ ಮ್ಯಾಲ್ವೇರ್. ಸೊ ಏನಾದ್ರು ಹೊಸ ಸಾಫ್ಟ್ವೇರ್ಸ್ ಅಥವಾ ಏನಾದ್ರು ಹೊಸ ನಿಮಗೆ ಡೌಟ್ ಬರೋ ಸಾಫ್ಟ್ವೇರ್ಸ್ ಏನಾದ್ರು ನಿಮ್ಮ ಸಿಸ್ಟಮಲ್ಲಿ ಇದ್ದರೆ ಆಂಟಿವೈರಸ್ ಹೆಂಗೆ ಡಿಟೆಕ್ಟ್ ಮಾಡುತ್ತಪ್ಪ ಅಂದರೆ ಸ್ಯಾಂಡ್ ಬಾಕ್ಸಲ್ಲಿ ಎಕ್ಸಿಕ್ಯೂಟ್ ಮಾಡುತ್ತೆ. ಸ್ಯಾಂಡ್ ಬಾಕ್ಸ್ ಅಂದರೆ ಯಾವುದೋ ಬೇರೆ ಎನ್ವೈರ್ಮೆಂಟಲ್ಲಿ ಅದನ್ನು ಎಕ್ಸಿಕ್ಯೂಟ್ ಮಾಡಿ ಅದನ್ನು ಅಬ್ಸರ್ವ್ ಮಾಡುತ್ತೆ. ಸೊ ಇದು ಮ್ಯಾಲ್ವೇರಾ ಇಲ್ವಾ ಅಂತ ಅಬ್ಸರ್ವ್ ಮಾಡಿ ನೆಕ್ಸ್ಟ್ ಸ್ಟೆಪ್ ತೊಗೊಳುತ್ತೆ, ಆಯಿತಾ. ಸೊ ಡಿಪೆಂಡಿಂಗ್ ಆನ್ ಇಟ್ಸ್ ಬಿಹೇವಿಯರ್ ದ ಆಂಟಿವೈರಸ್ ಇಂಜಿನ್ ಡಿಟರ್ಮೈನ್ಸ್ ಇಫ್ ಇಟ್ ಇಸ್ ಅ ಪೊಟೆನ್ಷಿಯಲ್ ಥ್ರೆಟ್ ಆರ್ ನಾಟ್ ಅಂಡ್ ಪ್ರೊಸೀಡ್ಸ್ ಅಕಾರ್ಡಿಂಗ್ಲಿ. ಸೊ ಅದನ್ನು ಗಮನಿಸಿ ಅದು ಥ್ರೆಟ್ಟಾ ಇಲ್ವಾ ಅಂತ ಅದು ಡಿಸಿಷನ್ ತೊಗೊಳುತ್ತೆ, ಆಯಿತಾ. ಸೊ ಆಯಿತು, ಸ್ಯಾಂಡ್ ಬಾಕ್ಸ್ ಡಿಟೆಕ್ಷನಲ್ಲಿ ಮೂರನೇ ಪಾಯಿಂಟ್ ಹೋಗೋಣ. ಸೇಫರ್ ಬಟ್ ಸ್ಲೋವರ್ ಆಸ್ ಇಟ್ ಐಸೋಲೇಟ್ಸ್ ದ ಅನ್ನೋನ್ ಕೋಡ್ ಫ್ರಮ್ ಆಕ್ಚುಯಲ್ ಸಿಸ್ಟಮ್ ರಿಸೋರ್ಸಸ್. ಸೊ ಇದು ಸ್ಲೋ ಅಂತ ಹೇಳ್ತೀವಿ ಯಾಕಂದರೆ ನಮ್ಮ ಸಿಸ್ಟಮ್ ರಿಸೋರ್ಸ್ ಯೂಸ್ ಮಾಡೋದಿಲ್ಲ. ಇದು ಒಂದು ಔಟ್ಸೈಡ್ ಎನ್ವೈರ್ಮೆಂಟಲ್ಲಿ ಕೋಡ್ನ ರನ್ ಮಾಡುತ್ತೆ ಅಥವಾ ಔಟ್ಸೈಡ್ ರಿಸೋರ್ಸಲ್ಲಿ ಸಾಫ್ಟ್ವೇರ್ನ ಅಬ್ಸರ್ವ್ ಮಾಡುತ್ತೆ. ಅದಕ್ಕೋಸ್ಕರ ಇದನ್ನು ಸ್ಲೋವರ್ ಅಂತ ಹೇಳ್ತೀವಿ. ಸೊ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ ಸ್ಟೂಡೆಂಟ್ಸ್. ಸೊ ಅರ್ಥ ಇಂದ ಭಾವಿಸ್ತೀನಿ ಸ್ಯಾಂಡ್ ಬಾಕ್ಸ್ ಡಿಟೆಕ್ಷನ್. ಸೊ ಫಸ್ಟ್ ಒನ್ ಸಿಗ್ನೇಚರ್ ಬೇಸ್ ಡಿಟೆಕ್ಷನ್. ಸಿಗ್ನೇಚರ್ ಬೇಸ್ಡ್ ಅಂದರೆ ಡೇಟಾ ಬೇಸಲ್ಲಿ ಇರೋ ಡೇಟಾ ಅಂತ ಡೇಟಾ ಬೇಸಲ್ಲಿ ಇರೋ ನಮ್ಮ ಮ್ಯಾಲ್ವೇರ್ಸ್ ಎಲ್ಲ ಟೈಪ್ಸ್ನ ಇರುತ್ತೆ. ಸೊ ನಮ್ಮ ಸಿಸ್ಟಮಲ್ಲಿ ಬಂದಿರೋದನ್ನು ಕಂಪೇರ್ ಮಾಡ್ತೀವಿ, ಆಮೇಲೆ ರಿಮೂವ್ ಮಾಡ್ತೀವಿ ಮ್ಯಾಲ್ವೇರ್ನ. ಎರಡನೇ ಟೈಪಲ್ಲಿ ಬೇರೆ ಎನ್ವೈರ್ಮೆಂಟಲ್ಲೇ ಅದು ಎಕ್ಸಿಕ್ಯೂಟ್ ಆಗುತ್ತೆ ಆ್ಯಂಡ್ ಅಬ್ಸರ್ವೇಷನ್ಗೆ ಇಡ್ತೀವಿ. ಸೊ ಅದು ಮ್ಯಾಲ್ವೇರ್ ಆಗಿದ್ರೆ ಆವಾಗ ರಿಮೂವ್ ಮಾಡ್ತೀವಿ. ಓಕೆ, ಸೊ ಇದು ಸ್ಲೋವರ್ ಅಂತ ಕೂಡ ಹೇಳ್ತೀವಿ ಯಾಕಂದ್ರೆ ನಮ್ಮ ಸಿಸ್ಟಮ್ ರಿಸೋರ್ಸಸ್ ಇದು ಯೂಸ್ ಮಾಡೋದಿಲ್ಲ, ಔಟ್ಸೈಡ್ ರಿಸೋರ್ಸಸ್ ಯೂಸ್ ಮಾಡುತ್ತೆ. ಓಕೆ, ಸೊ ಆಯಿತು, ಮೂರನೇದಕ್ಕೆ ಹೋಗ್ಬೋಣ. ಮೂರನೇಗೆ ಹೋಗೋ ಮುಂಚೆ ಸೊ ಸ್ಯಾಂಡ್ ಬಾಕ್ಸ್ ಡಿಟೆಕ್ಷನ್ ಡೈಗ್ರಾಮ್ ಇದೆ. ಸೊ ಸ್ಯಾಂಡ್ ಬಾಕ್ಸ್ ಡಿಟೆಕ್ಷನ್ ಡೈಗ್ರಾಮ್ ನೋಡ್ಬೋದು. ಸೊ ಔಟ್ಸೈಡ್ ಎನ್ವಿರಾನ್ಮೆಂಟಲ್ಲಿ ಪ್ರೋಗ್ರಾಮ್ ಅಥವಾ ಸಾಫ್ಟ್ವೇರ್ನ ಪ್ಲೇಸ್ ಮಾಡ್ತೀವಿ. ಔಟ್ಸೈಡ್ ಎನ್ವೈರ್ಮೆಂಟಲ್ಲಿ ಮ್ಯಾಲಿಷಿಯಸ್ ಬಿಹೇವಿಯರ್ ಡಿಟೆಕ್ಟ್ ಆಗಿದ್ರೆ ಸೊ ಅದನ್ನು ಬ್ಲಾಕ್ ಮಾಡಿ ನಮ್ಮ ಸಿಸ್ಟಮ್ನ ಪ್ರೊಟೆಕ್ಟ್ ಮಾಡ್ತೀವಿ. ಓಕೆ, ಸೊ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ ಸ್ಟೂಡೆಂಟ್ಸ್. ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಮೂರನೇದು ಯಾವ್ದು ಸರ್? ಸೊ ಮೂರನೇದು ನೋಡ್ಬೋಣ. ಸೊ ಮೂರನೇದು ಡೇಟಾ ಮೈನಿಂಗ್ ಟೆಕ್ನಿಕ್ಸ್. ಏನಿದು ಡೇಟಾ ಮೈನಿಂಗ್ ಟೆಕ್ನಿಕ್ಸ್? ಇಲ್ಲಿ ಮಿಷಿನ್ ಲರ್ನಿಂಗ್ ಅಲ್ಗೋರಿಥಮ್ಸ್ ಯೂಸ್ ಮಾಡ್ತೀವಿ ಸ್ಟೂಡೆಂಟ್ಸ್. ಆಲ್ರೆಡಿ ಮಿಷಿನ್ ಲರ್ನಿಂಗ್ ನೀವು ಫಸ್ಟ್ PU ಎಮರ್ಜಿಂಗ್ ಟ್ರೆಂಡ್ಸ್ ಚಾಪ್ಟರ್ಲಿ ಓದಿರ್ತೀರಾ. ಸೊ ಮಿಷಿನ್ ಲರ್ನಿಂಗ್ ಅಂದರೆ ಏನು? ಕೆಲವೊಂದು ಅಲ್ಗೋರಿಥಮ್ಸ್ ನಾವು ಯೂಸ್ ಮಾಡ್ತೀವಿ. ಆ ಅಲ್ಗೋರಿಥಮ್ಸಿಂದ ನಾವು ಪ್ರೆಡಿಕ್ಟ್ ಮಾಡ್ತೀವಿ ಸೊ ಈ ಮ್ಯಾಲ್ವೇರ್ ಸೇಫಾ, ಈ ಮ್ಯಾಲ್ವೇರ್ ಡೇಂಜರಸ್ಸಾ ಅಂತ ಪ್ರೆಡಿಕ್ಟ್ ಮಾಡ್ತೀವಿ, ಆಯಿತಾ. ಸೊ ಕೆಲವೊಂದು ಡೇಟಾ ನಾವು ಫೀಡ್ ಮಾಡ್ತೀವಿ ಮಿಷಿನ್ಗೆ, ಆ ಮಿಷಿನ್ ಆ ಡೇಟಾ ತೊಗೊಂಡು ಪ್ರೆಡಿಕ್ಟ್ ಮಾಡುತ್ತೆ ಈ ಮ್ಯಾಲ್ವೇರ್ ಡೇಂಜರ್ ಅಲ್ವಾ ಅಂತ. ಸೊ ಇದು ಡೇಟಾ ಮೈನಿಂಗ್ ಟೆಕ್ನಿಕ್ಸ್ ಮೂರನೇದು. ಸೊ ನೋಡ್ಬೋಣ ಮೂರನೇದು. This method employs various data mining and machine learning techniques to classify the behavior of a file, either benign or malicious. So benign ಅಂದರೆ either benefit ಅಥವಾ malicious ಅಂತ ಅಥವಾ ಡೇಂಜರಸ್ ಅಂತ ಅರ್ಥ, ಆಯಿತಾ. ಸೊ ಇಲ್ಲಿ ಡೇಟಾ ಮೈನಿಂಗ್ ಟೆಕ್ನಿಕ್ಸಲ್ಲಿ ನಾವು ಡೇಟಾ ಮೈನಿಂಗ್ ಆ್ಯಂಡ್ ಮೆಷಿನ್ ಲರ್ನಿಂಗ್ ಅಲ್ಗೋರಿಥಮ್ಸ್ ಯೂಸ್ ಮಾಡಿ ಸೊ ಆ ಫೈಲ್ಸು ಅಥವಾ ಆ ಸಾಫ್ಟ್ವೇರ್ ಡೇಂಜರಸ್ಸಾ ಅಲ್ವಾ ಅಂತ ಕ್ಲಾಸಿಫೈ ಮಾಡ್ತೀವಿ. ಇದು ಡೇಟಾ ಮೈನಿಂಗ್ ಟೆಕ್ನಿಕ್ಸ್ ಮೂರನೇ ಕಾನ್ಸೆಪ್ಟ್. ಓಕೆ, ಸೊ ಅಂದರೆ ಆಂಟಿವೈರಸ್ಸು ಹೆಂಗೆ ಐಡೆಂಟಿಫೈ ಮಾಡ್ತಿದೆ ಮ್ಯಾಲಿಷಿಯಸ್ ಸಾಫ್ಟ್ವೇರ್ ಅಂತ, ಇದು ಮೂರನೇ ವೇ ಐಡೆಂಟಿಫೈ ಮಾಡೋದು. ನಾಲ್ಕನೇ ವೇ ಯಾವ್ದು ಸರ್? ಹ್ಯೂರಿಸ್ಟಿಕ್ಸ್ ಅಂತಿದೆ. ಸೊ ಹ್ಯೂರಿಸ್ಟಿಕ್ಸ್ ಅಂದರೆ ಏನು? ನಿಮ್ಮ ಕೋಡ್, ನಿಮ್ಮ ಡೌಟ್ ಬರೋ ಕೋಡ್ ಅಥವಾ ಮ್ಯಾಲಿಷಿಯಸ್ ಕೋಡ್ ಹ್ಯೂರಿಸ್ಟಿಕ್ ಡೇಟಾ ಬೇಸ್ ಜೊತೆ ಕಂಪೇರ್ ಮಾಡುತ್ತೆ. ಹ್ಯೂರಿಸ್ಟಿಕ್ ಡೇಟಾ ಬೇಸಲ್ಲಿ ಆ ಕೋಡ್ ಇದೆಯಾ ಇಲ್ವಾ ಕಂಪೇರ್ ಮಾಡುತ್ತೆ. ಸೊ ಏನಾದರೂ ಇದ್ದರೆ ಆ ಮೆಲಿಷಿಯಸ್ ಸಾಫ್ಟ್ವೇರ್ ಹ್ಯೂರಿಸ್ಟಿಕ್ ಡೇಟಾ ಬೇಸಲ್ಲಿ ರಿಮೂವ್ ಮಾಡಿ ನಿಮ್ಮ ಸಿಸ್ಟಮ್ನ ಪ್ರೊಟೆಕ್ಟ್ ಮಾಡುತ್ತೆ, ಆಯಿತಾ. ಆಂಟಿವೈರಸ್ ಇದು ನಾಲ್ಕನೇ ಐಡೆಂಟಿಫಿಕೇಶನ್. ನಾಲ್ಕನೇದು ಹ್ಯೂರಿಸ್ಟಿಕ್ಸ್. ಸೊ ಹ್ಯೂರಿಸ್ಟಿಕ್ಸ್ ಬಗ್ಗೆ ತಿಳ್ಕೊಂಬೋಣ. ಸೊ ಹ್ಯೂರಿಸ್ಟಿಕ್ಸ್ ಅಂದರೆ ಏನು? ಸೊ ಹ್ಯೂರಿಸ್ಟಿಕ್ಸ್ ಕಂಪೇರ್ಸ್ ದ ಸೋರ್ಸ್ ಕೋಡ್ ಆಫ್ ದ ಸಸ್ಪೆಕ್ಟ್ ಪ್ರೋಗ್ರಾಮ್ಸ್ ಅಗೇನ್ಸ್ಟ್ ನೋನ್ ಮ್ಯಾಲ್ವೇರ್ ಪ್ಯಾಟರ್ನ್ಸ್ ಇನ್ ಅ ಹ್ಯೂರಿಸ್ಟಿಕ್ ಡೇಟಾ ಬೇಸ್. ಸೊ ನಿಮ್ಮ ಕೋಡ್ ಅಥವಾ ನಿಮ್ಮ ಡೇಂಜರಸ್ ಕೋಡ್ ಏನಿದೆ ಅದನ್ನು ಹ್ಯೂರಿಸ್ಟಿಕ್ ಡೇಟಾ ಬೇಸ್ ಜೊತೆ ಕಂಪೇರ್ ಮಾಡಿ ಅಲ್ಲ ಕೋಡ್
ಏನಾದರೂ ಇದ್ದರೆ ಸಿಸ್ಟಮ್ ಡಿಟೆಕ್ಟ್ ಮಾಡಿ ಆ ಮ್ಯಾಲ್ವೇರ್ನ ರಿಮೂವ್ ಮಾಡುತ್ತೆ. ಓಕೆ, ಸೊ ಆಯಿತು, ನೆಕ್ಸ್ಟ್ ಪಾಯಿಂಟ್ಗೆ ಹೋಗ್ಬೋಣ. Flags code as malicious if it shares a significant pattern match with known malware. ಸೊ ಏನಾದರೂ ಮ್ಯಾಚ್ ಆಗ್ತಿದ್ರೆ ಡೇಟಾಬೇಸಲ್ಲಿರೋ ಕೋಡ್ ಮತ್ತು ಈ ಮ್ಯಾಲಿಷಿಯಸ್ ಕೋಡ್ ಮ್ಯಾಚ್ ಆದರೆ ಅದನ್ನು ಇನ್ವ್ಯಾಲಿಡ್ ಅಂತ ಫ್ಲಾಗ್ ಮಾಡಿ ಮತ್ತೆ ರಿಮೂವ್ ಮಾಡುತ್ತೆ. ಓಕೆ, ಸೊ ಆಯಿತು, ನೆಕ್ಸ್ಟ್ ಪಾಯಿಂಟ್ಗೆ ಹೋಗ್ಬೋಣ. ಸೊ ರಿಯಲ್ ಟೈಮ್ ಪ್ರೊಟೆಕ್ಷನ್ ನೆಕ್ಸ್ಟ್ ಪಾಯಿಂಟ್ ಅಂದರೆ ಇಲ್ಲಿ ನೆಕ್ಸ್ಟ್ 5ನೇ ಐಡೆಂಟಿಫಿಕೇಶನ್ ರಿಯಲ್ ಟೈಮ್. ಸೊ ರಿಯಲ್ ಟೈಮ್ ಪ್ರೊಟೆಕ್ಷನ್ ಅಂದರೆ ಏನಿಲ್ಲಿ? ಸೊ ರಿಯಲ್ ಟೈಮ್ ಪ್ರೊಟೆಕ್ಷನ್ ಅಂದರೆ ಸೊ ಆಂಟಿವೈರಸ್ ಇದೆಯಲ್ಲ, ಇದು ಬ್ಯಾಕ್ಗ್ರೌಂಡಲ್ಲೇ ವರ್ಕ್ ಆಗುತ್ತೆ. ಬ್ಯಾಕ್ಗ್ರೌಂಡಲ್ಲೇ ವರ್ಕ್ ಆಗಿ ಯಾವುದಾದ್ರೂ ಪ್ರೋಗ್ರಾಮ್ಸ್ ಮೆಲಿಷಿಯಸ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡುತ್ತೆ. ಮೆಲಿಷಿಯಸ್ ಇದ್ರೆ ಅದನ್ನ ಐಡೆಂಟಿಫೈ ಮಾಡಿ ಅದನ್ನ ರಿಮೂವ್ ಮಾಡುತ್ತೆ. ಸೊ ಇದು ರಿಯಲ್ ಟೈಮ್ ಪ್ರೊಟೆಕ್ಷನ್ ಆಯ್ತಾ. ಸೊ ಇದು ಲಾಸ್ಟ್ ಒನ್, ರಿಯಲ್ ಟೈಮ್ ಪ್ರೊಟೆಕ್ಷನ್ ನೋಡ್ಬೋಣ. ದ ಆಂಟಿ ಮ್ಯಾಲ್ವೇರ್ ಸಾಫ್ಟ್ವೇರ್ ರನ್ಸ್ ಇನ್ ದ ಬ್ಯಾಕ್ ಗ್ರೌಂಡ್ and monitors the behavior of an application or file. ಸೊ ಇದು ಬ್ಯಾಕ್ಗ್ರೌಂಡಲ್ಲೇ ರನ್ ಆಗುತ್ತೆ ಈ ಆಂಟಿವೈರಸ್ಸು. ಸೊ ಇದು ಪ್ರೊಟೆಕ್ಟ್ ಮಾಡುತ್ತೆ ನಿಮ್ಮ ಸಿಸ್ಟಮ್ನ. ಯಾವ್ದಾದ್ರು ಮ್ಯಾಲಿಷಿಯಸ್ ಪ್ರೋಗ್ರಾಮ್ ಇದ್ರೆ ಐಡೆಂಟಿಫೈ ಮಾಡಿ ಅದನ್ನು ರಿಮೂವ್ ಮಾಡುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಐಡೆಂಟಿಫಿಕೇಶನ್, ಮೆಥಡ್ಸ್ ಆಫ್ ಐಡೆಂಟಿಫಿಕೇಶನ್. ಆಂಟಿವೈರಸ್ಸಿಂದ ಹೆಂಗೆ ಮ್ಯಾಲ್ವೇರ್ಸ್ನ ಐಡೆಂಟಿಫೈ ಮಾಡ್ತಾ ಇದ್ವಿ, 5 ಟೆಕ್ನಿಕ್ ನೋಡಿದ್ವಿ. 5 ಮಾರ್ಕ್ ಕೇಳೋ ಪಾಸಿಬಿಲಿಟೀಸ್ ಇದೆ. ಯಾವುದು ಫಸ್ಟ್ ಒನ್? ಸಿಗ್ನೇಚರ್ ಬೇಸ್ಡ್ ಡಿಟೆಕ್ಷನ್. ಸಿಗ್ನೇಚರ್ ಬೇಸ್ಡ್ ಡಿಟೆಕ್ಷನ್ ಅಂದರೆ ಸೊ ನಿಮ್ಮ ಸಾಫ್ಟ್ವೇರ್ ಅಂದರೆ ಡೇಂಜರಸ್ ಸಾಫ್ಟ್ವೇರ್ಸ್ ಒಂದು ಡೇಟಾ ಬೇಸ್ ಅಲ್ಲಿ ಕಂಪೇರ್ ಮಾಡ್ತೀವಿ. ಸೊ ಆ ಡೇಟಾ ಬೇಸಲ್ಲಿ ಇದ್ದರೆ, ವೈರಸ್ ಡೆಫಿನೇಷನ್ ಫೈಲಲ್ಲಿ ಇದ್ದರೆ, ಸೊ ಅದು ಮ್ಯಾಚ್ ಆದರೆ, ಸೊ ಆ ಪ್ಯಾಟರ್ನ್ ಏನಾದರೂ ಮ್ಯಾಚ್ ಆದ ತಕ್ಷಣ ಸೊ ಅದನ್ನು ರಿಮೂವ್ ಮಾಡುತ್ತೆ ಆಂಟಿವೈರಸ್. ಸೊ ಎರಡನೇದು ಅದು ಸ್ಯಾಂಡ್ ಬಾಕ್ಸ್ ಡಿಟೆಕ್ಷನ್. ಸ್ಯಾಂಡ್ ಬಾಕ್ಸ್ ಡಿಟೆಕ್ಷನ್ ಅಂದರೆ ಸೊ ನಿಮ್ಮ ಪ್ರೋಗ್ರಾಮ್ಸ್ ಏನೇನಿದೆ ಬೇರೆ ಎನ್ವೈರ್ಮೆಂಟಲ್ಲಿ ರನ್ ಮಾಡ್ತೀವಿ. ಸೊ ಅಲ್ಲಿ ಅಬ್ಸರ್ವೇಷನ್ಗೆ ಇಟ್ಟಿರ್ತೀವಿ, ಆ ಮ್ಯಾಲಿಷಿಯಸ್ ಕೋಡ್ ಅಬ್ಸರ್ವೇಷನಲ್ಲಿ ಇಟ್ಟಿರ್ತೀವಿ. ಸೊ ಅದೇನಾದರೂ ಮ್ಯಾಲಿಷಿಯಸ್ ಅಂತ ಗೊತ್ತಾದರೆ ಆವಾಗ ಆಂಟಿವೈರಸ್ ರಿಮೂವ್ ಮಾಡುತ್ತೆ. ಕರೆಕ್ಟ್. ಸೊ ಮೂರನೇ ಪಾಯಿಂಟ್ ಯಾವುದು? ಡೇಟಾ ಮೈನಿಂಗ್ ಟೆಕ್ನಿಕ್. ಸೊ ಮಿಷಿನ್ ಲರ್ನಿಂಗ್ ಅಲ್ಗೋರಿಥಮ್ಸ್ ಯೂಸ್ ಮಾಡಿ ಕೂಡ ನಾವು ಒಂದು ಫೈಲ್ ಅಥವಾ ಒಂದು ಸಾಫ್ಟ್ವೇರ್ ಬೆನಿಫಿಟ್ ಮ್ಯಾಲಿಷಿಯಸ್ ಅಂತ ಗೊತ್ತಾಗುತ್ತೆ. ನಾಲ್ಕನೇದು ಹ್ಯೂರಿಸ್ಟಿಕ್ಸ್. ಸೊ ಮ್ಯಾಲಿಷಿಯಸ್ ಕೋಡ್ನ ನಾವು ಮತ್ತೆ ಕಂಪೇರ್ ಮಾಡ್ತೀವಿ. ಹ್ಯೂರಿಸ್ಟಿಕ್ ಡೇಟಾಬೇಸಲ್ಲಿರೋ ಕೋಡ್ ಮ್ಯಾಚ್ ಆದರೆ, ಪ್ಯಾಟರ್ನ್ ಮ್ಯಾಚ್ ಆದರೆ ಸೊ ಆಂಟಿವೈರಸ್ ಡಿಟೆಕ್ಟ್ ಮಾಡಿ ರಿಮೂವ್ ಮಾಡುತ್ತೆ. ಸೊ ಐದನೇದು ರಿಯಲ್ ಟೈಮ್ ಪ್ರೊಟೆಕ್ಷನ್ ಕೊಡುತ್ತೆ. ಆಂಟಿವೈರಸ್ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿರುತ್ತೆ, ಅಬ್ಸರ್ವೇಷನ್ ಮಾಡುತ್ತೆ ಯಾವ ಸಾಫ್ಟ್ವೇರ್ ಮ್ಯಾಲಿಷಿಯಸ್ ಆಗಿ ಆಕ್ಟ್ ಮಾಡ್ತಿದೆ ಅಂತ. ಸೊ ಮ್ಯಾಲಿಷಿಯಸ್ ಆಗಿ ಆಕ್ಟ್ ಮಾಡೋ ಸಾಫ್ಟ್ವೇರ್ಸ್ನ ಐಡೆಂಟಿಫೈ ಮಾಡಿ ರಿಮೂವ್ ಮಾಡುತ್ತೆ. ಸೊ ಇದಿಷ್ಟು ಮೆಥಡ್ಸ್ ಆಫ್ ಐಡೆಂಟಿಫೈಂಗ್ ದ ಮ್ಯಾಲ್ವೇರ್ಸ್ ಯೂಸಿಂಗ್ ದ ಆಂಟಿವೈರಸ್ ಆಯ್ತಾ. ಸೊ ಏನೇ ಡೌಟ್ ಬಂದರೂ ಕಮೆಂಟ್ ಮಾಡಿ ಸ್ಟೂಡೆಂಟ್ಸ್, ಅರ್ಥ ಏನಂತ ಭಾವಿಸ್ತೀನಿ. ಸೊ ಮುಂದೆಂದು ಸ್ಪ್ಯಾಮ್. ಏನಿದು ಸ್ಪ್ಯಾಮ್ ಬಗ್ಗೆ ಕೂಡ ತಿಳ್ಕೊಂಬೋಣ. ಸೊ ಮುಂದೆಂದು ಸ್ಪ್ಯಾಮ್. ಸೊ ಲಾಸ್ಟ್ ಪಾಯಿಂಟ್ ಇದೆ ರಿಯಲ್ ಟೈಮ್ ಪ್ರೊಟೆಕ್ಷನಲ್ಲಿ. ಇಟ್ ಡಿಟೆಕ್ಟ್ಸ್ ಮ್ಯಾಲ್ವೇರ್ ದಟ್ ಇಸ್ ಡಾರ್ಮೆಂಟ್ ಆಟ್ ಸ್ಟಾರ್ಟ್ಅಪ್ ಬಟ್ ಆಕ್ಟಿವೇಟ್ಸ್ ಲೇಟರ್. ಸೊ ಏನು ಮಾಡುತ್ತೆ ರಿಯಲ್ ಟೈಮ್ ಪ್ರೊಟೆಕ್ಷನಲ್ಲಿ? ಆಂಟಿವೈರಸ್ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗುತ್ತೆ. ಸೊ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗೋಗ ಯಾವುದೇ ಒಂದು ಮ್ಯಾಲಿಷಿಯಸ್ ಸಾಫ್ಟ್ವೇರ್ ಡಾರ್ಮೆಂಟ್ ಆಗಿದ್ರೆ, ಅಂದರೆ ಡಾರ್ಮೆಂಟ್ ಅಂದರೆ ಸ್ಟಾರ್ಟಿಂಗ್ ಇನ್ಆಕ್ಟಿವ್ ಆಗಿದ್ರೆ, ಸೊ ಆಮೇಲೆ ಅದು ಆಕ್ಟಿವೇಟ್ ಆದರೂ ಕೂಡ ಅದನ್ನು ಕೂಡ ಅದು ಡಿಟೆಕ್ಟ್ ಮಾಡುತ್ತೆ ರಿಯಲ್ ಟೈಮ್ ಆಂಟಿವೈರಸ್ ಆಯಿತಾ. ಸೊ ಇದಿಷ್ಟು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇದು ಐಡೆಂಟಿಫೈಯಿಂಗ್ ಮ್ಯಾಲ್ವೇರ್ಸ್ ಯೂಸಿಂಗ್ ದ ಆಂಟಿವೈರಸ್ ಆಯಿತಾ. ಸೊ ನೆಕ್ಸ್ಟ್ ಸ್ಪ್ಯಾಮ್ ಅಂದರೆ ಏನು ಅಂತ ತಿಳ್ಕೊಂಬೋಣ. ಸೊ ಸ್ಪ್ಯಾಮ್ is a broad term for unwanted digital content across email, messaging, forums, chat and advertising. ಸೊ ನಂಗೆ ಬೇಡದೇ ಇರೋ ಮೇಲ್ಸ್ ಬರೋದು, ಬೇಡದೇ ಇರೋ ಚಾಟ್ಸ್ ಬರೋದು, ಬೇಡದೇ ಇರೋ ಅಡ್ವರ್ಟೈಸ್ಮೆಂಟ್ಸ್ ಬರೋದು, ಇದೆಲ್ಲ ಸ್ಪ್ಯಾಮ್ ಅಂತ ಹೇಳ್ತೀವಿ. ಸೊ ನಮ್ಗೆ ಕಾಮನ್ಲಿ ಗೊತ್ತಿರೋದು ಯಾವುದು? ಇಮೇಲ್ ಸ್ಪ್ಯಾಮು. ಸೊ ಮೋಸ್ಟ್ ರೆಕಗ್ನೈಸ್ ಫಾರ್ಮ್ ಇಸ್ ಇಮೇಲ್ ಸ್ಪ್ಯಾಮ್. ಇಮೇಲಲ್ಲಿ ನಂಗೆ ಬೇಡದೇ ಇರೋ ಅಡ್ವರ್ಟೈಸ್ಮೆಂಟು, ಬೇಡದೇ ಇರೋ ಪಾಪ್ಅಪ್ಸು, ಸೊ ಬೇಡದೇ ಇರೋದೆಲ್ಲ ಬರೋದನ್ನ, ಬೇಡದೇ ಇರೋ ಚಾಟ್ಸು, ಸೊ ಬೇಡದೇ ಇರೋ ಮೆಸೇಜಸ್ಸು, ಇದೆಲ್ಲ ಬರೋದನ್ನ ವಿ ಕಾಲ್ ಇಟ್ ಅಸ್ ಸ್ಪ್ಯಾಮ್ ಆಯಿತಾ. ಸೊ ಈ ಸ್ಪ್ಯಾಮ್ ಹೆಂಗೆ ಬರುತ್ತೆ, ಇದನ್ನು ಹೆಂಗೆ ಪ್ರಿವೆಂಟ್ ಮಾಡ್ಬೋದು, ಇದು ಕೂಡ ನಾವು ತಿಳ್ಕೊಂಬೋಣ. ಸೊ ಸ್ಪ್ಯಾಮ್ ಹೆಂಗೆ ಬರುತ್ತೆ, ಹೌ ಡಸ್ ಇಟ್ ವರ್ಕ್, ಹೆಂಗೆ ಬರುತ್ತಿದು ಅಥವಾ ಹೆಂಗೆ ವರ್ಕ್ ಆಗುತ್ತೆ ಈ ಸ್ಪ್ಯಾಮು, ಇದು ತಿಳ್ಕೊಂಬೋಣ. ಸೊ individuals or organizations compile or purchase mailing list. ಸೊ ಫಸ್ಟ್ ಏನು ಮಾಡ್ತಾರೆ ಈ ಸ್ಪ್ಯಾಮ್ ಮಾಡೋರು? ಸೊ ಫಸ್ಟ್ ಇಮೇಲ್ ಅಡ್ರೆಸ್ಸಸ್ನ ಪರ್ಚೇಸ್ ಮಾಡ್ತಾರೆ. ಸೊ 1000s, 2000s, 3000 ಎಷ್ಟಾದರೂ ಇರ್ಬೋದು, ಒಂದು 5000 ಇಮೇಲ್ ಐ ಡಿಸ್ ಪರ್ಚೇಸ್ ಮಾಡ್ತಾರೆ. ಪರ್ಚೇಸ್ ಆದಮೇಲೆ ಏನು ಮಾಡ್ತಾರೆ? ಸೆಂಡ್ ಅನ್ಸಾಲಿಟೈಸ್ ಅಡ್ವರ್ಟೈಸ್ಮೆಂಟ್ಸ್ ಆರ್ ಇನ್ವಿಟೇಷನ್ಸ್ ಎನ್ ಮಾಸ್ ಅಂದ್ರೆ ಏನು? ಮಾಸ್ ಆಗಿ ಕಳಿಸ್ತಾರೆ. ಸೊ ಈ 5000 ಅಕೌಂಟ್, 6000 ಅಕೌಂಟಿಂದ ಎಲ್ರಿಗೂ ಆ ಸ್ಪ್ಯಾಮ್ ಇಮೇಲ್ಸ್ ಕಳಿಸ್ತಾರೆ. ಓಕೆ, ಸೊ ಅದಾದಮೇಲೆ ಫಿಲ್ಸ್ ರೆಸಿಪಿಯೆಂಟ್ ಇನ್ಬಾಕ್ಸಸ್ ವಿತ್ ಜಂಕ್ aiming to trick users to purchase or malware downloads. ಸೊ ಇದೇನು ಮಾಡುತ್ತೆ? ಇಮೇಲ್ಸ್ ಎಲ್ಲ ಮಾಸಾಗಿ ಕಳಿಸಿ ಸೊ ಇನ್ಬಾಕ್ಸಲ್ಲಿ ಯೂಸರ್ಸ್ನ ಟ್ರಿಕ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಯೂಸರ್ಸ್ ಏನೋ ಕ್ಲಿಕ್ ಮಾಡಿದ್ರೆ ಮ್ಯಾಲ್ವೇರ್ಸ್ ಮತ್ತು ಸಿಸ್ಟಮ್ಗೆ ಡೌನ್ಲೋಡ್ ಆಗೋ ಪಾಸಿಬಿಲಿಟೀಸ್ ಇರುತ್ತೆ. ಓಕೆ, ಸೊ ಈ ಥರ ಸ್ಪ್ಯಾಮ್ ವರ್ಕ್ ಆಗುತ್ತೆ. ಹೆಂಗೆ? ಆರ್ಗನೈಸೇಷನ್ ಅಥವಾ ಇಂಡಿವಿಜುವಲ್ ಯಾರು ಈ ಸ್ಪ್ಯಾಮ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ, ಸೊ ಯಾರಿಗೆ ದುರುದ್ದೇಶ ಇರುತ್ತೆ, ಯಾರಿಗೆ ಕೆಟ್ಟ ಉದ್ದೇಶ ಇರುತ್ತೆ ಆನ್ಲೈನಲ್ಲಿ, ಸೊ ಇವ್ರು ಏನು ಮಾಡ್ತಾರೆ? ಸೊ ಇಮೇಲ್ ಐ ಡಿಸ್ ಪರ್ಚೇಸ್ ಮಾಡ್ತಾರೆ. ಸೊ ಪರ್ಚೇಸ್ ಮಾಡಾದ್ಮೇಲೆ ಆ ಇಮೇಲ್ ಐ ಡಿಸಿಂದ ಎಲ್ರಿಗೂ ಸ್ಪ್ಯಾಮ್ ಇಮೇಲ್ಸ್ ಕಳಿಸ್ತಾರೆ. ಸೊ ಅದು ಇನ್ಬಾಕ್ಸಲ್ಲಿ ಫಿಲ್ ಆಗೋಗ ಸೊ ಇನ್ಬಾಕ್ಸಲ್ಲಿ ನೀವೇನಾದರೂ ಅದನ್ನು ಟ್ರಿಕ್ ಮಾಡಿ ಅಥವಾ ನಿಮ್ಗೆ ಏನಾದರೂ ಟ್ರಿಕ್ ಮಾಡಿಸಿ ಅದನ್ನು ಕ್ಲಿಕ್ ಮಾಡೋ ಥರ ಮಾಡ್ತಾರೆ. ನೀವು ಕ್ಲಿಕ್ ಮಾಡಿದ್ರೆ ಸೊ ನಿಮ್ಮ ಮ್ಯಾಲ್ವೇರ್ ಡೌನ್ಲೋಡ್ ಆಗುತ್ತೆ. ಕರೆಕ್ಟ್. ಸೊ ಇದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ ಸ್ಪ್ಯಾಮ್ ಇಮೇಲ್ಸ್ನ. ಹೆಂಗೆ ಅವಾಯ್ಡ್ ಮಾಡೋದು? ನಮ್ಮ ಇಮೇಲ್ಸಲ್ಲಿ ಆಲ್ರೆಡಿ ಸ್ಪ್ಯಾಮ್ ಫೋಲ್ಡರ್ ಅಂತಿದೆ. ಸೊ ಆ ಫೋಲ್ಡರ್ಗೆ ನಾವೆಲ್ಲ ಇಮೇಲ್ಸ್ನ ಡಂಪ್ ಮಾಡ್ಬೋದು. ಕರೆಕ್ಟಾ? ಸೊ ಲಾಸ್ಟ್ ಕಾನ್ಸೆಪ್ಟ್ ಇಲ್ಲಿ ಸ್ಪ್ಯಾಮಲ್ಲಿ ನೋಡ್ಬೋಣ. ವಾಟ್ ಆರ್ ದ ಕೌಂಟರ್ ಮೆಷರ್ಸ್? ಹೆಂಗೆ ಪ್ರಿವೆಂಟ್ ಮಾಡ್ಬೋದು ಸ್ಪ್ಯಾಮ್ಸ್ನ ಅಂತ ಇಲ್ಲಿದೆ ನೋಡ್ಬೋಣ. 2 ಪಾಯಿಂಟ್ ಇದೆ. ಮೇಲ್ಸ್
ಎಕ್ಸಾಂಪಲ್ ಜಿಮೇಲ್, ಹಾಟ್ಮೇಲ್ ಯೂಸ್ ಆಟೋಮ್ಯಾಟಿಕ್ ಸ್ಪ್ಯಾಮ್ ಡಿಟೆಕ್ಷನ್ ಅಲ್ಗೋರಿಥಮ್ಸ್ ಟು ಫಿಲ್ಟರ್ ಅನ್ಸಾಲಿಟೈಸ್ಡ್ ಮೇಲ್ಸ್. ಸೊ ಇಲ್ಲಿ ಸ್ಪ್ಯಾಮ್ ಡಿಟೆಕ್ಷನ್ ಅಲ್ಗೋರಿಥಮ್ಸ್ ಯೂಸ್ ಮಾಡ್ತೀವಿ, ಜಿಮೇಲ್ ಯೂಸ್ ಮಾಡ್ತಿದೆ, ಯಾಹೂ ಮೇಲ್ ಯೂಸ್ ಮಾಡುತ್ತೆ. ಯಾವುದೇ ಒಂದು ಮೇಲ್ ಅಡ್ವರ್ಟೈಸ್ಮೆಂಟ್ ಆಗಲಿ, ಏನೇ ಜಾಬ್ ರಿಲೇಟೆಡ್ ಅಡ್ವರ್ಟೈಸ್ಮೆಂಟ್ಸ್ ಇವಾಗ ತುಂಬ ಆಗೋಗಿದೆ. ಸೊ ಆ ಥರ ಮೇಲ್ಸ್ ಎಲ್ಲ ಆಟೋಮೆಟಿಕ್ಲಿ ಸ್ಪ್ಯಾಮ್ ಫೋಲ್ಡರ್ಗೆ ಹಾಕುತ್ತೆ, ಯಾಕಂದರೆ ಮೇಲ್ಸ್ ಸ್ಪ್ಯಾಮ್ ಡಿಟೆಕ್ಷನ್ ಅಲ್ಗೋರಿಥಮ್ಸ್ ಯೂಸ್ ಮಾಡ್ತಿದೆ. ಓಕೆ, ಸೊ ಆಮೇಲೆ ಯೂಸರ್ಸ್ ಕ್ಯಾನ್ ಮ್ಯಾನ್ಯುಲಿ ಮಾರ್ಕ್ ದ ಅನ್ಡಿಟೆಕ್ಟೆಡ್ ಸ್ಪ್ಯಾಮ್ ಆಸ್ ಸ್ಪ್ಯಾಮ್. ಸೊ ನೀವು ಕೂಡ ಯಾವುದೋ ಅಡ್ವರ್ಟೈಸ್ಮೆಂಟ್ ಬಂತು, ಅದು ಆಲ್ರೆಡಿ ಸ್ಪ್ಯಾಮ್ ಫೋಲ್ಡರ್ಗೆ ಹೋಗಿಲ್ಲ ಅಂದರೆ ನೀವೇ ಅದನ್ನು ಸ್ಪ್ಯಾಮ್ ಅಂತ ಲೇಬಲ್ ಮಾಡಿ ಅದನ್ನು ಸ್ಪ್ಯಾಮ್ ಫೋಲ್ಡರ್ಗೆ ತಳ್ಬೋದು. ಓಕೆ, ಸೊ ಈ ರೀತಿ ನಾವು ಸ್ಪ್ಯಾಮ್ನ ಅವಾಯ್ಡ್ ಮಾಡ್ಬೋದು ಸ್ಟೂಡೆಂಟ್ಸ್. ಸೊ ಅರ್ಥ ಇದೆ ಅಂತ ಭಾವಿಸ್ತೀನಿ. ಆಂಟಿವೈರಸ್ ಓದಿ, ಆಂಟಿವೈರಸ್ ಕೇಳ್ತಾರೆ, ಮೆಥಡ್ಸ್ ಆಫ್ ಕಂಬ್ಯಾಟಿಂಗ್ ಮಾಲ್ವೇರ್ ಯೂಸಿಂಗ್ ಆಂಟಿವೈರಸ್ ಕೇಳ್ತಾರೆ. ಸೊ ಅದಾದಮೇಲೆ ಸ್ಪ್ಯಾಮ್ ಬಗ್ಗೆನೂ ತಿಳ್ಕೊಳ್ಳಿ. ಸೊ ಏನೇ ಡೌಟ್ ಬಂದರೂ ಕಮೆಂಟ್ ಮಾಡೋದು ಮರಿಬೇಡಿ, ಆಯಿತಾ ಸ್ಟೂಡೆಂಟ್ಸ್. ಸೊ ಆಯಿತು, 5ನೇ ಕಾನ್ಸೆಪ್ಟ್ HTTP ಅಂದ್ರೆ ಏನು, HTTPS ಅಂದ್ರೆ ಏನು, ಇದ್ರ ಬಗ್ಗೆ ಕೂಡ ತಿಳ್ಕೊಂಬೋಣ 5ನೇ ಕಾನ್ಸೆಪ್ಟಲ್ಲಿ. ಸೊ 5th ಕಾನ್ಸೆಪ್ಟ್ ಇಸ್ ಅಬೌಟ್ HTTP ಆಮೇಲೆ HTTPS. ಸೊ ಇದು ಆಲ್ರೆಡಿ ನೆಟ್ವರ್ಕಿಂಗಲ್ಲಿ ನೋಡಿದ್ದೀವಿ. HTTP ಆಮೇಲೆ HTTPSಗೆ ಏನು ವ್ಯತ್ಯಾಸ ನಮ್ಗೆ ಆಲ್ರೆಡಿ ಗೊತ್ತಿದೆ. HTTPಲಿ ಡೇಟಾ ಎನ್ಕ್ರಿಪ್ಟ್ ಆಗಿರಲ್ಲ. ಸೊ ನಾವೇನಾದರೂ ಡೇಟಾ ಕಳಿಸಿದ್ರೆ ವೆಬ್ಸೈಟಲ್ಲಿರೋ ಡೇಟಾ ಹಾಗೆ ಹೋಗುತ್ತೆ ಸರ್ವರ್ಗೆ, ಕರೆಕ್ಟ್. ಸೊ ಆವಾಗ ಹ್ಯಾಕರ್ ಅದನ್ನು ಎನ್ಕ್ಯಾಶ್ ಮಾಡೋ ಪಾಸಿಬಿಲಿಟೀಸ್ ಇದೆ, ಅಥವಾ ಹ್ಯಾಕರ್ ಅದನ್ನು ಎನ್ಕ್ರಿಪ್ಟ್ ಮಾಡೋ ಪಾಸಿಬಿಲಿಟೀಸ್ ಇದೆ, ಅಥವಾ ಹ್ಯಾಕರ್ ಅದನ್ನು ಡೇಟಾ ಸ್ಟೀಲ್ ಮಾಡೋ ಪಾಸಿಬಿಲಿಟೀಸ್ ಇದೆ. HTTPS ಅಲ್ಲಿ ಸೆಕ್ಯೂರ್ ಅಂತ ಹೇಳ್ತೀವಲ್ಲ. ಸೊ ಸೆಕ್ಯೂರ್ ಅಂದರೆ ಸೊ ನಮ್ಮ ಡೇಟಾ ಎನ್ಕ್ರಿಪ್ಟ್ ಆಗಿರುತ್ತೆ. ಸೊ ನಮ್ಮ ಡೇಟಾ ಯಾರಿಗೂ ಗೊತ್ತಾಗೋದಿಲ್ಲ. ನಾವು ಬ್ರೌಸ್ ಮಾಡುವಾಗ ನಮ್ಮ ವೆಬ್ಸೈಟ್ ಏನಾದರೂ ಇದ್ದರೆ, ನಮ್ಮ ವೆಬ್ಸೈಟ್ ಎಲ್ಲ HTTPS ಇಂದ ನಾವು ಯೂಸ್ ಮಾಡ್ತಿದ್ರೆ, ಅಡ್ರೆಸ್ ಬಾರಲ್ಲಿ URL HTTPS ಇದ್ದರೆ, ಸೊ ನಮ್ಮ ಡೇಟಾ ಎನ್ಕ್ರಿಪ್ಟ್ ಆಗುತ್ತೆ, ಯಾರಿಗೂ ಗೊತ್ತಾಗೋದಿಲ್ಲ. ಓಕೆ, ಸೊ ಇದ್ರ ಬಗ್ಗೆ ತಿಳ್ಕೊಂಬೋಣ. HTTP ವರ್ಸಸ್ HTTP ಮತ್ತು HTTPS. ಸೊ HTTP ನೋಡ್ಬೋದು, ಲಾಕ್ ಇಲ್ಲ. ಸೊ ಲಾಕ್ ಇಲ್ಲ ಅಂದರೆ ಹ್ಯಾಕರ್ಸ್ ನಿಮ್ಮ ಡೇಟಾನ ಸ್ಟೀಲ್ ಮಾಡೋ ಪಾಸಿಬಿಲಿಟೀಸ್ ಇದೆ. ಸೊ ಇಲ್ಲಿ HTTPS ಇಟ್ಸ್ ಲಾಕ್ಡ್. ಸೊ ಸೆಕ್ಯೂರ್ ಅಂತ ಹೇಳ್ತೀವಿ, ವೆಬ್ಸೈಟ್ ಇಸ್ ಸೆಕ್ಯೂರ್ ಇಫ್ HTTPS ಪ್ರೋಟೋಕಾಲ್ ನೀವು ಯೂಸ್ ಮಾಡಿದ್ರೆ. ಸೊ ಇದ್ರ ಬಗ್ಗೆ ತಿಳ್ಕೊಂಬೋಣ. ವೆರಿ ಸಿಂಪಲ್. ಬೋತ್ HTTP ಅಂದರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಆ್ಯಂಡ್ ಇಟ್ಸ್ ವೇರಿಯಂಟ್ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಸೆಕ್ಯೂರ್ ಅಂತ ಹೇಳ್ತೀವಿ, ಆರ್ ಸೆಟ್ ಆಫ್ ರೂಲ್ಸ್ ದಟ್ ಗವರ್ನ್ ಹೌ ಡೇಟಾ ಕ್ಯಾನ್ ಬಿ ಟ್ರಾನ್ಸ್ಮಿಟೆಡ್ ಓವರ್ ದ ವರ್ಲ್ಡ್ ವೈಡ್ ವೆಬ್. ಸೊ ಇದೇನು ಕೆಲವೊಂದು ರೂಲ್ಸ್ ಅಂತ ಹೇಳ್ತೀವಲ್ವ ಪ್ರೋಟೋಕಾಲ್. ಸೊ ಆ ಪ್ರೋಟೋಕಾಲ್ ಕೆಲವೊಂದು ರೂಲ್ಸ್ ಇದೆ. ಸೊ ಆ ರೂಲ್ಸ್ ಫಾಲೋ ಮಾಡಿನೇ ನಾವು ಬ್ರೌಸರ್ ಮತ್ತು ಸರ್ವರ್ ಮಧ್ಯೆ ಕಮ್ಯುನಿಕೇಷನ್ ಎಸ್ಟಾಬ್ಲಿಷ್ ಮಾಡೋದು ಅಲ್ವಾ. ಸೊ ಇನ್ ಅದರ್ ವರ್ಡ್ಸ್ ದೇ ಪ್ರೊವೈಡ್ ರೂಲ್ಸ್ ಫಾರ್ ದ ಕ್ಲೈಂಟ್ ವೆಬ್ ಬ್ರೌಸರ್ ಆ್ಯಂಡ್ ಸರ್ವರ್ಸ್ ಟು ಕಮ್ಯುನಿಕೇಟ್. ಸೊ ಇದು ರೂಲ್ಸ್ ಅಂತ ಹೇಳ್ತೀವಲ್ವಾ. ಸೊ ರೂಲ್ಸ್ ಫಾರ್ ಬ್ರೌಸರ್ಸ್ ಮತ್ತು ನಿಮ್ಮ ಸರ್ವರ್ ಕಮ್ಯುನಿಕೇಟ್ ಮಾಡೋದಕ್ಕೆ ಇದು ಪ್ರೋಟೋಕಾಲ್ ರೂಲ್ಸ್ ಅಂತ ಹೇಳ್ತೀವಿ. 3ನೇ ಪಾಯಿಂಟ್ ಬಗ್ಗೆ ಹೋಗ್ಬೋಣ. ಡಿಫ್ರೆನ್ಸಸ್ ಏನು. HTTP ಸೆನ್ಸ್ ಡೇಟಾ ಓವರ್ ದ ನೆಟ್ವರ್ಕ್ ಆಸ್ ಇಟ್ ಈಸ್. ಸೊ HTTP ಏನು ಮಾಡುತ್ತೆ, ನಮ್ಮ ಬ್ರೌಸರ್ ಅಥವಾ ನಮ್ಮ ವೆಬ್ಸೈಟ್ ಏನಾದರೂ HTTP ಅನ್ನೋ ಪ್ರೋಟೋಕಾಲ್ ಯೂಸ್ ಮಾಡಿದ್ರೆ ನಮ್ಮ ವೆಬ್ಸೈಟಲ್ಲಿ ಏನು ಡೇಟಾ ಇದೆ ಅದು ಹಾಗೆ ಕಳಿಸುತ್ತೆ ಸರ್ವರ್ಗೆ. ಸೊ ಆವಾಗ ಹ್ಯಾಕರ್ಸ್ ಆ ಡೇಟಾನ ಇಂಟರ್ಸೆಪ್ಟ್ ಮಾಡ್ಬೋದು. ಓಕೆ, ಸೊ ಇಟ್ ಡಸ್ ನಾಟ್ ಸ್ಕ್ರಾಂಬಲ್ ದ ಡೇಟಾ ಟು ಬಿ ಟ್ರಾನ್ಸ್ಮಿಟೆಡ್ ಲೀವಿಂಗ್ ಇಟ್ ವಲ್ನರಬಲ್ ಟು ಅಟ್ಯಾಕ್ಸ್. ಸೊ ನಮ್ಮ ಸೈಟಲ್ಲಿ ಏನೋ ಇದೆ, ಲೆಟ್ಸ್ ಸೇ ನಮ್ಮ ವೆಬ್ಸೈಟಲ್ಲಿ ಏನೋ ಒಂದು ಫಾರ್ಮ್ ಇದೆ, ನೇಮ್ ಇದೆ, ಇಮೇಲ್ ID ಇದೆ, ಪಾಸ್ವರ್ಡ್ ಇದೆ. ಸೊ ಈ ಥರ ಏನೋ ಒಂದು ಫಾರ್ಮ್ ಇದೆ ಅಂತ ಅಂದ್ಕೊಳ್ಳೋಣ. ಸೊ HTTP ಏನಾದರೂ ನೀವು ಯೂಸ್ ಮಾಡಿದ್ರೆ ಈ ವೆಬ್ಸೈಟ್ಗೆ, ಲೆಟ್ಸ್ ಸೇ HTTP ಈ ವೆಬ್ಸೈಟ್ ಹೆಸರು demo.com ಅಂತ ಅಂದ್ಕೊಳ್ಳೋಣ. ಸೊ HTTP ಪ್ರೋಟೋಕಾಲ್ ಯೂಸ್ ಮಾಡಿದ್ರೆ ಸೊ ನಿಮ್ಮ ಡೇಟಾ ಎಲ್ಲ ಎನ್ಕ್ರಿಪ್ಟ್ ಆಗೋದಿಲ್ಲ. ಸೊ ಎನ್ಕ್ರಿಪ್ಟ್ ಆಗದೆ ಹಾಗೆ ಟ್ರಾನ್ಸ್ಮಿಟ್ ಆಗುತ್ತೆ. ಸೊ ಈ ನೇಮ್ ಅನ್ನೋದು ಹಾಗೆ ಇರುತ್ತೆ, ಇಮೇಲ್ ಅನ್ನೋದು ಹಾಗೆ ಇರುತ್ತೆ. ನೀವು ಪಾಸ್ವರ್ಡ್ ಏನಾದರೂ ABC ಎಂಟರ್ ಮಾಡಿದ್ರೆ ಸೊ ಅದು ABC ಅಂತಲೇ ತೋರಿಸುತ್ತೆ. ಓಕೆ, ಸೊ ಆವಾಗ ಹ್ಯಾಕರ್ಸ್ ಅದನ್ನು ಸ್ಟೀಲ್ ಮಾಡೋ ಪಾಸಿಬಿಲಿಟೀಸ್ ಇದೆ. ಸೊ ಅದಕ್ಕೆ HTTP ಪ್ರೋಟೋಕಾಲ್ ಆದಷ್ಟು ಯೂಸ್ ಮಾಡಬಾರ್ದು ಅಂತ ಹೇಳ್ತೀವಿ ಫಾರ್ ದ ವೆಬ್ಸೈಟ್ಸ್, ಆಯಿತಾ. ಸೊ ಆಯಿತು, ಇಟ್ ಇಸ್ ಸೂಟಬಲ್ ಫಾರ್ ವೆಬ್ಸೈಟ್ಸ್ ವಿತ್ ಪಬ್ಲಿಕ್ ಇನ್ಫಾರ್ಮೇಷನ್ ಲೈಕ್ ನ್ಯೂಸ್. ಸೊ ಈ HTTP ಯಾವಾಗ ಯೂಸ್ ಮಾಡಬೇಕಂದ್ರೆ ಪಬ್ಲಿಕ್ ಇನ್ಫಾರ್ಮೇಷನ್ ಏನಾದರೂ ಇದ್ದರೆ, ನ್ಯೂಸ್ ಬ್ರಾಡ್ಕಾಸ್ಟ್ ಮಾಡೋದಿದ್ರೆ ಅದನ್ನು ನೀವು ಮಾಡ್ಬೋದು. ಸೊ ಪಬ್ಲಿಕ್ ಇನ್ಫಾರ್ಮೇಷನ್ ಸ್ಟೀಲ್ ಮಾಡಿದ್ರು ಸೊ ಇಟ್ ವಿಲ್ ಬಿ ಬ್ರಾಡ್ಕಾಸ್ಟೆಡ್, ಎಲ್ಲ ಕಡೆ ಬ್ರಾಡ್ಕಾಸ್ಟ್ ಆಗೇ ಆಗುತ್ತಲ್ವಾ. ಸೊ ಇಲ್ಲಿ ನೀವು ಸೆನ್ಸಿಟಿವ್ ಇನ್ಫಾರ್ಮೇಷನ್ ಏನಾದರೂ ಇನ್ಸರ್ಟ್ ಮಾಡಬೇಕಾದ್ರೆ, ಪಾಸ್ವರ್ಡ್ ಏನಾದರೂ ಇದ್ದರೆ ನಿಮ್ಮ ವೆಬ್ಸೈಟಲ್ಲಿ HTTP ಬದಲು HTTPS ಯೂಸ್ ಮಾಡಿದ್ರೆ ಬೆಟರ್. ಯಾಕಂದರೆ ಇಲ್ಲಿ ಡೇಟಾ ಎಲ್ಲ ಎನ್ಕ್ರಿಪ್ಟ್ ಆಗಿರುತ್ತೆ. ABC ನೀವು ಪಾಸ್ವರ್ಡ್ ಕೊಟ್ಟರೆ ಬೇರೆನೋ ಸ್ಪೆಷಲ್ ಕ್ಯಾರೆಕ್ಟರ್ ಆಗಿ ಅದು ಕನ್ವರ್ಟ್ ಆಗಿರುತ್ತೆ. ಸೊ ಹ್ಯಾಕರ್ಸ್ ಇದನ್ನು ಎನ್ಕ್ರಿಪ್ಟ್ ಮಾಡೋದಕ್ಕಾಗೋದಿಲ್ಲ, ಎನ್ಕ್ರಿಪ್ಟ್ ಅಂತೀನಿ, ಇದನ್ನು ಡಿಕ್ರಿಪ್ಟ್ ಮಾಡೋದಕ್ಕಾಗೋದಿಲ್ಲ. ಓಕೆ, ಸೊ ಡೇಟಾ ಪ್ರೊಟೆಕ್ಟ್ ಆಗಿರುತ್ತೆ. ಸೊ HTTPS ಅಂದ್ರೇನು. ಸೊ HTTPS ಆನ್ಲೈನಲ್ಲಿ ಡೇಟಾ ಟ್ರಾನ್ಸ್ಮಿಟ್ ಮಾಡೋಕ್ಕೆ ಮುಂಚೆ ಎನ್ಕ್ರಿಪ್ಟ್ ಮಾಡುತ್ತೆ. ಸೊ ಎನ್ಕ್ರಿಪ್ಟ್ ಮಾಡಿದ್ರೆ ಹ್ಯಾಕರ್ಸ್ಗೆ ಇಂಟರ್ಸೆಪ್ಟ್ ಮಾಡೋಕ್ಕಾಗೋದಿಲ್ಲ. ಓಕೆ, ಸೊ HTTPS ತಿಳ್ಕೊಂಬೋಣ. ಸೊ HTTPS ಎನ್ಕ್ರಿಪ್ಟ್ಸ್ ದ ಡೇಟಾ ಬಿಫೋರ್ ಟ್ರಾನ್ಸ್ಮಿಷನ್ ಆಟ್ ದ ರಿಸೀವರ್ ಆ್ಯಂಡ್ ಇಟ್ ಡಿಕ್ರಿಪ್ಟ್ಸ್ ಟು ರಿಕವರ್ ದ ಒರಿಜಿನಲ್ ಡೇಟಾ. ಸೊ ಇದು ಡಿಕ್ರಿಪ್ಟ್ ಕೂಡ ಮಾಡುತ್ತೆ. ನಾವು ಸೆಂಡ್ ಮಾಡಾದ್ಮೇಲೆ ಸರ್ವರ್ಗೆ ಎನ್ಕ್ರಿಪ್ಟ್ ಆಗಿದ್ರೆ ಡೇಟಾ ಅದನ್ನ ಮತ್ತೆ ವಾಪಸ್ ಒರಿಜಿನಲ್ ಫಾರ್ಮ್ಗೆ ಡಿಕ್ರಿಪ್ಟ್ ಮಾಡುತ್ತೆ. ಯಾವುದು? HTTPS ಪ್ರೋಟೋಕಾಲ್, ಆಯಿತಾ. ಸೊ ಎಸೆನ್ಷಿಯಲ್ ಫಾರ್ ವೆಬ್ಸೈಟ್ಸ್ ಹ್ಯಾಂಡ್ಲಿಂಗ್ ಸೆನ್ಸಿಟಿವ್ ಇನ್ಫಾರ್ಮೇಷನ್. ಸೊ ಏನಾದರೂ ಪಾಸ್ವರ್ಡು
ಏನಾದರೂ ಇಮೇಲ್ ಐ ಡಿ, ಏನಾದರೂ ಬ್ಯಾಂಕ್ ಡೀಟೇಲ್ಸ್, ಈ ಥರ ಡೀಟೇಲ್ಸ್ ಎಲ್ಲ ನೀವು ಸ್ಟೋರ್ ಮಾಡಬೇಕಾದ್ರೆ ಅಥವಾ ನಿಮ್ಮ ವೆಬ್ಸೈಟಲ್ಲಿ ನೀವು ಯಾರಾದರೂ ಎಂಟರ್ ಮಾಡ್ತೀರಾ ಅಂದರೆ HTTPS ಪ್ರೋಟೋಕಾಲ್ ಯೂಸ್ ಮಾಡೋದು ಬೆಟರ್. ಓಕೆ, ಸೊ HTTP ಯಾವಾಗ ಯೂಸ್ ಮಾಡಬೇಕು, ಯಾವ್ದಾದ್ರು ಪಬ್ಲಿಕ್ ಇನ್ಫಾರ್ಮೇಷನ್ ಬ್ರಾಡ್ಕಾಸ್ಟ್ ಆಗ್ತಿದ್ರೆ, ನ್ಯೂಸು ಏನಾದರೂ ಅದು ಬ್ರಾಡ್ಕಾಸ್ಟ್ ಆಗ್ತಿದ್ರೆ ಆವಾಗ HTTP ಪ್ರೋಟೋಕಾಲ್ ಯೂಸ್ ಮಾಡ್ಬೋದು. ಯಾಕಂದರೆ ಸೊ ಅದು ಟ್ರಾನ್ಸ್ಮಿಟ್ ಆದರೆ ಎನ್ಕ್ರಿಪ್ಟ್ ಆಗೋದಿಲ್ಲ, ಕರೆಕ್ಟಾ? HTTP ಪ್ರೋಟೋಕಾಲ್ ನಮ್ಮ ಡೇಟಾನ ಎನ್ಕ್ರಿಪ್ಟ್ ಮಾಡೋದಿಲ್ಲ. ಸೊ ಹ್ಯಾಕರ್ಸ್ ಆ ಡೇಟಾನ ಸ್ಟೀಲ್ ಮಾಡ್ಬೋದು. ಅಲ್ಲಿ ನೀವು ಸೆನ್ಸಿಟಿವ್ ಡೇಟಾ ಇನ್ಫಾರ್ಮೇಷನ್ ಇನ್ಸರ್ಟ್ ಮಾಡಬಾರ್ದು. ಸೊ ನಿಮ್ಮ ವೆಬ್ಸೈಟಲ್ಲಿ ಸೆನ್ಸಿಟಿವ್ ಡೇಟಾ ಇದ್ದರೆ HTTPS ಯೂಸ್ ಮಾಡಿ. ಏನಾದರೂ ನ್ಯೂಸು ಏನಾದರೂ ಪಬ್ಲಿಕ್ ಇನ್ಫಾರ್ಮೇಷನ್ ಬ್ರಾಡ್ಕಾಸ್ಟ್ ಮಾಡ್ತಿದ್ರೆ ಸೊ ಅಲ್ಲಿ ಇಂಟರ್ಸೆಪ್ಟ್ ಮಾಡಿದ್ರೂ ಯೂಸ್ ಇಲ್ಲ. ಸೊ ನೀವು ಆವಾಗ HTTP ಪ್ರೋಟೋಕಾಲ್ ಯೂಸ್ ಮಾಡ್ಬೋದು. ಸೊ ಅರ್ಥ ಆಗಿದೆ ಬಾಯ್ಸ್ ಆ್ಯಂಡ್ ಸ್ಟೂಡೆಂಟ್ಸ್, HTTP ಆ್ಯಂಡ್ HTTPS ಡಿಫ್ರೆನ್ಸಸ್ ತಿಳ್ಕೊಳ್ಳಿ. HTTPS ಸೆಕ್ಯೂರ್ ಅಂತ ಹೇಳ್ತೀವಿ, HTTP ಹಾಗೆ ಟ್ರಾನ್ಸ್ಮಿಟ್ ಮಾಡುತ್ತೆ, ನಮ್ಮ ಡೇಟಾನ ಎನ್ಕ್ರಿಪ್ಟ್ ಮಾಡೋದಿಲ್ಲ. ಬಟ್ HTTPS ನಮ್ಮ ಡೇಟಾನ ಎನ್ಕ್ರಿಪ್ಟ್ ಮಾಡಿ ನಮಗೆ ಪ್ರೊಟೆಕ್ಷನ್ ಕೊಡುತ್ತೆ. ಓಕೆ, ಸೊ ಇದು ಅರ್ಥ ಆಗಿದೆ ಬಾಯ್ಸ್ ಆ್ಯಂಡ್ ಸ್ಟೂಡೆಂಟ್ಸ್. ಸೊ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡೋದು ಮರಿಬೇಡಿ, ಆಯಿತಾ? ಸೊ ಆಯಿತು. ಸೊ 5ನೇ ಕಾನ್ಸೆಪ್ಟ್ ಅರ್ಥ ಅಂತ ಭಾವಿಸ್ತೀನಿ. 6ನೇ ಕಾನ್ಸೆಪ್ಟ್ ಫೈರ್ ವಾಲ್. ಏನಿದು ಫೈರ್ ವಾಲ್ ಸರ್? ಫೈರ್ ವಾಲ್ ಅಂದರೆ ಸ್ಟೂಡೆಂಟ್ಸ್ ಸೊ ನಮಗೆ ಪ್ರೊಟೆಕ್ಷನ್ ಕೊಡುತ್ತೆ. ನಮ್ಮ ಪ್ರೈವೇಟ್ ನೆಟ್ವರ್ಕ್ಗೆ ಔಟ್ಸೈಡ್ ನೆಟ್ವರ್ಕ್ ಮಧ್ಯ ಇರೋದು ಫೈರ್ ವಾಲ್. ಸೊ ಫೈರ್ ವಾಲ್ ಅಂದರೆ ಏನು? ಇವಾಗ ನಮ್ಮ ನೆಟ್ವರ್ಕ್ ಇದೆ ಲ್ಯಾನ್, ಲೋಕಲ್ ಏರಿಯಾ ನೆಟ್ವರ್ಕ್. ಇದು ನಮ್ಮ ಪ್ರೈವೇಟ್ ಲೋಕಲ್ ಏರಿಯಾ ನೆಟ್ವರ್ಕ್ ಅನ್ಕೊಳ್ಳೋಣ. ಸೊ ಲೋಕಲ್ ಏರಿಯಾ ನೆಟ್ವರ್ಕ್ ನಮ್ಮ ಪ್ರೈವೇಟ್ ಅಂದರೆ ನಮ್ಮ ಬಿಲ್ಡಿಂಗಿಗೆ ಮಾತ್ರ ಇದೆ ಅನ್ಕೊಳ್ಳೋಣ. ಆ್ಯಂಡ್ ನಾವು ಇಂಟರ್ನೆಟ್ನ ಆಕ್ಸೆಸ್ ಮಾಡ್ತಾ ಇದ್ದೀವಿ ಇಲ್ಲಿ. ಸೊ ಇಂಟರ್ನೆಟ್ ಆಕ್ಸೆಸ್ ಮಾಡುವಾಗ ನಮಗೆ ಪ್ರೊಟೆಕ್ಷನ್ ಕೊಡೋದು ಫೈರ್ ವಾಲ್. ಸೊ ಇಲ್ಲಿ ಮಧ್ಯ ಇರೋದು ನಮಗೆ ಫೈರ್ ವಾಲ್, ಆಯಿತಾ? ಸೊ ಈ ಫೈರ್ ವಾಲ್ ಏನು ಮಾಡುತ್ತೆ? ಇಟ್ ಗಿವ್ಸ್ ಪ್ರೊಟೆಕ್ಷನ್ ಫ್ರಮ್ ದಿ ಔಟ್ಸೈಡ್ ವರ್ಲ್ಡ್. ಔಟ್ಸೈಡ್ ಯಾವ ಡೇಟಾ ಬರುತ್ತೆ ನನ್ನ ಸಿಸ್ಟಮ್ಗೆ, ನಾನು ಯಾವ ಡೇಟಾ ಕಳಿಸ್ಬೋದು ಔಟ್ಸೈಡ್ ವರ್ಲ್ಡ್ಗೆ, ಇದನ್ನು ಪ್ರೊಟೆಕ್ಟ್ ಮಾಡುತ್ತೆ. ಸೊ ಫೈರ್ ವಾಲ್ ಕಂಟ್ರೋಲ್ ಮಾಡುತ್ತೆ ಅಥವಾ ಫಿಲ್ಟರ್ ಮಾಡುತ್ತೆ. ಸೊ ಯಾವ ಡೇಟಾ ನನ್ನ ಸಿಸ್ಟಮ್ಗೆ ಬರ್ಬೋದು. ಸೊ ಏನಾದರೂ ಕರಪ್ಟೆಡ್ ಡೇಟಾ ಇದ್ದರೆ ಆ ಫೈರ್ ವಾಲೇ ಡಿಟೆಕ್ಟ್ ಮಾಡಿ ಅದನ್ನು ರಿಮೂವ್ ಮಾಡುತ್ತೆ. ಓಕೆ, ಸೊ ಇದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್. ಫೈರ್ ವಾಲ್ ಬಗ್ಗೆ ತಿಳ್ಕೊಂಬೋಣ. 6ನೇ ಕಾನ್ಸೆಪ್ಟ್, ಇಟ್ ಇಸ್ ಆಲ್ ಅಬೌಟ್ ಫೈರ್ ವಾಲ್. ಸೊ ಫೈರ್ ವಾಲ್ ಬ್ಯಾಕ್ಗ್ರೌಂಡ್ ನೋಡ್ಬೋದು. ಸೊ 2 ಇಮೇಜ್ ಹಾಕಿದ್ದೀನಿ. ಸೊ ಫೈರ್ ಆಮೇಲೆ ವಾಲ್. ಓಕೆ, ಸೊ ಇಲ್ಲೂ ಕೂಡ ಫೈರ್ ವಾಲ್ ಏನೇನು ಮಾಡುತ್ತೆ? ಸೊ ಥ್ರೆಡ್ಸ್ನ ಬ್ಲಾಕ್ ಮಾಡುತ್ತೆ, ಮ್ಯಾಲ್ವೇರ್ಸ್ನ ಬ್ಲಾಕ್ ಮಾಡುತ್ತೆ, ನಮ್ಮ ಡೇಟಾನ ಪ್ರೊಟೆಕ್ಟ್ ಮಾಡುತ್ತೆ. ಕರೆಕ್ಟ್. ಸೊ ಇದ್ರ ಬಗ್ಗೆ ತಿಳ್ಕೊಂಬೋಣ. 6th ಕಾನ್ಸೆಪ್ಟ್ ಆಲ್ ಅಬೌಟ್ ಫೈರ್ ವಾಲ್ಸ್. ಫೈರ್ ವಾಲ್ ಡೆಫಿನೇಷನ್ ಇದೆ. Firewall is a network security system designed to protect a trusted private network from unauthorized access or traffic originating from untrusted outside network. So ಇಲ್ಲಿ ನಮ್ಮ ನೆಟ್ವರ್ಕ್ನ ಪ್ರೊಟೆಕ್ಟ್ ಮಾಡ್ತೀವಿ ಫ್ರಮ್ ಎಕ್ಸ್ಟರ್ನಲ್ ಆಕ್ಸೆಸ್, ಅನ್ಆಥರೈಸ್ಡ್ ಆಕ್ಸೆಸ್ ಅಥವಾ ಯಾರಿಗೂ ಪರ್ಮಿಷನ್ ಇಲ್ದಿರೋರಿಂದ ನಮ್ಮ ನೆಟ್ವರ್ಕ್ನ ಪ್ರೊಟೆಕ್ಟ್ ಮಾಡ್ತೀವಿ. ಫೈರ್ ವಾಲ್ ಕೆಲಸ, ಕರೆಕ್ಟ್. ಸೊ ಇಟ್ ಕ್ಯಾನ್ ಬಿ ಹಾರ್ಡ್ವೇರ್, ಸಾಫ್ಟ್ವೇರ್ ಆರ್ ಕಾಂಬಿನೇಷನ್ ಆಫ್ ಬೋತ್. ಸೊ ಇಲ್ಲಿ ಹಾರ್ಡ್ವೇರ್ ಇರ್ಬೋದು ಫೈರ್ ವಾಲ್, ಅಥವಾ ಸಾಫ್ಟ್ವೇರ್ ಕೂಡ ಇರ್ಬೋದು, ಅಥವಾ ಕಾಂಬಿನೇಷನ್ ಕೂಡ ಇರ್ಬೋದು. ಓಕೆ, ಸೊ ಫೈರ್ ವಾಲ್ ಫಂಕ್ಷನ್ಸ್ ಆಸ್ ಅ ಬ್ಯಾರಿಯರ್ ಬಿಟ್ವೀನ್ ನೆಟ್ವರ್ಕ್ಸ್. ಸೊ ನಮ್ಮ ಲೋಕಲ್ ಏರಿಯಾ ನೆಟ್ವರ್ಕ್ ಮತ್ತು ವೈಡ್ ಏರಿಯಾ ನೆಟ್ವರ್ಕ್ ಅಂದರೆ ಇಂಟರ್ನೆಟ್ ಮಧ್ಯ ಇರೋದು ಫೈರ್ ವಾಲ್. ಸೊ ಇಂಟರ್ನೆಟಿಂದ ಯಾವ ಡೇಟಾ ನನ್ನ ಸಿಸ್ಟಮ್ಗೆ ಬರ್ಬೋದು, ನಾನು ಯಾವ ಡೇಟಾ ಕಳಿಸ್ಬೋದು, ಅದನ್ನು ಫಿಲ್ಟರ್ ಮಾಡೋ ಕೆಲಸ ಫೈರ್ ವಾಲ್ದು. ಓಕೆ, ಸೊ ಅದೇ ಇದೆ 4ನೇ ಪಾಯಿಂಟ್ ತಿಳ್ಕೊಂಬೋಣ. ಸೊ ಫೈರ್ ವಾಲ್ ಕಂಟಿನ್ಯೂಸ್ಲಿ ಕೀಪ್ಸ್ ಟ್ರ್ಯಾಕ್ ಆ್ಯಂಡ್ ಕಂಟ್ರೋಲ್ಸ್ ಇನ್ಕಮಿಂಗ್ ಆ್ಯಂಡ್ ಔಟ್ಕಮಿಂಗ್ ಟ್ರಾಫಿಕ್ ಬೇಸ್ಡ್ ಆನ್ ಪ್ರೀ ಡಿಫೈನ್ಡ್ ಸೆಕ್ಯೂರಿಟಿ ರೂಲ್ಸ್. ಸೊ ಇಲ್ಲಿ ಕೆಲವು ರೂಲ್ಸ್ ಇದೆ ಫೈರ್ ವಾಲ್ಸ್ ಫಾಲೋ ಮಾಡಬೇಕಾಗುತ್ತೆ. ಸೊ ಯಾವ ಡೇಟಾ ನಮ್ಮ ಸಿಸ್ಟಮ್ಗೆ ಎಂಟರ್ ಆಗ್ಬೋದು ಮತ್ತು ನಾವು ಯಾವ ಡೇಟಾ ಇನ್ಸರ್ಟ್ ಮಾಡ್ಬೋದು ಔಟ್ಸೈಡ್ ವರ್ಲ್ಡ್ಗೆ, ಇದನ್ನು ಪ್ರೊಟೆಕ್ಷನ್ ಅಂತ ಹೇಳ್ತೀವಿ. ಸೊ ಇದು ಫೈರ್ ವಾಲ್ ಕಂಟ್ರೋಲ್ ಮಾಡುತ್ತೆ. ಯಾವ ಡೇಟಾ ಬರ್ಬೋದು ನನ್ನ ಸಿಸ್ಟಮ್ಗೆ ಆ್ಯಂಡ್ ನಾನು ಯಾವ ಡೇಟಾ ಕಳಿಸ್ಬೋದು, ಇದನ್ನು ಫಿಲ್ಟ್ರಿಂಗ್ ಅಂತ ಕೂಡ ಹೇಳ್ತೀವಿ. ಸೊ ಫಿಲ್ಟರ್ ಮಾಡುತ್ತೆ. ಸೊ ಎಲ್ಲ ಔಟ್ಸೈಡ್ ಡೇಟಾ ನನ್ನ ಸಿಸ್ಟಮ್ಗೆ ಎಲ್ಲ ಬರೋದಿಲ್ಲ. ಸೊ ಕೆಲವೊಂದು ಡೇಟಾ ಈ ಫೈರ್ ವಾಲ್ಸ್ ಬ್ಲಾಕ್ ಮಾಡುತ್ತೆ. ಡೇಂಜರಸ್ ಡೇಟಾನ ಫೈರ್ ವಾಲ್ಸ್ ಬ್ಲಾಕ್ ಮಾಡುತ್ತೆ. ಬಟ್ ನೀವು ಈ ಫೈರ್ ವಾಲ್ಸ್ನ ಆನ್ ಮಾಡಬೇಕಾಗತ್ತೆ. ಓಕೆ, ಸೊ ಸೆಟ್ಟಿಂಗ್ಸಲ್ಲಿ ಹೋಗಿ ಫೈರ್ ವಾಲ್ ಆನ್ ಆಗಿದೆಯಾ ಇಲ್ವಾ ನೀವು ಚೆಕ್ ಮಾಡಬೇಕಾಗತ್ತೆ, ಆಯಿತಾ? ಸೊ ಎಕ್ಸಾಂಪಲ್ ಇದೆ. ಎಕ್ಸಾಂಪಲ್, ಸ್ಕೂಲ್ ಲ್ಯಾನ್ ಪ್ರಿವೆಂಟ್ಸ್ students from accessing ಫೈನಾನ್ಷಿಯಲ್ ಸರ್ವರ್ ವೈಲ್ ಅಲೋವಿಂಗ್ ಅಕೌಂಟೆಂಟ್ಸ್ ಟು ಕನೆಕ್ಟ್. ಸೊ ಸ್ಕೂಲಲ್ಲಿ ಲ್ಯಾನ್ ಇದ್ದರೆ ಸೊ ಫೈರ್ ವಾಲ್ಸ್ ಏನು ಮಾಡ್ಬೋದು? ಸೊ ಈ ಫೈರ್ ವಾಲ್ಸ್ ಬ್ಲಾಕ್ ಮಾಡ್ಬೋದು. ಬೇರೆ ಎಂಟ್ರಿ ಫೈನಾನ್ಷಿಯಲ್ ಸರ್ವರ್ ಆಕ್ಸೆಸ್ ಮಾಡೋದು ಅಕೌಂಟೆಂಟ್ಸ್ ಮಾತ್ರ. ಸೊ ಬೇರೆ ಲಾಗಿನ್ ಯಾರಾದರೂ ಮಾಡಿದ್ರೆ ಈ ಫೈರ್ ವಾಲ್ಸ್ ಬ್ಲಾಕ್ ಮಾಡೋ ಕೆಲಸ ಮಾಡ್ಬೋದು, ಆಯಿತಾ? ಸೊ ಇದರಲ್ಲೇ ಸ್ಟೂಡೆಂಟ್ಸ್ ಡಿಫ್ರೆಂಟ್ ಟೈಪ್ಸ್ ಇದೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಫೈರ್ ವಾಲ್ಸ್ ಬಗ್ಗೆ ತಿಳ್ಕೊಂಬೋಣ. ಡಿಫ್ರೆಂಟ್ ಟೈಪ್ಸ್ ಆಫ್ ಫೈರ್ ವಾಲ್ 2 ಟೈಪ್ ಬರುತ್ತೆ. ಸೊ ಒಂದು ನೆಟ್ವರ್ಕ್, ಅದಾದಮೇಲೆ ಹೋಸ್ಟ್ ಬೇಸ್ಡ್. ಸೊ 2 ತಿಳ್ಕೊಂಬೋಣ. ನೆಟ್ವರ್ಕ್ ಬೇಸ್ಡ್ ಫೈರ್ ವಾಲ್ ಅಂದರೆ ಏನು? ನೆಟ್ವರ್ಕ್ ಬೇಸ್ಡ್ ಫೈರ್ ವಾಲ್ ಅಂದರೆ ಪ್ಲೇಸ್ ಬಿಟ್ವೀನ್ 2 or more ನೆಟ್ವರ್ಕ್ಸ್, ಮಾನಿಟರ್ಸ್ ಆ್ಯಂಡ್ ಫಿಲ್ಟರ್ಸ್ ದ ಟ್ರಾಫಿಕ್ ಫ್ಲೋಯಿಂಗ್ ಬಿಟ್ವೀನ್ ನೆಟ್ವರ್ಕ್ಸ್. ಸೊ ನಮಗೆ ಲ್ಯಾನ್ ಮತ್ತು ವ್ಯಾನ್ ಮಧ್ಯ ನಾವು ನಾರ್ಮಲ್ ಫೈರ್ ವಾಲ್ ಡೆಫಿನೇಷನ್ ಏನು ಓದ್ವಿ, ಅದು ನೆಟ್ವರ್ಕ್ ಫೈರ್ ವಾಲೇ. ಓಕೆ, ಸೊ ಅದು ನಮ್ಮ ಸಿಸ್ಟಮ್ಗೆ ಪ್ರೊಟೆಕ್ಷನ್ ಕೊಡುತ್ತೆ. ಸೊ ಫಿಲ್ಟರ್ ಮಾಡುತ್ತೆ ಯಾವ ಡೇಟಾ ಎಕ್ಸ್ಟರ್ನಲ್ ಆಗಿ ನನ್ನ ಸಿಸ್ಟಮ್ಗೆ ಬರ್ಬೋದು ಆ್ಯಂಡ್ ನಾನು ಯಾವ ಡೇಟಾ ಸೆಂಡ್ ಮಾಡ್ಬೋದು ಅಂತ, ಅದು ನೆಟ್ವರ್ಕ್. ಸೊ ಇನ್ನೊಂದು ಹೋಸ್ಟ್ ಬೇಸ್ಡ್ ಅಂತಿದೆ. ಸೊ ಬರೀ ಫೈರ್ ವಾಲ್ ನನ್ನ ಸಿಸ್ಟಮ್ ಮಾತ್ರ ಹಾಕಿದರೆ ಅದು ಹೋಸ್ಟ್ ಬೇಸ್ಡ್.
ಸೊ ಇದನ್ನ ಬಗ್ಗೆ ತಿಳ್ಕೊಳ್ಳೋಣ. ಇನ್ಸ್ಟಾಲ್ಡ್ ಆನ್ ಇಂಡಿವಿಜುವಲ್ ಕಂಪ್ಯೂಟರ್ಸ್, ಮಾನಿಟರ್ಸ್ ಅಂಡ್ ಕಂಟ್ರೋಲ್ಸ್ ಟ್ರಾಫಿಕ್ ಟು ಆ್ಯಂಡ್ ಫ್ರಮ್ ದಟ್ ಸಿಂಗಲ್ ಹೋಸ್ಟ್. ಬರೀ ಒಂದು ಸಿಂಗಲ್ ಕಂಪ್ಯೂಟರ್ ಇರುತ್ತೆ. ಸೊ ಸಿಂಗಲ್ ಕಂಪ್ಯೂಟರ್ನ ಮಾನಿಟರ್ ಮಾಡೋದು, ಡೇಟಾ ಆಚೆ ಹೋಗೋದು ಮತ್ತು ಬರೋದನ್ನು ಮಾನಿಟರ್ ಮಾಡೋದು, ಇಟ್ ಇಸ್ ಕಾಲ್ಡ್ ಹೋಸ್ಟ್ ಬೇಸ್ ಫೈರ್ ವಾಲ್. ಆಯಿತಾ? ಸೊ ಏನೇ ಡೌಟ್ ಇದ್ರು ಕಾಮೆಂಟ್ ಮಾಡಿ. ದಿಸ್ ಆಲ್ ಅಬೌಟ್ ಫೈರ್ ವಾಲ್. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬಗ್ಗೆ ಹೋಗೋಣ, ಕುಕೀಸ್. ಏನಿದು ಕುಕೀಸ್? ಸೊ ಕುಕೀಸ್ ಬಗ್ಗೆ ಹೋಗೋಣ ನೆಕ್ಸ್ಟ್. ಸೊ 6ನೇ ಕಾನ್ಸೆಪ್ಟ್ ಅರ್ಥ ಅಂತ ಭಾವಿಸ್ತೀನಿ. ಸೊ 7ನೇ ಕಾನ್ಸೆಪ್ಟ್ ಇಸ್ ಆಲ್ ಅಬೌಟ್ ಕುಕೀಸ್. ಸೊ ಕುಕೀಸ್ ಅಂದರೆ ಏನು ಸರ್? ತಿನ್ನೋ ಕುಕೀಸಾ? ಸೊ ತಿನ್ನೋ ಕುಕೀಸ್ ಅಲ್ಲ. ಸೊ ಕುಕೀಸ್ ಅಂದರೆ ಸ್ಮಾಲ್ ಫೈಲ್. ಒಂದು ಸ್ಮಾಲ್ ಫೈಲ್ ನಿಮ್ಮ ಸಿಸ್ಟಮ್ಗೆ ಡೌನ್ಲೋಡ್ ಆಗಿರುತ್ತೆ. ಸೊ ಅದು ನಿಮ್ಗೆ ಗೊತ್ತಾಗೋದಿಲ್ಲ, ಸಿಸ್ಟಮ್ಗೆ ಡೌನ್ಲೋಡ್ ಮಾಡಿರುತ್ತೆ. ವೆಬ್ಸೈಟ್, ನೀವು ಯಾವುದೇ ವೆಬ್ಸೈಟ್ ಆಕ್ಸೆಸ್ ಮಾಡಿದ್ರು ಆ ವೆಬ್ಸೈಟ್ ಒಂದು ಸ್ಮಾಲ್ ಫೈಲ್ ನಿಮ್ಮ ಸಿಸ್ಟಮ್ಗೆ ಸ್ಟೋರ್ ಮಾಡುತ್ತೆ, ಅಥವಾ ಒಂದು ಸ್ಮಾಲ್ ಫೈಲ್ ನಿಮ್ಮ ಸಿಸ್ಟಮಲ್ಲಿ ಅದು ಮಾನಿಟರ್ ಮಾಡೋಕ್ಕೆ ಇರುತ್ತೆ. ಓಕೆ, ಸೊ 7ನೇ ಕಾನ್ಸೆಪ್ಟ್ ಇಸ್ ಆಲ್ ಅಬೌಟ್ ಕುಕೀಸ್. ಸೊ ಈ ಕುಕೀಸ್ ಬಗ್ಗೆ ತಿಳ್ಕೊಂಬಿಡೋಣ, ಆಯಿತಾ? ಸೊ 7ನೇ ಕಾನ್ಸೆಪ್ಟ್ ಕುಕೀಸ್. ಸೊ ಕುಕೀಸ್ ಅಂದರೆ ಏನು? ಸೊ ಕುಕೀಸ್ ಬಗ್ಗೆ ನೋಡ್ಬೋಣ. ಸೊ ಡೆಫಿನೇಷನ್ ಇದೆ ಆಫ್ ದ ಕುಕಿ. ಅ ಕಂಪ್ಯೂಟರ್ ಕುಕಿ ಇಸ್ ಅ ಸ್ಮಾಲ್ ಫೈಲ್ ಆರ್ ಡೇಟಾ ಪ್ಯಾಕೆಟ್ ವಿಚ್ ಇಸ್ ಸ್ಟೋರ್ಡ್ ಬೈ ಅ ವೆಬ್ಸೈಟ್ ಆನ್ ದ ಕ್ಲೈಂಟ್ಸ್ ಕಂಪ್ಯೂಟರ್. ಸೊ ಇದು ವೆಬ್ಸೈಟ್, ನೀವು ಯಾವ ವೆಬ್ಸೈಟ್ ಆಕ್ಸೆಸ್ ಮಾಡ್ತೀರೋ ಆ ವೆಬ್ಸೈಟ್ ಒಂದು ಸ್ಮಾಲ್ ಫೈಲ್ ನಿಮ್ಮ ಸಿಸ್ಟಮಲ್ಲಿ ಸ್ಟೋರ್ ಮಾಡುತ್ತೆ. ಸೊ ಅದು it is called as cookies. Okay, so illi a cookie is edited only by the website that created it. So cookies na ನೀವು ಎಡಿಟ್ ಮಾಡೋದಕ್ಕಾಗಲ್ಲ. ಯಾವ ವೆಬ್ಸೈಟ್ ನೀವು ಆಕ್ಸೆಸ್ ಮಾಡ್ತಾ ಇರಾ ಆ ವೆಬ್ಸೈಟ್ ಮಾತ್ರ ಕುಕೀಸ್ನ ಎಡಿಟ್ ಮಾಡ್ಬೋದು. ಸೊ ಕುಕೀಸಲ್ಲಿ ಏನಿರುತ್ತೆ ಅಂತ ಕೆಲವರು ಡೌಟ್ ಇರ್ಬೋದು. ಸೊ ಕುಕೀಸ್ ಆರ್ ಯೂಸ್ ಬೈ ವೆಬ್ಸೈಟ್ ಟು ಸ್ಟೋರ್ ಬ್ರೌಸಿಂಗ್ ಇನ್ಫಾರ್ಮೇಷನ್ ಆಫ್ ದ ಯೂಸರ್. ಸೊ ಬ್ರೌಸರ್ ಹಿಸ್ಟ್ರಿ ಅಂತ ಹೇಳ್ತೀವಲ್ಲ, ನೀವು ಆ ಬ್ರೌಸರಲ್ಲಿ ಏನೇನು ಮಾಡ್ತಾ ಇರಾ, ಸರ್ಚ್ ಇಂಜಿನಲ್ಲಿ ಏನೇನು ಸರ್ಚ್ ಮಾಡ್ತಾ ಇರಾ, ಯಾವ ಪೇಜ್ ವಿಸಿಟ್ ಮಾಡಿದ್ರಿ, ಹೋಮ್ ಪೇಜಾ, ಸೈನ್ ಅಪ್ ಪೇಜಾ, ಸೊ ಅದೇನೇನು ಮಾಡ್ತಾ ಇರಾ ಎಲ್ಲ ಆಕ್ಟಿವಿಟೀಸು ಈ ಕುಕೀಸಲ್ಲಿ ಸ್ಟೋರ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ನೋಡ್ಬೋದು. ನೆಕ್ಸ್ಟ್ ಪಾಯಿಂಟ್ ನಿಮ್ಗೆ ಅರ್ಥ ಆಗುತ್ತೆ ಇಲ್ಲಿ. ಕುಕಿ ಕ್ಯಾನ್ ಆಲ್ಸೋ ಬಿ ಯೂಸ್ ಟು ಸ್ಟೋರ್ ಅದರ್ ಯೂಸರ್ ಸೆಂಟ್ರಿಕ್ ಇನ್ಫಾರ್ಮೇಷನ್ ಲೈಕ್ ಲಾಗಿನ್ ಕ್ರೆಡೆನ್ಷಿಯಲ್ಸ್, ಲ್ಯಾಂಗ್ವೇಜ್ ಪ್ರಿಫರೆನ್ಸ್, ಸರ್ಚ್ ಕ್ವೆರೀಸ್, ರೀಸೆಂಟ್ಲಿ ವ್ಯೂಸ್ ವೆಬ್ ಪೇಜಸ್ ಟು ಎನ್ಹಾನ್ಸ್ ದ ಯೂಸರ್ ಎಕ್ಸ್ಪೀರಿಯನ್ಸ್. ಸೊ ಇದೆಲ್ಲ ನೀವು ಏನೇನು ಮಾಡ್ತೀರಾ ಒಂದು ವೆಬ್ಸೈಟಲ್ಲಿ ಲಾಗಿನ್ ಆಗಿರ್ಬೋದು, ರಿಜಿಸ್ಟರ್ ಆಗ್ಬೋದು. ಸೊ ಅದಾದಮೇಲೆ ನೀವು ವೆಬ್ಸೈಟಿಂದ ವೆಬ್ಸೈಟ್ಗೆ, ಪೇಜಿಂದ ಪೇಜ್ಗೆ ಮೂವ್ ಆಗೋದಿರ್ಬೋದು. ಸೊ ಒಂದು ವೆಬ್ಸೈಟಲ್ಲಿ ಏನೇನು ಆಕ್ಟಿವಿಟಿ ಮಾಡ್ತೀರಾ ಅದೆಲ್ಲ ಕುಕೀಸಲ್ಲಿ ಸ್ಟೋರ್ ಆಗಿರುತ್ತೆ. ಆ ಕುಕೀಸ್ ಅಂದರೆ ಒಂದು ಸ್ಮಾಲ್ ಫೈಲಲ್ಲಿ ಆ ಡೇಟಾ ಎಲ್ಲ ಸ್ಟೋರ್ ಆಗಿರುತ್ತೆ, ಅದು ನಿಮ್ಮ ಸಿಸ್ಟಮಲ್ಲಿ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ ಸ್ಟೂಡೆಂಟ್ಸ್. ಎಷ್ಟು ಟೈಪ್ ಕುಕೀಸ್ ಇದೆ ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಪಾಯಿಂಟಲ್ಲಿ. ಸೊ ದೆರ್ ಆರ್ 2 types ಆಫ್ ಕುಕೀಸ್, ನೇಮ್ಲಿ ಸೆಷನ್ ಆ್ಯಂಡ್ ಅಥೆಂಟಿಕೇಶನ್ ಕುಕೀಸ್. ಸೊ ಸೆಷನ್ ಕುಕೀಸ್ ಅಂದರೆ ಏನು, ಅಥೆಂಟಿಕೇಶನ್ ಕುಕೀಸ್ ಅಂದರೆ ಏನು? ಸೊ ಸ್ಟೂಡೆಂಟ್ಸ್, ಸೆಷನ್ ಅಂದರೆ ಒಂದು ಸೆಷನ್ ಎಕ್ಸ್ಪೈರ್ ಆಗೋ ತನಕ ಟೈಮ್ ಲಿಮಿಟ್ ಇರುತ್ತಲ್ಲ, ಸೊ ಆ ಕುಕೀಸ್ ಅಂತ ಹೇಳ್ತೀವಿ. ದಟ್ ಕುಕೀಸ್ ಸೆಟ್ಸ್ ದ ಟೈಮ್. ಆಮೇಲೆ ಆ ಟೈಮ್ ಆದಮೇಲೆ ಅದು ಎಕ್ಸ್ಪೈರ್ ಆಗುತ್ತೆ. ಸೊ ಕೆಲವು ಟ್ರಾನ್ಸಾಕ್ಷನ್ ನೀವು ನೋಡಿರ್ಬೋದು, ಬಿಲ್ ಪೇಮೆಂಟ್ ಮಾಡುವಾಗ QR ಕೋಡ್ ಬರೀ ಕೆಲವೊಂದು ನಿಮಿಷ ಮಾತ್ರ ಇರುತ್ತೆ. ಆ ಸೆಷನ್ ಆದಮೇಲೆ ಆ QR ಕೋಡ್ ವ್ಯಾನಿಷ್ ಆಗೋಗುತ್ತೆ. ಕರೆಕ್ಟ್? ಸೊ ಬ್ಯಾಂಕಲ್ಲಿ ಕೂಡ ನೀವು ATM ಕಾರ್ಡ್ ಇನ್ಸರ್ಟ್ ಮಾಡುವಾಗ ಟೈಮರ್ ಬರುತ್ತೆ. ಸೊ ಅದು ಒಂದು ಸೆಷನ್ ಅಂತ ಹೇಳ್ತೀವಿ. ಸೊ ಇಟ್ ಇಸ್ ಕ್ರಿಯೇಟೆಡ್ ಬೈ ದ ಸೆಷನ್ ಕುಕಿ. ಆಯಿತಾ? ಸೊ ಇಲ್ಲಿ ಸೆಷನ್ ಕುಕಿ ಏನು ಅಂತ ಅರ್ಥ ಮಾಡ್ಕೊಬೇಕು. ಸೆಷನ್ ಕುಕಿ ಕೀಪ್ಸ್ ಟ್ರ್ಯಾಕ್ ಆಫ್ ದ ಕರೆಂಟ್ ಸೆಷನ್ ಆ್ಯಂಡ್ ಈವನ್ ಟರ್ಮಿನೇಟ್ಸ್ ದ ಸೆಷನ್ ವೆನ್ ದರ್ ಇಸ್ ಅ ಟೈಮ್ ಔಟ್. ಸೊ ಸೆಷನ್ ನೋಡ್ಕೊಳ್ಳುತ್ತೆ, ಆಮೇಲೆ ಟೈಮ್ ಔಟ್ ಕೂಡ ಮಾಡುತ್ತೆ ವೆನ್ ದ ಟೈಮರ್ ಎಕ್ಸ್ಪೈರ್ಸ್. ಆಯಿತಾ? ಸೊ ನೆಕ್ಸ್ಟು authentication cookies. So authentication cookies is used to check if a particular user has previously logged in or not to avoid entering details each time. Authentication ಅಂದರೆ ಏನಿಲ್ಲಿ? authentication ಅಂದರೆ ಈ ಯೂಸರ್ ವ್ಯಾಲಿಡಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ authentication ಅಂತ ಹೇಳ್ತೀವಿ. authentication cookies ಏನು ಮಾಡುತ್ತೆ? ಸೊ ಈ ಯೂಸರ್ ಮುಂಚೆ ಲಾಗಿನ್ ಆಗಿದ್ದ ಇಲ್ವಾ ಚೆಕ್ ಮಾಡುತ್ತೆ. ವೆಬ್ಸೈಟ್ಗೆ ಲಾಗಿನ್ ಆಗಿದ್ರೆ ಸೊ ಆ ಕುಕೀಸಿಂದ ಆ ಡೀಟೇಲ್ಸ್ನ ಸೇವ್ ಮಾಡುತ್ತೆ. ಓಕೆ, ಸೊ authentication cookies ಏನು ಮಾಡುತ್ತೆ? ಯೂಸರ್ ಮುಂಚೆ ಲಾಗಿನ್ ಆಗಿದ್ದ ಇಲ್ವಾ ಚೆಕ್ ಮಾಡಿ, ಸೊ ಲಾಗಿನ್ ಆಗಿದ್ರೆ ಮತ್ತೆ ಡೀಟೇಲ್ಸ್ ಎಂಟರ್ ಮಾಡೋದನ್ನ ಅವಾಯ್ಡ್ ಮಾಡುತ್ತೆ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಕುಕೀಸ್ ಅಂಡ್ ಇಟ್ಸ್ ಟೈಪ್ಸ್. ಸೊ ಕುಕೀಸ್ ಅಂದ್ರೆ ಏನು? ಕುಕೀಸ್ ಇಸ್ ಅ ಸ್ಮಾಲ್ ಫೈಲ್ ವಿಚ್ ಇಸ್ ಸ್ಟೋರ್ಡ್ ಇನ್ ದ ಸಿಸ್ಟಮ್. ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ಸ್ಟೋರ್ ಮಾಡುತ್ತೆ ಬೈ ದ ವೆಬ್ಸೈಟ್ ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ಒಂದು ಸ್ಮಾಲ್ ಫೈಲ್ ಸ್ಟೋರ್ ಮಾಡುತ್ತೆ. ಸೊ ಇಟ್ ಕೀಪ್ಸ್ ಟ್ರ್ಯಾಕ್ ಆಫ್ ಆಲ್ ದ ಆಕ್ಟಿವಿಟೀಸ್. ನೀವೇನೇನು ಮಾಡ್ತೀರಾ ವೆಬ್ಸೈಟ್ ಅಲ್ಲಿ ಅದೆಲ್ಲ ಕುಕೀಸ್ ಅಲ್ಲಿ ಸ್ಟೋರ್ ಆಗಿರುತ್ತೆ. 2 types, ಸೆಷನ್ ಆಮೇಲೆ ಅಥೆಂಟಿಕೇಶನ್ ಕುಕೀಸ್. ಈ ಕುಕೀಸ್ ಇಂದ ಕೂಡ ಮ್ಯಾಲ್ವೇರ್ಸ್ ಬರೋ ಪಾಸಿಬಿಲಿಟೀಸ್ ಇದೆ. ಸೊ ಇವಾಗ ಹೆಂಗ್ ಬರ್ಬೋದು ಮ್ಯಾಲ್ವೇರ್ಸ್ ಅಂತ ಕೇಳ್ಬೋದು. ಸೊ ಈ ಕುಕೀಸಿಂದ ಡೇಟಾ ನೀವು ಎಂಟರ್ ಮಾಡೋವಾಗ ಏನಾದರೂ ಪಾಸ್ವರ್ಡ್, ಯೂಸರ್ ನೇಮ್ ಎಂಟರ್ ಮಾಡ್ತಿರಲ್ಲ, ಅದನ್ನು ಹ್ಯಾಕರ್ಸ್ ಇಂಟರ್ಸೆಪ್ಟ್ ಮಾಡ್ಬೋದು ಅಥವಾ ಹ್ಯಾಕರ್ಸ್ ಆ ಡೇಟಾ ಸ್ಟೀಲ್ ಮಾಡ್ಬೋದು. ಓಕೆ, ಸೊ ಅದು ಮುಂದಿನ ಸ್ಲೈಡಲ್ಲಿ ನೋಡ್ಬೋಣ. ಕುಕೀಸ್ ಜೊತೆ ಕೂಡ ಪ್ರಾಬ್ಲಮ್ಸ್ ಆಗೋ ಪಾಸಿಬಿಲಿಟೀಸ್ ಇದೆ. ಥ್ರೆಡ್ಸ್ ಡ್ಯೂ ಟು ಕುಕೀಸ್. ಸೊ ಏನು ಥ್ರೆಡ್ಸ್ ಬರುತ್ತೆ ಸರ್? ಸೊ ಇಲ್ಲಿ ನೋಡ್ಬೋದು. Usually cookies are used for enhancing the user's browsing experience and do not infect your computer with malware. Generally cookies ಇಂದ ನಮಗೇನು ಸಮಸ್ಯೆ ಆಗೋದಿಲ್ಲ, ಬಟ್ ಕೆಲವೊಂದ್ಸಲಿ however some malware might disguise as cookies. ಸೊ ಕೆಲವೊಂದು malwares ಏನು ಮಾಡ್ಬೋದು? ಕುಕೀಸ್ ಥರನೇ ಆ್ಯಕ್ಟ್ ಮಾಡ್ಬೋದು. ಸೊ ಆವಾಗ ನೀವು ಅದನ್ನು ಡೀಟೇಲ್ಸ್ ಎಂಟರ್ ಮಾಡ್ತೀರಾ, ಸೊ ನಿಮ್ಮ ಡೀಟೇಲ್ಸ್ ಎಲ್ಲ ಹೋಗುತ್ತೆ ಅಲ್ವಾ? ಸೊ ಹ್ಯಾಕರ್ಗೆ ಆ ಡೀಟೇಲ್ಸ್ ಎಲ್ಲ ಹೋಗುತ್ತೆ. ಸೊ ಇಲ್ಲಿ ಸೂಪರ್ ಕುಕೀಸ್ ಅಂತ ಹೇಳ್ತೀವಿ. ಸೊ ಎಕ್ಸಾಂಪಲ್
ಮಾಲ್ವೇರ್ ಜೊತೆ ಡಿಸ್ಗೈಸ್ಡ್ ಆಗಿರೋದನ್ನ ಸೂಪರ್ ಕುಕೀಸ್ ಅಂತ ಹೇಳ್ತೀವಿ. ಮಾಲ್ವೇರ್ ಡಿಸ್ಗೈಸ್ಡ್ ಅಂದರೆ ಮಾಲ್ವೇರ್ ಥರ ಇದೆ ಕುಕೀಸ್, ಅದು ಕುಕಿ ಅಲ್ಲ ಆ್ಯಕ್ಚುಲಿ. ಓಕೆ, ಸೊ ದೆರ್ ಇಸ್ ಅನದರ್ ಟೈಪ್ ಆಫ್ ಕುಕಿ ನೋನ್ ಆಸ್ ಜಾಂಬಿ ಕುಕಿ ದಟ್ ಗೆಟ್ಸ್ ರೀಕ್ರಿಯೇಟೆಡ್ ಈವನ್ ಆಫ್ಟರ್ ಬೀನ್ ಡಿಲೀಟೆಡ್. ಸೊ ಕೆಲವೊಂದು ಕುಕೀಸ್ ನೀವು ಡಿಲೀಟ್ ಮಾಡಿದ್ರು ಮತ್ತೆ ಬರ್ತಿರುತ್ತೆ. ಸೊ ಇದನ್ನು ಜಾಂಬಿ ಕುಕೀಸ್ ಅಂತ ಕೂಡ ಕರಿತೀವಿ. ಸೊ ಇದರಿಂದ ಮಾಲ್ವೇರ್ಸ್ ಕೂಡ ಇನ್ಫೆಕ್ಟ್ ಆಗ್ಬೋದು ನಮ್ಮ ಸಿಸ್ಟಮ್ಗೆ, ಆಯಿತಾ. ಸೊ ಫೈನ್, ಮುಂದಿನ ಪಾಯಿಂಟ್ಗೆ ಹೋಗ್ಬೋಣ. ಥರ್ಡ್ ಪಾರ್ಟಿ ಕುಕೀಸ್ ಮೇ ಶೇರ್ ಯೂಸರ್ ಡೇಟಾ ವಿತೌಟ್ ಕನ್ಸೆಂಟ್ ಫಾರ್ ಅಡ್ವರ್ಟೈಸಿಂಗ್ ಆರ್ ಟ್ರ್ಯಾಕಿಂಗ್. ಸೊ ಕೆಲವೊಂದು ಕುಕೀಸ್ ಥರ್ಡ್ ಪಾರ್ಟಿ ಅಂತ ಹೇಳ್ತೀವಲ್ಲ, ಥರ್ಡ್ ಪಾರ್ಟಿ ವೆಬ್ಸೈಟಿಂದ ಡೇಟಾ ಡೌನ್ಲೋಡ್ ಮಾಡಬಾರ್ದು ಅಂತ ಹೇಳ್ತೀವಿ. ಥರ್ಡ್ ಪಾರ್ಟಿ ವೆಬ್ಸೈಟ್ಸಲ್ಲಿ ಏನಾದರೂ ಡೇಟಾ ಎಂಟರ್ ಮಾಡಿದ್ರೆ ಅದು ಆ ವೆಬ್ಸೈಟ್ ಇನ್ಫಾರ್ಮೇಷನ್ ಎಲ್ಲ ಬೇರೆ ಹ್ಯಾಕರ್ಸ್ಗೆ ಅಥವಾ ಬೇರೆ ಎಕ್ಸ್ಟರ್ನಲ್ ಪಾರ್ಟಿಗೆ ಕೊಡೋ ಪಾಸಿಬಿಲಿಟೀಸ್ ಇದೆ, ನಿಮ್ಮ ಡೇಟಾ ಲಾಸ್ ಆಗೋ ಪಾಸಿಬಿಲಿಟೀಸ್ ಇದೆ. ಓಕೆ, ಸೊ ಎಕ್ಸಾಂಪಲ್, ಸರ್ಚ್ ಫಾರ್ ಅನ್ ಐಟಮ್ ಆ್ಯಂಡ್ ಲೇಟರ್ ಆ್ಯಡ್ಸ್ ಅಪಿಯರ್ ಆನ್ ದ ಸೇಮ್ ಐಟಮ್. ಸೊ ಏನೋ ಒಂದು ಐಟಮ್ ಸರ್ಚ್ ಮಾಡ್ತಾ ಇರಾ, ಆ ಕುಕಿ ಮೇಲೆ ನಿಮಗೆ ಆ್ಯಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟು, ಕರೆಕ್ಟಾ. ಸೊ ಇದು ಅರ್ಥದಿಂದ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ ಕುಕೀಸ್ ಬಗ್ಗೆ. ಇಟ್ ಇಸ್ ಜಸ್ಟ್ ಅ ಸ್ಮಾಲ್ ಫೈಲ್ ಸ್ಟೋರ್ಡ್ ಆನ್ ದ ಕಂಪ್ಯೂಟರ್ ಸಿಸ್ಟಮ್ ಬೈ ದ ವೆಬ್ಸೈಟೇ ಸ್ಟೋರ್ ಮಾಡೋದು. ನಿಮ್ಮ ಹಿಸ್ಟ್ರಿ ಎಲ್ಲ ಅಲ್ಲಿ ಸ್ಟೋರ್ ಆಗಿರುತ್ತೆ ಕುಕೀಸಲ್ಲಿ, ಕರೆಕ್ಟ್. ಸೊ ಫೈನ್, ಅರ್ಥ ಏನಂತ ಭಾವಿಸ್ತೀನಿ. ಲಾಸ್ಟ್ ಪಾಯಿಂಟ್, ಅ ಪ್ರಿಕಾಷನರಿ ಮೆಷರ್ ಇಸ್ ಟು ಬಿ ಕೇರ್ಫುಲ್ ವೈಲ್ ಗ್ರಾಂಟಿಂಗ್ ಪರ್ಮಿಷನ್ ಟು ಸೈಟ್ಸ್ ಟು ಸ್ಟೋರ್ ಕುಕೀಸ್. ಸೊ ನೀವು ಯಾವುದೇ ವೆಬ್ಸೈಟ್ಗೆ ಹೋದರೂ ಪರ್ಮಿಷನ್ ಬರುತ್ತೆ, ಅಲೌ ಟು ಸ್ಟೋರ್ ದ ಡೇಟಾ, ಅಲೋ ಅಥವಾ ಡಿಸ್ಕಾರ್ಡ್ ಅಂತ ಆಪ್ಷನ್ ಬರುತ್ತೆ. ನೀವು ಅಲೋ ಅಂತ ಓದ್ತಿದ್ರೆ ನೀವು ಡೇಟಾ ಎಲ್ಲ ಸೇವ್ ಮಾಡ್ತಾ ಇರೋ ಕುಕೀಸಲ್ಲಿ. ಬಟ್ ಥರ್ಡ್ ಪಾರ್ಟಿ ವೆಬ್ಸೈಟಿಗೆ ನೀವು ಪರ್ಮಿಷನ್ ಕೊಟ್ಟರೆ ನಿಮ್ಮ ಡೇಟಾ ಲಾಸ್ ಆಗೋ ಪಾಸಿಬಿಲಿಟೀಸ್ ಇದೆ, ಆಯಿತಾ. ಸೊ ದಿಸ್ ಆಲ್ ಅಬೌಟ್ ಕುಕೀಸ್. ಏನೇ ಡೌಟ್ ಇದ್ರು ಕಮೆಂಟ್ ಮಾಡೋದು ಮರಿಬೇಡಿ, ಆಯಿತಾ. ಫೈನ್, ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗ್ಬೋಣ. ಸೊ ಯಾವುದು ನೆಕ್ಸ್ಟ್ ಕಾನ್ಸೆಪ್ಟ್? ಸೊ ಹ್ಯಾಕರ್ಸ್ ಆ್ಯಂಡ್ ಕ್ರ್ಯಾಕರ್ಸ್. ಏನು ಸರ್ ಇದು ಹ್ಯಾಕರ್ಸ್ ಆ್ಯಂಡ್ ಕ್ರ್ಯಾಕರ್ಸ್? ಸೊ ಹ್ಯಾಕರ್ಸ್ ಆ್ಯಂಡ್ ಕ್ರ್ಯಾಕರ್ಸ್ಗೆ ನಿಮ್ಗೆ ಹ್ಯಾಕರ್ ಅಂದರೆ ಗೊತ್ತು, ಹ್ಯಾಕರ್ ಅಂದರೆ ಹ್ಯಾಕ್ ಮಾಡ್ತಾನೆ ವೆಬ್ಸೈಟ್ ಅಂತ. ಕ್ರ್ಯಾಕರ್ ಕೂಡ ಹ್ಯಾಕರ್ ಥರನೇ ಇರ್ತಾನ? ಸೊ ಇದು ಈ 8ನೇ ಕಾನ್ಸೆಪ್ಟಲ್ಲಿ ತಿಳ್ಕೊಂಬೋಣ, ಹ್ಯಾಕರ್ಸ್ ಆ್ಯಂಡ್ ಕ್ರ್ಯಾಕರ್ಸ್. ಸೊ ಹ್ಯಾಕರ್ ಮತ್ತು ಕ್ರ್ಯಾಕರ್. ಸೊ ಹ್ಯಾಕರ್ ಅಂದರೆ ಜನರಲಿ ನಾವು ಈ ಡೈಗ್ರಾಮ್ ನೋಡಿನೇ ನೀವು ಅರ್ಥ ಮಾಡ್ಕೊಳ್ಳಿ. ಹ್ಯಾಕರ್ ಅಂದರೆ ಸೊ ಹ್ಯಾಕರ್ಗೂ ಕೂಡ ಕ್ರ್ಯಾಕರ್ಗೂ ಕೂಡ ಏನು ವ್ಯತ್ಯಾಸ? ಸೊ ಇಬ್ಬರಿಗೂ ನಾಲೆಜ್ ಇರುತ್ತೆ, ಸಿಸ್ಟಮ್ ಒಳಗೆ ಹೆಂಗೆ ಹೋಗೋದು, ಸಿಸ್ಟಮ್ನ ಹೆಂಗೆ ಕ್ರ್ಯಾಕ್ ಮಾಡೋದು, ಇಬ್ಬರಿಗೂ ನಾಲೆಜ್ ಇರುತ್ತೆ. ಬಟ್ ಹ್ಯಾಕರ್ ಒಳ್ಳೆ ಇಂಟೆನ್ಷನಲ್ಲಿ ಸಿಸ್ಟಮ್ನ ಯೂಸ್ ಮಾಡ್ತಾನೆ, ಒಳ್ಳೆ ಇಂಟೆನ್ಷನ್ ಕಲಿಯೋಕ್ಕೋಸ್ಕರ ಯೂಸ್ ಮಾಡ್ತಾನೆ, ಸೆಕ್ಯೂರಿಟಿ ಅಥವಾ ಸಿಸ್ಟಮ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಹ್ಯಾಕರ್ ಯೂಸ್ ಮಾಡ್ತಾನೆ. ಬಟ್ ಕ್ರ್ಯಾಕರ್ ಏನು ಮಾಡ್ತಾನೆ? ಸೊ ಸಿಸ್ಟಮ್ನ ಇಲ್ಲೀಗಲ್ ಆಗಿ ಆಕ್ಸೆಸ್ ಮಾಡಿ ಡೇಟಾ ಸ್ಟೀಲ್ ಮಾಡೋದಾಗಿರ್ಬೋದು, ಫೈಲ್ನ ಕರಪ್ಟ್ ಮಾಡೋದಿರ್ಬೋದು, ಸೊ ಅದನ್ನು ಕ್ರ್ಯಾಕರ್ ಮಾಡ್ತಾನೆ. ಸೊ ಇದ್ರ ಬಗ್ಗೆ ತಿಳ್ಕೊಂಬೋಣ, ಹ್ಯಾಕರ್ಸ್ ಆ್ಯಂಡ್ ಕ್ರ್ಯಾಕರ್ಸ್. ಓಕೆ, ಸೊ ಹ್ಯಾಕರ್ಸ್ ಆ್ಯಂಡ್ ಕ್ರ್ಯಾಕರ್ಸ್ ಡೆಫಿನೇಷನ್ ಏನು? ದೇ ಆರ್ ಇಂಡಿವಿಜುವಲ್ಸ್ ವಿತ್ ಡೀಪ್ ನಾಲೆಜ್ ಆಫ್ ಕಂಪ್ಯೂಟರ್ ಸಿಸ್ಟಮ್, ಆಪರೇಟಿಂಗ್ ಸಿಸ್ಟಮ್ಸ್, ನೆಟ್ವರ್ಕ್ಸ್ ಆ್ಯಂಡ್ ಪ್ರೋಗ್ರಾಮಿಂಗ್ ಹೂ ಎಕ್ಸ್ಪ್ಲಾಯ್ಟ್ ವಲ್ನರಬಿಲಿಟೀಸ್ ಟು ಗೇನ್ ಅನ್ಆಥರೈಸ್ಡ್ ಆಕ್ಸೆಸ್. ಸೊ ಇಬ್ಬರೂ ನಾಲೆಜ್ ಚೆನ್ನಾಗೇ ಇರುತ್ತೆ, ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ, ನೆಟ್ವರ್ಕಿಂಗ್ ಬಗ್ಗೆ ಎಲ್ಲ ನಾಲೆಜ್ ಇರುತ್ತೆ. ಸೊ ಅನ್ಆಥರೈಸ್ಡ್ ಯೂಸ್ ಅಥವಾ ಅನ್ಆಥರೈಸ್ಡ್ ಆಗಿ ಆಕ್ಸೆಸ್ ಮಾಡ್ತಾರೆ ಸಿಸ್ಟಮ್ಸ್ನ. ಅಂದರೆ ಸೊ ಪರ್ಮಿಷನ್ ಇರಲ್ಲ ಅವ್ರಿಗೆ, ಆದರೂ ಅವರು ಸಿಸ್ಟಮ್ನ ಆಕ್ಸೆಸ್ ಮಾಡ್ತಾರೆ. ಸೊ ಇವ್ರನ್ನ ಹ್ಯಾಕರ್ ಆ್ಯಂಡ್ ಕ್ರ್ಯಾಕರ್ ಅಂತ ಹೇಳ್ತೀವಿ. ಸೊ ಪರ್ಮಿಷನ್ ಇಲ್ಲದೆ ಒಳ್ಳೆ ಇಂಟೆನ್ಷನ್ಗೆ ಯೂಸ್ ಮಾಡೋರು ಹ್ಯಾಕರ್, ಸೊ ಕೆಟ್ಟ ಇಂಟೆನ್ಷನ್ ಯೂಸ್ ಮಾಡೋರು ಕ್ರ್ಯಾಕರ್. ಓಕೆ, ಸೊ ಇದ್ರ ಬಗ್ಗೆ ಡಿಫ್ರೆಂಟ್ ಟೈಪ್ಸ್ ಇದೆ, ವೈಟ್ ಹ್ಯಾಟ್, ಬ್ಲ್ಯಾಕ್ ಹ್ಯಾಟ್, ಗ್ರೇ ಹ್ಯಾಟ್. ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಕ್ಯಾಟಗರೀಸ್ ಬೇಸ್ಡ್ ಆನ್ ಇಂಟೆಂಟ್, ಯಾವ ಇಂಟೆಂಟ್ ಒಳ್ಳೆಯದು, ಯಾವ ಇಂಟೆಂಟ್ ಕೆಟ್ಟದು, ಇದ್ರ ಮೇಲೆ ಕ್ಯಾಟಗರೀಸ್ ಇದೆ. ಸೊ ಫಸ್ಟ್ ವೈಟ್ ಹ್ಯಾಟ್ ಅಥವಾ ಹ್ಯಾಕರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ವೈಟ್ ಹ್ಯಾಟ್ನ ಎಥಿಕಲ್ ಹ್ಯಾಕರ್ಸ್ ಅಂತ ಕೂಡ ಹೇಳ್ತೀವಿ. ಸೊ ಇವ್ರೇನು ಮಾಡ್ತಾರೆ? ದೇ ಯೂಸ್ ದ ಸ್ಕಿಲ್ಸ್ ಟು ಫೈಂಡ್ ಆ್ಯಂಡ್ ಹೆಲ್ಪ್ ಫಿಕ್ಸ್ ಸೆಕ್ಯೂರಿಟಿ ಫ್ಲಾಸ್ ಎಂಪ್ಲಾಯ್ಡ್ ಬೈ ಆರ್ಗನೈಸೇಷನ್ ಟು ಸೆಕ್ಯೂರ್ ದ ಸಿಸ್ಟಮ್ಸ್. ಸೊ ಇವರು ಅನ್ಆಥರೈಸ್ಡ್ ಆಕ್ಸೆಸ್, ಇವ್ರಿಗೂ ಪರ್ಮಿಷನ್ ಇರೋದಿಲ್ಲ ಆಕ್ಸೆಸ್ ಮಾಡೋಕ್ಕೆ, ಬಟ್ ಇವರು ಒಂದು ಒಳ್ಳೆ ಕಾಸ್ಗೆ ಮಾತ್ರ ಯೂಸ್ ಮಾಡ್ತಿರ್ತಾರೆ. ಸಿಸ್ಟಮ್ಸ್ನ ಪ್ರೊಟೆಕ್ಟ್ ಮಾಡೋದಾಗಿರ್ಬೋದು, ಸೊ ಸೆಕ್ಯೂರಿಟಿ ಫ್ಲಾಸ್ ಏನಾದರೂ ಇದ್ದರೆ ಅದನ್ನು ಹೋಗಿಸೋದಿರ್ಬೋದು, ಅದಕ್ಕೋಸ್ಕರ ಇವ್ರು ಜಸ್ಟ್ ಅವ್ರ ನಾಲೆಜ್ನ ಒಳ್ಳೆ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ವೈಟ್ ಹ್ಯಾಟ್ಸ್ ಅಥವಾ ಎಥಿಕಲ್ ಹ್ಯಾಕರ್ಸ್. ಬ್ಲ್ಯಾಕ್ ಹ್ಯಾಟ್ಸ್ ಅಂದರೆ ಯಾರು ಸರ್? ಸೊ ಇಲ್ಲೀಗಲಾಗಿ ಯೂಸ್ ಮಾಡೋರು. ಸೊ ಇಲ್ಲೀಗಲಾಗಿ ಎಂಟ್ರಿ ತೊಗೊತಾರೆ ವೆಬ್ಸೈಟ್ಗೆ, ವೆಬ್ಸೈಟಲ್ಲಿರೋ ಡೇಟಾ ಎಲ್ಲ ಕದೀತಾರೆ, ಸೊ ಪಾಸ್ವರ್ಡ್ಸ್ನ ಕದೀತಾರೆ, ಬೇರೆಯವ್ರಿಗೆ ಮಾರ್ಬಿಡ್ತಾರೆ. ಸೊ ಅವರು ಬ್ಲ್ಯಾಕ್ ಹ್ಯಾಟ್ಸ್. ಸೊ ಬ್ಲ್ಯಾಕ್ ಹ್ಯಾಟ್ಸ್ ಅಂದರೆ ಯಾರು? ಬ್ಲ್ಯಾಕ್ ಹ್ಯಾಟ್ಸ್ ಬಗ್ಗೆ ತಿಳ್ಕೊಂಬೋಣ. Or we call them as crackers. So crackers illegal ಆಗಿ ಯೂಸ್ ಮಾಡ್ತಾರೆ. So use the knowledge unethically to break laws and exploit flaws and disrupt the security. So ಇವರಿಂದ ನಮಗೆ ಡೇಟಾ ಲಾಸ್ ಆಗುತ್ತೆ, ಮತ್ತೆ ಆ ಡೇಟಾ ಹೋಗಿ ಸೆನ್ಸಿಟಿವ್ ಇನ್ಫಾರ್ಮೇಷನ್ ಬೇರೆಯವ್ರಿಗೆ ಶೇರ್ ಮಾಡ್ತಾರೆ. ಸೊ ಅನ್ಆಥರೈಸ್ಡ್ ಆಕ್ಸೆಸ್ ಇಬ್ಬರು ಅನ್ಆಥರೈಸ್ಡೇ ಮಾಡ್ತಿರೋದು, ಬಟ್ ಹ್ಯಾಕರ್ ಒಳ್ಳೆ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಕ್ರ್ಯಾಕರ್ಸ್ they're using it for the bad purpose. ಮೂರನೇ ಟೈಪ್ ಇದೆ ಗ್ರೇ ಹ್ಯಾಟ್ಸ್. ಏನಿದು ಗ್ರೇ ಹ್ಯಾಟ್ಸ್? ಸೊ ಗ್ರೇ ಹ್ಯಾಟ್ಸ್ ಬಗ್ಗೆ ನೋಡ್ಬೋಣ. ಸೊ ದೇ ಆರ್ ಇಂಡಿವಿಜುವಲ್ಸ್ ದಟ್ ಆರ್ ನ್ಯೂಟ್ರಲ್. ಸೊ ನ್ಯೂಟ್ರಲ್ ಆಗಿರ್ತಾರೆ ಇವರು, ಯಾವುದೇ ಒಂದು ದುಡ್ಡು ಆಸೆಗೋಸ್ಕರ ಹ್ಯಾಕ್ ಮಾಡೋದಾಗಲಿ ಅದೆಲ್ಲ ಮಾಡೋದಿಲ್ಲ. ಸೊ ದೇ ಹ್ಯಾಕ್ ಫಾರ್ ಚಾಲೆಂಜ್ ಆರ್ ಕ್ಯೂರಿಯಾಸಿಟಿ ವಿತೌಟ್ ಮಾನಿಟರಿ ಇಂಟೆಂಟ್. ಸೊ ಕ್ಯೂರಿಯಾಸಿಟಿಗೋಸ್ಕರ ಅವ್ರು ಹ್ಯಾಕ್ ಮಾಡ್ತಾರೆ, ಅದಾದಮೇಲೆ ಅವ್ರಿಗೇನು ದುಡ್ಡು ಬೇಕು ಅಂತ ಹ್ಯಾಕ್ ಮಾಡೋದಿಲ್ಲ ಇಲ್ಲಿ, ಆಯಿತಾ. ಸೊ ಇವರು ಗ್ರೇ ಹ್ಯಾಟ್, ಇವರು ಮಧ್ಯದಲ್ಲಿ ಇರ್ತಾರೆ. ಸೊ ಇವರು ನ್ಯೂಟ್ರಲ್, ಯಾವ್ದು ವೈಟ್ ಹ್ಯಾಟ್ಗೂ ಸೇರೋದಿಲ್ಲ, ಬ್ಲ್ಯಾಕ್ ಹ್ಯಾಟ್ಗೂ ಇವರು ಸೇರೋದಿಲ್ಲ. ಸೊ ದಿಸ್ ಇಸ್ ಆಲ್ ಅಬೌಟ್ ಹ್ಯಾಕರ್ಸ್ ಆ್ಯಂಡ್ ಕ್ರ್ಯಾಕರ್ಸ್. ಏನೇ
ಡೌಟ್ ಇದ್ರು ಕಾಮೆಂಟ್ ಮಾಡಿ ಸ್ಟೂಡೆಂಟ್ಸ್. ಸೊ ಲಾಸ್ಟ್ ಕಾನ್ಸೆಪ್ಟ್ ಇದೆ. ಸೊ ಲಾಸ್ಟ್ ಕಾನ್ಸೆಪ್ಟ್ ಇಸ್ ಅಬೌಟ್ ನೆಟ್ವರ್ಕ್ ಸೆಕ್ಯೂರಿಟಿ ಥ್ರೆಟ್ಸ್. ಸೊ ಏನೇನು ನೆಟ್ವರ್ಕ್ ಇಂದ ನಮಗೆ ಥ್ರೆಟ್ ಬರುತ್ತೆ ಅದು ಲಾಸ್ಟ್ ಕಾನ್ಸೆಪ್ಟ್. ಸೊ ಲಾಸ್ಟ್ ಕಾನ್ಸೆಪ್ಟ್ ಬಗ್ಗೆ ಈಗ ನೋಡ್ಬೋಣ. ಓಕೆ, ಸೊ ಲಾಸ್ಟ್ ಕಾನ್ಸೆಪ್ಟ್ ಇಸ್ ಅಬೌಟ್ ನೆಟ್ವರ್ಕ್ ಸೆಕ್ಯೂರಿಟಿ ಥ್ರೆಟ್ಸ್. ಸೊ ಇಲ್ಲಿ ಇಂಪಾರ್ಟೆಂಟ್ ಎಲ್ಲ ಕಾನ್ಸೆಪ್ಟ್ ಡಿಸ್ಕಸ್ ಮಾಡಿವಿ. ಮ್ಯಾಲ್ವೇರ್ ಅಂಡ್ ಟೈಪ್ಸ್ ಮತ್ತೆ ಹೇಳ್ತಾ ಇದ್ದೀನಿ, 5 ಮಾರ್ಕ್ಸ್ ಓದಿ. ಸೊ ಮೋಡ್ಸ್ ಆಫ್ ಮ್ಯಾಲ್ವೇರ್ ಡಿಸ್ಟ್ರಿಬ್ಯೂಷನ್ ಅಗೇನ್ 5 ಮಾರ್ಕ್ಸ್ ಕೇಳ್ತಾರೆ. ಹೌ ಟು ಪ್ರಿವೆಂಟ್ ಮ್ಯಾಲ್ವೇರ್ 5 ಮಾರ್ಕ್ಸ್ ಕೇಳ್ತಾರೆ. ಆಂಟಿ ವೈರಸ್ ಅಲ್ಲಿ ಮೆಥಡ್ ಆಫ್ ಐಡೆಂಟಿಫೈಯಿಂಗ್ ದ ವೈರಸ್. ಸೊ ಹೆಂಗೆ ಮ್ಯಾಲ್ವೇರ್ಸ್ನ ಐಡೆಂಟಿಫೈ ಮಾಡುತ್ತೆ ಈ ಆಂಟಿ ವೈರಸ್. ಸೊ ಡಿಫ್ರೆಂಟ್ ಮೆಥಡ್ಸ್ ನೋಡಿದ್ವಿ ಅಲ್ವಾ, 5 ಮೆಥಡ್ ನೋಡಿದ್ವಿ. ಸಿಗ್ನೇಚರ್ ಬೇಸ್ಡ್ ಡಿಟೆಕ್ಷನ್, ಸ್ಯಾಂಡ್ ಬಾಕ್ಸ್ ಡಿಟೆಕ್ಷನ್, ರಿಯಲ್ ಟೈಮ್ ಮಾನಿಟರಿಂಗ್, ಇದೆಲ್ಲ ಓದಿ. ಸೊ ಅದಾದಮೇಲೆ ಫೈರ್ ವಾಲ್ ಕುಕೀಸ್ ಬಗ್ಗೆ ತಿಳ್ಕೊಳ್ಳಿ. ಹ್ಯಾಕರ್ಸ್ ಅಂಡ್ ಕ್ರ್ಯಾಕರ್ಸ್ ಡೆಫಿನೇಷನ್ಸ್ ನೀಟಾಗಿ ಓದಿ, ಆಯ್ತಾ. ಸೊ ಲಾಸ್ಟ್ ಕಾನ್ಸೆಪ್ಟ್ ನೆಟ್ವರ್ಕ್ ಸೆಕ್ಯೂರಿಟಿ ಥ್ರೆಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಇವಾಗ. ಸೊ ಲಾಸ್ಟ್ ಕಾನ್ಸೆಪ್ಟ್ ಇಸ್ ಆಲ್ ಅಬೌಟ್ ನೆಟ್ವರ್ಕ್ ಸೆಕ್ಯೂರಿಟಿ ಥ್ರೆಟ್ಸ್. ಈ ನೆಟ್ವರ್ಕ್ ಸೆಕ್ಯೂರಿಟಿ ಥ್ರೆಟ್ಸ್ ಅಲ್ಲಿ 4 ಟೈಪ್ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ಆ 4 ಟೈಪಲ್ಲಿ ಫಸ್ಟ್ ಒನ್ ಡಿನೈಲ್ ಆಫ್ ಸರ್ವಿಸ್ ಅಂತ ಹೇಳ್ತೀವಿ. ಸೊ ಡಾಸ್ ಅಟ್ಯಾಕ್ ಅಂತ ಹೇಳ್ತೀವಿ, ಅಥವಾ ಡಿನೈಲ್ ಆಫ್ ಸರ್ವಿಸ್ ಅಟ್ಯಾಕ್ ಅಥವಾ ಡಾಸ್ ಅಟ್ಯಾಕ್ ಅಂತ ಕೂಡ ಹೇಳ್ತೀವಿ. ಸೊ ಅದಾದಮೇಲೆ ಇಂಟ್ರೂಷನ್ ಅಟ್ಯಾಕ್ಸ್ ನೋಡೋಣ, ಸ್ನೂಪಿಂಗ್ ಅಂದರೆ ಏನು ನೋಡೋಣ, ಈವ್ಸ್ ಡ್ರಾಪಿಂಗ್ ಅಂದರೆ ಏನು ಅಂತ ನೋಡ್ಬೋಣ, ಆಯಿತಾ. ಸೊ ದಿಸ್ ಇಸ್ ಆಲ್ ಅಬೌಟ್ ನೆಟ್ವರ್ಕ್ ಸೆಕ್ಯೂರಿಟಿ ಥ್ರೆಟ್ಸ್. ಏನೇನು ಬರುತ್ತೆ ಇಲ್ಲಿ ನೋಡ್ಬೋಣ. ಸೊ 4 ಟೈಪ್ಸ್ ನಾವು ಕಲಿತೀವಿ ನೆಟ್ವರ್ಕ್ ಸೆಕ್ಯೂರಿಟಿ. ನೆಟ್ವರ್ಕಿಂದ ಏನೇನು ಥ್ರೆಟ್ಸ್ ಆಗ್ಬೋದು. ಫಸ್ಟು ಡಿನೈಲ್ ಆಫ್ ಸರ್ವಿಸ್. ಸೊ ಡಿನೈಲ್ ಆಫ್ ಸರ್ವಿಸ್ ಅಂದರೆ ಏನು ಸರ್, ನೀವು ಯಾವುದೋ ಒಂದು ವೆಬ್ಸೈಟ್ ಅಥವಾ ಯಾವುದೋ ಒಂದು ಸರ್ವರ್ ಆಕ್ಸೆಸ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿರಾ, ಬಟ್ ಆಕ್ಸೆಸ್ ಮಾಡೋದಕ್ಕಾಗೋದಿಲ್ಲ. ಯಾಕಂದರೆ ಹ್ಯಾಕರ್ಸ್ ಏನು ಮಾಡ್ತಾರೆ, ನಿಮಗೆ ಸರ್ವಿಸ್ನ ಡಿನೈ ಮಾಡ್ತಾರೆ. ಸೊ ನಿಮ್ಗೆ ರಿಪೀಟೆಡಾಗಿ ರಿಕ್ವೆಸ್ಟ್ ಕಳಿಸೋದು, ನಿಮ್ಮ ರಿಪೀಟೆಡಾಗಿ ಡೇಟಾ ಪುಷ್ ಮಾಡೋದು ನಿಮ್ಮ ಸರ್ವರ್ಗೆ. ಸೊ ನಿಮ್ಗೆ ಆಕ್ಸೆಸ್ ಮಾಡೋದಕ್ಕೆ ಆಗೋದಿಲ್ಲ ವೆಬ್ಸೈಟ್ಸ್ನ ಅಥವಾ ಸರ್ವರ್ನ. ಓಕೆ, ಸೊ ಇದು ಡಿನೈಲ್ ಆಫ್ ಸರ್ವಿಸ್ ಅಟ್ಯಾಕ್ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ನೋಡ್ಬೋಣ. ಡಿನೈಲ್ ಆಫ್ ಸರ್ವಿಸ್ ಅಥವಾ ಡಾಸ್ ಅಟ್ಯಾಕ್ ಇಸ್ ಅ ಸಿನಾರಿಯೋ ವೇರ್ an attacker limits or stops an authorized user to access a server device or any such resource by overloading that resource with illegitimate access. So ಏನು ಹೇಳ್ತಾ ಇದ್ದಾರೆ, ಡಿನೈಲ್ ಆಫ್ ಸರ್ವಿಸ್ ಇಸ್ ಅ ಸಿನಾರಿಯೋ ವೇರ್ an attacker stops. ಅಟ್ಯಾಕರ್ ಅಥವಾ ಹ್ಯಾಕರ್ ಏನು ಮಾಡ್ತಾನೆ, ನಿಮ್ಮನ್ನ ತಡಿತಾನೆ. ಸೊ ನಿಮಗೆ ಒಂದು ವೆಬ್ಸೈಟು ಅಥವಾ ಸರ್ವರ್ನ ಆಕ್ಸೆಸ್ ಮಾಡೋದಕ್ಕೆ ಬಿಡೋದಿಲ್ಲ. ಸೊ ಅವನು ನಿಮಗೆ ಇಲ್ಲಿಗಲ್ ಆಗಿ ಏನೋ ಒಂದು ರಿಕ್ವೆಸ್ಟ್ ಕಳಿಸ್ತಾ ಇರ್ತಾನೆ. ಸೊ ಇವಾಗ ಎಕ್ಸಾಂಪಲ್, ಯಾವುದೋ ಒಂದು ಪಿಜ್ಜಾ ಅಂಗಡಿ ಇದೆ ಅಂದ್ಕೊಳ್ಳೋಣ. ಸೊ ಪಿಜ್ಜಾ ಡೆಲಿವರಿ ಆರ್ಡರ್ಸ್ ಅವರು ತೊಗೊತಾ ಇರ್ತಾರಲ್ವಾ. ಸೊ ಆ ಪಿಜ್ಜಾ ಡೆಲಿವರಿ ಆರ್ಡರ್ ಮಾಲೀಕನಿಗೆ ನಾನು ಕಾಲ್ ಮಾಡ್ತಾನೇ ಇದ್ದರೆ, 1000 ನಂಬರ್ಸಿಂದ ಕಾಲ್ ಮಾಡ್ತಾನೆ ಇದ್ರೆ ಅನ್ಲಿಮಿಟೆಡ್ ಆಗಿ, ಅವನು ಬೇರೆ ರಿಕ್ವೆಸ್ಟ್ ತೊಗೊಳ್ಳೋದಕ್ಕೂ ಆಗೋದಿಲ್ಲ, ಜಸ್ಟ್ ಅಟೆಂಡ್ ಮಾಡ್ತಾನೆ ಇರಬೇಕು. ಅದೇ ಥರ ನಿಮ್ಗೆ ಈ ವೆಬ್ಸೈಟ್ಗೆ ಹೋಗೋದಕ್ಕೆ ಆಗೋದಿಲ್ಲ, ಫುಲ್ ರಿಕ್ವೆಸ್ಟ್ ಫಿಲ್ಅಪ್ ಆಗೋಗಿರುತ್ತೆ ನಿಮ್ಮ ಸಿಸ್ಟಮಲ್ಲಿ. ಸೊ ಇದು ಡಿನೈಲ್ ಆಫ್ ಸರ್ವಿಸ್ ಅಟ್ಯಾಕ್. ಅಂದರೆ ನಿಮಗೆ ಡಿನೈ ಮಾಡ್ತಾ ಇದ್ದೀನಿ, ಈ ಸರ್ವಿಸನ್ನು ಆಕ್ಸೆಸ್ ಮಾಡೋಕ್ಕೆ ನಾನು ಡಿನೈ ಮಾಡ್ತಾ ಇದ್ದೀನಿ ಅಂತ ಅರ್ಥ, ಆಯಿತಾ. ಸೊ ಫೈನ್, ನೆಕ್ಸ್ಟ್ ಪಾಯಿಂಟ್ಗೆ ಹೋಗ್ಬೋಣ. ದ ಡಾಸ್ ಅಟ್ಯಾಕ್ ಫ್ಲಡ್ಸ್ ದ ವಿಕ್ಟಮ್ ರಿಸೋರ್ಸ್ ವಿತ್ ಟ್ರಾಫಿಕ್ ಮೇಕಿಂಗ್ ದ ರಿಸೋರ್ಸ್ ಅಪಿಯರ್ ಬಿಸಿ. ಸೊ ನಿಮ್ಮ ಸಿಸ್ಟಮ್ ಪೂರ್ತಿ ಈ ಮೆಸೇಜಸ್ ಬರೋದಾಗಿರ್ಬೋದು, ಪಾಪ್ಅಪ್ಸ್ ಬರೋದಾಗಿರ್ಬೋದು, ನಿಮಗೆ ಬೇರೆ ಏನು ಮಾಡೋದಕ್ಕೆ ಆಗೋದಿಲ್ಲ, ಆ ಥರ ಸಿಚುವೇಶನ್ ಇದು ಕ್ರಿಯೇಟ್ ಮಾಡುತ್ತೆ, ಆಯಿತಾ. ಸೊ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ಎಕ್ಸಾಂಪಲ್, ಓವರ್ಲೋಡಿಂಗ್ ಅ ವೆಬ್ ಸರ್ವರ್ ವಿತ್ ಮ್ಯಾಸಿವ್ ಪ್ಯಾಕೆಟ್ಸ್ ಸೊ ಇಟ್ ಕ್ಯಾನ್ ನಾಟ್ ರೆಸ್ಪಾಂಡ್ ಟು ರಿಯಲ್ ಟ್ರಾಫಿಕ್. ಸೊ ನೀವು ವೆಬ್ ಸರ್ವರ್ ಆಕ್ಸೆಸ್ ಮಾಡುವಾಗ ಜಸ್ಟ್ ರಿಯಲ್ ಟ್ರಾಫಿಕ್ ಅಥವಾ ರಿಯಲ್ ಮೆಸೇಜಸ್ ಬರೋ ಥರ ಮಾಡಿ, ನಿಮ್ಗೆ ಆ ಸರ್ವರ್ ಆಕ್ಸೆಸ್ ಮಾಡೋಕೆ ಆಗದೇ ಇರೋ ಥರ ಸಿಚುವೇಶನ್ ಕ್ರಿಯೇಟ್ ಮಾಡೋದು ಡಿನೈಲ್ ಆಫ್ ಸರ್ವಿಸ್ ಅಟ್ಯಾಕ್ಸ್, ಆಯಿತಾ. ಸೊ ದ ಯೂಸರ್ಸ್ ವಿಲ್ ಥಿಂಕ್ ದಟ್ ದ ವೆಬ್ಸೈಟ್ ಇಸ್ ನಾಟ್ ವರ್ಕಿಂಗ್. ಸೊ ನಿಮ್ಗೆ ಏನು ಅನ್ಸುತ್ತೆ ಅವಾಗ, ವೆಬ್ಸೈಟ್ ಆಕ್ಸೆಸ್ ಮಾಡೋವಾಗಲೇ ಈ ಮೆಸೇಜಸ್ ಎಲ್ಲ ಬಂದರೆ ವೆಬ್ಸೈಟ್ ವರ್ಕ್ ಆಗ್ತಿಲ್ವೇನೋ ಅಂತ ಅನ್ಸುತ್ತೆ. ಬಟ್ ಇಲ್ಲ, ಅದು ಅಟ್ಯಾಕ್ ಆಗಿದೆ, ನಿಮ್ಮ ಸಿಸ್ಟಮ್ಗೆ ಡಿನೈಲ್ ಆಫ್ ಸರ್ವಿಸ್ ಅಟ್ಯಾಕ್ ಆಗಿದೆ ಅಂತ ಅರ್ಥ, ಆಯಿತಾ. ಸೊ ರೀಸ್ಟಾರ್ಟಿಂಗ್ ದ ಸರ್ವರ್ ಮೇ ರೀಸ್ಟೋರ್ ದ ಸರ್ವರ್. ರೀಸ್ಟಾರ್ಟಿಂಗ್ ದ ಸರ್ವರ್ ಅಂದರೆ ರೀಸ್ಟಾರ್ಟ್ ಮಾಡಿದ್ರೆ ಸರ್ವರು, ಆವಾಗ ಸರ್ವಿಸ್ ರಿಸ್ಟೋರ್ ಆಗ್ಬೋದು ಅಂತ ಅರ್ಥ. ಓಕೆ, ಸೊ ಅರ್ಥ ಇದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಡಿನೈಲ್ ಆಫ್ ಸರ್ವಿಸ್ ಅಟ್ಯಾಕ್ ಗೊತ್ತಾಗಿದೆ ಅಂತ ಭಾವಿಸ್ತೀನಿ. ಈಗ ಇನ್ನೊಂದು ಫಾರ್ಮ್ ಇದೆ, ಡಿಸ್ಟ್ರಿಬ್ಯೂಟೆಡ್ ಡಿನೈಲ್ ಆಫ್ ಸರ್ವಿಸ್. ಸೊ ಏನು ಸರ್ ಡಿಸ್ಟ್ರಿಬ್ಯೂಟ್ ಡಿನೈಲ್ ಆಫ್ ಸರ್ವಿಸ್ಗೆ ಡಿನೈಲ್ ಆಫ್ ಸರ್ವಿಸ್ಗೆ ಡಿಫ್ರೆನ್ಸ್? ಡಿನೈಲ್ ಆಫ್ ಸರ್ವಿಸ್ಗೆ ಸಿಂಗಲ್ ಸಿಸ್ಟಮ್ ಅಟ್ಯಾಕ್ ಮಾಡ್ತಿದೆ ಅಲ್ವಾ. ಸೊ ಡಿಸ್ಟ್ರಿಬ್ಯೂಟೆಡ್ ಡಿನೈಲ್ ಆಫ್ ಸರ್ವಿಸ್ಗೆ ಮಲ್ಟಿಪಲ್ ಸಿಸ್ಟಮಿಂದ ಅಟ್ಯಾಕ್ ಆಗುತ್ತೆ. 3-4 ಸಿಸ್ಟಮ್ ಆಲ್ರೆಡಿ ಇನ್ಫೆಕ್ಟ್ ಆಗಿರುತ್ತೆ ವೈರಸ್ಸಿಂದ. ಸೊ ಅದು ನಿಮ್ಮ ಸಿಸ್ಟಮ್ ಮೇಲೆ ಅಟ್ಯಾಕ್ ಮಾಡಿದ್ರೆ ವಿ ಕಾಲ್ ಇಟ್ ಡಿಸ್ಟ್ರಿಬ್ಯೂಟೆಡ್ ಡಿನೈಲ್ ಆಫ್ ಸರ್ವಿಸ್, ಆಯಿತಾ. ಸೊ ಇಲ್ಲಿ ನೋಡ್ಬೋದು, ಇಟ್ ಇಸ್ ಅ ಸೈಬರ್ ಅಟ್ಯಾಕ್ ವೇರ್ ಮಲ್ಟಿಪಲ್ ಡಿವೈಸಸ್. ಸೊ ಇದು ಮೇನು, ಮಲ್ಟಿಪಲ್ ಡಿವೈಸಸ್ ಕಂಟ್ರೋಲ್ಡ್ ಬೈ ದ ಹ್ಯಾಕರ್ ಆರ್ ಯೂಸ್ ಟು ಫ್ಲಡ್ ಅ ಟಾರ್ಗೆಟ್. ಸೊ ಮಲ್ಟಿಪಲ್ ಡಿವೈಸಸ್ ನಿಮ್ಮ ಸಿಸ್ಟಮ್ ಬಂದು ಅಟ್ಯಾಕ್ ಮಾಡುತ್ತೆ, ನಿಮ್ಮ ರಿಸೋರ್ಸ್ನ ಫಿಲ್ ಮಾಡುತ್ತೆ, ಅಥವಾ ಡೇಟಾ ಪುಷ್ ಮಾಡ್ತಾನೆ ಇರುತ್ತೆ ನಿಮ್ಮ ಸಿಸ್ಟಮ್ಗೆ. ನೀವು ಬೇರೆ ಏನೂ ಆಕ್ಸೆಸ್ ಮಾಡೋಕ್ಕಾಗೋದಿಲ್ಲ, ಅಥವಾ ಬೇರೆ ವೆಬ್ಸೈಟ್ ಏನು ಆಕ್ಸೆಸ್ ಮಾಡೋದಕ್ಕೆ ಬಿಡೋದಿಲ್ಲ ಇದು. ಓಕೆ, ಸೊ ಇದು ಅರ್ಥ ಅಂತ ಭಾವಿಸ್ತೀನಿ. ಡಿಸ್ಟ್ರಿಬ್ಯೂಟ್ ಡಿನೈಲ್ ಆಫ್ ಸರ್ವಿಸ್ ಮತ್ತು ಡಿನೈಲ್ ಆಫ್ ಸರ್ವಿಸ್ ಆಯಿತು. ನೆಕ್ಸ್ಟ್ ಥ್ರೆಟ್ ಯಾವ್ದು ಬರುತ್ತೆ ನೆಟ್ವರ್ಕಿಂದ? ಇಂಟ್ರೂಷನ್ ಪ್ರಾಬ್ಲಮ್ಸ್. ಏನಿದು ಇಂಟ್ರೂಷನ್ ಪ್ರಾಬ್ಲಮ್ಸ್? ಇದ್ರ ಬಗ್ಗೆ ತಿಳ್ಕೊಂಬೋಣ. ಇಂಟ್ರೂಷನ್ ಪ್ರಾಬ್ಲಮ್ಸ್ ಏನಿದು? ಇಂಟ್ರೂಷನ್, ವಿ ವಿಲ್ ಗೋ ಥ್ರೂ ವಾಟ್ ಇಸ್ ಇಂಟ್ರೂಷನ್.
ನೆಟ್ವರ್ಕ್ ಇಂಟ್ರೂಷನ್ ಅಥವಾ ಇಂಟ್ರೂಷನ್ ರೆಫರ್ಸ್ ಟು ಅನ್ಆಥರೈಸ್ಡ್ ಆಕ್ಟಿವಿಟಿ ಆನ್ ಅ ಕಂಪ್ಯೂಟರ್ ನೆಟ್ವರ್ಕ್. ಸೊ ನೀವು ಪರ್ಮಿಷನ್ ಇರೋದಿಲ್ಲ, ಯಾವುದೋ ಒಂದು ಆಕ್ಟಿವಿಟಿ ಮಾಡ್ತಾ ಇರ್ತೀರಾ ಆನ್ ದ ನೆಟ್ವರ್ಕ್, ಬಟ್ ಯು ಡೋಂಟ್ ಹ್ಯಾವ್ ಪರ್ಮಿಷನ್ ಟು ಡೂ ಇಟ್. ಯಾವ ಟೈಪ್ಸ್ ಬರುತ್ತೆ ಇಂಟ್ರೂಷನ್ ಪ್ರಾಬ್ಲಮ್ಸ್ ಅಲ್ಲಿ? ಡಿಫ್ರೆಂಟ್ ಟೈಪ್ಸ್ ಇದೆ. ಸೊ ಇದನ್ನ ನೋಡ್ಬೋಣ. ಸೊ ಅಸಿಮೆಟ್ರಿಕ್ ರೌಟಿಂಗ್. ಏನಿದು ಅಸಿಮೆಟ್ರಿಕ್ ರೌಟಿಂಗ್? ಅಟ್ಯಾಕರ್ ಸೆಂಡ್ಸ್ ಇಂಟ್ರೂಷನ್ ಪ್ಯಾಕೆಟ್ಸ್ ಥ್ರೂ ಮಲ್ಟಿಪಲ್ ಪಾತ್ಸ್ ಟು ಬೈಪಾಸ್ ದ ಇಂಟ್ರೂಷನ್ ಸೆನ್ಸರ್ಸ್ ಆ್ಯಂಡ್ ದೆನ್ ಗೇಸ್ ಎಂಟ್ರಿ. ಅಸಿಮೆಟ್ರಿಕ್ ರೌಟಿಂಗ್ ಅಂದರೆ ಪ್ಯಾಕೆಟ್ಸ್ ಕಳಿಸ್ತೀವಲ್ವಾ, ಸೊ ನಾವು ನೆಟ್ವರ್ಕಿಂಗಲ್ಲಿ ಪ್ಯಾಕೆಟ್ಸ್ ನೋಡಿದ್ವಿ. ನೀವು ಡೇಟಾ ಫಾರ್ವರ್ಡ್ ಮಾಡುವಾಗ ಲೆಟ್ಸ್ ಸೇ ಇಲ್ಲಿ ಸಿಸ್ಟಮ್ ಎ ಇದೆ, ಲೆಟ್ಸ್ ಸೇ ಇಲ್ಲಿ ಸಿಸ್ಟಮ್ ಬಿ ಇದೆ. ಸೊ ನೀವು ಡೇಟಾ ಫಾರ್ವರ್ಡ್ ಮಾಡುವಾಗ ಅದು ಪ್ಯಾಕೆಟ್ಸ್ ಆಗಿ ಡಿವೈಡ್ ಆಗುತ್ತೆ, ಕರೆಕ್ಟ್? ಸೊ ಇಲ್ಲಿ ಎ ಇದೆ, ಬಿ ಇದೆ, ನೀವೇನೋ ಮೆಸೇಜ್ ಕಳಿಸ್ತಾ ಇದ್ದೀರಾ ಚಾನಲಿಂದ, ಲೆಟ್ಸ್ ಸೇ ಹಲೋ ಅಂತ ಮೆಸೇಜ್ ಕಳಿಸ್ತಾ ಇರಾ. ಇದೊಂದು ಕಮ್ಯುನಿಕೇಷನ್ ವೈರ್ಡ್ ಚಾನಲ್ ಅನ್ಕೊಳ್ಳೋಣ. ಸೊ ಇಲ್ಲಿಂದ ನೀವು ಮೆಸೇಜ್ ಕಳಿಸುವಾಗ ಮೆಸೇಜ್ ಎಲ್ಲ ಪ್ಯಾಕೆಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ, ಸ್ಮಾಲ್ ಪಾರ್ಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಹೆಚ್ ಒಂದು, ಎಲ್ ಒಂದು, ಇ ಒಂದು, ಓ ಒಂದು, ಇದನ್ನು ಪ್ಯಾಕೆಟ್ಸ್ ಅಂತ ಕರಿತೀವಿ ಅಲ್ವಾ. ಸೊ ಈ ಪ್ಯಾಕೆಟ್ಸ್ ಒಂದೇ ರೂಟ್ ತೊಗೊಳ್ಳೋದಿಲ್ಲ, ಸೊ ಮಲ್ಟಿಪಲ್ ರೂಟ್ಸ್ ತೊಗೊಬೋದು. ಇಲ್ಲ ಅಸಿಮೆಟ್ರಿಕ್ ರೌಟಿಂಗ್ ಅಂದರೆ ಏನು? ಅಟ್ಯಾಕರ್ ಸೆನ್ಸ್ ದ ಪ್ಯಾಕೆಟ್ಸ್ ಥ್ರೂ ಮಲ್ಟಿಪಲ್ ಪಾತ್ಸ್. ಸೊ ಮಲ್ಟಿಪಲ್ ಪಾತ್ಸಿಂದ ನಿಮಗೆ ಡಿಸ್ಟರ್ಬ್ ಮಾಡ್ತಾನೆ, ಡೇಟಾ ಎಲ್ಲ ಕಡೆಯಿಂದನೂ ಕಳಿಸ್ತಾನೆ. ಸೊ ನಿಮಗೆ ಈ ಸೆನ್ಸರ್ಸಿಂದ ಕೂಡ ಐಡೆಂಟಿಫೈ ಮಾಡೋಕ್ಕಾಗಬಾರ್ದು, ಆ ಥರ ಅಟ್ಯಾಕ್ ಆಗುತ್ತೆ. ಸೊ ಇದು ಒಂದು ಅಸಿಮೆಟ್ರಿಕ್ ರೌಟಿಂಗ್ ಅಂತ ಹೇಳ್ತೀವಿ. ಎಲ್ಲ ಡೈರೆಕ್ಷನಿಂದನೂ ನಿಮಗೆ ಡೇಟಾ ಓವರ್ಲೋಡ್ ಆಗ್ತಿರುತ್ತೆ. ಸೊ ಇನ್ನೊಂದು ಇಂಟ್ರೂಷನ್ ಯಾವುದು? ಬಫರ್ ಓವರ್ಫ್ಲೋ ಅಟ್ಯಾಕ್ಸ್. ಬಫರ್ ಓವರ್ಫ್ಲೋ ಅಂದರೆ ನಿಮ್ಮ ಮೆಮರಿ ಯೂಸೇಜೇ ಫಿಲ್ ಆಗಿಬಿಡ್ಬೇಕು, ಅಷ್ಟು ಡೇಟಾ ಕಳಿಸೋದು. ನಿಮ್ಮ ಮೆಮರಿ ಲೆಟ್ಸ್ ಸೇ ಇವಾಗ 1 ಟೆರಾಬೈಟ್ ಇದೆ, ಫುಲ್ 1 ಟೆರಾಬೈಟ್ ಫಿಲ್ ಆಗಿಬಿಡ್ಬೇಕು, ಅಷ್ಟು ಡೇಟಾ ಅಥವಾ ಅಷ್ಟು ಇಲ್ಲಿಜಿಟ್ಮೇಟ್ ಇನ್ಫಾರ್ಮೇಷನ್ ನಿಮ್ಮ ಸಿಸ್ಟಮ್ಗೆ ಡಂಪ್ ಮಾಡ್ತಿದ್ರೆ ಅದನ್ನು ಬಫರ್ ಓವರ್ಫ್ಲೋ ಅಂತ ಹೇಳ್ತೀವಿ. ಅಟ್ಯಾಕರ್ ಓವರ್ ರೈಟ್ಸ್ ಮೆಮರಿ ಏರಿಯಾಸ್ ವಿತ್ ಮ್ಯಾಲಿಷಿಯಸ್ ಕೋಡ್ ದಟ್ ಎಕ್ಸಿಕ್ಯೂಟ್ಸ್ ಆನ್ ಓವರ್ಫ್ಲೋ. ಸೊ ಅಟ್ಯಾಕರ್ ಏನು ಮಾಡ್ತಾನೆ, ಕಳಿಸ್ತಾನೆ ಇರ್ತಾನೆ, ನಿಮ್ಮ ಮೆಮರಿನ ಯೂಸೇಜೇ ಫುಲ್ ಆಗಿಬಿಡ್ಬೇಕು, ಅಷ್ಟು ಡೇಟಾ ಕಳಿಸಿದ್ರೆ ಬಫರ್ ಓವರ್ಫ್ಲೋ ಅಂತ ಹೇಳ್ತೀವಿ. ಇನ್ಯಾವ ಟೈಪ್ ಇದೆ ನೆಟ್ವರ್ಕ್ ಇಂಟ್ರೂಷನಲ್ಲಿ? ಸೊ ಟ್ರಾಫಿಕ್ ಫ್ಲಡ್ಡಿಂಗ್ ಅಂದ್ರೆ ಏನು? ಅಗೇನ್ ಡೇಟಾ ಕಳಿಸ್ತಾನೆ ಇರೋದು. ಸೊ ಇಲ್ಲಿ ನೋಡ್ಬೋದು, ಓವರ್ ಹೆಲ್ಮ್ಸ್ ಇಂಟ್ರೂಷನ್ ಡಿಟೆಕ್ಷನ್ ಸಿಸ್ಟಮ್ಸ್ ವಿತ್ ಪ್ಯಾಕೆಟ್ಸ್ ಪ್ರಿವೆಂಟಿಂಗ್ ಪ್ರಾಪರ್ ಮಾನಿಟರಿಂಗ್. ಸೊ ಪ್ಯಾಕೆಟ್ಸ್ ಅಥವಾ ಡೇಟಾ ಕಳಿಸ್ತಾನೆ ಇರೋದು, ಸೊ ನೀವು ಮಾನಿಟರ್ ಮಾಡೋದಕ್ಕೂ ಆಗೋದಿಲ್ಲ. ಸೊ ಅದನ್ನು ಟ್ರಾಫಿಕ್ ಫ್ಲಡ್ಡಿಂಗ್ ಅಂತ ಕರಿತೀವಿ. ಓಕೆ, ಸೊ ಇದು ಅರ್ಥ ಎಂದು ಭಾವಿಸ್ತೀನಿ. ನೆಟ್ವರ್ಕ್ ಇಂಟ್ರೂಷನ್ ಪ್ರಾಬ್ಲಮ್ಸ್ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡೋದು ಮರಿಬೇಡಿ, ಆಯ್ತಾ? ಸೊ ಮೂರನೇದು ಹೋಗೋಣ, ನೆಟ್ವರ್ಕ್ ಥ್ರೆಟ್ಸ್ ಅಲ್ಲಿ ಸ್ನೂಪಿಂಗ್. ಏನಿದು ಸ್ನೂಪಿಂಗ್? ಸೊ ನೀವು 2-3 ಜನ ಮಾತಾಡ್ತಾ ಇರಿ ಅಂತ ಅನ್ಕೊಳ್ಳೋಣ. ಸೊ ಅದನ್ನು ಕೇಳಿಸ್ಕೊಳ್ಳೋದನ್ನ ಸ್ನೂಪಿಂಗ್ ಅಂತ ಹೇಳ್ತೀವಿ. ಓಕೆ, ಸೊ ಇದು ಕೂಡ ಇಟ್ ಈಸ್ ಅ ನೆಟ್ವರ್ಕ್ ಥ್ರೆಟ್. ಇದ್ರ ಬಗ್ಗೆ ತಿಳ್ಕೊಂಬೋಣ. ಸ್ನೂಪಿಂಗ್. ಸೊ ಸ್ನೂಪಿಂಗ್ ಮೀನ್ಸ್ ಸೀಕ್ರೆಟ್ಲಿ ಲಿಸನಿಂಗ್ ಟು ಅ ಕಾನ್ವರ್ಸೇಷನ್ ಇನ್ ದ ಕಾಂಟೆಕ್ಸ್ಟ್ ಆಫ್ ನೆಟ್ವರ್ಕಿಂಗ್. ಇಟ್ ರೆಫರ್ಸ್ ಟು ದ ಪ್ರೋಸೆಸ್ ಆಫ್ ಸೀಕ್ರೆಟ್ ಕ್ಯಾಪ್ಚರ್ ಅಂಡ್ ಅನಾಲಿಸಿಸ್ ಆಫ್ ನೆಟ್ವರ್ಕ್ ಟ್ರಾಫಿಕ್. ಸೊ ಇದು ಸೀಕ್ರೆಟ್ ಆಗಿ ಇಬ್ಬರು ಮಾತಾಡೋ ಕೇಳಿಸ್ಕೊಳ್ಳೋದನ್ನ ಸ್ನೂಪಿಂಗ್ ಅಂತ ಕರಿತೀವಿ. ನೆಟ್ವರ್ಕಿಂಗ್ ಅಲ್ಲಿ ಏನು, ಇಬ್ಬರು ಮಾತಾಡ್ತಾ ಇರ್ತಾರೆ ಅಥವಾ ಇಬ್ಬರು ಸಿಸ್ಟಮ್ ಡೇಟಾ ಎಕ್ಸ್ಚೇಂಜ್ ಮಾಡ್ತಾ ಇರ್ತಾರೆ. ಲೆಟ್ಸ್ ಸೇ ಇದು ಸಿಸ್ಟಮ್ ಎ, ಇದು ಸಿಸ್ಟಮ್ ಬಿ, ಡೇಟಾ ಎಕ್ಸ್ಚೇಂಜ್ ಆಗ್ತಿರುತ್ತೆ ಚಾನೆಲ್ ಮುಖಾಂತರ. ಸೊ ಕಮ್ಯುನಿಕೇಶನ್ ಚಾನೆಲ್ ಇಂದ ಲೆಟ್ಸ್ ಸೇ ಹಲೋ ಅಂತ ಮೆಸೇಜ್ ಕಳಿಸ್ತಾ ಇದೀವಿ, ಎ ಇಂದ ಬಿಗೆ ಕಳಿಸ್ತಾ ಇದೀವಿ. ಸೊ ಎ ಇಂದ ಬಿಗೆ ಕಳಿಸೋವಾಗ ಸೊ ನಾನು ಇಂಟರ್ಸೆಪ್ಟ್ ಮಾಡಿದ್ರೆ, ಹ್ಯಾಕರ್ ಏನು ಮಾಡ್ತಾನೆ, ಈ ಚಾನೆಲ್ನ ಇಂಟರ್ಸೆಪ್ಟ್ ಮಾಡಿದ್ರೆ ಅಥವಾ ಡೇಟಾನ ತೊಗೊಂಡ್ರೆ ಸ್ಟೋರ್ ಮಾಡಿದ್ರೆ ಸಿಸ್ಟಮಲ್ಲಿ, ಅದನ್ನು ಸ್ನೂಪಿಂಗ್ ಅಂತ ಕರಿತೀವಿ. ಅವನು ಈ ಡೇಟಾ ತೊಗೊಂಡು ಅವ್ನ ಸಿಸ್ಟಮಲ್ಲಿ ಸ್ಟೋರ್ ಮಾಡಿ ಅನಲೈಸ್ ಮಾಡ್ತಾನೆ. ಸೊ ಅನಲೈಸ್ ಮಾಡಿ ಆ ಡೇಟಾ ಅವ್ನು ಬೇರೆ ಎಂಟಿಟಿಗೆ ಸೆಲ್ ಮಾಡ್ಬೋದು. ಸೊ ಇದನ್ನು ಸ್ನೂಪಿಂಗ್ ಅಂತ ಕರಿತೀವಿ. ಇಬ್ಬರ ಮಧ್ಯ ಇಂಟರ್ಸೆಪ್ಟ್ ಮಾಡಿ ಅವನ ಡೇಟಾ ತೊಗೊಂಡು ಸ್ಟೋರ್ ಮಾಡಿ ಅವನು ಅನಲೈಸ್ ಮಾಡಿ ಅವ್ನು ಬೇರೆ ಪಾರ್ಟಿಗೆ ಸೆಲ್ ಮಾಡಿದ್ರೆ ಆ ಡೇಟಾನ, ಸೊ ಡೇಟಾ ಲಾಸ್ ಆಗುತ್ತೆ ಆ್ಯಂಡ್ ಇದನ್ನು ಸ್ನೂಪಿಂಗ್ ಅಂತ ಕರಿತೀವಿ, ಆಯ್ತಾ? ಸೊ ಇಲ್ಲಿ ನೋಡ್ಬೋದು, ಇನ್ ದಿಸ್ ಅಟ್ಯಾಕ್ ದ ಹ್ಯಾಕರ್ ಟ್ಯಾಪ್ಸ್ ಆರ್ ಲಿಸನ್ಸ್ ಟು ದ ಚಾನಲ್ ಆಫ್ ದ ಕಮ್ಯುನಿಕೇಶನ್ ಬೈ ಪಿಕ್ಕಿಂಗ್ ಆಲ್ ದ ಟ್ರಾಫಿಕ್ ಪಾಸಿಂಗ್ ಥ್ರೂ ಇಟ್. ಸೊ ಇಲ್ಲಿ ಚಾನಲ್ ಅಲ್ಲಿ ಹೆಲೋ ಅಂತ ಕಳಿಸಿದೀವಿ, ಚಾನಲ್ ಮುಖಾಂತರ ಎಲ್ಲ ಡೇಟಾನು ಅವ್ನು ತೊಗೊಂಡು ಅವ್ನು ಸ್ಟೋರ್ ಮಾಡ್ಕೊತಾನೆ ಅವ್ನ ಸಿಸ್ಟಮ್ ಅಲ್ಲಿ. ಸೊ ಇಲ್ಲಿ ಡೇಟಾ ಲಾಸ್ ಆಗೋ ಪಾಸಿಬಿಲಿಟೀಸ್ ಇದೆ ಥ್ರೂ ದ ಸ್ನೂಪಿಂಗ್, ಕರೆಕ್ಟಾ? ಸೊ ನೆಕ್ಸ್ಟ್ ಪಾಯಿಂಟ್ ಹೋಗ್ಬೋಣ. ಸ್ನೂಪಿಂಗ್ ಅಲ್ಲಿ once the network packets are analyzed, the snooping device or software, it reproduces the exact traffic packets and places them back in the channel as if nothing has happened. ಸೊ ಒಂದ್ಸಲಿ ಅವ್ರು ಸ್ಟೋರ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಆ ಪ್ಯಾಕೆಟ್ಸ್ನ ವಾಪಸ್ ಚಾನೆಲ್ಗೆ ಮತ್ತೆ ರೀಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಓಕೆ, ಸೊ ಸ್ನೂಪಿಂಗ್ ಡಿವೈಸ್ ಏನು ಮಾಡುತ್ತೆ ಅಥವಾ ಸ್ನೂಪಿಂಗ್ ಸಾಫ್ಟ್ವೇರ್ ಏನು ಮಾಡುತ್ತೆ, ಈ ಡೇಟಾನ ಡೌನ್ಲೋಡ್ ಮಾಡಿ ಸಿಸ್ಟಮಲ್ಲಿ ಅನಲೈಸ್ ಮಾಡುತ್ತೆ. ಬಟ್ ಅನಲೈಸ್ ಎಲ್ಲ ಮಾಡಾದ್ಮೇಲೆ ಮತ್ತೆ ಚಾನಲ್ಗೆ ರೀಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಸೊ ನಿಮ್ಗೆ ಅನಿಸ್ಬೇಕು ಏನೂ ಆಗೇ ಇಲ್ವಲ್ಲ ಅಂತ ನಿಮ್ಗೆ ಅನಿಸುತ್ತೆ, ಬಟ್ ಏನಾಗಿರುತ್ತೆ, ನಿಮ್ಮ ಡೇಟಾ ಲಾಸ್ ಆಗಿರುತ್ತೆ ಸ್ನೂಪಿಂಗಿಂದ, ಕರೆಕ್ಟ್? ಸೊ ಫೈನ್, ಅರ್ಥ ಇದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಇಟ್ ಕಾಸಸ್ ಡೇಟಾ ಥೆಫ್ಟ್ ಇಫ್ ದ ಟ್ರಾಫಿಕ್ ಇಸ್ ಅನ್ಎನ್ಕ್ರಿಪ್ಟೆಡ್. ಸೊ ನಿಮ್ಮ ಟ್ರಾಫಿಕ್ ಎನ್ಕ್ರಿಪ್ಟ್ ಆಗಿಲ್ಲ ಅಂದರೆ, ನಿಮ್ಮ ವೆಬ್ಸೈಟ್ HTTP ಪ್ರೋಟೋಕಾಲ್ ಯೂಸ್ ಮಾಡ್ತಿದ್ರೆ ಎನ್ಕ್ರಿಪ್ಟ್ ಆಗಿರಲ್ಲ. ಸೊ ಆವಾಗ ಏನಾಗುತ್ತೆ, ಡೇಟಾ ಲಾಸ್ ಆಗುತ್ತೆ. ಏನಾದರೂ ಎನ್ಕ್ರಿಪ್ಟ್ ಆಗಿದ್ರೆ ನೀವು ಸೇಫ್ ಆಗಿರ್ತೀರಾ ಇಲ್ಲಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಸ್ನೂಪಿಂಗ್. ಸ್ನೂಪಿಂಗ್ ಅಂದರೆ ಇಬ್ಬರು ಡೇಟಾ ಕಳಿಸುವಾಗ ಇಂಟರ್ಸೆಪ್ಟ್ ಮಾಡಿದ್ರೆ ಅಟ್ಯಾಕರ್, ಅದನ್ನು ಸ್ನೂಪಿಂಗ್ ಅಂತ ಕರಿತೀವಿ. ಸೊ ಡೇಟಾ ಅನಲೈಸ್ ಮಾಡ್ತಾನೆ ಅಟ್ಯಾಕರ್, ಅನಲೈಸ್ ಮಾಡಾದ್ಮೇಲೆ ಮತ್ತೆ ರೀಡಿಸ್ಟ್ರಿಬ್ಯೂಟ್ ಮಾಡ್ತಾನೆ. ಸೊ ನಿಮ್ಗೆ ಅನಿಸ್ಬೇಕು ಏನೂ ಆಗಿಲ್ಲ, ನನ್ನ ಡೇಟಾ ನೀಟಾಗಿ ಹೋಗ್ತಿದೆ ಅಂತ ನಿಮ್ಗೆ ಅನಿಸುತ್ತೆ, ಬಟ್ ಅವ್ನ ಡೇಟಾ
ತೊಗೊಂಡಿರ್ತಾನೆ, ಅದನ್ನು ರೀಡಿಸ್ಟ್ರಿಬ್ಯೂಟ್ ಮಾಡಿ ನಿಮ್ಮ ಡೇಟಾ ಲಾಸ್ ಆಗೋ ಪಾಸಿಬಿಲಿಟೀಸ್ ಇದೆ ನಿಮ್ಮ ವೆಬ್ಸೈಟ್ ಎನ್ಕ್ರಿಪ್ಟ್ ಆಗಿಲ್ಲ ಅಂದರೆ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಸ್ನೂಪಿಂಗ್. ಏನೇ ಡೌಟ್ಸ್ ಇದ್ರು ಕಾಮೆಂಟ್ ಮಾಡಿ. ಲಾಸ್ಟ್ ಟೈಪ್ ನೆಟ್ವರ್ಕ್ ಸೆಕ್ಯೂರಿಟಿ ಥ್ರೆಟ್ ಈವ್ಸ್ ಡ್ರಾಪಿಂಗ್ ಅಂತಿದೆ. ಈವ್ಸ್ ಡ್ರಾಪಿಂಗ್ ಕೂಡ ಸ್ನೂಪಿಂಗ್ ಥರನೇ, ಬಟ್ ಇಲ್ಲಿ ರಿಯಲ್ ಟೈಮಲ್ಲಿ ಇಂಟರ್ಸೆಪ್ಟ್ ಮಾಡ್ತಾನೆ ಅಟ್ಯಾಕರ್. ಇಲ್ಲಿ ಸ್ಟೋರ್ ಮಾಡಿ ಅನಲೈಸ್ ಮಾಡ್ತಾನಲ್ಲ, ಅಲ್ಲಿ ಸ್ಟೋರ್ ಮಾಡಿ ಅನಲೈಸ್ ಮಾಡಲ್ಲ. ಇನ್ನೂ ಡೇಂಜರಸ್, ರಿಯಲ್ ಟೈಮ್ ಆಗಿ ಡೇಟಾ ಲಾಸ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋಣ, ಲಾಸ್ಟ್ ಟೈಪ್ ಆಫ್ ನೆಟ್ವರ್ಕ್ ಸೆಕ್ಯೂರಿಟಿ ಥ್ರೆಟ್ ಈವ್ಸ್ ಡ್ರಾಪಿಂಗ್. ಏನಿದು ಈವ್ಸ್ ಡ್ರಾಪಿಂಗ್? ಸೊ ಈವ್ಸ್ ಡ್ರಾಪಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಅನ್ಲೈಕ್ ಸ್ನೂಪಿಂಗ್ ವೇರ್ ದ ನೆಟ್ವರ್ಕ್ ಟ್ರಾಫಿಕ್ ಕ್ಯಾನ್ ಬಿ ಸ್ಟೋರ್ಡ್ ಫಾರ್ ಲೇಟರ್ ಅನಾಲಿಸಿಸ್, ಈವ್ಸ್ ಡ್ರಾಪಿಂಗ್ ಇಸ್ ಅನ್ಆಥರೈಸ್ಡ್ ರಿಯಲ್ ಟೈಮ್ ಇಂಟರ್ಸೆಪ್ಷನ್ ಆರ್ ಮಾನಿಟರಿಂಗ್ ಆಫ್ ಪ್ರೈವೇಟ್ ಕಮ್ಯುನಿಕೇಶನ್ ಬಿಟ್ವೀನ್ ಟೂ ಪಾರ್ಟೀಸ್ ಓವರ್ ಅ ನೆಟ್ವರ್ಕ್. ಸೊ ಈವ್ಸ್ ಡ್ರಾಪಿಂಗ್ ಸ್ನೂಪಿಂಗ್ ಏನು ವ್ಯತ್ಯಾಸ? ಸ್ನೂಪಿಂಗ್ ಅಟ್ಯಾಕರ್ ಸ್ಟೋರ್ ಮಾಡ್ತಾನೆ, ಆ ಚಾನಲಲ್ಲಿ ಹೋಗೋ ಡೇಟಾನ ತೊಗೊಂಡು ಅನಲೈಸ್ ಮಾಡ್ತಾನೆ, ಆಮೇಲೆ ರೀಡಿಸ್ಟ್ರಿಬ್ಯೂಟ್ ಮಾಡ್ತಾನೆ. ಇಲ್ಲಿ ಅನಾಲಿಸಿಸ್ ಇಲ್ಲ, ಇನ್ನೂ ಡೇಂಜರ್ ಇದು. ರಿಯಲ್ ಟೈಮ್ ಹ್ಯಾಕರ್ ಬಂದು ಡೇಟಾನ ಇಂಟರ್ಸೆಪ್ಟ್ ಮಾಡಿ ತೊಗೊಂಡು ಹೋಗ್ತಾ ಇರ್ತಾನೆ. ಸೊ ನಿಮ್ಮ ಡೇಟಾ ಲಾಸ್ ಆಗುತ್ತೆ. ಸೊ ಲಾಸ್ ಆದಮೇಲೆ ನಿಮ್ಮ ಸಿಸ್ಟಮ್ ಹ್ಯಾಕ್ ಆಗೋ ಪಾಸಿಬಿಲಿಟೀಸ್ ಕೂಡ ಇರುತ್ತೆ. ಕರೆಕ್ಟ್. ಸೊ ಇನ್ ಓಲ್ಡನ್ ಡೇಸ್ ಈವ್ಸ್ ಡ್ರಾಪಿಂಗ್ ವಾಸ್ ಪರ್ಫಾರ್ಮ್ಡ್ ಆನ್ ಕನ್ವೆನ್ಷನಲ್ ಟೆಲಿಫೋನ್ ಲೈನ್ ಆ್ಯಂಡ್ ವಾಸ್ ನೋನ್ ಆಸ್ ವೈರ್ ಟ್ಯಾಪಿಂಗ್. ಸೊ ಇದು ಹಳೆ ಫೋನ್ಸಲ್ಲಿ ಟ್ಯಾಪಿಂಗ್ ಅಂತ ಕರಿತಿದ್ವಿ ಅಲ್ವಾ. ಸೊ ಇಬ್ಬರು ಮಾತಾಡುವಾಗ ಒಬ್ಬ ಹ್ಯಾಕರ್ ಅಥವಾ ಅಟ್ಯಾಕರ್ ಬಂದು ಕೇಳಿಸ್ಕೊಳ್ಳೋದನ್ನ ವಿ ಯೂಸ್ ಟು ಕಾಲ್ ಇಟ್ ಟ್ಯಾಪಿಂಗ್. ಇವಾಗ ಏನಾಗಿದೆ? ಸೊ ಇವಾಗ ಮೈಕ್ರೋಫೋನ್ಸ್ ಇದೆಯಲ್ಲ, ಸೊ ಮೈಕ್ರೋಫೋನ್ಸ್ನೇ ವಿ ಕ್ಯಾನ್ ಯೂಸ್ ಇಟ್ ಫಾರ್ ಟ್ಯಾಪಿಂಗ್. ಸೊ ಈ ಈವ್ಸ್ ಡ್ರಾಪಿಂಗ್ ಮೈಕ್ರೋಫೋನ್ಸಿಂದನೂ ಟ್ಯಾಪ್ ಮಾಡ್ಬೋದು. ಇಲ್ಲಿ ನೋಡ್ಬೋಣ, ಡಿಜಿಟಲ್ ಡಿವೈಸಸ್ ಲೈಕ್ ಲ್ಯಾಪ್ಟಾಪ್ಸ್ ಆ್ಯಂಡ್ ಸೆಲ್ ಫೋನ್ಸ್ ದಟ್ ಹ್ಯಾವ್ ಬಿಲ್ಟ್ ಇನ್ ಮೈಕ್ರೋಫೋನ್ಸ್ ಆರ್ ಕ್ಯಾಮ್ರಾ ಕ್ಯಾನ್ ಈಸ್ಲಿ ಬಿ ಹ್ಯಾಕ್ಡ್ ಆ್ಯಂಡ್ ಈವ್ಸ್ ಡ್ರಾಪ್ಡ್. ಸೊ ಡಿಜಿಟಲ್ ಡಿವೈಸಸ್ ಇದೆಯಲ್ಲ, ಲ್ಯಾಪ್ಟಾಪ್ಸ್ ಇರ್ಬೋದು, ನಿಮ್ಮ ಸಿಸ್ಟಮ್ ಆಗಿರ್ಬೋದು, ಮೈಕ್ರೋಫೋನ್ಸ್ ಇದೆಯಲ್ಲ, ಮೈಕ್ರೋಫೋನ್ಸ್ ಮುಖಾಂತರ ಅದನ್ನು ಹ್ಯಾಕ್ ಮಾಡಿ ಸೊ ನಿಮ್ಮ ಡೇಟಾ ಎಲ್ಲ ಸ್ಟೀಲ್ ಮಾಡ್ಬೋದು ಇಲ್ಲೂ ಕೂಡ. ಬಟ್ ಈವ್ಸ್ ಡ್ರಾಪಿಂಗ್ ಅಲ್ಲಿ ರಿಯಲ್ ಟೈಮ್ ಆಗುತ್ತೆ. ಸೊ ಇಲ್ಲಿ ಮತ್ತೆ ಸ್ಟೋರ್ ಮಾಡಿ ಅನಲೈಸ್ ಮಾಡೋದು ಆಗಲ್ಲ. ರಿಯಲ್ ಟೈಮಲ್ಲಿ ಅಟ್ಯಾಕರ್ ಇಂಟರ್ಸೆಪ್ಟ್ ಮಾಡಿ ನಿಮ್ಮ ಡೇಟಾನ ತೊಗೊಂಡು ಅಟ್ಯಾಕರ್ಸ್ಗೆ ಸೆಂಡ್ ಮಾಡ್ತಾನೆ. ಓಕೆ, ಆ್ಯಂಡ್ ಅಟ್ಯಾಕರೇ ತೊಗೊಳ್ಳೋ ಡೇಟಾನ ಬೇರೆ ಅಟ್ಯಾಕರ್ಸ್ಗೆ ದುಡ್ಡುಗೋಸ್ಕರ ಮಾರ್ಬೋದು. ನಿಮ್ಮ ಸೆನ್ಸಿಟಿವ್ ಡೇಟಾ ಎಲ್ಲ ಲಾಸ್ ಆಗುತ್ತೆ ಅಲ್ಲಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಈವ್ಸ್ ಡ್ರಾಪಿಂಗ್ ಆ್ಯಂಡ್ ನೆಟ್ವರ್ಕ್ ಸೆಕ್ಯೂರಿಟಿ ಥ್ರೆಟ್ಸ್. ನೆಟ್ವರ್ಕ್ ಸೆಕ್ಯೂರಿಟಿ ಥ್ರೆಟ್ಸ್ ಅರ್ಥ ಇಂದ ಭಾವಿಸಿ ಸ್ಟೂಡೆಂಟ್ಸ್ ಏನೇ ಡೌಟ್ಸ್ ಇದ್ರು ಕಾಮೆಂಟ್ ಮಾಡಿ. ಸೊ 5 ಮಾರ್ಕ್ಸ್ಗೆ ಕೇಳ್ಬೋದು ಎಕ್ಸ್ಪ್ಲೇನ್ ನೆಟ್ವರ್ಕ್ ಸೆಕ್ಯೂರಿಟಿ ಥ್ರೆಟ್ಸ್ ಅಂತ. ಸೊ ಎಲ್ಲ ನೀವು ಹೇಳಬೇಕಾಗತ್ತೆ. ಡಿನೈಲ್ ಆಫ್ ಸರ್ವಿಸ್ ಹೇಳಬೇಕಾಗತ್ತೆ. ಇಂಟ್ರೂಷನ್ ಪ್ರಾಬ್ಲಮ್ಸಲ್ಲಿ ಅಸಿಮೆಟ್ರಿಕ್ ರೌಟಿಂಗ್, ಟ್ರಾಫಿಕ್ ಫ್ಲಡ್ಡಿಂಗ್, ಸೊ ಬಫರ್ ಓವರ್ಫ್ಲೋ ಪ್ರಾಬ್ಲಮ್ಸ್ ಅದೆಲ್ಲ ಹೇಳಬೇಕಾಗತ್ತೆ. ಮೂರನೇ ಪಾಯಿಂಟಲ್ಲಿ ಸ್ನೂಪಿಂಗ್, ಆಮೇಲೆ 4ನೇದು ಈವ್ಸ್ ಡ್ರಾಪಿಂಗ್ ಅಲ್ಲಿ ಒಂದು ಅಥವಾ 2 ಪಾಯಿಂಟ್ ನೀವು ಹೇಳಿದ್ರೆ ಸಾಕಾಗುತ್ತೆ. ಓಕೆ, ಸೊ ಅರ್ಥದಿಂದ ಭಾವಿಸ್ತೀನಿ. ಏನೇ ಡೌಟ್ ಇದ್ರು ಕಮೆಂಟ್ ಮಾಡೋದು ಮರಿಬೇಡಿ, ಆಯಿತಾ? ಸೊ ಫೈನ್, ಎಲ್ಲ ಕಾನ್ಸೆಪ್ಟ್ಸು ಡಿಸ್ಕಸ್ ಮಾಡಿದ್ದೀವಿ ಸ್ಟೂಡೆಂಟ್ಸ್. ಸೊ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಸೊ ಈಗ ಕೆಲವೊಂದು ಎಕ್ಸಸೈಸ್ ಪ್ರಾಬ್ಲಮ್ಸ್ ಇದೆ. ಎಕ್ಸಸೈಸ್ ಪ್ರಾಬ್ಲಮ್ಸ್ ಬಗ್ಗೆ ತಿಳ್ಕೊಂಬೋಣ. How is a virtual keyboard safer than on-screen keyboard? Virtual keyboard and online keyboards ಎರಡು ಒಂದೇ, ಬಟ್ ನಾರ್ಮಲ್ ಕೀಬೋರ್ಡ್ಗಿಂತ ಇದು ಹೆಂಗೆ ಸೇಫು? ನಾವು ಆಲ್ರೆಡಿ ಕೀ ಲಾಗರ್ಸ್ ಕಾನ್ಸೆಪ್ಟಲ್ಲಿ ನೋಡಿದ್ವಿ. ನಾರ್ಮಲ್ ಕೀಬೋರ್ಡ್ ನಾವು ಏನೇ ಟೈಪ್ ಮಾಡಿದ್ರು ಕೀ ಲಾಗರ್ ಅದನ್ನು ಸ್ಟೋರ್ ಮಾಡುತ್ತೆ ಆ್ಯಂಡ್ ನಿಮ್ಮ ಡೇಟಾ ಲಾಸ್ ಆಗೋ ಪಾಸಿಬಿಲಿಟೀಸ್ ಇದೆ. ಬಟ್ ವರ್ಚುವಲ್ ಕೀಬೋರ್ಡಲ್ಲಿ ಅದು ಆಗೋದಿಲ್ಲ. ಯಾಕಂದರೆ ವರ್ಚುವಲ್ ಕೀಬೋರ್ಡಲ್ಲಿ ರ್ಯಾಂಡಮೈಸ್ ಆಗುತ್ತೆ. ಸೊ ಈಚ್ ಕೀ ನಾವು ಫಿಸಿಕಲ್ ಆಗಿ ಟೈಪ್ ಮಾಡೋದಿಲ್ಲ, ಸೊ ಮೊಬೈಲ್ ಮುಖಾಂತರ ಎಂಟರ್ ಮಾಡ್ತೀವಿ. ಕರೆಕ್ಟ್. ಸೊ ಇದ್ರ ಬಗ್ಗೆ ನೋಡ್ಬೋಣ. ಸಿಂಪಲ್ ಕ್ವೆಶನ್ ಇದು. ಆನ್ ಆನ್ಲೈನ್ ವರ್ಚುವಲ್ ಕೀಬೋರ್ಡ್ ಇಸ್ ಸೇಫರ್ ಬಿಕಾಸ್ ಇಟ್ ರ್ಯಾಂಡಮೈಸಸ್ ದ ಕೀ ಲೇಔಟ್ ಎವ್ರಿ ಟೈಮ್ ಇಟ್ ಅಪಿಯರ್ಸ್, ಮೇಕಿಂಗ್ ಇಟ್ ಹಾರ್ಡ್ವೇರ್ ಫಾರ್ ಸಾಫ್ಟ್ವೇರ್ ಕೀ ಲಾಗರ್ಸ್ ಟು ಡಿಟೆಕ್ಟ್ what has been typed, unlike on-screen keyboard which has fixed QWERTY layout. ಇದು QWERTY ಕೀಬೋರ್ಡ್ಗಿಂತ ಸೇಫರ್ ಅಂತ ಹೇಳ್ತೀವಿ. ಯಾಕಂದರೆ ಕೀ ಲಾಗರ್ಸ್ ಆ ಡೇಟಾನ ಇಂಟರ್ಸೆಪ್ಟ್ ಮಾಡೋದಕ್ಕಾಗೋದಿಲ್ಲ, ಅಥವಾ ನಾವು ಏನು ಟೈಪ್ ಮಾಡ್ತಾ ಇದ್ವಿ ಅದು ಗೊತ್ತಾಗೋದಿಲ್ಲ ವರ್ಚುವಲ್ ಕೀಬೋರ್ಡಲ್ಲಿ. ಸೊ ಬ್ಯಾಂಕ್ ಟ್ರಾನ್ಸಾಕ್ಷನ್ಗಾಗಲಿ ಯಾವಾಗಲೂ ವರ್ಚುವಲ್ ಕೀಬೋರ್ಡ್ ಸೇಫರ್ ಅಂತ ಹೇಳ್ತೀವಿ, ಆಯಿತಾ? ಸೊ ಅರ್ಥದಿಂದ ಭಾವಿಸ್ತೀನಿ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಯಾವುದು ನೆಕ್ಸ್ಟ್ ಕ್ವೆಶನ್? ಲಿಸ್ಟ್ ಕಾಮನ್ ಸೈನ್ಸ್ ಆಫ್ ಮ್ಯಾಲ್ವೇರ್ ಇನ್ಫೆಕ್ಷನ್. ಸೊ ಇದು 5 ಮಾರ್ಕ್ಸ್ಗೆ ಕೇಳ್ತಾರೆ ಅಂತ ಹೇಳಿದ್ದೆ. ಮ್ಯಾಲ್ವೇರ್ ಇನ್ಫೆಕ್ಷನ್ ಕಾಮನ್ ಸೈನ್ಸ್ ಏನು? ಸೊ ನಿಮಗೆ ಪಾಪಪ್ಸ್ ಬರ್ತಿರ್ಬೋದು, ಡೌನ್ಲೋಡ್ ಮಾಡಿ, ಆ್ಯಡ್ಸ್ನ ಡೌನ್ಲೋಡ್ ಮಾಡಿ ಅಂತ ನಿಮಗೆ ಫ್ರೀಕ್ವೆಂಟ್ ಪಾಪಪ್ಸ್ ಬರ್ಬೋದು. ಸೊ ಅದು ಒಂದು ಫಾರ್ಮ್ ಆಫ್ ಮ್ಯಾಲ್ವೇರ್ ಇನ್ಫೆಕ್ಷನ್ ಅಂತ ಹೇಳ್ತೀವಲ್ವಾ. ನಿಮ್ಮ ಸಿಸ್ಟಮ್ಗೆ ಹೆಂಗೆ ಮ್ಯಾಲ್ವೇರ್ ಅಫೆಕ್ಟ್ ಆಗಿದೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ಸೊ ಪಾಪಪ್ಸ್ ಬರ್ತಿರ್ಬೋದು, ಅಥವಾ ಅನ್ನೋನ್ ಸ್ಟಾರ್ಟ್ಅಪ್ ಪ್ರೋಗ್ರಾಮ್ಸ್, ಯಾವುದೋ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಿರ್ಬೋದು, ನಿಮ್ಗೆ ಗೊತ್ತಿಲ್ಲದಿರೋ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ಬೋದು, ನಿಮ್ಗೆ ಗೊತ್ತಿಲ್ಲದಿರೋ ಪ್ರೋಗ್ರಾಮ್ ಅಪಿಯರ್ ಆಗ್ತಿರ್ಬೋದು ಅಥವಾ ಡಿಲೀಟ್ ಆಗ್ತಿರ್ಬೋದು, ನಿಮ್ಗೆ ಗೊತ್ತಿಲ್ಲದಿರೋ ಪ್ರೋಗ್ರಾಮ್ ಅಪಿಯರ್ ಆಗ್ಬೋದು, ನಿಮ್ಗೆ ಗೊತ್ತಿರೋ ಪ್ರೋಗ್ರಾಮ್ ಡಿಲೀಟ್ ಆಗ್ತಿರ್ಬೋದು. ಸೊ ಇದೆಲ್ಲ ಏನು ಹೇಳ್ತೀವಿ? ಮ್ಯಾಲ್ವೇರ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ. ನಿಮ್ಮ ಸಿಸ್ಟಮ್ ಸಡನ್ನಾಗಿ ಸ್ಲೋ ಆಗ್ತಿರ್ಬೋದು ಅಲ್ವಾ. ಸೊ ಇದೆಲ್ಲ ಮ್ಯಾಲ್ವೇರ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ. ಎಷ್ಟು ಪಾಯಿಂಟ್ಸ್ ಇದೆ ನೋಡ್ಬೋಣ. ಫ್ರೀಕ್ವೆಂಟ್ ಪಾಪಪ್ಸ್. ಸೊ ಪಾಪಪ್ಸಿಂದ ನಿಮಗೆ ಆ್ಯಡ್ಸ್ ಬರ್ತಿರುತ್ತೆ. ಸೊ ಚೇಂಜ್ಡ್ ಬ್ರೌಸರ್ ಹೋಮ್ ಪೇಜ್, ನಿಮ್ಮ ಹೋಮ್ ಪೇಜ್ ಚೇಂಜ್ ಆಗ್ತಿದ್ರೆ ಫ್ರಮ್ ಗೂಗಲ್ ಬೇರೆ ಯಾವುದೋ ಹೋಮ್ ಪೇಜಿಗೆ ಚೇಂಜ್ ಆಗ್ತಿದ್ರೆ ಸೊ ಮ್ಯಾಲ್ವೇರ್ ಇನ್ಫೆಕ್ಟ್ ಆಗಿದೆ ಅಂತ ಹೇಳ್ತೀವಿ. ಮಾಸ್ ಇಮೇಲ್ ಸೆಂಡ್ ಫ್ರಮ್ ಯೂಸರ್ ಅಕೌಂಟ್, ನಿಮ್ಮ ಅಕೌಂಟಿಂದ ಬೇರೆ ಯಾರಿಗೋ ಮಾಸ್ ಆಗಿ ಎಲ್ರಿಗೂ ಇಮೇಲ್ಸ್ ಕಳಿಸಿದ್ರೆ ನೀವು ಕಳಿಸಿರಲ್ಲ, ಬಟ್ ಹ್ಯಾಕರಿಂದ ಅದು ಕಳಿಸಿರುತ್ತೆ. ಸೊ ಇದು ಕೂಡ ಮ್ಯಾಲ್ವೇರ್ ಇನ್ಫೆಕ್ಟ್ ಆಗಿದೆ ಅಂತ ಹೇಳ್ತೀವಿ. ಸ್ಲೋ ಪರ್ಫಾರ್ಮೆನ್ಸ್ ಆರ್ ಕ್ರ್ಯಾಶಸ್, ಇದು ಕೂಡ ಇಟ್ ಈಸ್ ಆಲ್ಸೋ ಮ್ಯಾಲ್ವೇರ್ ಇನ್ಫೆಕ್ಟೆಡ್ ಸಿಸ್ಟಮ್ ಅಂತ ಹೇಳ್ತೀವಿ. ಕರೆಕ್ಟ್. ಸೊ ಇನ್ನು ಕೆಲವು ಪಾಯಿಂಟ್ಸ್ ಇದೆ. ಸೊ 5 ಪಾಯಿಂಟ್ಸ್ 6 ಪಾಯಿಂಟ್ಸ್ ಆದಷ್ಟು ನೆನ್ಪಿಟ್ಕೊಳ್ಳಿ ಎಕ್ಸಾಮ್ ಪರ್ಪಸ್ಗೆ, ಆಯಿತಾ?
ಸೊ ಲಾಸ್ಟ್ ಕ್ವೆಶನ್, ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಡಾಸ್ ಆ್ಯಂಡ್ DDoS ಅಟ್ಯಾಕ್. ಸೊ ಡಾಸ್ ಅಂದರೆ ಏನು, ಡಿನೈಲ್ ಆಫ್ ಸರ್ವಿಸ್. DDoS ಅಂದರೆ ಏನು, ಡಿಸ್ಟ್ರಿಬ್ಯೂಟೆಡ್ ಡಿನೈಲ್ ಆಫ್ ಸರ್ವಿಸ್. ಇವೆರಡಕ್ಕೂ ವ್ಯತ್ಯಾಸ ಏನು? ಸೊ ಡಾಸ್ ಅಟ್ಯಾಕ್ ಏನು ಮಾಡುತ್ತೆ, ಸೊ ಒಂದು ಸಿಸ್ಟಮ್ ಅಥವಾ ಒಂದು ಇನ್ಫೆಕ್ಟೆಡ್ ಸಿಸ್ಟಮಿಂದ ನಿಮ್ಮ ಸಿಸ್ಟಮ್ ಎಫೆಕ್ಟ್ ಮಾಡುತ್ತೆ, ಅಥವಾ ನಿಮ್ಮ ಡೇಟಾ ಓವರ್ಲೋಡ್ ಮಾಡುತ್ತೆ. ನಿಮ್ಮ ಸಿಸ್ಟಮಲ್ಲಿ ಪೂರ್ತಿ ಡೇಟಾ ಇರುತ್ತೆ, ನೀವು ಯಾವುದೇ ವೆಬ್ಸೈಟ್ ಆಕ್ಸೆಸ್ ಮಾಡೋದಕ್ಕೆ ಬಿಡೋದಿಲ್ಲ. ಡಿನೈಲ್ ಆಫ್ ಸರ್ವಿಸ್. ಡಿಸ್ಟ್ರಿಬ್ಯೂಟೆಡ್ ಡಿನೈಲ್ ಆಫ್ ಸರ್ವಿಸ್ ಏನು ಮಾಡುತ್ತೆ, ಮಲ್ಟಿಪಲ್ ಸಿಸ್ಟಮ್, 3-4 ಸಿಸ್ಟಮ್ ಇನ್ಫೆಕ್ಟ್ ಆಗೋಗಿರುತ್ತೆ ವೈರಸ್ಸಿಂದ. ಸೊ ಅದಾದಮೇಲೆ ಏನಾದರೂ ಅಟ್ಯಾಕರ್ ಆದರೆ ಆ 4-5 ಸಿಸ್ಟಮಿಂದ ನಿಮ್ಮ ಸಿಸ್ಟಮ್ ಜೊತೆಗೆ ಆಟ ಆಡಿ ನಿಮ್ಮ ಸಿಸ್ಟಮ್ ಜೊತೆ ಓವರ್ಲೋಡ್ ಮಾಡಿದ್ರೆ ಡೇಟಾನ, ನಿಮಗೆ ಕೂಡ ವೆಬ್ಸೈಟ್ ಇನ್ನೂ ಕಷ್ಟ ಆಗುತ್ತೆ ಆಕ್ಸೆಸ್ ಮಾಡೋಕ್ಕೆ. ಇದನ್ನ ಡೇಂಜರಸ್ ಡಿಸ್ಟ್ರಿಬ್ಯೂಟೆಡ್ ಡಿನೈಲ್ ಆಫ್ ಸರ್ವಿಸ್. ಸೊ ಇಲ್ಲಿ ಒಂದೇ ಸಿಸ್ಟಮ್ ನಿಮ್ಮನ್ನ ಅಟ್ಯಾಕ್ ಮಾಡ್ತಿರುತ್ತೆ, ಒಂದು ಸಿಸ್ಟಮ್ ಮಾತ್ರ. ಸೊ ಡಿಸ್ಟ್ರಿಬ್ಯೂಟೆಡ್ ಡಿನೈಲ್ ಆಫ್ ಸರ್ವಿಸಲ್ಲಿ ಮಲ್ಟಿಪಲ್ ಸಿಸ್ಟಮ್ಸ್ ನಿಮ್ಮ ಸಿಸ್ಟಮ್ನ ಅಟ್ಯಾಕ್ ಮಾಡ್ತಿರುತ್ತೆ. ಕರೆಕ್ಟ್. ಸೊ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ, ವೆರಿ ಸಿಂಪಲ್. ಸೊ ಆನ್ಸರ್ ನೋಡ್ಬೋಣ. ಸೊ ಡಿನೈಲ್ ಆಫ್ ಸರ್ವಿಸ್ ಅಂದರೆ ಏನು, ಸಿಂಗಲ್ ಸೋರ್ಸ್ ಫ್ಲಡ್ಸ್ ರಿಸೋರ್ಸ್ ವಿತ್ ರಿಕ್ವೆಸ್ಟ್ ಮೇಕಿಂಗ್ ಇಟ್ ಅನ್ಅವೈಲಬಲ್. ಸೊ ಬರೀ ಒಂದು ಸಿಸ್ಟಮ್ ಅಥವಾ ಒಂದು ಇನ್ಫೆಕ್ಟೆಡ್ ಸಿಸ್ಟಮ್ ನಿಮ್ಮ ಸಿಸ್ಟಮ್ನ ಅಟ್ಯಾಕ್ ಮಾಡುತ್ತೆ, ನಿಮ್ಗೆ ಯಾವುದೇ ವೆಬ್ಸೈಟ್ ಆಕ್ಸೆಸ್ ಮಾಡೋದಕ್ಕಾಗೋದಿಲ್ಲ. ಡಿಸ್ಟ್ರಿಬ್ಯೂಟೆಡ್ ಡಿನೈಲ್ ಆಫ್ ಸರ್ವಿಸ್ ಅಂದರೆ ಮಲ್ಟಿಪಲ್ ಇನ್ಫೆಕ್ಟೆಡ್ ಮಿಷಿನ್ಸ್ ಫ್ಲಡ್ ದ ರಿಸೋರ್ಸ್ ಮೇಕಿಂಗ್ ಇಟ್ ಮೋರ್ ಡಿಫಿಕಲ್ಟ್ ಟು ಮಿಟಿಗೇಟ್. ಸೊ ಮಲ್ಟಿಪಲ್ ಸಿಸ್ಟಮ್ ನಿಮ್ಮ ಸಿಸ್ಟಮ್ನ ಅಟ್ಯಾಕ್ ಮಾಡೋದ್ರಿಂದ ಸೊ ನಿಮಗೂ ಕೂಡ ರಿಸೋರ್ಸ್ ಆಕ್ಸೆಸ್ ಅಥವಾ ವೆಬ್ಸೈಟ್ ಅಥವಾ ಸರ್ವರ್ ಆಕ್ಸೆಸ್ ಮಾಡೋದಕ್ಕೆ ತುಂಬಾ ಡಿಫಿಕಲ್ಟ್ ಆಗುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಎಕ್ಸಸೈಸ್ ಕ್ವೆಶನ್. ಸ್ಟೂಡೆಂಟ್ಸ್ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ತುಂಬ ಸಿಂಪಲ್ ಚಾಪ್ಟರ್, ಸೊ ಅರ್ಥ ಇದೆ ಅಂತ ಭಾವಿಸ್ತೀನಿ. ಸೊ ಫೈನ್, ಎಲ್ಲ ಕಾನ್ಸೆಪ್ಟ್ಸು ಕವರ್ ಮಾಡಿದ್ವಿ. ಸೊ PU2 ಕಾನ್ಸೆಪ್ಟ್ಸ್ ಎಲ್ಲ ಚಾಪ್ಟ್ರು ಕವರ್ ಮಾಡಿದ್ದೀವಿ ಸ್ಟೂಡೆಂಟ್ಸ್. ಸೊ ನಿಮ್ಮ ಸಪೋರ್ಟ್ ತುಂಬ ಚೆನ್ನಾಗಿತ್ತು. ಸೊ ಈ ನನ್ನ ಜರ್ನಿಲಿ, ಸೊ ಯಾಕಂದರೆ ಎಲ್ಲರ ಕಮೆಂಟ್ಸು ನಾನು ನೋಡ್ತೀನಿ. ಸೊ ನೆಗೆಟಿವ್ ಪಾಸಿಟಿವ್ ಅಂತಿಲ್ಲ, ಆಲ್ ದ ಕಮೆಂಟ್ಸ್ ನಾನು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಏನೇ ಡೌಟ್ ಇದ್ದರೂ ಈ ಚಾಪ್ಟ್ರಲ್ಲಿ ಕಮೆಂಟ್ ಮಾಡೋದು ಮರಿಬೇಡಿ. ಪ್ಲಸ್ ನಿಮ್ಮ ನೆಕ್ಸ್ಟ್ ಯೂನಿಟ್ ಟೆಸ್ಟ್ 2ಗೆ SQL ಪ್ಲಸ್ ಕಂಪ್ಯೂಟರ್ ನೆಟ್ವರ್ಕ್ಸ್ ಇರುತ್ತೆ, ಆಯಿತಾ. ಚಾಪ್ಟರ್ 9 ಮತ್ತು ಚಾಪ್ಟರ್ 10 ಇರುತ್ತೆ. ಸೊ ಚೆನ್ನಾಗಿ ಓದ್ಕೊಳ್ಳಿ. ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ. ನಿಮ್ಮ ಸಾಧನೆ ನಮ್ಮ ಗೆಲುವು.